ಅಹೋಬಲ ನಾರಸಿಂಹ. ಏನು ಕಾರಣ ಬಾಯ ತೆರೆದಿ ಪೇಳೆಲು ದೇವದಾನವಾಂತಕ ಅಹೋಬಲ ನಾರಸಿಂಹ. ಏನು ಕಾರಣ ಬಾಯ ತೆರೆದಿ ಪೇಳೆಲು ನಿಗಮ ಚೋರಕನ ಕೊಲಲು ತೆರೆದೆಯೋ ಬಾಯ ನಗವ ಬೆನ್ನಲಿ ಪೊತ್ತು ನಡುಗಿ ತೆರೆದೆ.
ಮುಕುಂದ ನಮೋ ವಂದೇ ಮುಕುಂದ ನಮೋ ವಂದೇ ಮುಕುಂದ ನಮೋ ವಂದೇ ಮುಕುಂದ ನಮೋ.
ಬಾದೆ ಕಬಡಿ ಒಲ್ಲೆ ತಂಬಡ ನಿನ್ನೆಸರೇಳಿ ಮಾಡುವೆನ ಗೋಪಾಲ ಪದಟಿ ತಂಬೂರಿ ಬಿಡಿದು ತಿರಿ ತಿಂದುಕೊಂಡು ಎನ್ನಿ ಕರೆದ ಕ್ಷಣದಿ ಸಿದ್ಧಾಗಿರುವೆ ಎನ್ನಿ ಕ್ಷಣ ಪದಟಿ ತಂಬೂರಿ ಬಿಡಿದು ತಿರಿ ತಿಂದುಕೊಂಡು ಎನ್ನಿ ಕರೆದ ಕ್ಷಣದಿ ಸಿದ್ಧಾಗಿರುವೆ ಎನ್ನಿ ಕ್ಷಣ ಸಂಬಾಳ ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ ಸಂಬಾಳ ಕಿಟ್ಟುಕೊಳ್ಳೋ ಮಧ್ವರಾಯರ ಮನೆಯೊಳು ಅನುಗಾಲ ನಾನಿದ್ದೆ ಕೇಳಿಕೋ ಗುಣಗಳು ಮಧ್ವರಾಯರ ಮನೆಯೊಳು ಅನುಗಾಲ ನಾನಿದ್ದೆ ಕೇಳಿಕೋ ಗುಣಗಳು ಪ್ರತ್ಯುಮ್ನ ಇವು ನಿನ್ನ ಬುದ್ಧಿಗೆ ಬಂದರೆ ಇದ್ದಾರೆ ಇರಲಿವನೆಂಬುದಿದ್ದಾರೆ ಈ ಕ್ಷಣ ಪ್ರತ್ಯುಮ್ನ ಇವು ನಿನ್ನ ಬುದ್ಧಿಗೆ ಬಂದರೆ ಬಲು ಮಂದಿಯನ್ನು ನೋಡಿದೆ ನಿನ್ನಂಥವರನ್ನೆಲ್ಲೂ ನಾ ನೋಡಿಲ್ಲ ಬರಿದೆ ಬಲು ಮಂದಿಯನ್ನು ನೋಡಿದೆ ನಿನ್ನಂಥವರನ್ನೆಲ್ಲೂ ನಾ ನೋಡಿಲ್ಲ ಬರಿದೆ ಲೋಲ ಶ್ರೀವೇಣು ಗೋಪಾಲ ವಿಠಲ ನಿನ್ನ ಕೂಲಿ ಬಂದಾಗ್ಯೋ ರಾಜ್ಯವಾಳಿದ ಪರಿ ಎಂಬೆ ಲೋಲ ಶ್ರೀವೇಣು ಗೋಪಾಲ ವಿಠಲ ನಿನ್ನ ಕೂಲಿ
ಸದಾ ಮೈನಾತಿ ಭವಬಿಂಬ ಸುರಮುನಿ ಕದಂಬ ಧ್ಯಾನ ಗಮ್ಯನೆ ಭಕ್ತರ ಪತ್ತು ಕಳೆ ಶಕ್ತ ನೀನ ಗತಿಯೆಂಬೆ ಮುನಿ ಮನವನಗ ತುಂಬೆ ಶ್ರೀನಾರಸಿಂಹ ಚಿತ್ಸುಖಮಯ ಕಾಯ ದಾನವಾರಣ್ಯ ಪಾವಕರೀತ ಶೋಕ ಶ್ರೀನಾರಸಿಂಹ. ಮಂಗಳ ನಾಮಧೇಯ ನಿರ್ಜಿತ ಕಾಮ ಸವನ ದ್ವಿತೀಯ ರೂಪ ವಿಗತ ಕೋಪ ಸ್ವವಶ ಸ್ವಾತಂತ್ರ್ಯ ವಿಘನಸ ಪೂಜ್ಯ ವಜ್ರ ನಖ ಪವಿದಂಷ್ಟ್ರದರ್ಶ ಆತ್ಮವಿರಮಣ ಗಶನ ಶ್ರೀನಾರಸಿಂಹ ಚಿತ್ಸುಖಮಯ ಕಾಯ ದಾನವಾರಣ್ಯ ಪಾವಕ ಈತ ಶೋಕ ಶ್ರೀನಾರಸಿಂಹ. ಮಹಿಮನೆ ನಿಶ್ಚಿಂತ ಕಾದುಕೋ ನಿನ್ನವರ ವಿಬುಧ ಪ್ರವರ ಮೋದಮಯ ಶ್ರೀ निरतरङ्गिणि तेरा नारसिंह निरतरङ्गिणि तेरा नारसिंह निरतरङ्गिणि तेरा नारसिंह निरतरङ्गिणि तेरा नारसिंह सारिदेनो तव पाद पंकज सारिदेनो तव पाद पंकज तो
ಅವು ಆಂಧ್ರ ಟೆಂಪಲ್ ಅಲ್ಲ ಚಾನಲ್ ಸ್ಟಾರ್ಟ್ ಆಗೋದು ಎಂಚಲ್ಲಿ ಎರಡು ಮೂರು ಸಾವಿರ ಎರಡು ಮೂರು ಸಾವಿರ ಒಂದು ರೂಪಾಯಿ ಕೊಡ್ತಿದ್ವಿ 50 ಸಾವಿರ ಹೇಗೆ ಹಾಂ ಒಟ್ಟು ನಾವು
निघल्या घेतं पुरं निघल्या घेता ना तो वरती
ಯಾವ ಚೆನ್ನಾಗಿ ಚಿಕನ್ ಬರ್ತಾನೆ ಹತ್ತು ವರ್ಷ ಬರುಂಬ ಓಕೆ
ಶ್ರೀ ಗುರುಗಣಾಧಿಪತಯೇ ನಮಃ. ಮುದದಿಂದ ನಿನ್ನ ಕೊಂಡಾಡುವೆನು ಅನವರದ ಮಧುರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಪರಬ್ರಹ್ಮ ರೂಪ ಪರಬ್ರಹ್ಮ ರೂಪ ವೇದಾಂತ ಸಾರಪ್ರಿಯ ಪುರುಹೂತ ನಮಿತ ಗುಣ ದಿವ್ಯಾಂಗಿ ಕಮಲ ಗಿರಿಜಾತುಗ ಆದಿತ್ಯ ಕೋಟಿ ಪ್ರಕಾಶ ಕರಿವದನ ಕರುಣಾ ಸಮುದ್ರ ಭವಚಿತ್ರ ಮುದದಿಂದ ನಿನ್ನ ಪುರದ ಸಾಜವ ಮಾಡಿಯೇ ಹರಿಮೋದಲು ನಿನ್ನ ಅರ್ಚಿಸಿ ಮೆಚ್ಚಿಯೇ ಹರಬಿರಿಂಚಿಗಳೆಲ್ಲ ಜಯ ಜಯತು ಜಯವೇನಲು
ಮಹಿಮೆಯನು ಪೊಗಳದಳ ಬಲ ಧರಣಿಯನು ಪೊತ್ತಿದ್ದ ಮಹಾಶೇಷಗರಿದೋ ಹರನ ಸುಕುಮಾರ ಸಗದಾಗಮಗಿದಾಗಾರಂ ಹರಿಯುಳು ವಿಶೇಷ ಮದ ಪೂರ ವಿಕ್ಷೇಷ ದೇವಜಗದಿ ಮುದದಿಂದ ನಿನ್ನ ಶರಣು ತಿರುವಗ್ರಶಾಲಿ ವಾಹಿನಿ ಶರಣು ತಿರುವಗ್ರಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರಿನ ಪೂರಿಣಿ ಚಂದ್ರವದನ ಸುಧಾಂಶು ಶೇಖರಿ ಚಂದ್ರವದನ ಸುಧಾಂಶು ಶೇಖರಿ ಶಕ್ತಿ ರೂಪ ಸುಮಂಗಲೇ ಮಂತ್ರ ರೂಪಿಣಿ ಕನಕಾಭೂಷಿಣಿ ಶಾಲಿನಿ ಗುಣಶೀಲಿನಿ ಶಾಲಿನಿ ಗುಣಶೀಲಿನಿ ಶರಣು ಶರಣು ಹೋಗಲಾಯಗಿ ಗರೂಪಿಣಿ ಲೋಕನಾಯಗಿ ಗರೂಪಿಣಿ ಓದು ಓಂಕಾರೈಕ ಭಾಷಿಣಿ ನಾಗರಾಜ ಕುಮಾರಿ ಭೈರವಿ ಪಾಲಿನಿ ಪದ್ಮಪೂರಿಣಿ ಶರಣು ಶರಣು ಸಿಂಹವಾಹಿನಿ ಮಹಿಷಮರ್ದಿನಿ
पंकजाक्षिणी अखिल गुणपरी पालिनी पद्मधारिणी शरणु शरणु पंकजामुखी परम पावनी पंकजामुखी परम पावनी शंख चक्र गधाधरी शंकर प्रिय देवी तव पद पंकरुहके नमो नमो शंकर प्रिय देवी तव पद पंकरुहके नमो नमो शरणु शरणु मुखतो पूर्णचन्द्रस्य नेत्र पद्मगणाकृति कोटि सूर्य प्रकाशेण सभा सर्वाभिवन्दनौ निगमगोचर नित्य नीरजलोचना भगवाहन गन्धर्व गानविलोला भृगुवसिष्ठ वाल्मीकि भूसूर सेविता गणित गुण करुणैक श्री रघुराम हरि दशरथ नंदन तनुज संहारण पशुपति प्रिय करुणैक श्री रघुराम हरि शरणागता हल्यय शाप विमोचन हरणिदानव कुलहरण श्री रघुराम हरि सतमाला समारा मदन जनक कैवल्यद श्री रघुराम हरे मदन जनक कैवल्यद श्री रघुराम हरे निगम गोचर ದರೆಯಲ್ಲವ ನಿನ್ನು ದರಳು ತಿರುತ್ತಿರ ಸಿರಿ ಎಂಬಳು ನಿನ್ನ ಚರಣವನರಿಯಲು ಶರಣಾಗತ ರಕ್ಷಾಮಣಿ ನರೇರಿ ಗಗನವೆಲ್ಲವು ನಿನ್ನ ನಾವಿ ನೀಲವೇಣಿನಿ ಬರುಬವೆಣಿ ವಿಠಲ ಬಾಲಕ ರಡನಿಹ ಬಾಲಕ ಪಾಲಕ ಬಾಲತನ ದಿಗೋಬಲರೊಡನಾಡಿದ ಗಗನವೆಲ್ಲವು ನಿನ್ನ ನಾವಿ ಅನುಪಮ ಗುಣನಿಧಿ ಅನಂತ ಕೀರ್ತಿ ಮುನಿಗಣ ಸನ್ನುತ ಕಗಪತಿ ವಾಹನ ಗಣದರ ಗದುಗಿನ ವೀರ ನಾರಾಯಣ ಗಗನವೆಲ್ಲವು ನಿನ್ನ ನಾಭಿ ಗಗನವೆಲ್ಲವು ನಿನ್ನ ನಾಭಿ ಗಗನವೆಲ್ಲವು ನಿನ್ನ ನಾಭಿ
ರಾಮಪತ್ರ ಗೋವಿಂದ ಹರೇ ರಮಣ ಗೋವಿಂದ ಅಚ್ಯುತನಾಥ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ ರಾಮ ರಾಘವ ಗೋವಿಂದ ಹರೇ ರಮಣ ಗೋವಿಂದ ಅಚ್ಯುತನಾಥ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ ಗೋಪಿ ಗೃಹೇ ವರ್ತನು ಮಾಯಾ ಬುದರಿ ದೇವಿದಾಪಹರಣು ಕುಂತಿ ಜಸತ್ಪಾಲನೋ ಭಾಗತಂ ಪುರಾಣ ಪುಣ್ಯಕಥಿತೋ ಶ್ರೀಕೃಷ್ಣ ಲೀಲಾಮೃತೋ ಶ್ರೀಕೃಷ್ಣ ಲೀಲಾಮೃತೋ ಶ್ರೀಕೃಷ್ಣ ಲೀಲಾಮೃತೋ ಹರೇ ರಮಣ ಗೋವಿಂದ हे कृपा जननी दे हे सिंधु कन्यापति हे कंसांतका हे गजेंद्र करुणा पाहिना हे माधव हे रामानुज हे जगत्रय गुरु हे पुंडरीकाक्ष हे गोपी जननाथ
पालयं पदं ध्यायामि चित्ते सदा हरिनारायण गोविंद अच्युतानंद गोविंद मत्स्यावतार गोविंद कूर्म स्वरूप गोविंद क्रोडाकार गोविंद नरहर वामन गोविंद अनंत महिमा गोविंद भार्गव राम गोविंद दशरथ नंदन गोविंद वसुदेवात्मज गोविंद बौद्धावतार गोविंद कल्कि स्वरूप गोविंद केशव माधव मधुसूदन राम दशरथ नंदन धनुजारी कण्मन धनिगे नानोडुवे काई हಣ್ಣು ಹೂವಿಲಿ ಪೂಜೆ ಮಾಡುವೆ ಸೃಷ್ಟಿ ಗೋಡೆಯಾಲೆಂದು ಕೊಂಡಾಡುವೆ ನಾನಿನ್ನೆಷ್ಟೆಂದು ಭಿನ್ನ ಭಾವ ಮಾಡುವೆ ನಾನಿನ್ನೆಷ್ಟೆಂದು ಭಿನ್ನ ಭಾವ ಮಾಡುವೆ ಇಷ್ಟಾರ್ಥವರಗಳ ಬೇಡುವೆ ಇಷ್ಟಾರ್ಥವರಗಳ ಬೇಡುವೆ ನಾನಿನ್ನೆಷ್ಟೆಂದು ಭಿನ್ನ ಭಾವ ಮಾಡುವೆ ನಾನು ಸಾಷ್ಟಾಂಗ ವಂದನೆ ಮಾಡುವೆ ಅಂಗಣೆ ಮಣಿಪೋಗಿ ಕರೆದಾರೆಲೆ ಮಹಾಲಿಂಗ ನೆಡೆಗೆ ಹೋಗಿ ಬರಹೇಳೆ ಮಹಾಲಿಂಗ ನೆಡೆಗೆ ಹೋಗಿ ಬರಹೇಳೆ ಅನವರತವು ಪಾಲಿಸನ್ನನು
ತೈ ತಗದ ದಿನದೈ ಕಿಡದಗದೈ ದೀಪ್ತ ದಿನದೈ ಕಿಡದಗದೈ ತೋಂತ ದಿನದೈ ದೀಪ್ತ ದಿನದೈ ತಗದ ದಿನದೈ ಧಿಮಿತ ದಿನದೈ ತಗದ ದಿನದೈ 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 ತೈ ತಗದ ದಿನದೈ ಕಿಡದಗದೈ ದೀಪ್ತ ದಿನದೈ ಕಿಡದಗದೈ ತೋಂತ ದಿನದೈ ದೀಪ್ತ ದಿನದೈ ತಗದ ದಿನದೈ ಧಿಮಿತ ದಿನದೈ ತಗದ ದಿನದೈ 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 ತೈ ತಗದ ದಿನದೈ ಕಿಡದಗದೈ ಧೀಮ್ತ ದಿನದೈ ತೋಂತ ದಿನದೈ ಧೀಮ್ತ ದಿನದೈ ತಗದ ದಿನದೈ 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 ತೈ ಝಣುತ ಝಣುದೈ ಝಣುತ ದಿನದೈ ಝಣುತ ತಗದೈ ಝಣುತ ಧಿಮಿದೈ ಝಣುತ ಝಣುತೈ ಝಣುದೈ ಝಣುದೈ ಧೀಮ್ತನ ತನ ತೋಂತನ ಧೀಮ್ತನ ತನ ತೋಂತನ ಧೀಮ್ತನ ದಿರಿನಾಂ ತೋಂತನ ದಿರಿನಾಂ 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 ತೈ ತಗದ ದಿನದೈ ಧಿಮಿತ ದಿನದೈ ತೋಂತ ದಿನದೈ ಧೀಮ್ತ ದಿನದೈ ತಗದ ದಿನದೈ 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 ತತ್ತೋಂಗದಿಕು ತಗದೈ ತಾದರಿ ಗಿಡ ಗಿಡದಗ ತತ್ತೋ ಧಿಮಿತ ದಿನದೈ ಧೀದರಿ ಗಿಡ ಗಿಡದಗ ತತ್ತೋಂಗದಿಕು ತಗದೈ ತಾದರಿ ಗಿಡ ಗಿಡದಗ ತತ್ತೋ ಧಿಮಿತ ದಿನದೈ ಧೀದರಿ ಗಿಡ ಗಿಡದಗ ತೈ ತಗದ ದಿನದೈ ಧಿಮಿತ ದಿನದೈ ತೋಂತ ದಿನದೈ ಧೀಮ್ತ ದಿನದೈ ತಗದ ದಿನದೈ 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 ದೇವ ಚಿನ್ಮಯಾತ್ಮಕ ಸರ್ವೋತ್ತಮ ನೀನು ದೇವೋನ್ಮಯಾತ್ಮಕ ಸರ್ವೋತ್ತಮ ನೀನು ತೊಂದನ ದಿನ್ನದೈ ನಿಂದನ ದಿನ್ನದೈ ತೊಂದನ ದಿನ್ನದ ತೊಂದಿನ ದಿನ್ನದೈ ದಿಂದನ ದಿನ್ನದೈ ತೊಂದನ ದಿನ್ನದೈ ದಿಂದನ ದಿನ್ನದ ತೊಂದನ ದಿನ್ನದೈ ತದೈ ದಿನ್ನದೈ ತದೈ ದಿನ್ನದೈ ತದೈ ದಿನ್ನದೈ ತೈ ದಿನದ ದಿನದೈ ದಿನದ ದಿನದೈ ದಿನದ ದಿನದೈ ರತ್ತ ಗಿರಿಜಶ್ರೀ ಮಹಾಲಕ್ಷ್ಮೀ ನಿನ್ನ ಶರಣವನ್ನು ನಂಬಿದೆನು ಪಾಲಿಸಲೇ ಶ್ರೀ
ಶಂಕರ ನಾರಾಯಣ ದೇವ ಜಾತಿ ಗಿಡದಗ ದಾಮ್ ದಾಮ್ ದಾಂತಿದ್ದ ದಿನ ದಾಮ್ ದಾಮ್ ದಾತೆ ಗಿಡದಗ ದಾಮ್ ದಾಮ್ ದಾತಿದ್ದ ದಿನ ದಾಮ್ ದಾಮ್ ದಾತೆ ಗಿಡದಗ ದಾಮ್ ದಾಮ್ ದಾತಿದ್ದ ದಿನ ದಾಮ್ ದಾಮ್ ದಾತೆ ಗಿಡದಗ ದಾಮ್ ದಾಮ್ ದಾತೆ ಗಿಡದಗ ದಾಮ್ ದಾಮ್ ದಾತೆ ಗಿಡದಗ ದಾಮ್ ದಾಮ್ ದಾತೆ ತೈ ತೋಂಗ ತೋತ ದಿನ ತೈ ಚಲ್ಮಾತಿ ಜಾಗ ವಂದಿತ ನೀಕಾರತಿ ಗಜ ಮುಖನವಾಗಿ ಗಣಪಗ ಕರದುಡು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪುರವಗೆ ಉರಗಭೂಷಣನ ಸುಕುಮಾರ ಗಜಾಮನನ ಚರಣ ಕಮಲ ಕಾರತಿ ಎಂಜಿರ ಆರತಿ ಬೆಳಗಿರ ಗಜಮುಖನವಗೆ ಗಣಪಗೆ
ನೆನೆಯುವ ಜನರೆಲ್ಲ ಗುಣಯುತನ ಘನಮೂರ್ತಿ ಮದಮೂರ ಗಣನಾಥನ ದೇವರ ದೇವ ಕೃಪಾ ಕರಳ ದೇವರ ದೇವ ಕೃಪಾಕರ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಪಾವದ ವಿಷಯಕ್ಕೆ ಶಿವಗಲ ಕೋವಿದ ಗಿರಿಯ ಬರಸದನ ಚಂದ್ರಗೆ ಶಾಪವನಿದವನ ಚಂದ್ರಗೆ ಶಾಪವನಿದ್ದವನ ಚಂದ್ರಗೆ ಶಾಪವನಿದ್ದವನ ಅಂದ ಚಂದಾದಿಂದುವ ಗಜಮುಖನ ಅಂದ ಚಂದಾದಿಂದುವ ಗಜಮುಖನ ಚಂದನ ಕುಂಕುಮಲೇಪಿತನ ಇಂದ್ರಾಧಿಪಗುತರ ಪೊರೆವನ ಇಂದ್ರಾಧಿಪಗುತರ ಪೊರೆವನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನಿವ ಭವಹರನ ಪರಮ ದುರಿತ ಭಯಂಕರನ ವರಮದೂರ ವಿಘ್ನೇಶ್ವರನ ವರಮದೂರ ವಿಘ್ನೇಶ್ವರನ ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದವೂರ ಗಣನಾಥನ ಘನಮೂರ್ತಿ ಮದವೂರ ಗಣನಾಥನ ತೊಂದನ ದಿನ್ನದಿ ದಿಂದನ ದಿನ್ನದಿ ತೊಂದನ ದಿನ್ನದನ ದಿಂದನ ದಿನ್ನದಿ ದಿಂದನ ದಿನ್ನದಿ ತೊಂದನ ದಿನ್ನದಿ ದಿಂದನ ದಿನ್ನದನ ತೊಂದನ ದಿನ್ನದಿ
ದಿನ ತದೈ ದಿನ ತದೈ ದಿನ ತೈ ದಿನದ ದಿನ ತೈ ದಿನದ ದಿನ ತೈ ದಿನದ ದಿನ ತೈ ದತ್ತ ಗಜಮುಖನ ನಿನ್ನ ಪಾದವಾಲಿನಿವೆ ಗಜಮುಖನ ನಿನ್ನ ಪಾದವನಿವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವನಿವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಮೂಷಿಕ ವಾಹನ ಮೋದಕ ಪಾಶಾಂಕುಶಧರ ಕಮಲ ಪ್ರಶಸ್ತ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖನ ನಿನ್ನ ಪಾದವನಿವೆ ಬುದ್ಧಿ ಪ್ರದಾಯಕ ಪುಸ್ತಕಧಾರಿ ಬುದ್ಧಿ ಪ್ರದಾಯಕ ಪುಸ್ತಕ ಧಾರಿ ಸಿದ್ಧಿ ವಿನಾಯಕ ಪಾದ ನಮಸ್ತೆ ಬುದ್ಧಿ ಪ್ರದಾಯಕ ಪುಸ್ತಕ ಧಾರಿ ಸಿದ್ಧಿ ವಿನಾಯಕ ಪಾದ ನಮಸ್ತೆ ಗಜಮುಖನ ನಿನ್ನ ಪಾದವನಿವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ತೈ ದಿನ ತೈ ದಿನ ತೈ ದಿನ ತೈ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ ತಗ ದಿನ ತೈ ದಿನ ತೈ ದಿನ ದಿನ ತೈ ದಿನ ದಿನ ತೈ ತೈ ಪಾಲಿಸು ಗಜಪತನ ಸುಕುಮಾರ
ಸುಗುಣ ವಿಶಾಲ ದಯಾ ಸದನ ಪಾಲಿಸುಗ ಜಗದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯನ ಪಾಲನೆನಿಸಿ ಬಾಲಗಿರಿ ಜಯನ ಪಾಲನೆನಿಸಿ ತ್ರಿಪುಜಾಲ ಬದವರಿದ ಶೀಲ ದಯಾನಿದೆ ದರೆಯರು ರಂಜಿಸುವ ಮದಮುರ ಪುರದೊಳೆ ನೆಲೆತಿರುವ ದರೆಯೊಳು ರಂಜಿಸುವ ಮದಮುರ ಪುರದೊಳೆ ನೆಲೆತಿರುವ ಕರುಣಾದಿ ನಿಜ ಕಿಂಕರಾರಿ ಕೊನಿತು ಕರುಣಾದಿ ನಿಜ ಕಿಂಕರಾರಿ ಕೊನಿತು ಮನದಿರಬದು ಮಾಡಿರುವ ವಿನಾಯಕ ಪಾಲಿಸುಗ ಜಗದನ ಸುಗುಣ ವಿಶಾಲ ದಯಾ ಸದನ ತೊಂದರದಿಲ್ಲೋದೈ ಹಿತರದಿಲ್ಲೋದೈ ತೊಂದರದಿಲ್ಲೋದೈ ದಿನ್ನತಗದಿಲ್ಲೋದೈ ಒಂದೇ ದೇವರ ದೇವ Tunga ಚಿಕ್ಕ ಪ್ರಾಯದ ಬಾಲೆ ಚದುರೆ ನಂಗವ ಚಿಕ್ಕ ಪ್ರಾಯದ ಬಾಲೆ ಚದುರು ನಂಗವ ಬುರಿಯುವುದೇ
ಮಾಧವ ಮುಗಿ ಬರಲೇನು ಮಾರವ ಮದದಾನೆ ಉರಿವುದೇನೆ ವಾರಿ ಜಗದಿ ವಾರಿ ಜದಲೋಚನೆ ಉರಿವುದೇನೆ ಉರಿವುದೇನೆ ವಾರಿ ಜಗದಿ ವಾರಿ ಜದಲೋಚನೆ ಉರಿವುದೇನೆ ಬಂಗಾರದ ಗಂಟಿಗೈ ಬಳೆ ಸರಪಣಿಗಳ ಬುರುಬುದೇನೆ ಬಂಗಾರದ ಗಂಟಿಗೈ ಬಳೆ ಸರಪಣಿಗಳ ಬುರುಬುದೇನೆ ಚಿಕ್ಕ ಪ್ರಾಯದ ಬಾಲೆ ಚತುರಿ ನಂಗಬಾ ಉರಿಯಲಿ ಉರಿಯುವುದೇನೆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನನಾಥದಿರಿ ನಾಮ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂತ ಪುರುಷನೊಲ್ಲದೆ ಕಾಂತೆ ಕಾಮನದಿರಿ ನಾಮ ಹರೇ ಮಹಿಯುಳಗಿಂತ ಪುರುಷನೊಲ್ಲದೆ ಕಾಂತೆ ಭೀಮ ಬಲನು ಸಾಮರ್ಥನು ಇವದ ಭೀಮ ಬಲನು ಸಾಮರ್ಥನು ಇವ ಪ್ರೇಮದಿ ಕರೆದ ಕಾಮಿತ ಬೀವನ ಪ್ರೇಮದಿ ಕರೆದ ಕಾಮಿತ ಬೀವನ ಪ್ರೇಮದಿ ಕರೆದರೆ ಕಾಮಿತ ಬೀವನ ತಕತ ದಿನದೆ ಕಿರಣದೆ ಧಿಮಿತ ದಿನದೆ ಕಿರಣದೆ ತೋತ ದಿನದೆ ಜಯಂತ ದಿನದೆ ತಕತ ದಿನದೆ ಧಿಮಿತ ದಿನದೆ 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 ತಗದ ತಿನ್ನದೆ ಕಿಡದಗದೆ ಭೂಮಿ ತಿನ್ನದೆ ಕಿಡದಗದೆ ತಾಂತ ತಿನ್ನದೆ ತಗದ ತಿನ್ನದೆ ಭೂಮಿ ತಿನ್ನದೆ ತಿನ್ನದೆ ತಗದ ತಿನ್ನದೆ ಕಿಡದಗದೆ ಭೂಮಿ ತಿನ್ನದೆ ಕಿಡದಗದೆ ತಾಂತ ತಿನ್ನದೆ ತಗದ ತಿನ್ನದೆ ಭೂಮಿ ತಿನ್ನದೆ ತಿನ್ನದೆ
ಕಿಡದಗಡೆ ತಿಮಿತ ತಿನ್ನತೆ ಕಿಡದಗಡೆ ತೋಂತ ತಿನ್ನತೆ ತಕತ ತಿನ್ನತೆ ತಿಮಿತ ತಿನ್ನತೆ 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 ಚಣುತ ಚಣುತೆ ಚಣುತ ಚಣುತೆ ಚಣುತ ಚಣುತೆ 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 ಥೀಂ ತನ ತನ ತೋಂ ತನ ಥೀಂ ತನ ತನ ತೋಂ ತನ ಥೀಂ ತನ ಧಿರಿನ ತೋಂ ತನ ಧಿರಿನ ಥೀಂ ತನ ಧಿರಿನ ತೋಂ ತನ ಧಿರಿನ 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 ತೈ ತಗದ ತಿನ್ನತೆ ಕಿಡದಗಡೆ ಹಿಮಿತ ತಿನ್ನತೆ ಕಿಡದಗಡೆ ತಾಂತ ತಿನ್ನತೆ ತಗದ ತಿನ್ನತೆ ಹಿಮಿತ ತಿನ್ನತೆ 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 ತತ್ತೋಂಗ ತಿಕ್ಕುತ್ತಗತೆ ತತ್ತರಗಿಡಗಿಡದಗ ತತ್ತೋಂಗ ತಿಕ್ಕುತ್ತಗತೆ ತತ್ತರಗಿಡಗಿಡದಗ ತತ್ತೋಂಗ ತಿಕ್ಕುತ್ತಗತೆ ತತ್ತರಗಿಡಗಿಡದಗ ತತ್ತೋಂಗ ತಿಕ್ಕುತ್ತಗತೆ ತೈ ತಗತ ತಿನ್ನತೆ ಕಿಡದಗತೆ ತಿಮಿತ ತಿನ್ನತೆ ಕಿಡದಗತೆ ತೋಂತ ತಿನ್ನತೆ ತಗತ ತಿನ್ನತೆ ತಿಮಿತ ತಿನ್ನತೆ 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 ಸಿದ್ಧಾಂ ಗಿಡಗಿಡದ ನರಗಿಡಗಿಡದ ಸಿದ್ಧಾಂ ಗಿಡಗಿಡದ ನರಗಿಡಗಿಡದ ಸಿದ್ಧಾಂ ಗಿಡಗಿಡದ ತರಗಿಡಗಿಡದ 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 ಗಿಡದಗದ ಗಿಡದಗದ ಗಿಡದಗತೆ ತಗತ ತಿನ್ನತೆ ಗಿಡದಗತೆ ತೋಂತ ತಿನ್ನತೆ ಕಿಡದಗತೆ ತಿಮಿತ ತಿನ್ನತೆ ತೋಂತ ತಿನ್ನತೆ ತಗತ ತಿನ್ನತೆ 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 ತಿಂಗಿಡ ಗಿಡದಾಗ ದರಗಿಡ ಗಿಡದಾಗ ತಿಂಗಿಡ ಗಿಡದಾಗ ದರಗಿಡ ಗಿಡದಾಗ ತಿಂಗಿಡ ಗಿಡದಾಗ ದರಗಿಡ ಗಿಡದಾಗ ಸಿದ್ಧಾಂ 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 ತಗತ ತಿನ್ನತೆ ಕಿಡದಗಡೆ ಹಿಮಿತ ತಿನ್ನತೆ ಕಿಡದಗಡೆ ತೋಂತ ತಿನ್ನತೆ ತಗತ ತಿನ್ನತೆ ಹಿಮಿತ ತಿನ್ನತೆ ತಿನ್ನತ ತಿನ್ನತೆ ತಿನ್ನತ ತಿನ್ನತೆ ತಿನ್ನತ ತಿನ್ನತೆ ತಾರನಾಂತ ತಿರಿನಾಮ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ಸರ್ವಮಂಗಲ ಮಂಗಲ ಶ್ರೀ ಸರ್ವಂಬಿಗೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ಇಟ್ಟುಕೊಟ್ಟಿರತಕ್ಕಂತ ಸಿರಿಮುಡಿಗ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಗಜಾನನ ಭೂತಗಣಾದಿ ಸೋತಂಗ ಮಿಥುಜಂಬ ಫಲಸಾರ ರಕ್ಷಿತ ಉಮಾಸ್ತಂ ಶೋಕ ವಿನಾಶಕಾರಣ ಸಿರಿಮುಡಿ ಗಂಧ ಪ್ರಸಾದ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತ ಸಿರಿಮುಡಿ ಗಂಧ ಪ್ರಸಾದ ಕಾರುಣ ಸಾಗರೇ ನೀನೇ ಕೊಲ್ಲೂರ ವಾಸಿ ಅಮ್ಮ ಕರುಣಾ ಸಾಗರೇ
ವಾಸೆ ನಿರತ ನಂಬಿದೆ ನಿನ್ನ ವರದೆ ಕಾಂಬಿಗೆ ನಿರತ ನಂಬಿದೆ ನಿನ್ನ ವರದೆ ಮೂಕಾಂಬಿಗೆ ಕರ ಪಿಡಿದೆನ್ನನು ನಿರತವು ಸಾಲಹೋ ಕರ ಪಿಡಿದೆನ್ನನು ನಿರತವು ಸಾಲಹೋ ಕರುಣಾ ಭರಣೆ ಶರಣು ಧರಣೆ ಕರುಣಾ ಭರಣೆ ಶರಣು ಧರಣೆ ನಂಬಿದ ಭಜಕರ ಬೆಂಬಿಡದೆ ಪೊರೆ ಅಂಬುಜಾಸೆ ಜಗದಂಬೆ ಮೂಕಾಂಬಿಕೆ ಅಂಬುಜಾಸೆ ಜಗದಂಬೆ ಮೂಕಾಂಬಿಕೆ ಅಂಬುಜಾಸೆ ಜಗದಂಬೆ ಮೂಕಾಂಬಿಕೆ ಅಂಬುಜಾಸೆ ಜಗದಂಬೆ ಮೂಕಾಂಬಿಕೆ ಕರುಣಾ ಸಾಗರೆ ನೀನೇ ಕೊಲ್ಲೂರವಾಸೆ ನಿರತ ನಂಬಿದೆ ನಿನ್ನ ವರದೆ ಮೂಕಾಂಬಿಕೆ ನಿರತ ನಂಬಿದೆ ನಿನ್ನ ವರದೆ ಮೂಕಾಂಬಿಕೆ ತೋಂ ತೋಂ ತಂ ತನ ದಿನ ದೈ ಭೀಂ ಭೀಂ ದಿಂ ತನ ದಿನ ದಿನ ನಿಮ್ದ ಗಿಡದ ನಿಮ್ದ ಗಿಡದ ನಿಮ್ದ ಗಿಡ ದಿನ ದಿನ ದೈ ದತ್ತ ಗಿಡದ ನಿಮ್ದ ಗಿಡದ ನಿಮ್ದ ಗಿಡ ದಿನ ದಿನ ದೈ ತೋಂ ತನ ದಿನ ದೈ ದಿಂ ತನ ದಿನ ದೈ ತದೈ ದಿನ ದೈ ತದೈ ದಿನ ದೈ ದೈ ದಿನ ದಾ ದಿನ ದೈ ದಿನ ದಾ ದಿನ ದೈ ದಿನ ದಾ ದಿನ ದೈ ದತ್ತ ಕುಮಾರ್ ಶೆಟ್ಟಿ ಸನತ್ ಕುಮಾರ್ ಶೆಟ್ಟಿ ಭರ್ತಿಗಾರರು ಕುಶಾಲಗಾರರು ಮೋಜುಗಾರರು ಪ್ರೀತಿ ಕೊಟ್ಟಂತಹ ಪಟ್ಟೇಶ ವಿದ್ವಾಂಸರಿಗೆ ಪ್ರೀತಿಪೂರ್ವಕ ಕೊಟ್ಟಂತಹ ಪಟ್ಟೇಶ ಕೊರತ್ತೂರು ಮತ್ತು ಶ್ರೀಮಂತ ಸನತ್ ಕುಮಾರ್ ನಿನ್ನ ನಂಬಿದ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಶಾರದೆ ಆ ಆ ಅಮ್ಮ ನಿನ್ನ ನಂಬಿದ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಶಾರದೆ ಚೆನ್ನಾಗಿ ವಿದ್ಯೆಯ ಕಲಿಸು ಮರೆಯದಂತೆ ಚೆನ್ನಾಗಿ ವಿದ್ಯೆಯ ಕಲಿಸು ಮರೆಯದಂತೆ ಎಲ್ಲರ ಕಮಲಲ್ಲಿ ನೆಲೆಸಿರು ಬನ್ನು ದಿನ ಅಮ್ಮ ನಿನ್ನ ನಂಬಿದ ಶಾರದೆ
ಭಕ್ತಗೆ ಮತಿಯನ್ನು ಪಾಲಿಸಬಾರದು ಶಾರದೆ ಅಮ್ಮ ಶಾಸ್ತ್ರ ಪುರಾಣದ ಅರ್ಥಾನುಭವ ತೋರಿಸಿಗಳು ಸರ್ವದ ನೀರು ನದಿಗಳು ಹರಿವಂತೆ ಚತುರ್ವೇದ ಸಾರವನರುಗಿನ ಜೀವೆಯೋಳ್ ನೆಲಸಿರು ನೀರು ನದಿಯೊಳು ಹರಿವಂತೆ ಚತುರ್ವೇದ ಸಾರವನರುಗಿನ ಜೀವಿಯೋಳ್ ನೆಲಸಿರು ಸಾಧು ಸನ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನ ನೀಡು ಯಾವಾಗಲೂ ಮಾಧುರ್ಯ ವಚನ ನೀಡು ಸಾಧು ಸನ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನ ನೀಡು ವಾದ ತರ್ಕದೊಳು ಸೋಲದ ವರದಯ ಮಾಡು ಆದಿ ಶೃಂಗೇರಿ ಶ್ರೀ ಶಾರದೆ ಕೃಪೆ ಮಾಡು ವಾದ ತರ್ಕದೊಳು ಸೋಲದ ವರದಯ ಮಾಡು ಆದಿ ಶೃಂಗೇರಿ ಶ್ರೀ ಶಾರದೆ ಕೃಪೆ ಮಾಡು ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ತೊಂತನ ದಿನ್ನತೆ ದಿನ್ನತೆ ದಿನ್ನದ ದಿಂತನ ದಿನ್ನತೆ ದಿನ್ನತೆ ದಿನ್ನದ ದಿತ್ತಗಿಡ ಗಿಡ ಗಿಡದಯ್ಯತ ತತ್ತಗಿಡ ಗಿಡದಯ್ಯತ ತತ್ತಗಿಡದ ಗಿಡದಯ್ಯತ ದಿತ್ತಗಿಡದ ಗಿಡದಯ್ಯತ ದಿಂದನ ದೆಯ್ಯದ ತೊಂತನ ದೆಯ್ಯದ ತೊಂತನ ದೆಯ್ಯದ ದಿಂದನ ದೆಯ್ಯದ ತದೈದಯದ ಸಿದೈದಯದ ತದೈದಯದ ತದೈದಿನದ ದಿನದ ತೋಂಗ ತೋಂಗು ತಗದ ದಿನದ ಹೋಗಿ ಹೋಗದೆ ನಗೆ ಆದಿ ಕೇಶವರಂಗ ಬಾರು ಮನೆಗೆ ಕಣ್ಣ ಮುಚ್ಚಲು ನಿದ್ರೆ
ವಿಘ್ನಕ್ಕೆ ಮೋತವಾಯು ದಿನಮೈಸದ ತೇಜು ದತ್ತಪತಿ ತ್ರಿನಾಥ ಭಮಧನುಜ ವಿನಾಶು ಬೋಧನಚು ಕಮಲಧನು ವೇದವೇದಂ ನಮಾಮಿ हरिहर प्रतुहार हमारा पूजी तूरे हमारा पूजी तोरे हमारा पूजी तूरे वामन रूप वरये कदंता गोविंद बलवर नायक गणनाथ हरिहर प्रतुहार हमारा पूजी तूरे हमारा पूजी तूरे हमारा पूजी तूरे परिभाषी राम
ಮಾತಾಡವರ ಕಿರಣ ಮಾರ್ತಾಂಡವನ ಕಿರಣ ವಿಭೂಷಣ ಶ್ರೀರಾಮ ರಘುವೀರನ ಜೀವನೇಂದ್ರ ಜಯ ಜಯತು ಜಯತು ಯತು ಅಂಬಾಜಿದ ಶುಭ ಕೇರಳ ಅಂಬಾಜಿದ ಶುಭ ಜಯ 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 ತುಂಬುರುಡರಗ ಬಂದಿರೆ ಅಂಬಿಕೆ ಜಗದಂಬಿಕೆ ಮೂಕಾಂಬಿಕೆ ಕಾಳಿಕಾಂಬಿಕೆ ಜಯ 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 ತು ನಗುತ್ತಿರ ಕಡುಮುಳ್ಳಿ ರಾಜಗೆ ಬೆಳೆ ಶಾಪವನಿತ ಮುಗಿಸುತ್ತ ಬನ್ನಿರೆ ಉತ್ತಮವಾದ ಮಲವೂರ ಒಡೆಯ ವಿಘ್ನೇಶ ಜಯ 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 ತು
ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸುಸಿ ಅಂಬುನಿಧಿಯ ಆತ್ಮನಿಗೆ ಕೈ ಮುಗಿದು ಅಂಬುಜಾಸನವಾಣಿಯರೇ ಪಾದಾಂಬುಜಗೆ ಬೊಡಮಡುಗವಣಿದನಿ ಕಥಾಮೃತವ
ಇರುವಂತಹ ಸ್ಥಳ ತುರಗದ ಬೆಂಗಾವಲಿಗೆ ಬಂದವ ಯಾರು ಅಂತ ಕೇಳಿದ್ದು. ಅರ್ಜುನ ದೇವನೆಂದು ಬಲ್ಲೆವು. ನಾನೇ ಸರಿ. ಬಂದಂತಹ ವಿಚಾರ ಅನೇಕವಿದೆ. ಯಾವುದಕ್ಕೊಮ್ಮೆ ಕುದುರೆ ದೂತ ಬರಲಿ. ಲಕ್ಷ್ಮಿ ಇಲ್ಲಿ ನಿಲ್ಲು, ನಮ್ಮನ್ನು ರಾಯರು ಕಟ್ಟಿದ್ದಾರೆ, ಮಾತಾಡಿ ಬರ್ತೇನೆ. ಏನು ನಮ ಶುಭವಾಗಲಿ. ಮತ್ತೊಮ್ಮೆ ಎಂತದ್ದ ನಮಸ್ಕಾರ. ಯಾಕೆ ನಮಸ್ಕಾರ? ನೀವು ಕಂಡವಾಗ ನನಗೆ ನಮಸ್ಕಾರ ಮಾಡುದು ಶಿಷ್ಟಾಚಾರಕ್ಕೆ ಒಮ್ಮೆ ಕೊಟ್ಟರೆ ಸಾಕಾಗ್ತದೆ. ಗೌರವ ಅಡಿಗಡಿಗೂ ಕೊಡಬೇಡ, ಅರ್ಥ ಬೇರೆ ಆಗ್ತದೆ. ಹೌದೇನೋ? ಕರೆದದ್ದು ನಾನು ಅಲ್ಲಿದ್ದೆ, ಹಿಂದೆ ಇದ್ದೆ. ಹಿಂದೆ? ಯಾರ ಹಿಂದೆ? ಅಲ್ಲ, ಹಿಂದೆ ಇದ್ದೆ, ತುಂಬಾ ಹಿಂದೆ ಇದ್ದೆ. ನೀವು ಕರೆಯುವಾಗ ಮುಂದೆ ಬಂದೆ. ಎಂತದ್ದು ಮುಂದೆ ಬಂದದ್ದು? ಅಲ್ಲ, ಕುದುರೆಯನ್ನು ಕರೆದು ನನ್ನ ಮುಂದೆ ಬಂದೆ. ಈಗ ಕರೆದದ್ದು ನಾನು ಅಂತ ಗೊತ್ತಾಯ್ತು. ವಿಷಯ ಅರ್ಥ ಆಯ್ತು? ಇಲ್ಲ. ನೀನು ಯಾರು? ಜನ? ನಾನು ನಿಮ್ಮ ಜನ. ನನ್ನದ್ದು ಹೌದಪ್ಪ. ಆದ್ರೆ ನಿನಗೆ ಉದ್ಯೋಗ ಇಲ್ಲ. ಕುದುರೆಯನ್ನು ನೋಡಿಕೊಳ್ಳುವ. ಕುದುರೆ ದೂತ. ಕುದುರೆಯ ಲಾಲನೆ ಪಾಲನೆ. ಪಾಲನೆ ಮಾಡುವುದು. ಹೌದೇನು? ಈಗ ಕುದುರೆಯನ್ನು ಹೇಗೆ, ಯಾವ ರೀತಿಯಲ್ಲಿ ನೋಡಿಕೊಂಡಿದ್ದೀನಿ ಎನ್ನುವುದು ಬೇಕಲ್ಲ. ಕುದುರೆಯನ್ನು ನೋಡ್ತೇನೆ ರಾಯರೇ. ಹೇಗೆ? ನಾನು ಕುದುರೆಯನ್ನು ನೋಡುವುದು, ಕುದುರೆ ನನ್ನನ್ನು ನೋಡುವುದು. ಆಮೇಲೆ ನಾನು ಕುದುರೆಯನ್ನು ನೋಡುವುದು, ಕುದುರೆ ನನ್ನ ಎಂತದ್ದ ನೋಡ್ತಾ ಇದ್ದೇವೆ. ಹಾಗೆ ನೋಡಬೇಕು ಅಂತ ಹೇಳಿದ್ದನ? ಮತ್ತೆ ಹಾಗಲ್ಲ, ಅದರ ಪೋಷಣೆಯನ್ನು ಹೇಗೆ ಮಾಡ್ತಾ ಇದ್ದೆ. ಸಾಮಾನ್ಯ ಕುದುರೆ ಎಲ್ಲ ಅಶ್ವಮೇಧದ ಕುದುರೆ. ಹಾಗಾಗಿ ಬರುವಾಗ ಹೇಳಿದ್ದೇನೆ, ಸಮಯಕ್ಕೆ ಸರಿಯಾಗಿ ಅದಕ್ಕೆ ಊಟೋಪಚಾರ, ಆಮೇಲೆ ಶುದ್ಧವಾದಂತಹ ಜಲದಲ್ಲಿ ಸ್ನಾನವನ್ನು ಮಾಡಿಸುವುದು ಶುಚಿತ್ವಕ್ಕೆ ಬಹಳ ಮುಖ್ಯ. ಹೇಳಿದ್ದು ನಾನೇ. ಹೇಗೆ ಮಾಡಿಸಿದ್ಯಾ? ನೀವು ಬರುವಾಗಲೇ ಹೇಳಿದ್ದು ಏನು? ನಮ್ಮದು ತಿರುಗಾಟದ ಕುದುರೆ ಹೋಗುವಾಗ ಬಹಳಷ್ಟು ಶುದ್ಧತೆಯಿಂದ ಇರಬೇಕಂತ. ಹೌದು. ನಿಮ್ಮ ಮಾತನ್ನೇ ವಹಿಸಿಕೊಂಡು ಉದ್ಯೋಗದಲ್ಲಿ ತೊಡಗಿದ್ದೀರಾ. ಹೌದಾ? ಏನು ಮಾಡಿ? ಕುದುರೆಯ ಶುದ್ಧವಾಗಿರ್ಬೇಕಿದ್ರೆ ಅದನ್ನು ಸ್ನಾನ ಮಾಡಿಸುವಿ. ಹೇಗೆ? ತಣ್ಣೀರಲ್ಲಿ ಸರಿ ಸ್ನಾನ ಮಾಡಿಸು. ಆಮೇಲೆ ಪನ್ನೀರನ್ನು ಕೂಸುದು ಸ್ವಲ್ಪ. ನಿನಗೇನು ಬೇರೆ ಕೆಲಸ ಇಲ್ಲ? ಅಲ್ಲ, ನಾನು ಕೊಡುವುದನ್ನು ಕಡಿಮೆ ಕೊಡ್ತೇನೆ ಅಂತ ಹೇಳಿದ್ದೆ. ಇಲ್ಲ. ಮತ್ತೆಂತದ್ದು? ಏನು ಪನ್ನೀರಿಗೆ ಕೊರತೆ ಉಂಟಾ? ಇಲ್ಲ. ಪನ್ನೀರಲ್ಲಿ ಸ್ನಾನ ಮಾಡಿಸಬೇಕು ಅಂತ ಹೇಳಿದ್ದೆ. ಹೌದಾ? ಪನ್ನೀರಲ್ಲಿ ಸ್ನಾನ ಮಾಡಿಸಿದ್ರೆ ಸುಮ್ಮನೆ ವೆಚ್ಚ ಖರ್ಚು ಮಾಡುದಲ್ವ? ಅದಕ್ಕೆ ಆರೋಗ್ಯ ಹಾಳಾಗ್ತದೆ. ಅದಕ್ಕೆ ಸ್ವಲ್ಪ ಉಳಿತಾಯ ಮಾಡುವ ಅಂತ. ಉಳಿತಾಯದ ಬಗ್ಗೆ ನೀನು ಯೋಚನೆ ಮಾಡಬೇಡ, ಅವ ಯೋಚನೆ ಮಾಡ್ತಾನೆ.
ನಮ್ಮಲ್ಲಿ ಬೇಕಾದಷ್ಟು ಉಂಟು. ಹಾ, ಹಾಗಾಗಿ ಪನ್ನೀರಿನ ಸ್ನಾನವನ್ನು ಮಾಡಿಸಿ. ಇನ್ನು ತಣ್ಣೀರಲ್ಲ ಪನ್ನೀರು. ಈಗ ಶುದ್ಧಾಚಾರಕ್ಕೆ ಆಯ್ತು. ಶುದ್ಧಾಚಾರ. ಆಮೇಲೆ ಆಮೇಲೆ ಉದರ ಪೋಷಣೆ ಉದರ ಪೋಷಣೆ. ಏನು ಹೇಳಿದ್ದೇನೆ? ಹಸಿವು. ಹೌದಾ? ರಾಯರೇ, ಸ್ವಲ್ಪ ಸ್ವಲ್ಪ ಅಲ್ಲ, ಹೊತ್ತೊತ್ತಿಗೆ ಹಾ. ಮೂರು ಸೇರು ಹಾ. ಹುರುಳಿ ಹುರುಳಿಯನ್ನು ಹಾ. ಬೇಯಿಸಿ 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 ಎಂತದ ಬೇಯಿಸಿ ಅದಷ್ಟು ಬೇಯಬೇಕು. ಒಮ್ಮೆ ಸಾಕಾಗ್ತದೆ ಅದು ಬೇಯಿಸಿ. ಬೇಯಿಸುವುದು ಮಾತ್ರ ಸರಿಯಾಗಿ ಬೇಯಿಸಬೇಕು. ಉಳಿದವರು ಬೇಯಿಸಿದಾಗಲ್ಲ. ಅದನ್ನು ಸರಿ ಬೇಯಿಸಿ ಅಂದ್ರೆ ಅಷ್ಟು ಬೇಯಿಸಿ ಬೇಯಿಸಿ ಆ ಹುರುಳಿಯ ಹಾ. ಸಾರವನ್ನು ಕುದುರೆಗೆ ಕೊಡು. ಆಮೇಲೆ ಹುರುಳಿಯನ್ನು ನಾನು ತಿನ್ನುವುದು. ನಿನ್ನ ಕಪಾಲಕ್ಕೆ ಕೊಟ್ಟೇನು ಗೊತ್ತಾಯ್ತು? ಯಾಕೆ? ಎಂತದ್ದ ಹುರುಳಿಯ ಸಾರವನ್ನು ಅದಕ್ಕೆ ಕೊಡುವುದು. ಹಾ, ಹುರುಳಿಯನ್ನು ಯಾರು ಕೊಡುವುದು? ಯಾರಿಗೆ? ನನಗೆ ಅದು ಯಾಕೆ? ಸಾರದಲ್ಲಿ ಸತ್ವ ಉಂಟು ಅಂತ ನನ್ನ ಅಜ್ಜಿ ಹೇಳಿದ್ದಾರೆ ನನಗೆ. ಹೌದೇನೋ? ಹಾ. ಅಜ್ಜಿ ಹೇಳಿದ ಕತೆ ಹಾ. ಎಲ್ಲದಕ್ಕೂ ಆಗ್ತದ? ಏನಾಗೋದು ಎಂದದ್ದು? ನಿಮಗೆ ಗೊತ್ತಿಲ್ಲ ರೇ. ಹಾ. ಓ, ಸಾರದಲ್ಲಿ ಸತ್ವ ಉಂಟು ಅಂತ ಹೇಳಿ ನನಗೆ ಉದಾಹರಣೆ ಅಜ್ಜಿಯೇ ತೋರಿಸಿದ್ದಾರೆ. ಯಾವಾಗ? ಎಲ್ಲಿ? ನಮ್ಮ ಅಜ್ಜಿಗೆ ಒಂದು ದಿವಸ ಜ್ವರ ಬಂದದ್ದಲ್ಲ. ಜ್ವರ? ಹಾ. ಹಾ. ಜ್ವರ ಬಂದ ಕೂಡಲೇ ಹೇಳಿದ್ರು ಹಾ. ನೀನು ಗುಡ್ಡೆಗೆ ಹೋಗು ಮಗ ಅಂತ. ಅದು ಯಾಕೆ? ಬೇರು ತರಲಿಕ್ಕೆ, ಔಷಧದ ಬೇರು ತರಲಿಕ್ಕೆ. ಹಾ. ಔಷಧದ ಬೇರನ್ನೆಲ್ಲ ಹೇಳಿದಂತಹ ಬೇರನ್ನೆಲ್ಲ ತಂದು ಕೊಟ್ಟೆ. ಹಾ. ಅದನ್ನು ಕುದಿಸಿದ್ರು ಅಜ್ಜಿ. ಕುದಿಸಿ 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 ಹಾ. ಕುದಿಸಿ 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 ಹಾ. ಕುದಿಸಿ ಅದು ಒಮ್ಮೆಲೆ ಅಲ್ವೇನು ಕುದಿಸಿ? ಅಷ್ಟು ಕುದಿಬೇಕು. ಹಾ. ಕುದಿದಾದ ಮೇಲೆ ಒಂದಿಷ್ಟು ಸಾರ ಉಳಿದ ಹಾ, ಅದನ್ನು ಅಜ್ಜಿ ತಗೊಂಡು ಹಾ. ಅಲ್ಲಿಗೆ ಪಟಕ್ಕ ರೋಗ ನಿವಾರಣೆ ಆಯ್ತಾ? ಅಲ್ಲಿಗೆ ಜ್ವರ. ಅದು ರೋಗಕ್ಕೆ ಮದ್ದು. ಹಾ. ಇದು ರೋಗಕ್ಕೆ ಮದ್ದಲ್ಲ, ಇದು ಆರೋಗ್ಯಕ್ಕೆ. ಹಾ. ಒಳ್ಳೆಯ ಒಂದು ಆರೋಗ್ಯ ಸಿಗಬೇಕು ಅಂತಿದ್ರೆ ಹುರುಳಿಯ ಜೊತೆಯಾಗಿ ಸಾರವನ್ನು ಕೊಡಬೇಕು. ಇದು ಹುರುಳಿಯ ಕೊಡಬೇಕು. ಹೌದೇನೋ? ಈಗ ಹೊಟ್ಟೆಗಾಯಿತು, ಶುಚಿತ್ವಕ್ಕಾಯಿತು. ಹಾ. ಆಮೇಲೆ ಹಾ. ನಿನಗೆ ತಲೆ ಸರಿ ಇಲ್ವೋ ಪುಣ್ಯ? ಉಂಟಲ್ಲ. ಮೈ ಮೇಲೆ ಅಷ್ಟೊಂದು ಆಭರಣ ಇತ್ತು ಹೊರಡುವಾಗ ಹಾ. ಕುದುರೆಯ ಮೇಲೆ. ಹಾ. ಈಗ ಒಂದಾದ್ರು ಕಾಣ್ತದ ನಮಗೆ? ನೀವೇ ಹೇಳಿದ್ದುಂಟಲ್ಲ, ಏನು? ನಮ್ಮ ಕುದುರೆ ಸಿಂಗರಾಗಿ ಹೋಗ್ಬೇಕಂತ. ಎಂತದ್ದು? ಸಿಂಗರಾಗಿ ಶೃಂಗರಿಸಲ್ಪಟ್ಟಂತ ಕುದುರೆ. ಹಾ. ಅದಕ್ಕೆ ನೋಡಿ ಹಾ. ಬಂಗಾರ ಉಂಟು, ಎಲ್ಲಿ? ಆಭರಣ ಎಲ್ಲ ಉಂಟು. ಎಲ್ಲಿ ಉಂಟ? ಕೆಳಗೆ ನೋಡಿ ಒಂದು ಗಂಟು ಕಾಣ್ತದ ನಿಮಗೆ? ಅದು ಎಂತದ್ದು? ಕೆಳಗೆ ಅದು ಗಂಟು. ಯಾವ ಗಂಟು? ಆಭರಣದ ಗಂಟು. ಆಭರಣದ ಗಂಟು. ಹಾ. ಅದೇನು ಮೈ ಮೇಲೆ ಧರಿಸುವುದಕ್ಕಿರುವುದಲ್ವ? ಅದು ಹಾ. ಇಲ್ಲಿ ಮಾತ್ರ ಸಂಚಾರ ಮಾಡುವುದಲ್ಲ, ಹಾ. ಕೆಲವು ಪ್ರದೇಶಕ್ಕೆಲ್ಲ ಹೋಗ್ತಾರೆ. ಹೌದು. ಹೋಗುವಂತಹ ಸಮಯದಲ್ಲಿ ಹಾ. ಈ ಕಲ್ಲ ಕಾಕರೆಲ್ಲ ಇರ್ತಾರೆ ನೋಡಿ. ಅದು ಎಂತದ್ದು? ಕಳ್ಳರು ಕಾಕರು ಅಂತ ಹೇಳಿ ಅದು ಜೋಡು ಜೋಡಿಸಿ. ಶಬ್ದ. ಹಾ, ಹಾ. ಅವರೆಲ್ಲ ಇರ್ತಾರೆ. ಹಾ. ಅವರೆಲ್ಲ ನೋಡಿ ತಕೊಂಡ್ರೆ ಅಂತ ಹೇಳಿ ಹಾ. ಅದನ್ನು ಗಂಟು ಕಟ್ಟಿತ್ತು. ನಿನಗೇನು ಅಷ್ಟು? ಇನ್ನ ಅಲ್ಲ, ನೀನು ಯೋಚನೆ ಮಾಡೋದು ಯಾಕೆ? ಕಳ್ಳರು ಕಾಕರು ನೀರುವಾಗ ಯಾರೆಲ್ಲ ಬರುವುದಕ್ಕೂ ಸಾಧ್ಯ ಉಂಟಲ್ಲ? ಹಾಗಲ್ಲ. ಹಾ. ನೀನು ಅದರ ಹೊಣೆಗಾರಿಕೆಯನ್ನು ಹೊತ್ತುಕೊಂಡಿರುವಾಗ, ಹಾ. ರಕ್ಷಕನಾಗಿರುವಾಗ ಉಳಿದವರು ಬರುವುದಕ್ಕೆ ಸಾಧ್ಯ ಉಂಟು? ಆದ್ರೂ ಹೇಳಲಿಕ್ಕೆ ಆಗುದಿಲ್ಲ ರಾಯರೇ. ಕೆಲವೆಲ್ಲ ನಮ್ಮ ಈ ಕಾಡಿನಲ್ಲೆಲ್ಲ ಹೋಗುವಾಗ ನಾನು ಸ್ವಲ್ಪ ಹಿಂದೆ ಉಳಿದ್ರೆ, ಹಾ, ಹಾ. ಕುದುರೆ ಮುಂದೆ ಹೋದ್ರೆ, ಹಾ, ಅವರು ತಕೊಂಡು ಹೋದ್ರೆ ದೂರದ ಆಲೋಚನೆ ಒಳ್ಳೆಯದೇ. ಹೌದೇನೋ? ಈಗ ಕೆಳಗೆ ಗಂಟು ಆಭರಣ ಆಭರಣ ಆಯಿತು. ಇನ್ನು ನಾಡು ಬರುವಾಗ ಮತ್ತೆ ಗಂಟು ಆಮೇಲೆ ಧರಿಸಿದ್ರೆ ಆಯ್ತದೆ. ಆಮೇಲೆ ಹಾ. ಈಗ ನಾನಾ ದೇಶವನ್ನು ಸಂಚಾರ ಮಾಡ್ತೇವೆ. ಹೌದು. ಊರಿಗೊಂದು ಭಾಷೆ, ಹಾ. ದೇಶಕ್ಕೊಂದು ಭಾಷೆ, ಹೌದೌದು. ಹೀಗೆಲ್ಲ ಉಂಟು. ದೇಶಕ್ಕೊಂದು ಭಾಷೆ ಉಂಟಾ? ಹೌದಾ? ಹಾ. ಈಗ ಬೇರೆ ದೇಶವನ್ನು ಸಂಚಾರ ಮಾಡುವಾಗ ಹಾ. ನಮ್ಮ ಇಲ್ಲಿಯ ಭಾಷೆ ಅಲ್ಲಿಗಾಗುವುದು. ಈ ಬೇರೆ ಬೇರೆ ಕಡೆ ಹೋಗುವಾಗ ಬೇರೆ ಭಾಷೆ ಬೇಕಾಗ್ತದೆ. ಬೇರೆ ಬೇರೆ ಭಾಷೆ. ಅದಕ್ಕೆ ಹಾಗಾಗಿ ಹಾ. ಆ ಭಾಷೆಯ ಪ್ರಯೋಗವನ್ನು ಹಾ. ಹೇಗೆ ನೀನು ಅಭ್ಯಾಸ ಮಾಡಿಸಿ ಚಿಂತಬೇಕು. ಲಕ್ಷ್ಮಿ ಸಾರಿ ಹೇಳಿಕೊಟ್ಟಿದ್ದೇನೆ. ಹೆಸರು ಲಕ್ಷ್ಮಿ. ಲಕ್ಷ್ಮಿ ಲಕ್ಷ್ಮಿ. ಲಕ್ಷ್ಮಿ ಹ್ಮ್. ಅದು ಒಮ್ಮೊಮ್ಮೆ ಹಾ. ಬರುವುದಿಲ್ಲ. ಆಯ್ತು. ಲಕ್ಷ್ಮಿ ಮುಂದೆ ಬಾ ಮುಂದೆ ಬಾ ಮುಂದೆ ಬಾ ಮುಂದೆ ಬಾ. ಹೇ, ಹೇ, ಹೇ. ಎಂತದ್ದು ಇದು? ಎಂತದ್ದು? ಕುದುರೆ ಮುಂದೆ ಬಾ ಹಿಂದೆ ಹೋಗು. ಇದನ್ನು ನೀನು ಬಿಡು, ಸಣ್ಣ ಮಕ್ಕಳಲ್ಲಿ ಹೇಳಿದ್ರೆ ಮಾಡ್ತಾರೆ. ಹಾ. ಕೊರಳಲ್ಲಿ ಹಿಡಿದುಕೊಂಡು ಹಾ. ಮುಂದೆ ಬಾ ಅಂತ ಹೇಳಿದ್ರೆ ಹಾ. ಮತ್ತೆ ಬಾರದ ಇರ್ತದ ಅದು? ಕುದುರೆಯನ್ನು ಮುಟ್ಲಿಕ್ಕಿಲ್ಲ. ಹಾಗಲ್ಲ. ಹಾ. ಕುದುರೆ ಅಲ್ಲಿರಬೇಕು, ನೀನು ಇಲ್ಲಿರ್ಬೇಕು. ಇಲ್ಲಿ. ನೀನು ಕರಿಬೇಕು, ಹಾ. ಕುದುರೆ ಈ ಕಡೆಗೆ ಬರಬೇಕು. ಕುದುರೆ ಅಲ್ಲಿ ಇರ್ಬೇಕು, ಹಾ. ನಾನು ಇಲ್ಲಿ ಇರ್ಬೇಕು. ನಾನು ಕರಿಬೇಕು, ಕುದುರೆ ಬರಿಬೇಕು. ಅಲ್ಲ, ಮತ್ತೊಂದು ಬೇಕು, ಅಲ್ಲ ಬರಿಬೇಕು. ಕರೆಯಬೇಕು. ಲಕ್ಷ್ಮಿ ಮುಂದೆ ಬಾ ಮುಂದೆ ಬಾ ಮುಂದೆ ಬಾ ಮುಂದೆ ಬಾ ಹಿಂದೆ ಹೋಗು, ಹಿಂದೆ ಹೋಗು, ಹಿಂದೆ ಹೋಗು. ಸರಿ, ಸಾಕಾಯ್ತು. ಒಂದು ಭಾಷೆಯ ಪ್ರಯೋಗ ಆಯ್ತು. ಹಾ. ಇನ್ನು ಹಾ. ಲಕ್ಷ್ಮಿ ಹಂಗೆ ಹೋರೆ ಹಂಗೆ ಹೋರೆ ಹಂಗೆ ಹೋರೆ ಪಕ್ಷವಾತ ಪಕ್ಷವಾತ. ಎಂತಂದ ಅಂಗಿ ಓರೆ ಅಂತ ಹೇಳಲಿಕ್ಕೆ
ದೀನ ಜನ. ಹಂಗೆ ಓರೆ ಅಂತ. ಅದಕ್ಕೆ ಈಗೆಲ್ಲ ಬರುದು 4 ದಿವಸ ಬಂದು ಮೊದಲೇ ಬರಬೇಕು. ನನ್ನದಲ್ಲ. ಮತ್ತೆ ಯಾರದ್ದ? ಮುಂದೆ ಬಾ ಅಂತ ಆ ಭಾಷೆ. ಅದು ಯಾವ ಭಾಷೆ? ಕೊಂಕಣ ದೇಶ. ಕೊಂಕಣ ಭಾಷೆ. ಅದರಲ್ಲಿ ಭಕ್ಷವತ್ ಅಲ್ಲ, ಭಕ್ಷವಾತ್ ಹಿಂದೆ ಹೋಗು. ಆಗ ಸರಿ, ಹಿಂದೆ ಹೋಗು, ಮುಂದೆ ಬಾ. ಆಮೇಲೆ ಯಾವ ಭಾಷೆ? ಲಕ್ಷ್ಮಿ ಎಂತದ ಮುನ್ನೊಟ್ಟು ಪೈಲೊಟ್ಟು? ಅದು ಎಂತದ್ದು? ಅದು ಕೇರಳ ಭಾಷೆ. ಕೇರಳ ದೇಶ. ಮಲಯಾಳ ಅಲ್ಲ, ಅಲ್ಲಿಯ ಭಾಷೆ. ಮುಂದೆ ಬಾ, ಮುನ್ನೋಟು ಬಾ, ಮುನ್ನೋಟು ಬಾ. ಬೈಯೊಟ್ಟು ಪೋ. ಹಿಂದೆ ಹೋಗು. ಸರಿ, ಅದು ವೇಗವಾಗಿ, ಅದು ಲಕ್ಷ್ಮಿಗೆ ನನಗೆ ಗೊತ್ತುಂಟು. ನೀನು ಹೇಳಿದ ಅರ್ಥ ಆಗ್ತದೆ, ಅದಕ್ಕೂ ಅರ್ಥ ಆಗ್ತದೆ, ನಿನಗೂ ಅರ್ಥ ಆಗ್ತದೆ. ಆಮೇಲೆ ಇನ್ನು ಯಾವ ಭಾಷೆ? ಹಿಂದಿ. ಹಿಂದಿ ಹಾಗೆ ಎಂತದ್ದು? ಹಾಗೆ ಅಂತ ತುಂಬಾ ಸಲ ಹೇಳಿದ್ರೆ ಹಾಗೆ ಆಗ್ತದೆ. ಅದು ಒಟ್ಟಿಗೆ ಮಾತಾಡುವಾಗ ಪಿಚೆ ಜಾವ ಅಂತ ತುಂಬಾ ಇರುವಾಗ ಹಿಂದಿಯಲ್ಲೂ ಹಾಗೆ. ಸರಿ, ಆಯ್ತಾ? ಇನ್ನು ಒಂದು ಭಾಷೆ ಉಂಟು. ಯಾವುದು? ಲಕ್ಷ್ಮಿಗೆ ಮತ್ತು ನನಗೆ ಮಾತ್ರ, ಇಬ್ಬರಿಗೆ ಮಾತ್ರ ಗೊತ್ತಾಗ್ತದೆ. ಇಬ್ಬರಿಗೆ ಮಾತ್ರ. ಲಕ್ಷ್ಮಿ ನನಗಂತೂ ಅರ್ಥ ಆಗಲಿಲ್ಲ, ನಿನಗೆ ಅರ್ಥ ಆಯ್ತಲ್ಲ? ನನಗೆ ಮತ್ತು ಅವಳಿಗೆ ಮಾತ್ರ. ಅಷ್ಟಿದ್ರೆ ಸಾಕು. ಅದು ವಿಷಯ. ಎಲ್ಲ ಭಾಷೆಯಿಂದ ಒಂದೊಂದು ಶಬ್ದವನ್ನು ತೆಗೆದು ಹಾಕಿ ಅರ್ಥ ಅದನ್ನು ಕುಡಿದು ಅದನ್ನು ನನಗೆ ಅರ್ಧ, ಅವಳಿಗೆ ಅರ್ಧ, ಇಬ್ಬರಿಬ್ಬರು ಗುಡ್ಡ ಅಂತೂ ಇಬ್ಬರು ಸೇರಿದಾಗ ಒಟ್ಟಾಗ್ತದೆ. ನಮಗೆ ಇಬ್ಬರಿಗೆ ಗೊತ್ತಾಗ್ತದೆ. ಗೌರವವಾದ ಭಾಷೆ. ಒಳ್ಳೆಯ ಒಂದು ಪ್ರಯೋಗ, ಬಹಳ ಚಂದ ಆಯ್ತು. ಹಾಗಂತ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ನಾವು. ಈಗಲ್ಲ, ನಮ್ಮ ಕಾರ್ಯಕ್ರಮ ಮುಗಿಯುವ ಹೊತ್ತಿಗೆ, ಅಂದ್ರೆ ತಿರುಗಾಟ ಆರಂಭವಾಗಿ ಕೊನೆಯ ಕಾಲಕ್ಕೆ ನಾವು ಯಾವಾಗ ಬಂದು ಸೇರ್ತೇವೆ ಆ ಸಮಯದಲ್ಲಿ ಯೋಗ್ಯವಾದಂಥ ಪುರಸ್ಕಾರದೊಂದಿಗೆ ನಿನ್ನನ್ನು ಸನ್ಮಾನಿಸಲ್ಪಡುತ್ತೇವೆ. ಇನ್ನು ನಾಳೆ ನೀವು ಸಿಗುದಿಲ್ವಾ ಅಂತ ಅಲ್ಲ? ಯಾಕೆ? ಅಲ್ಲ, ಬೇರೆ ನೀವು ಸ್ವಲ್ಪ ಹಿಂದೆ, ನಾನು ಕುದುರೆ. ನಾನು ಒಬ್ಬನೇ ಹೊರಟದ್ದ, ಇಷ್ಟು ಮಂದಿ ಹೊರಲಿಲ್ಲ. ನಾನು ಸ್ವಲ್ಪ ಮುಂದೆ ಹೋಗ್ತೇನೆ. ಆಯ್ತು, ಸ್ವಲ್ಪ ವಿಶ್ರಾಂತಿ ಪಡಿ. ಇನ್ನು ಕೊನೆಗೆ ಹೊರಡುವ ಸಿದ್ಧತೆಯಲ್ಲಿ ನಾನು ನಿನ್ನನ್ನು ನೆನಪಿಸ್ತೇನೆ. ನಾನು ಅಲ್ಲಿ ಆಯ್ತು, ಹೀಗೆ ಬಾ.
ಸದಾ ಕೂಡ ಪಾಂಡವರ ಮೇಲೆ ಇರಲಿ ಎನ್ನುವ ಹಾಗೆ ಅನುದಿನವೂ ಆಶಿಸಿಕೊಂಡು ಬಂದವರು ನಾವಿದ್ದೇವೆ. ಮಮ ಪ್ರಾಣಾಹಿ ಪಾಂಡವ. ಹೀಗೆ ಒಂದು ಕಾಲದಲ್ಲಿ ಪಾಂಡವರ ಪಾಲಿಗೆ ಅಭಯವನ್ನು ಕೊಟ್ಟವ ಆ ಶ್ರೀಹರಿ, ಅರ್ಥಾತ್ ಶ್ರೀಕೃಷ್ಣ ಪರಮಾತ್ಮ. ಅವನ ಉದ್ದೇಶ ಏನುಂಟು, ಆ ಉದ್ದೇಶವನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಇಂಥ ಒಂದು ಉತ್ತಮವಾದಂಥ ಕೈಂಕರ್ಯದಲ್ಲಿ ತೊಡಗಿದವರಿದ್ದೇವೆ. ಹೇಳುವುದಕ್ಕೆ ಅಭಿಮಾನದಿಂದ ನಾವು ಹೇಳಿಕೊಳ್ತೇವೆ. ಒಂದು ಕಾಲದಲ್ಲಿ ಪಾಂಡವು ತನೆಯರಾಗಿ ಹುಟ್ಟಿಕೊಂಡೆವು, ಈ ಪ್ರಪಂಚದ ಬೆಳಕನ್ನು ಕಂಡೆವು. ಏನು ಮಾಡೋಣ ಹೇಳಿ? ಉಭಯ ಕುಲಗಳು ಆ ಹಸ್ತಿನಾವತಿಯಲ್ಲಿ ಮೆರೆಯುತ್ತಿರುವಂಥ ಸಂದರ್ಭ, ಪಾಂಡವರು ಕೌರವರು ಎನ್ನುವ ಹಾಗೆ ಹುಟ್ಟಿಕೊಂಡಂತಹ ಗಳಿಗೆಯಲ್ಲಿ ನಾವೆಲ್ಲರೂ ದಾಯಾದಿಗಳಾಗಿದ್ದರೂ ಕೂಡ ಕಾಲಾಂತರದಲ್ಲಿ ನಮ್ಮೊಳಗೆ ಹುಟ್ಟಿಕೊಂಡಂಥ ಮತ್ಸರ ಆ ಕೌರವನ ಮೇಲಿದ್ದಂಥ ಹಾಗೆ ಅದರ ಪರಿಣಾಮ ಎಂಬಂತೆ ನಾವು ಇಂಥ ಸ್ಥಿತಿಗೆ ಬರುವುದಕ್ಕೆ ಸಾಧ್ಯವಾಗಿ ಹೋಯಿತು. ನಮ್ಮೊಳಗೆ ಹುಟ್ಟಿಕೊಂಡಿದ್ದು ವೈರತ್ವ. ಕಾಲಾಂತರದಲ್ಲಿ ಕಾಡನ್ನು ಸೇರಿದೆವು, ಮರಳಿ ಹಸ್ತಿನಾಪುರವನ್ನು ಪಡೆಯುವಲ್ಲಿ ಸಮರ್ಥರಾಗಿ ಎನಿಸಿಕೊಂಡೆವು. ಇದಕ್ಕೆಲ್ಲ ಕಾರಣ ಏನು? ಮೂಲ ಕಾರಣ ಆ ಶ್ರೀಕೃಷ್ಣ. ಅವನ ಅನುಗ್ರಹ ಎನ್ನುವುದು ಬಹಳ ವಿಶೇಷ. ಅವನ ಇಚ್ಛೆಯಂತೆ ಇಂಥ ಒಂದು ಯೋಗ ಭಾಗ್ಯ ಸೌಭಾಗ್ಯ ನಮ್ಮ ಪಾಲಿಗೆ ಒದಗಿ ಬಂದಿದೆ ಎನ್ನುವುದಾಗಿ ಹೇಳಿದರೂ ತಪ್ಪಾಗುವುದಿಲ್ಲ. ಹಾಗಿರುವಾಗ ಆ ಕೌರವಾದಿಗಳನ್ನು ಮಡುಹುವುದರ ಮೂಲಕವಾಗಿ ಈ ಪ್ರಪಂಚದಲ್ಲಿ ಪಾಂಡವರ ಯೋಗ್ಯತೆ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ಏನು ಮಾಡೋಣ, ಇಷ್ಟೆಲ್ಲ ಕಾರ್ಯವನ್ನು ಮಾಡಿದರೂ ಕೂಡ ನಮ್ಮ ಪಾಲಿಗೆ ಅಂಟಿಕೊಂಡಿದ್ದಲ್ಲ ಒಂದು ದೋಷ. ಧರ್ಮರಾಯನ ಪಾಲಿಗೆ ಅದು ಶಂಕೆಯಾಗಿ ಪರಿಣಮಿಸಿತು. ಕಾರಣ ಏನು? ಹುಟ್ಟಿನಲ್ಲಿ ನಾವು ಬಂಧುಗಳು ದಾಯಾದಿಗಳು. ಆ ದೋಷ ಬಂಧುಗಳನ್ನು ಹತ್ಯೆ ಮಾಡಿದಂಥ ದೋಷ ಆವರಿಸಿಕೊಂಡಂಥ ದೆಸೆಯಿಂದ ಆ ಶಂಕೆಗೆ ಒಳಗಾಗಿ ಬಹಳಷ್ಟು ಪ್ರಾಯಶ್ಚಿತ್ತವನ್ನು ಅನುಭವಿಸಿದವನಿದ್ದಾನೆ. ಯೋಚಿಸುತ್ತಿರುವಂತಹ ಗಳಿಗೆಯಲ್ಲಿ ಗುರುಗಳಾದಂಥ ವ್ಯಾಸರ ನಿರ್ದೇಶನದಂತೆ ಅವರೇ ಹೇಳಿದಂತಹ ಮಾತುಗಳು, ಅಶ್ವಮೇಧವನ್ನು ಮಾಡು, ಆ ಮೂಲಕವಾಗಿ ಕಪ್ಪವನ್ನು ಸಂಗ್ರಹಿಸುವುದರ ಜೊತೆ ಆ ಅಶ್ವಮೇಧದ ದೀಕ್ಷಾ ಪೀಠವನ್ನು ನೀನು ಏರಬೇಕು ಹೀಗೆನ್ನುವಂಥ ನುಡಿಯನ್ನು ಅಲ್ಲಿ ಹೇಳಿದಾಗ ಸರಿ ಅಂತ ಒಪ್ಪಿಕೊಂಡವ ಧರ್ಮರಾಯ. ಅವನ ಇಚ್ಛೆಯಂತೆ ವ್ಯಾಸರ ನಿರ್ದೇಶನದಂತೆ ಅಶ್ವಮೇಧವನ್ನು ರಚಿಸುವುದಕ್ಕೆ ಹೊರಟ. ಆ ಸಂದರ್ಭದಲ್ಲಿ ಅದರ ತೀರ್ಮಾನದಂತೆ ಯೋಗ್ಯವಾದಂಥ ಅಶ್ವವೊಂದು ಬೇಕು. ಹೀಗೆ ಯೋಚನೆ ಮಾಡಿದಾಗ ಭದ್ರಾವತಿಯನ್ನು ಸೇರಿ ಯವನಾಶ್ವನ ಬಳಿಯಿಂದ ನಮ್ಮವರಂಥ ಭೀಮಸೇನ ಮೇಲೆ ಉಳಿದವರೆಲ್ಲ ಸೇರಿ ಆ ಅಶ್ವವನ್ನು ಕರೆತಂದು, ಅಶ್ವವನ್ನು ಕರೆದಂದ್ರೆ ಸಾಕಾಗ್ತದ? ಅದಕ್ಕೆ ಯೋಗ್ಯವಾದಂಥ ಪುರಸ್ಕಾರವೋ ಅಲ್ಲ, ಅದರ ಯೋಗ್ಯತೆಗೆ ಸರಿಯಾದಂಥ ಆಭರಣಗಳು ಶೃಂಗರಿಸುವುದಕ್ಕೋ ಅಲ್ಲ, ಮತ್ತೊಂದು ಎಲ್ಲವನ್ನು ಒದಗಿಸುವುದರ ಮೂಲಕವಾಗಿ ಯಜ್ಞಾಶ್ವ ಎನ್ನುವುದಾಗಿ ಒಂದು ನಾಮಧೇಯವನ್ನು ಅದಕ್ಕೆ ಇರಿಸುತ್ತಾ ಆ ಯಜ್ಞದಲ್ಲಿ ಪೂಜಿಸಲ್ಪಟ್ಟಂಥ ಕುತುರಗ ಅದನ್ನು ಧರೆಯಲ್ಲಿ ಸಂಚರಿಸುವುದಕ್ಕೆ ಬಿಡುವುದು. ಹೀಗೆ ತೀರ್ಮಾನ. ಹೀಗೆ ಯೋಚನೆ ಮಾಡಿದವಾಗ
ಈಗ ಯಜ್ಞಾಶ್ವವೇನೋ ಸಿದ್ಧವಾಗಿದೆ. ಅದರ ಬೆಂಗಾವಲಿಗೆ ಹೊರಟು ಕಪ್ಪವನ್ನು ಸಂಗ್ರಹಿಸುವುದಕ್ಕೆ ಯಾರು ಸಮರ್ಥರು ಹೀಗೆ ಯೋಚನೆ ಮಾಡಿದಾಗ 3 ಲೋಕದ ಗಂಡ ಪಾತ್ರ ನೀನೇ ಆದಿತ್ಯ ಎನ್ನುವಂತ ನಿರ್ದೇಶನವನ್ನು ನನ್ನ ಪಾಲಿಗಿತ್ತ ಮಾಡಿದ್ದಾನೆ. ಅವನ ಆಜ್ಞೆಯನ್ನು ಶಿರಸಾವಹಿಸಿಕೊಂಡು ಸರಿ ಎಂದು ಒಪ್ಪಿದೆ. ಆದರೆ ಈ ಗಳಿಗೆಯಲ್ಲಿ ಶೃಂಗರಿಸಲ್ಪಟ್ಟಂತ ತುರಗ ಏನೋ ಸಿದ್ಧತೆಯಲ್ಲಿ ಉಂಟು. ಹೊರಡಬೇಕಲ್ಲ ನಾವು. ನಮ್ಮವರೆಲ್ಲ ಹೇಳ್ತಾರೆ ಆತ್ಮವನ್ನು ಸೇರಿಕೊಂಡು ವಿಶೇಷ ಮಂತ್ರ ಯಾತ್ರೆಗೆ ಹೊರಟಿದ್ದಾನೆ. ತುರಗಾತುರ ಬಂದು ರಕ್ಷಿಸುವುದರ ಮೂಲಕವಾಗಿ ಬಹಳ ಸಂತೋಷ ಆಗ್ತದೆ. ನಾವು ಹೊರಟಂತ ಗಳಿಗೆಯಲ್ಲಿ ಅದೋ 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 ದೇಶವನ್ನು ಸಂಚರಿಸುವುದಕ್ಕೆ ಹೊರಟಿತ್ತು ತುರಗ. 40 ಜನ ಸ್ಥಳವನ್ನು ಸೇರಿ ಅವರೊಡನೆ ಹೋರಾಟಕ್ಕೆ ಮುಂದಾದಾಗ ಅವನ ಮಗ ನಮ್ಮ ಮುಂದೆ ಕಾಣಿಸಿಕೊಂಡ. ಪರಿಣಾಮದಲ್ಲಿ ಅವನ ಹತ್ಯೆಯಾಗಿ ಹೋಯಿತು. ಆ ಬಳಿಕ ಸೋಲನ್ನು ಒಪ್ಪಿಕೊಂಡಂತಹ ನೀಲಧ್ವಜ ತಮ್ಮ ಸೇವಕರಾಗಿ ನಾವು ಬರ್ತೇವೆ, ಕಪ್ಪ ಕಾಣಿಕೆಯನ್ನು ಪದರದಲ್ಲಿ ಇಡುವುದರ ಮುಖವಾಗಿ ಸೇವೆಗೆ ಅವಕಾಶ ಬೇಕು ಅಂತ ಕೇಳಿಕೊಂಡಿದ್ದಾನೆ. ಸರಿ ಅಂತ ಒಪ್ಪಿಕೊಂಡೆ. ನೀಲಧ್ವಜನನ್ನು ಸೇರಿಸಿಕೊಂಡು ನಮ್ಮ ಯಾತ್ರೆ ಮುಂದುವರಿಸಬೇಕು. ನೋಡೋಣ ಎಲ್ಲದಕ್ಕೂ ತೀರ್ಮಾನವನ್ನು ಕೊಡುತ್ತದೆ ಎನ್ನುವಂತಹ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ನಮ್ಮವರು. ಕಾಲ ಪಾಲಯದಂತೆ ಮೂಲ ಬಲ ಸಹಿತವಾಗಿ ಮಾರ್ಬಲವನ್ನು ನೆನಪಿಕೊಂಡು 3 ಲೋಕದ ಗಂಡ ಹೊರಟಿದ್ದಾನೆ. ಅಂದ್ರೆ ಹೊಗಳಿಕೆಯನ್ನು ಮಾಡ್ತಾ ಇದ್ದಾರೆ. ಮನಸ್ಸಿಗೆ ಬಹಳಷ್ಟು ಸಂತೋಷ. ಇಲ್ಲೇ ನಿಂತರೆ ಸಾಕಾಗುವುದಿಲ್ಲ. ಕಾಣುತ್ತಾ ಇದೆ ತೆಂಕರ ದಿಸೆ. ನೋಡೋಣ ಪ್ರಯತ್ನ. ಇರುವಂತಹ ಸ್ಥಳ ಶ್ರೀರಾಜಕ್ಯಾರನು ಹಾಗೆ ಕೇಳಿ ಬರಲಿ. ರಮೇಳೆ ಎಂಬ ಹರಿವು ನಾವೇ ಸರಿ ಏನು ಹೊರಟು ಬಂದ ಕಾರ್ಯಕ್ರಮ ಕೇಳಬೇಕು.
ಪರಿಜನರತಿ ವಿಭವದು ಪರಿಜನರ ಓಲಕದೊಳಿಂದಲತಿ ವಿಭವದು ಪರಿಜನರ ಮೇಳವಿದೆಯಲ್ಕಿಲಿದಾಗಿ ಆಲಿಸವ ನೀಜ ಪರಿಪಾಲಿಸಿ. ಜ್ಞಾನಿಗಳಾದವರು ವಿಶಾಲವಾದಂತಹ ಯವನಿಯನ್ನು ಚಪ್ಪನ್ನ ದೇಶಗಳು ಮೆರೆವ 56 ದೇಶಗಳು ಹೀಗೆ ವಿಂಗಡಿಸಿದವರಿದ್ದಾರೆ, ಭೌಗೋಳಿಕವಾಗಿ ಗುರುತಿಸಿದವರಿದ್ದಾರೆ. ಆದರೆ ಅದಾವುದಕ್ಕೂ ಸಂಬಂಧಪಡದೆ ಒಳಪಡದೆ ವಿಶೇಷವಾದಂತಹ ಸ್ಥಾನಮಾನವನ್ನು ಉಳಿಸಿಕೊಳ್ಳುವಲ್ಲಿ ನಮ್ಮ ಈ ಸ್ತ್ರೀ ರಾಜ್ಯ ತನ್ನ ಹೆಗ್ಗಳಿಕೆಯನ್ನು ಅಚ್ಚಳಿಯದೆ ಸ್ಥಾಪಿಸಿದೆ ಎನ್ನುವ ಹಾಗೆ ಆಡಿದರೆ ಅದು ಅತಿಶಯೋಕ್ತಿ ಎಂದೆನಿಸಲಾರದು. ಈ ಹಿಂದೆ ಅಥವಾ ಇದನ್ನು ಕಟ್ಟಿ ಬೆಳೆಸುವುದರ ಹಿಂದೆ ಅಗಾಧವಾದಂತಹ ಶಕ್ತಿ ಚೈತನ್ಯ ಸ್ವರೂಪ ನನ್ನದೇನೂ ಅಲ್ಲ. ಒಂದು ಕಾಳಿಕಾ ಮಾತೆಯ ದಿವ್ಯಾನುಗ್ರಹ ಅಂತ ಆದರೆ ಮತ್ತೊಂದು ಎನ್ನಬ್ಬೆ ಶಶಿಪ್ರಭಾದೇವಿಯ ಸಾಧನೆ. ಹೌದು, ಹೆಣ್ಣಾದವಳಿಗೆ ಪುರುಷ ಪ್ರಧಾನವಾದಂತಹ ಪ್ರಪಂಚದಲ್ಲಿ ಸರಿ ಸಮಾನವಾದ ಸ್ಥಾನಮಾನಗಳಿಲ್ಲ ಅನ್ನುವ ಕಾಲಘಟ್ಟ ಆಧಿಕ್ಯದಿಂದಲೇ ಕಾಣಿಸಿಕೊಂಡ ಕಾಲಕ್ಕೆ ಹೆಣ್ಣೊಬ್ಬಳು ಅಬಲೆಯಲ್ಲ, ಸಬಲೆ ಇದ್ದಾಳೆ. ಅದೆಷ್ಟೋ ಮಾನನೀಯರಿಗೆ ಸುಕ್ಷೇಮವಾದ ಬದುಕನ್ನು ಕಲ್ಪಿಸಿಕೊಡುವಲ್ಲಿ ಒದಗಿಸಿಕೊಡುವಲ್ಲಿ ಶಕ್ತಳಿದ್ದಾಳೆ ಅನ್ನುವುದನ್ನು ಸಾಧಿಸಿ ತೋರಿಸುವುದಕ್ಕೆ ಮುಂದಾದವಳು, ಮನಸ್ಸು ಮಾಡಿದವಳು ಎನ್ನೊಬ್ಬೆ ಶಶಿಪ್ರಭಾದೇವಿ. ಆ ಮೂಲಕ ಕಾಳಿಕಾ ಮಾತೆಯ ಕುರಿತಾಗಿ ಆಚರಿಸಿದ ತಪಸ್ಸಿನ ಬಲವೋ ಅನ್ನುವ ಹಾಗೆ ಆಕೆ ಒದಗಿಸಿಕೊಂಡದು ಅಥವಾ ತನಗೆ ದಕ್ಕಿಸಿಕೊಂಡದು ವಿಶಾಲವಾದಂತಹ ಸ್ತ್ರೀರಾಜ್ಯ. ಆಮೇಲೆ ಅದೆಷ್ಟೋ ಘಟನೆಗಳು ಕಳೆದು ಹೋಯಿತು. ಎನ್ನಬ್ಬೆ ಮಾರ್ತಾಂಡ ತೇಜನ ಜೊತೆಗೆ ನಡೆಸಿದ ದಾಂಪತ್ಯದ ಪರಿಣಾಮದಿಂದಲಾಗಿ ಹುಟ್ಟಿಕೊಂಡವಳು ನಾನು. ಬಂದು ಓಲಗಸ್ತಳಾದ ಸಂದರ್ಭದಲ್ಲಿ ನೆರೆದ ಪಾಠಕರೆಲ್ಲ ಒಕ್ಕರಳಿನಿಂದ ಜಯಘೋಷವನ್ನು ಮಾಡಿದ್ರಲ್ಲ, ಪ್ರಮೀಳಗ ಜಯವಾಗಲಿ, ಪ್ರಮೀಳಗ ಜಯವಾಗಲಿ, ಕೇಳಿ ಆನಂದವಾಗಿದೆ. ಆದರೆ ಒಂದುಂಟು, ಹುಟ್ಟುವ ಕಾಲಘಟ್ಟದಲ್ಲಿ ಅಥವಾ ಮದುವೆಗೆ ಮುನ್ನವೇ ನನ್ನ ತಂದೆ ಮತ್ತು ತಾಯಿ ಒಂದಾಗಬೇಕು ಅಂತಾದರೆ ಅವರ ನಡುವೆ ನಡೆದಂತಹ ಕಾಳಗಕ್ಕೆ ಪೂರ್ಣ ವಿರಾಮವನ್ನು ಒದಗಿಸಿಕೊಟ್ಟವಳಿದ್ದಾಳೆ ಕಾಳಿಕಾ ಮಾತೆ. ಹುಟ್ಟುವ ಮುನ್ನವೇ ಅಭಯವಾಕ್ಯವನ್ನು ಆಡಿದ್ಲಂತೆ, ನಿಮ್ಮ ದಾಂಪತ್ಯ ಜೀವನದಲ್ಲಿ ನಿಮಗೊಂದು ಹೆಣ್ಣು ಮಗು ಹುಟ್ಟುವುದಕ್ಕಿದ್ದಾಳೆ. ಗಂಡು ಸಂತಾನದ ಅಪೇಕ್ಷೆ ತಂದೆ ತಾಯಿಗಳಿಗಿತ್ತೋ ಗೊತ್ತಿಲ್ಲ, ಆದರೆ ಜಗದಾದಿಮಾಯಿಯ ಅಭಯವಾಕ್ಯ ಹುಸಿಯಾಗುವುದಕ್ಕುಂಟೆ. ಮಾತ್ರವಲ್ಲದೆ ಹುಟ್ಟಿದ ಮೇಲೆ ನಾಮಕರಣ ಅನ್ನುವಂತಹ ಸಂಸ್ಕಾರ ಸಹಜವಾಗಿ ಎಲ್ಲರಿಗೂ ಇರ್ತದೆ. ನಾನು ಹುಟ್ಟುವ ಮುನ್ನವೇ ತಾಯಿಯ ಮಾತು ಪ್ರಮೀಳ ಹೀಗೆ ಹೆಸರಿಸಿರಿ ಎನ್ನುವ ಹಾಗೆ ಅಲ್ಲದೆ ಮುಂದುವರೆದು ತಾಯಿ ಮತ್ತು ಆಡಿದ್ಲಂತೆ, 3 ಲೋಕದ ಗಂಡನೆನಿಸಿಕೊಳ್ಳಬಹುದಾದ ಮಧ್ಯಮ ಪಾಂಡವನಾದ ಪಾರ್ಥನ ಮಳದಿಯಾಗುವುದಕ್ಕಿದ್ದಾಳೆ ಪ್ರಮೀಳೆ. ಹೌದು, ಬದುಕಿನ ಭಾಗ್ಯೋದಯ ಅಂತ ಭಾವಿಸ್ತೇನೆ. ಏನೇ ಇರಲಿ, ಓಲಗಸ್ತಳಾದ ಈ ಸಂದರ್ಭದಲ್ಲಿ ನನ್ನ ಅಂತರಂಗವನ್ನು ತೆರೆದಿಡುವುದಕ್ಕೆ ಅವಕಾಶವೇನೂ ಅಲ್ಲ. ಇಲ್ಲಿ ಮಾಡುವುದಕ್ಕೆ ಅದೆಷ್ಟೋ ಕೆಲಸಗಳು ಉಳಿದಿವೆ. ಏನು ಸ್ವರ ಅದು? ಅಮ್ಮ, ಮೊದಲಾಗಿ ಪಾದದ್ವಯಗಳಿಗೆ ವಂದಿಸಿಕೊಂಡಿದ್ದೇವೆ. ನನ್ನವರು ಎದ್ದೇಳಿ, ಏನು ಬಂದಿರಿ? ಏನು ಆತುರತೆ? ಆಲಿಸುವಿನೆಂದ
ಮಾಡಿಕೊಳ್ಳುತ್ತಾ ಇದ್ದೇನೆ. ಎದ್ದೇಳಿ. ಒಂದೊಮ್ಮೆಗೆ ನಿಮ್ಮ ಬಳಿಗೆ ಓಡೋಡಿ ಬಂದಂತಹ ಸಮಯದಲ್ಲಿ ನಮ್ಮ ಪರಿಚಯವನ್ನು ತಿಳಿದುಕೊಂಡಿರಲ್ವಿರಿ? ಅಯ್ಯೋ, ನನ್ನಿಂದಲೇ ನೇಮಿಸಲ್ಪಟ್ಟವರು ನನ್ನ ಮಂದಿಗಳ ಪರಿಚಯ ನನಗಿಲ್ಲದೆ ಹೋಯಿತು ಅಂತ ಆದ್ರೆ ನನ್ನ ಹೆಡ್ಡಸ್ತಿಕೆ ಆಗುವುದಕ್ಕಿಲ್ವೇ? ಹಾಗಲ್ಲ ತಾಯಿ, ಮತ್ತೆ ಅನೇಕ ಮಂದಿ ಸೇವೆಯನ್ನು ಮಾಡುತ್ತಾ ಇದ್ದವರು, ಮುಖ ಪರಿಚಯ ಇರಬೇಕೆಂದೇನೂ ಇಲ್ಲ. ಆದರೂ ನಿಮ್ಮ ಸೇವೆಯನ್ನೇ ಮಾಡುತ್ತಾ ನಿರಂತರವಾಗಿ ನಾವು ನಮ್ಮ ಕಾಯಕವನ್ನು ಮಾಡುತ್ತಾ ಬಂದವು. ಸ್ತ್ರೀರಾಜ್ಯ ಇದು. ಹೌದು. ಹೆಣ್ಣು ಮಕ್ಕಳಲ್ಲದೆ ಪರ ಪುರುಷರಿಗೆ ಇಲ್ಲಿ ಅವಕಾಶ ಇಲ್ಲ, ಜೀವಿಸುವುದಕ್ಕೆ ನಾವು ಅಧಿಕಾರವನ್ನು ಕೊಡುವುದೂ ಇಲ್ಲ. ಇಲ್ಲವೇ ಇಲ್ಲ. ನನ್ನವರು ನಮ್ಮ ಮಂದಿಗಳು ಅನ್ನುವಂತಹ ನಿಗದಿ ನಮ್ಮವರಿಗೆ ಇದ್ದ ಕಾರಣವೇ ನಿಮ್ಮ ಕುರಿತಾಗಿ ಪೂರ್ವಾಲೋಚನೆಯನ್ನು ಹೊಂದು ನಿಮಗೆ ಅಂತಃಪುರವನ್ನು ಅಥವಾ ನೀವು ಓಲಗ ಚಾವಡಿಯನ್ನು ಪ್ರವೇಶ ಮಾಡುವುದಕ್ಕೆ ಅವಕಾಶ ಸಿದ್ಧವಾಗಿದೆ. ಹೌದು ಅಲ್ವೇ ಅಮ್ಮ? ಸ್ತ್ರೀ ರಾಜ್ಯ ಒಂದೊಮ್ಮೆಗೆ ಎಲ್ಲರೂ ಸ್ತ್ರೀಯರು ಸೇರಿಕೊಂಡಿರುವ ಕಾರಣದಿಂದಲೇ ನಮಗೊಂದು ಸಂತೋಷ ಉಂಟು. ಯಾಕಂದ್ರೆ ತಾಯಿಯ ಸೇವೆಯನ್ನು ಮಾಡುವಂತಹ ಸೌಭಾಗ್ಯ ನಮಗೆ ಇದೆಯಲ್ಲ ಅಂತ. ಹಾಗಾಗಿ ಒಂದು ರೀತಿಯಾದಂತಹ ಸಂತೋಷ ನಮ್ಮ ಕಾಯಕದಲ್ಲಿ. ನಿರಂತರವಾಗಿ ಮಾಡಬೇಕಾದಂತಹ ಕಾರ್ಯವನ್ನು ನಾವು ಪೂರೈಸುತ್ತಾ ಬಂದವರು. ಆದರೆ ಇನ್ನೊಂದು ವಿಶೇಷತೆ ನಡೆದು ಹೋಯಿತಲ್ಲ. ಏನದು? ಉಪವನದಲ್ಲಿ ನಮ್ಮದಾದಂತಹ ಕೆಲಸವನ್ನು ಕೈಗೊಂಡಿರುವ ಕಾರಣಕ್ಕಾಗಿ ಸುತ್ತಾಡುತ್ತಿರುವಂತಹ ಹೊತ್ತಿನಲ್ಲಿ ಒಂದು ವಿಶೇಷತೆಯನ್ನೇ ಕಂಡಿದ್ದೇವೆ. ಏನದು? ಅದೊಂದು ಹಯ ನಮ್ಮ ಉದ್ಯಾನವನದ. ಹೌದಪ್ಪ. ಲಾಯದಿಂದ ತಪ್ಪಿಸಿಕೊಂಡು ಬಂದರೆ ಅಮ್ಮ, ಮತ್ತೆ ನಮ್ಮ ಲಾಯದ ಕುದುರೆ ಎಂಬ ಹಾಗೆ ಭಾವಿಸಿಕೊಂಡವರೇನೋ ಸತ್ಯ ನಾವು. ಹಾಗಾಗಿ ನೇರವಾಗಿ ಅದರ ಬಳಿಗೆ ಹೋದೆವು ಎಂದಾದ್ರೆ ನಮ್ಮ ಲಾಯದ ಅಶ್ವವಲ್ಲವ, ಮತ್ತೆ ವಿಶೇಷತೆಯನ್ನೇ ಹೊಂದಿದೆ ತಾಯಿ. ವಿಶೇಷತೆ? ಹೌದೇನು ವಿಶೇಷ? ಮೂರು ಲೋಕದ ಗಂಡ ನರನೆಂಬಾತನು ಬಲ ನರನಿಂದಲನು ಬಲು ಬಲು ಧಾರಿಣಿ ಜ್ವರೆ ಕೂಡಿ ಚಾರು ದೂರಗೆದ ಮೇಲಾರೈಕೆಯಿಂದ ಸ್ವಾಮಿಗೈದಿಗುವುದು ನೋಡಿ ಮೂರು ಲೋಕದ ಗಂಡ ಸ್ಪಷ್ಟವಾಗ್ತದೆ. ನಮ್ಮ ಕುದುರೆಯ ಪರಿಚಯ ನಮಗೆ ಇಲ್ವೇ ಅಮ್ಮ? ಜೊತೆಗೆ ಮಾತು ಸೇರಿಸ್ತಾಳೆ, ವಿಶೇಷವಾದ ಕುದುರೆ. ಹಾಗಾದ್ರೆ ಸಹಜವಾಗಿ ಲಾಯದಲ್ಲಿ ಇರಬೇಕಾದ ಕುದುರೆಯೊಂದು ಹೇಗೆ ಕಾಣಿಸ್ತದೆ ಹಾಗಲ್ಲ ಅನ್ನೋದು ಸ್ಪಷ್ಟವಾಗ್ತದೆ. ವಿಶೇಷವಾದ ಅಲಂಕೃತಿಯನ್ನು ಹೊಂದಿದ ಕುದುರೆಯೇ ಹೌದು ಅಂತ ಆದ್ರೆ ಶ್ರೀರಾಜ್ಯಕ್ಕೆ ಸಾಮ್ರಾಜ್ಞಿಯಾಗಿ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಇದು ನನಗನ್ನಿಸ್ತದೆ ವಿಶೇಷವಾದ ಮಖವೊಂದಕ್ಕೆ ಸಂಬಂಧಪಟ್ಟ ತುರಗವೇ ಆಗಿರಬೇಕು. ಸತ್ಯವಾಗಿ ಅದೇ ಹೌದು ಅಂತ ಆದ್ರೆ ಸ್ವಚ್ಛತರ ಧವಳಾಂಗ ಅತಿ ಮನೋಹರ ಪೀತ ಪುಚ್ಛದ ಸುಗಮನ ಒಂದೇ ಕಿವಿಯೊಳೆಸೆವ ನೀಲಚ್ಛವಿಯ ತನುಕ ಅಂತ ಅಶ್ವಮೇಧದ ತುರಗವೇ ಇರಬೇಕು. ಮತ್ತೆ ಕೆಲವರೆಲ್ಲ ಹೇಳಿಕೊಂಡು ಹೇಗೆ ಕುದುರೆಗೆ ಒಂದೇ ಕಿವಿ ಅಂತ. ಯಾಕೆ? ವಾಡಿಕೆಯಲ್ಲಿ ಬಂದ ಹೆಗ್ಗಳಿಕೆ. ಒಂದೇ ಕಿವಿಯೊಳೆಸೆವ ನೀಲಚ್ಛವಿಯ ತನುಕ ಅಂತ. ಅಂಗಶೂನ್ಯವಾದಂತಹ ಕುದುರೆಯೊಂದನ್ನು ನಾವು ಹೋಮಿಸುವುದಕ್ಕಾಗುವುದಿಲ್ಲವಲ್ಲ. ಒಂದು ಕಿವಿಯಲ್ಲಿ ನೀಲಚ್ಛವಿ ಎದ್ದು ಕಾಣ್ತದೆ ಅನ್ನುವ ಅಂತ ಕುದುರೆ ನಮ್ಮ ಆಲಯ. ಕುದುರೆ ಬಂತು ಅಂತಾದ್ರೆ ಬೆಂಗಾವಲಿಗೆ ಮದ್ಯಪಾಂಡವಿಯಾದಂತಹ ಪ್ರಾರ್ಥನೆ ಬಂದಿದ್ದಾನಮ್ಮ. ಮೂರು ಲೋಕದ ಗಂಡ ಎಂಬ ಹಾಗೆ ನೆಗಲ್ತೆಯನ್ನು ಹೊಂದಿದವ. ತಡೆ, ಕುದುರೆ ಸಮೀಪಿಸಿದ್ದು ಮಾತ್ರ ಅಲ್ಲ, ಬೆಂಗಾವಲಿಗೆ ಬಂದದ್ದು ಮೂರು ಲೋಕದ ಗಂಡ. ಅದೇಗೆ ಸ್ಪಷ್ಟ ಆದದ್ದು? ಪಾರ್ಥ ಅಂತ ಗೊತ್ತಾದದ್ದು ಹೇಗೆ ಅಂತ ಅವನನ್ನು ಕೇಳುವವರು ಹೇಳುವವರೆಲ್ಲ ಹೇಳುವುದಷ್ಟೇ. ಪಾಂಡವರಲ್ಲಿ ಮಧ್ಯ ಪಾಂಡವ ಎನ್ನುವಂತಹ ಪಾರ್ಥ ಮೂರು ಲೋಕಕ್ಕೆ ಗಂಡುಗಲೆನಿಸಿದ ಗಂಡ ಎನಿಸಿಕೊಂಡಿದ್ದಾನೆ ಅಂತ ಅಂತವನ ಆ ಬೆಂಗಾವಲಿಗಾಗಿ ಬಂದಿದ್ದಾನಮ್ಮ. ಕುದುರೆಯ ಒಕ್ಕಣೆಯಿಂದ ನಿಮಗೆ ಸ್ಪಷ್ಟವಾಗಿದೆ ಅಲ್ಲ? ಕುದುರೆ ಒಕ್ಕಣೆ ಅಲ್ಲ, ಕೇಳಿ ಜನರೆಲ್ಲ ಹೇಳಿಕೊಳ್ಳುವುದಾದ್ರೆ ಹಿಂಗಾವಲಿಗೆ ಬಂದವರೆಲ್ಲ ಕೇಳಿ ತಿಳಿದಿದ್ದು. ಹೌದು. ಮೂರು ಲೋಕದ ಮಾತ್ರ ಅಲ್ಲ, ಅದರ ಹಣೆಯಲ್ಲಿ ಲೇಖನ ಹೊಂದಿದೆಯಾ? ಏನದು? ಮಗ ದೂರ ಗದ ಪಾಲದೊಳಗಿರುವುದಿರುವುದೋ ಲಿಖಿತ ಮಗಳೋ ವಿಕಸಿತ ಪುರವತ್ತೆ ತಂದೆವೆಂದಿಯೇ ಭಾವಕ
ಎಲ್ಲಿಂದಲೂ ಬಂದಂತಹ ಅಶ್ವವು ನಾವು ಬೆಳೆಸಿದಂತಹ ಎಲ್ಲ ಗಿಡವನ್ನು ತುಂಡರಿಸಿ ಬಿಟ್ಟಿದೆ. ಅಷ್ಟು ಮಾತ್ರವಲ್ಲ, ಆ ಕುದುರೆಯನ್ನು ಓಡಿಸಿಕೊಂಡು ಹೋದವರು ನಾವು. ಆ ಕಾಲಕ್ಕೆ ಒಂದು ವಿಶೇಷತೆ ಕಂಡಿರು, ನಮ್ಮ ಕೈಗೆ ಸಿಗಲಿಲ್ಲ. ಆ ಕಾಲಕ್ಕೆ ಆ ತುರಗದ ಬಾಲು ಒಂದು ಲೇಖನವನ್ನು ತಂದಿದ್ದೇವೆ. ಏನದು ಏನೆಂಬುದಾಗಿ ನಾವು ವಾಚಿಸಲಿಲ್ಲ, ತಂದಿದ್ದೇವೆ. ಅದು ನೀವೇ ವಾಚಿಸಬೇಕು. ಅವಳಲ್ಲಿ ನಿಮ್ಗೆ ಅವಳು ಕೊಡ್ತಾರೆ. ನಿಮ್ಮನ್ನ ಕೆಲಸಕ್ಕೆ ಇರಿಸಿಕೊಂಡಿದ್ದಕ್ಕೆ ನನಗಿಂದು ಕ್ಷೇಮವಾಯಿತು. ಒಪ್ಪಿಸಿದ ಕೆಲಸವನ್ನು ಸ್ಪಷ್ಟವಾಗಿ ನಿರ್ವಹಿಸಿದ್ದೀರಿ. ನಮ್ಮ ಕರ್ತವ್ಯ ಅಲ್ವೇ? ನಿಮ್ಮ ಕರ್ತವ್ಯ ಇಲ್ಲಿಗೆ ಮುಗಿಯಿತು. ಸ್ವಸ್ಥಳವನ್ನ ಸೇರಿಕೊಳ್ಳಿ. ಎಲ್ಲರೂ ಕೇಳುವ ಹಾಗೆ ಓಲೆಯನ್ನು ನಾನು ವಾಚಿಸುತ್ತೇನೆ. ಸೋಮವಂಶ ಮುನಿದಿರಾಗೆ ದುಭುಜ ಸೋಮಗಣ್ಯ ಬಾಂಡುವಿರಾಗ ಪ್ರೇಮದ ಪುತ್ರ ಧರ್ಮಜನ ಕರುಳಯವನಿಸಿ ಮರಿದ ಕಟ್ಟಿ ಕಾದುವುದೋ ವನಪಾಲಕಿಯರು ತಂದೊಪ್ಪಿಸಿದಂತಹ ಓಲೆಯನ್ನ ಸಕಲರೂ ಕೇಳಬೇಕೆನ್ನುವ ಉದ್ದೇಶದಿಂದ ವಾಚಿಸುವುದಕ್ಕೆ ಓದುವುದಕ್ಕೆ ನಾನು ಮುಂದಾಗಿದ್ದೇನೆ. ಅಬ್ಬ, ವಾಕ್ಯದ ಆರಂಭದಿಂದಲೇ ಬರೆದವರ ಸಂಸ್ಕಾರ ಏನನ್ನುವುದು ಸ್ಪಷ್ಟವಾಗುತ್ತಾ ಇದೆಯಲ್ಲ. ಸುಸಂಸ್ಕೃತರೇ ಸರಿ. ಯಾವನು ಮಖವೊಂದನ್ನು ಕೈಗೊಂಡಿದ್ದಾನೆಯೋ, ಯಾವನೋ ಕುದುರೆಗೆ ಸ್ವೇಚ್ಛೆಯಿಂದ ಸಂಚರಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆಯೋ, ಅಥವಾ ಯಾವನು ಬೆಂಗಾವಲಿಗಾಗಿ ಸಾಗಿ ಬಂದಿದ್ದಾನೆಯೋ, ಎಲ್ಲವರೂ ಸಂಸ್ಕಾರವಂತರೇ ಸರಿ. ಆದ್ದರಿಂದಲೇ ಸೋಮ ವಂಶಾಂಬುನಿಧಿ ರಾಕೇಂದು ಭೂಭುಜ ಸ್ತೋಮಾಗ್ರಗಣ್ಯ ಪಾಂಡುವಿನ ಪ್ರೇಮದ ಸುಕುಮಾರ ಧರ್ಮಜನ ಕ್ರತುಹಯ ನಿಸ್ಸೀಮರಿದ ಕಟ್ಟಿ ಕಾದುವುದು. ಒಕ್ಕಣೆಯಿಂದಲೇ ಸ್ಪಷ್ಟವಾಗ್ತದೆ ಕುದುರೆ ಯಾರಿಗೆ ಸಂಬಂಧಪಟ್ಟದು ಅನ್ನುವ ಹಾಗೆ. ಧರ್ಮಜನಿಂದ ಪೂಜಿಸಲ್ಪಟ್ಟಂತಹ ದಿವ್ಯವಾದ ಅಶ್ವವೊಂದು ಈ ಕಾಲಕ್ಕಾಗುವಾಗ ನಮ್ಮ ಪುರವನ್ನು ಬಂದು ಸೇರಿದೆ. ನಿಸ್ಸೀಮರಿದ ಕಟ್ಟಿ ಕಾದುವುದು. ಕಟ್ಟಿದ್ರೆ ಏನಂತೆ? ದಂಡಿಸುವೆನೆಂದು ಲೇಖನವಾಗಿಸಬೇಕು ಕಂಡದ್ದು ಲೋಕದೊಳಗಾಗ ಚಂಡ ವಿಕ್ರಮನಿಂದ ಕಟ್ಟಿಗಾದುವುದು. ಕಟ್ಟಿದರೆ ಮೂರು ಲೋಕದ ಗಂಡನೆನ್ನುವಂತಹ ಗಣತಿಗೆ ಪಾತ್ರನಾದಂತಹ ಪ್ರಾರ್ಥನೆ ಈ ಕಡೆಗೆ ಸಾಗಿ ಬಂದು ಕಟ್ಟಿದವರನ್ನು ಗೆಲ್ಲುವ ಮೂಲಕವಾಗಿ ತನ್ನ ವಿಕ್ರಮವನ್ನು ಸ್ಥಾಪಿಸುವುದಕ್ಕೆ ಮುಂದಾಗ್ತಾನೆ. ಓಹೋ, ಓಲೆಯ ಮರ್ಮ ಏನು ಅಂತ ಸ್ಪಷ್ಟ ಆಯಿತು. ಪೂಜಿಸಿ ಬಿಟ್ಟಂತಹ ತುರಗದ ಬಂಧನವನ್ನು ಮಾಡುವುದಕ್ಕೆ ನಾವು ಮುಂದಾದೆವು ಅಂತಾದ್ರೆ ಬರುವವನು ಯಾರು? ಮಧ್ಯಮ ಪಾಂಡವ ಪಾರ್ಥ. ಆಲಿಸಿದೆ ಏಳಿಗೆಯ ನರನಂತರಂಗಮಂ ಸಂಗಮಂ ಬಾಣು ಪಾರ್ಥನುಳ್ ಯೋಗಮಂ ಭೋಗಮಂ ಪಡೆವರಿದು ಸಮಯವಿರುತ್ತೇ ಆದಿದಿದಳಾಗ ಲಿಖಿತಾರ್ಥಮಂ ಸ್ವಾರ್ಥಮಂ ನನ್ನ ಬದುಕಿನ ಭಾಗ್ಯೋದಯವೇ ಸರಿ. ಇಂದಲ್ಲ ನಾಳೆ ಪಾರ್ಥನ ಕೂಡ ಅವನ ಪತ್ನಿಯಾಗಿ, ಅವನ ಧರ್ಮದರಸಿಯಾಗಿ, ಅವನ ಸತಿಯಾಗಿ ಬಾಳಿ ಬದುಕಿ ಅವನ ಅಂಗ ಸುಖವನ್ನು ಹೊಂದುವ ಕ್ಷಣ ನನ್ನ ಬದುಕಿನಲ್ಲಿ ಸನ್ನಿಹಿತವಾಗ್ತದೆ ಅನ್ನುವ ನಿರೀಕ್ಷೆ ನನಗಿತ್ತು. ಭಾಗ್ಯದ ಕದ ತೆರೆಯಲ್ಪಟ್ಟಿತಲ್ಲ. ನೇರವಾಗಿ ನನ್ನೆಡೆಗೆ ಪಾರ್ಥ ಬಂದು ಸರಿಯಬಹುದಾದಂತಹ ಸನ್ನಿವೇಶವನ್ನು ನಿರ್ಮಾಣವಾಗಿದೆ. ಪಾರ್ಥ ಬೆಂಗಾವಲಿಗೇನೋ ಬಂದಿದ್ದಾನೆ. ಆದರೆ ಬಂದ ಪಾರ್ಥನನ್ನು ಈ ಕಡೆಗೆ ಬರೆಸಿಕೊಳ್ಳಬೇಕು ಅಂತಾದರೆ, ಅವನ ಮುಖಾವಲೋಕನವನ್ನು ಮಾಡಬೇಕು ಅಂತಾದರೆ, ಜೊತೆಗೆ ನನ್ನ ಅಂತರಂಗದ ನಿವೇದನೆಯನ್ನು ಮಾಡಿಕೊಳ್ಳುವುದಕ್ಕೆ ಮುಂದಾಗಬೇಕು ಅಂತಾದರೆ, ನನ್ನ ಸ್ವಾರ್ಥವನ್ನು ಸಾಧಿಸಿಕೊಳ್ಳುವಲ್ಲಿ ನಾನು ಮುಂದುವರಿಯಬೇಕಾದ ಬಗೆ ಹೇಗೆ? ಬದುಕಿನಲ್ಲಿ ಯೋಗ್ಯತಾವಂತರು ಇರ್ತಾರೆ, ಭಾಗ್ಯವಂತರು ಇರ್ತಾರೆ. ಯೋಗವನ್ನು ಹೊಂದಿದವರಿಗೆ ಭಾಗ್ಯ ಸಿದ್ಧಿಯಾಗಬೇಕು ಅಂತ ಇಲ್ಲ, ಭಾಗ್ಯವನ್ನು ದಕ್ಕಿಸಿಕೊಂಡ ಅವರಿಗೆ ಯೋಗ ಕೂಡಿ ಬರಬೇಕು ಅಂತ ಇಲ್ಲ. ಯೋಗವನ್ನು ಭಾಗ್ಯವನ್ನು ಏಕಕಾಲದಲ್ಲಿ ನನ್ನದಾಗಿಸಿಕೊಳ್ಳುವಲ್ಲಿ ನನ್ನನ್ನು ನಾನು ತಿಳಿದುಕೊಳ್ಳಬೇಕಾದ ಬಗೆ. ಆದ್ದರಿಂದಲೇ
ಆಲಿಸಿದೆ ಲಿಖಿತಾರ್ಥಮಂ. ಆಲಿಸಿದೆ ಸಾಕಾಗ್ತದ? ಆಲೋಚಿಸಲು ಬೇಡವೇ? ಆಲೋಚಿಸಿದಳ ಪ್ರಮೀಳೆ ಗುಣಜಾಲಿ ಆಲೋಚಿಸಿದಳ ಪ್ರಮೀಳೆ ಆಲೋಚಿಸಿದೆ ಜನಪಾಲಕನ ಅಶ್ವವನ್ನು ಹಿಡಿದರಿಸಿ ಕಟ್ಟಿಯೇ ಖಾತೆಯರ ಕರೆದಿರಲು ದುರ ಖಾಗಳು ಇದುವೇ ಸರಿಯಾದ ನಿರ್ಧಾರ. ಯಾರಲ್ಲಿ ಕುದುರೆಯನ್ನು ಬಂಧಿಸುವುದಕ್ಕೆ ಮುಂದಾಗಿ ಕುದುರೆಯನ್ನು ಬಂಧಿಸಿದಲ್ಲಿಗೆ ಮುಗಿಯುವುದಿಲ್ಲ. ಮೊದಲೇ ಮನೆಯಲ್ಲಿ ಸ್ಪಷ್ಟವಾಗಿದೆ. ಮೂಲ ಲೋಕದ ಗಂಧ ಪಾರ್ಥ ಬರ್ತಾನೆ, ನಮ್ಮನ್ನ ಪ್ರಶ್ನಿಸುವುದಕ್ಕೆ ಬರ್ತಾನೆ, ನಮ್ಮನ್ನು ಎದುರಿಸುವುದಕ್ಕೆ ಬರ್ತಾನೆ. ಯುದ್ಧ ನ್ಯಾಯ ಅಂತ ಉಂಟು. ಪಾರ್ಥನಲ್ಲಿ ಸೆಣಸಬೇಕು, ಯುದ್ಧವನ್ನು ಮಾಡಬೇಕು ಅನ್ನುವುದೇ ನಮ್ಮ ನಿರ್ಧಾರ ಅಲ್ಲ. ಆದರೂ ನಮ್ಮ ತನವನ್ನ ಕಾಣಿಸಿಕೊಳ್ಳಬೇಕು ಅಂತಾದ್ರೆ ನೇರ ಹೀಗೆ ಹೋದ್ರೆ ಸಾಕಾಗುವುದಿಲ್ಲವಲ್ಲ. ನಾನು ಶರಕರನ್ನ ಪಿಡಿದು ಶಸ್ತ್ರಗಳನ್ನು ಧರಿಸಿ ಆ ಬಳಿಕ ನಮ್ಮ ತನವನ್ನು ಕಾಣಿಸಿಕೊಳ್ಳುವುದಕ್ಕೆ ಮುಂದಾಗಬೇಕು. ಆದ್ದರಿಂದ ಕುಳಿತಲ್ಲಿಂದ ಎದ್ದು ನಿಂತದ್ದಲ್ಲ, ನನ್ನ ತನವನ್ನು ನಾನು ಕಾಣಿಸಿಕೊಡುವುದಕ್ಕೆ ಬೇಕಾಗಿ ನನ್ನ ಅಂತರಂಗವನ್ನು ಬಡಿದೆಬ್ಬಿಸಿದ್ದೇನೆ. ಆದ್ದರಿಂದಲೇ ಎದ್ದಿದ್ದೇನೆ, ಹವಕ್ಕಾಗಿ ಸಿದ್ಧಗೊಂಡಿದ್ದೇನೆ. ಹಯವನ್ನು ಬಂಧಿಸಿದ್ದೇನೆ. ಆಗಿದೆ ಬರಬಹುದಾದ ಪ್ರಾರ್ಥನೆಗೆ ದಿಟ್ಟದನದಿಂದಲೇ ಉತ್ತರವನ್ನು ಕೊಡಬೇಕು ಅಂತಾದರೆ ನಮ್ಮಲ್ಲಿ ಧೀರೆಯರಿದ್ದಾರೆ. ಎಲ್ಲಿ ಒಮ್ಮೆ ಹೇಗೆ ಬರಲಿ?
ಅಮ್ಮನಿಗೆ ಕರೆಯುವುದೇ ಅಮ್ಮ ಕ್ಷಣದಲ್ಲಿ ಮಾಡಲು ರಾಜನಿಗೊಂದಿಸಿಕೊಳ್ತಾ ಇದ್ದೇನೆ, ಎದ್ದೇಳು. ಪ್ರವಾಚ್ಯವನ್ನು ಕಾಣ್ತಾ ಇದ್ದೇನೆ. ರಾಜಕ್ಕೆ ವಿಚಾರವನ್ನು ತರ್ಕಿಸಿ ನಮ್ಮ ವಿಧಾನವನ್ನು ಸೇರಿಕೊಂಡಿದ್ದೇವೆ. ಮತ್ತೆ ನಮ್ಮನ್ನು ಸಭೆಗೆ ಬರುವುದಕ್ಕೆ ಬಲವಾದಂತಹ ಕಾರಣಲೇ ಇದ್ದಿರಬೇಕು. ಯಾಕಾಗಿ ಕರೆಸಿದ್ದಿ? ನಮ್ಮಿಲ್ಲ ಮೊದಲಾಗಿ ಪದದ್ವಯಗಳಿಗೆ ಒದಿಸಿಕೊಳ್ಳುತ್ತಾ ಇದ್ದೀರಿ. ಎದ್ದೇಳು. ನಮ್ಮದಾದಂತಹ ಕಾರ್ಯದಲ್ಲಿ ನಾವು ತೊಡಗಿಕೊಂಡವರು. ನಿಮ್ಮ ಕರೆಯಾಯಿತು, ಅದನ್ನು ಆಲಿಸಿ ಇತ್ತರವೂ ಬಂದಿದ್ದೇವೆ. ನಮ್ಮಿಂದ ಆಗಬೇಕಾದಂತಹ ಕಾರ್ಯಾದರೆ ಯಾವುದು ಎಲ್ಲವೂ ಆಲಿಸಿದಂತಾದರೆ ಕ್ಷಣ ಮಾತ್ರದಲ್ಲಿ ಪೂರೈಸಿಕೊಳ್ಳುತ್ತೇವೆ. ಬಲವಾದ ಕಾರಣದಿಂದ ಕರೆದಿದ್ದೇನೆ. ಕಟ್ಟಿ ಬಲವಾದ ಕಾರಣವಿದ್ದೆ. ನಿಮ್ಮನ್ನೆಲ್ಲ ನಾನು ಈ ಕಡೆಗೆ ಬರೆಸಿಕೊಂಡವಳಿದ್ದೇನೆ. ನನ್ನ ಅಂತರಂಗವೇನು ಅನ್ನುವುದು ನಿಮಗೆ ದೂರದ ಮಾತೇನು ಅಲ್ಲ. ಈವರೆಗೆ ನಮ್ಮ ನಿರೀಕ್ಷೆ ಏನಿತ್ತದು ಸತ್ಯವಾಗುವಂತಹ ಕಾಲಘಟ್ಟವನ್ನು ಸನ್ನಿಹಿತವಾಗಿದೆ. ವಿಶೇಷವಾದಂತಹ ವಾರ್ತೆಯೊಂದನ್ನು ನಮ್ಮ ವನವಾದಕ್ಕೆ ದೂತಿಯರು ಬಂದಾಡಿದ್ದಾರೆ. ನಮ್ಮ ಪುರಪ್ರವೇಶವನ್ನು ಧರ್ಮಜನ ಅಶ್ವಮೇಧದ ದುರ್ಗವನ್ನು ಮಾಡಿದೆಯಂತೆ. ಈ ವಾರ್ತೆಯನ್ನು ಬಂದರ್ಹಿದ ಕಾಲಕ್ಕೆ ಮುಂದುವರಿದ ಭಾಗದಲ್ಲಿ ನನಗಿತ್ತ ಓಲೆಯನ್ನು ನಾನು ಸರಿಯಾಗಿ ಅರ್ಥವಿಸಿಕೊಂಡೆ. ಪಾರ್ಥರನ್ನ ಬರೆಸಿಕೊಳ್ಳುವಲ್ಲಿ ಅಥವಾ ನಮ್ಮತನವನ್ನು ಕಾಣಿಸಿಕೊಳ್ಳುವಲ್ಲಿ ನಾವೆಲ್ಲವರು ಮುಂದುವರಿಯಬೇಕಾದ ಸಾಧ್ಯತೆಯನ್ನು ನಾವು ನಿಜವಾಗಿಸಬೇಕಾಗಿದೆ. ಆದ್ದರಿಂದಲೇ ತುರಗಬಂಧನಕ್ಕೆ ಈಗಾಗಲೇ ಆಜ್ಞೆಯನ್ನು ಕೊಟ್ಟದ್ದಾಗಿದೆ. ಎದುರಿಸುವುದಕ್ಕೆ ವಿಶೇಷವಾದ ಸಾಮರ್ಥ್ಯವನ್ನು ಹೊಂದಿರುವ ಸೇನೆಯೊಂದು ನಮಗೆ ಅವಕಾಶ. ಆದ್ದರಿಂದಲೇ ವೀರ ರಾಣಿಯರಾದ ತುರುವಿಯರಾದ ನಿಮ್ಮನ್ನೆಲ್ಲ ನಾನು ಈ ಕಡೆಗೆ ಬರೆಸಿಕೊಂಡಿದ್ದೇನೆ. ಪಾರ್ಥನನ್ನು ಎದುರಿಸುವಲ್ಲಿ ತುರಗಬಂಧನವನ್ನು ಮಾಡಿದ ನನ್ನ ನಿರ್ಧಾರದ ಹಿಂದೆ ಅಥವಾ ನನ್ನ ನಿರ್ಧಾರವನ್ನು ಕಾಪಿಟ್ಟುಕೊಳ್ಳುವಲ್ಲಿ ನಿಮ್ಮದಾದ ಸಾಮರ್ಥ್ಯದ ಪ್ರಕಟಕ್ಕೆ ಹೇಗೆ
ಅದರ ಜೊತೆಯಾಗಿ ಬಂದು ಅರ್ಜುನ ಒಳ್ಳೆಯ ವಿಚಾರವೇ. ನಮ್ಮಲ್ಲಿ ಪರಾಕ್ರಮ ಉಂಟು ಎಂಬುದಕ್ಕೆ ಅವರಿಗೆ ತೋರಿಸಬೇಕು. ಹಾಗಾಗಿ ಯೋಚನೆ ಮಾಡುವಂತ ಅಗತ್ಯವಿಲ್ಲ. ಬಂದಂತ ಅವರನ್ನು ಸೋಲಿಸಿ ನಾವು ಬರುತ್ತೇವೆ. ಸಂತೋಷವಾಯಿತು. ನಿಮ್ಮ ಈ ವೀರವಾಕ್ಯವನ್ನು ಕೇಳುವಾಗ ಬಂದ ಪಾರ್ಥನಿರಲಿ ಅವನ ಚತುರಂಗ ಸೇನೆ ಇರಲಿ, ಅದನ್ನು ಎದುರಿಸುವುದಕ್ಕಾಗಿ ನಮ್ಮ ಚತುರಂಗ ಸೈನ್ಯ ಸಿದ್ಧತೆಯಾಗಿದೆ ಅಥವಾ ಸಿದ್ಧಗೊಂಡಿದೆ ಅನ್ನುವುದು ಸ್ಪಷ್ಟವಾಗ್ತದೆ. ಆದರೆ ಹೆಣ್ಣು ಮಕ್ಕಳಾದ ನಾವು ಕೇವಲ ಪರಾಕ್ರಮವನ್ನು ಕಾಣಿಸುವುದರ ಮೂಲಕವಾಗಿ ಯುದ್ಧವೊಂದನ್ನು ಗೆಲ್ಲುವುದಕ್ಕೆ ಸಾಧ್ಯವಲ್ಲದೆ ಮತ್ತೊಂದು ಮಾರ್ಗವನ್ನು ಕಂಡುಕೊಳ್ಳಬೇಕು. ಎಂತೆಂತಹ ಋಷಿಮುನಿಗಳಾದರೂ ಸರಿ, ಹೆಣ್ಣೊಬ್ಬಳ ಸೌಂದರ್ಯಕ್ಕೆ ಮಾರು ಹೋಗುವುದಕ್ಕಿರುವುದಕ್ಕೆ ಸಾಧ್ಯವುಂಟೆ? ಅದರಲ್ಲಿ ಪಾರ್ಥನೇನು ಮಹಾ, ಅವನನ್ನಾದರೂ ಗೆದ್ದು ಮೀರುವುದಕ್ಕೆ ನಮ್ಮಿಂದ ಸಾಧ್ಯ ಉಂಟು ಅಥವಾ ಅವನ ಆಳುಗಳನ್ನ ಗೆದ್ದಾಡುವುದಕ್ಕೆ ನಮ್ಮಿಂದ ಸಾಧ್ಯ ಉಂಟು ಅನ್ನುವುದನ್ನು ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಡಬೇಕಾಗ್ತದೆ. ಆದ್ದರಿಂದಲೇ ತೆಗೆದುಟ್ಟ ಚಲ್ಲಣವನ್ನು ಕಟ್ಟಬೇಕು. ಬಿಗಿದುಟ್ಟು ಮೊಲೆ ಕಟ್ಟುಗಳನ್ನು ಬಿಗಿ ಮಾಡಿಕೊಳ್ಳಬೇಕಾಗ್ತದೆ. ಹೊಗರುಗುವ ವೇಣಿಗಳ ನೀಲವಾದ ಕೇಶರಾಶಿಯನ್ನು ಜಡೆ ಕಟ್ಟಿ ನಾವು ಹೇಗೆ ಬೇಕು ಹಾಗೆ ವ್ಯವಸ್ಥಿತವಾಗಿ ಮುಂದಾಗಬೇಕಂತ ಸ್ಥಿತಿಯೊಂದು ಉಂಟಾಗಿದೆ. ಮೃಗಂಬದದ ಬೊಟ್ಟುಗಳ ಕಸ್ತೂರಿ ತಿಲಕ ಹೆಣ್ಣಾದವಳಿಗೆ ಶೋಭೆಯೇ ಸರಿ. ಅದರ ಜೊತೆಗೆ ಸಿಗುರಿದನು ಲೇಪನಗಳ ಮೈಗೆ ಪೂಸಿಕೊಂಡಂತಹ ಸುಗಂಧ, ಘಮ ಘಮಿಪ ಕಂಪುಗಳ ಅದರ ಕಂಪು ಎಂಥವನ ನಾಸಿಕವನ್ನಾದರೂ ಭೇದಿಸುವುದಕ್ಕೆ ಸಾಧ್ಯ ಉಂಟು. ಜೊತೆಗೆ ಜಗಿಸುವ ಆಭರಣಗಳ ನಾವು ತೊಟ್ಟುಕೊಂಡ ಆಭರಣಗಳ ಶೃಂಗಾರ ಅದರ ಪೂರಕವಾಗಿ ನಮಗೆ ಒದಗಿ ಬಂದದ್ದು. ನಗೆ ಮೊಗದ ಮಿಂಚುಗಳ ಹೆಣ್ಣೊಬ್ಬಳಿಗೆ ಮುಖದಲ್ಲಿ ನಗುವೇ ಮಿಗಿಲು, ಅದಕ್ಕಿಂತ ಮತ್ತೊಂದು ಬೇಕು ಅಂತ ಇಲ್ಲ. ದೃಗುಯುಗದ ಕಾಂತಿಗಳ ಚಪಲಾಕ್ಷಿಯರು ನಾವು, ಆ ಕಡೆಗೂ ಈ ಕಡೆಗೂ ಮಿಟುಕಿಸಬಹುದಾದಂತಹ ಕಣ್ಣ ದೃಷ್ಟಿಗಳಿಂದ ಎಂತರವನ್ನಾದರೂ ಸೂರಿಕೊಳ್ಳುವುದಕ್ಕೆ ನಮಗೆ ಸಾಧ್ಯ ಉಂಟು. ಅದರ ಜೊತೆಗೆ ನಮ್ಮ ಬಲವನ್ನ ಕಾಣಿಸಿಕೊಳ್ಳುವುದಕ್ಕಾಗಿ ವಿಶಾಲವಾದ ಸೇನೆಯನ್ನು ಲಕ್ಷ ಸಂಖ್ಯೆಯಲ್ಲಿ ಸೇರಿಸಿ ಪಾರ್ಥನನ್ನು ಎದುರಿಸುವುದಕ್ಕಾಗಿ ಮುಂದಾಗೋಣ. ನಮ್ಮ ತಿರುಗಾಟ ಬೇಗ ಮುಗಿಯುವುದಿಲ್ಲ, ಹೇಗೂ ಆಯ್ತಲ್ವ? ಇಲ್ಲೇ ಉಂಟು ನಮ್ಮ ತುರಾಗ ಬಂದು ನಿಂತಿದೆ. ನನಗೂ ತುಂಬಾ ಆಯಾಸವಾಗ್ತಾ ಉಂಟು. ತಡ ಮಾಡುವುದಲ್ಲ, ಸ್ವಲ್ಪ ವಿಶ್ರಾಂತಿ ಅಂದ್ರೆ ನಿದ್ದೆ ಅಂತ ಅಲ್ಲ. ಇನ್ನು ನೀವು ಅಲ್ಲಿ ಹೋಗಿ ಹೇಳ್ಬೇಡಿ ಈಗೀಗೆ ಮಲಗಿದ್ದಾರಂತೆ, ಮತ್ತೆ ಉದ್ಯೋಗವೂ ಇಲ್ಲ ಅಂತಾನೆ. ಇದು ವಿಶ್ರಾಂತಿ ಮಾತ್ರ, ನಿದ್ದೆ ಅಲ್ಲ. ನಿಮಗೆ ಸಮಯ ಉಂಟಾ? ನನ್ನ ರಜೆಗೆ ಒಬ್ಬರು ಜನ ಬೇಕಿತ್ತು, ನೀವು ಬರ್ತೀರಾ? ಬೇಡ, ನೀವು ಬೇಡ, ನಿಮಗೆ ಅಕ್ಕ, ಕುದುರೆಯನ್ನು ಕಟ್ಟಿ ಹಾಕಿದ್ದೇನೆ. ಆದರೆ ಕುದುರೆಯನ್ನು ಕಾದುಕೊಂಡು ಬಂದವರು ಯಾರು? ಅದಾಗಿ ಬಂದ ಕುದುರೆ ಅಲ್ಲ. ಕುದುರೆಯನ್ನು ಕಾಯುವುದಕ್ಕೆ ಯಾರಾದ್ರೂ ಒಬ್ರು ಬಂದಿರ್ತಾರೆ. ಅಂತ ವ್ಯಕ್ತಿಗಳಲ್ಲಿ ನಮ್ಗೆ ಕಾಣಿಸುವುದಿಲ್ಲ. ಏನ್ ಮಾಡುವುದು? ಹುಡುಕ್ಬೇಕೀಗ. ಹುಡುಕಂತೆ. ಅಕ್ಕ, ನೋಡಿದೀಯಾ? ಕುದುರೆ ಕಾಯುವುದನ್ನು ಬಿಟ್ಟು ಬಿತ್ತನೆ ಮಾಡ್ತಾ ಇದ್ದಾನೆ. ಹೌದು, ಇವನ ಕರ್ತವ್ಯದ ಬಗ್ಗೆ ಇವನಿಗೆ ಗಮನವೇ ಇಲ್ಲ. ಇದನ್ನು ಹೀಗೆ ಬಿಡುವುದಲ್ಲ, ಮಾತಾಡು. ಎಬ್ಬಿಸ್ ನೋಡು. ಹೇ ದೂತ, ಕುದುರೆ ಕಾಯುವವನೇ, ಆಗುದಿಲ್ಲ. ನಾನು ಪ್ರಯತ್ನ ಮಾಡ್ತೇನೆ. ಹೇಗೂ ಮಲಗಿದ್ರೆ ಸೊನ್ನೆ ಬಿಡುವುದಿಲ್ಲ, ಇಲ್ಲಿ ಕೂಡ ಅದು ಕಡಿಮೆ ಇಲ್ಲ. ಏನೋ ಗೊಣಗುಡ್ತಾ ಇದ್ದಾನೆ. ಈಗ ಬೇಡುವೆ ಇವನ್ ಇರ್ಲಿಲ್ಲ. ಏನು ಹೆಂಡತಿಯಲ್ಲಿ ಮಾತಾಡೋದಕ್ಕೆ ಇತ್ತೀಚೆಗೆ ಮದುವೆ ಆದವನೇನು, ಹಾಗಾಗಿ ಇಲ್ಲಿ ಯಾವ ಹೆಂಡತಿ ಬಗ್ಗೆ ಯೋಚನೆ ಮಾಡಿಕೊಂಡಿರುವುದು ಇವ. ಇದು ಸರಿ. ಹೀಗೆ ನೋಡಿ ಎಬ್ಬಿಸುವುದಿಲ್ಲ. ಬೀಸಿ ತಟ್ಟದೆ ಬೆನ್ನೆ ಕರಗುವುದಿಲ್ಲ. ನೀವಿದ್ದೀರಿ. ನಾನು ಮೊದಲಿಗೆ ಕನಸು ಅಂತ ಭಾವಿಸಿದ್ದು. ಕನಸು ಬೀಳುವುದೀಗ. ನನಗೆ ನನ್ನ ಹೆಂಡತಿ ಬಂದು ಎಬ್ಬಿಸಿದಂತೆ. ಎಲ್ಲಿಗೆ ಸರಿ ಇಲ್ವಾ? ನಾನು ನನ್ನ ಅಷ್ಟಕ್ಕೆ ಮಲಗಿದ್ದೇನೆ, ನನ್ನನ್ನು ಬಂದು ಎಬ್ಬಿಸಿ. ಅದೇ ನೀನು ಇಲ್ಲಿ ಮಲಗಿದ್ದು ಸರಿಯಲ್ಲ. ಯಾಕೆ ನೋಡಿ, ಸ್ತ್ರೀ
ದ್ವೇಷವಿಲ್ಲ ಎನ್ನುವ ಹಾಗೆ ಪರಪುರುಷನ ಆಗಮನ ಆಗಕೂಡದು. ಬಂದಿದ್ದೀಯ, ಯಾಕೆ ಬಂದದ್ದು? ಬಂದವನಾದ್ರೂ ಇಲ್ಲಿ ಮಲಗಿದೆಯಲ್ಲ, ಏನು ನಿನ್ನ ಮನೆಯೇ ಇದು? ವಿಶ್ರಾಂತಿ. ವಿಶ್ರಾಂತಿ ಪಡೆಯುವುದಕ್ಕೊಂದು ಸ್ಥಳ ಅಂತ ಕುದುರೆ ಕುದುರೆಯನ್ನು ಕಟ್ಟಿ ಹಾಕಿದ್ರೆ ನಾವೇ. ಕುದುರೆ ಕಟ್ಟಿ ಹಾಕಿದ್ರೆ ಸಾಕಾಗುದಿಲ್ಲ, ಯುದ್ಧ ಮಾಡ್ಬೇಕಾಗ್ತದೆ. ಯುದ್ಧಕ್ಕೂ ನಾವು ಸಿದ್ಧ. ಅದರ ಹಣೆಯಲ್ಲಿ ಇಟ್ಟಲ್ಲ, ಎಂತದ್ದು ಬರ್ದಿಟ್ಟಲ್ಲ, ಬಲ್ಬುಂಟ ನಿಮ್ಮಲ್ಲಿ? ಬಲ ಉಂಟಾ, ಶಕ್ತಿ ಉಂಟು ನಮ್ಮಲ್ಲಿ. ಕಟ್ಟಿದ್ದು ನಾವು. ಬೇಡ ಅಜ್ಜಿ, ಬೇಡ ಅಜ್ಜಿ, ನಿಮ್ಮಿಂದ ಆಗ್ಲಿಕ್ಕಿಲ್ಲ. ಶಕ್ತಿ ಉಂಟು ನನಗೆ, ವಯಸ್ಸಾಯ್ತಾ? ಗೊತ್ತಾಗ್ತದೆ ನಿಮಗೆ. ನೀವು ತೊಂದ್ರೆ ಇಲ್ಲ. ಆದಿತ್ತು ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ. ಯುದ್ಧ ಮೊದಲು ನನ್ನೊಂದಿಗೆ ಮಾಡ್ಬೇಕು, ಆಮೇಲೆ ನಮ್ಮ ರಾಯರೊಂದಿಗೆ ಎಲ್ಲ ಮಾಡ್ಲಿಕ್ಕೆ ಉಂಟು. ನಾವು ಇಬ್ಬರು ಯುದ್ಧ ಮಾಡ್ತೇವೆ. ಯುದ್ಧ ಮಾಡ್ತೇವೆ. ನಾನು ಒಬ್ಬ ಅಲ್ವಾ? ನಾವಿಬ್ಬರು ಮಲ್ಲ ಯುದ್ಧ ಕಲ್ತಿದ್ದೇವೆ. ಮಕ್ಕಳೇ ನಾವು ಯುದ್ಧ ಕಲ್ತಿದ್ದೇವೆ. ಯಾವ ಯುದ್ಧಕ್ಕೂ ಸಿದ್ಧರಾಗಿದ್ದೇವೆ. ಇವರಲ್ಲಿ ಒಂದು ಇದೊಂದು ನೋಡ್ಬೇಕು ನಮಗೆ. ನಾವು ಮತ್ತೆಂತದ್ದು ಇದು ಮುಖದಲ್ಲಿ ಮೀಸೆ ನೋಡೋದಲ್ಲ, ನಮ್ಮೊಟ್ಟಿಗೆ ನೀನು ಯುದ್ಧ ಮಾಡ್ಬೇಕು. ನೋಡ್ತಾ ಕುತ್ಕೊಳ್ಳೋದಲ್ಲ ನೀನು. ಹುಟ್ಟಿದ್ದಲ್ಲ, ಹುಟ್ಟಿದ್ದು. ಹುಟ್ಟಿದ್ದು ನೋಡುವ, ಹುಟ್ಟಿದ್ದು ನಿನ್ನಂತ. ಹೆಣ್ಣು ಮಕ್ಕಳೌದಪ್ಪ, ನಿಮ್ಗೆ ಕೆಲಸ ಎಂತ? ಉದ್ಯೋಗ, ಉಪವನ್ನು ನೋಡುವುದು ಕೆಲಸ. ಕೆಲಸದವರಲ್ವಾ? ನಾನು ಕೆಲಸದವನೇ. ಕೆಲಸದವರು ಯಾಕೆ? ಮತ್ತೆ ಮಧ್ಯದಲ್ಲಿ ಯುದ್ಧ ನಿಲ್ಲಿಸಿದ ಯಾಕೆ ನೀನು? ನಮ್ಮ ರಾಯರಿದ್ದಾರೆ ಯುದ್ಧಕ್ಕೆ. ನಮ್ದು ಹಾಗೆ ಮಹಾರಾಣಿ ಇದ್ದಾರೆ. ಹೌದೇನು? ಕುದುರೆಯನ್ನು ಬಂಧಿಸಿದ್ದೇವೆ. ಕುದುರೆ ಬಂಧಿಸಿದಂತ ಕುದುರೆಯನ್ನು ಬಿಡಿಸಿಕೊಂಡು ಹೋಗುವುದಕ್ಕಾಗಿ ಬಂದವನು ಯಾರಾದ್ರೂ ನೋಡುತ್ತಾ ಇದ್ದೇನೆ. ಹೌದೇನು? ಏನು? ಪಾರ್ಥನ ಭಕ್ಷಣೆಸಿಕೊಂಡು ಬಂದವನೇ ಇದ್ದೆ. ಕುದುರೆಯನ್ನು ಬಿಡಿಸಿಕೊಂಡು ಹೋಗುತ್ತೇವೆ ಎಂಬಂತ ನಿರೀಕ್ಷಿತ ಪಾಲಾಗಿರಬಹುದು. ಆದ್ರೆ ಶಕ್ತಿ ಎಂಬಂತ ಕಾರಣಕ್ಕಾಗಿ ಕುದುರೆಯನ್ನು ಕಟ್ಟಿದ್ದೇನೆ. ನೀನು ನಿಜವಾಗಿ ಪುರುಷನಾಗುವುದಾದ್ರೆ ಆ ಕುದುರೆಯನ್ನು ಬಿಡಿಸಿ ಹೋಗು. ಇನ್ನು ಸಾಮರ್ಥ್ಯ ನನ್ನಲ್ಲಿ ಸಾಲದು. ಒಳ್ಳೆ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ. ನಮ್ಮ ಅಶ್ವಮೇಧ ಯಾಗದ ಕುದುರೆಯನ್ನು ಬಿಟ್ಟರೆ ಸರಿ. ನದ ತಿರುಳಿನ ಪ್ರಾಣವಾದಿತು.
ಒಂದು ಹೆಂಜೆ ಮುಂದಿದ್ದಂತಾದರೆ ನನ್ನ ಕಾಲು ಕತ್ತರಿಸಿ ಶಿರವಣೆ ತಿಳಿಸ್ತೇನೆ. ಅಬ್ಬಾ ಏನು ನಿಮ್ಮದಂತ ಅಹಂಕಾರವೇ ಹೌದೇನು? ಮಾಡುವಂತಹ ಕೆಲಸವನ್ನು ಸರಿಯಾಗಿ ಆಲೋಚನೆ ಬಿಟ್ಟು ಮಾಡಬೇಕಿತ್ತು. ಕೇವಲ ಒಂದು ನಾರಿ ನೀನು ನಾವು ಕೈಗೊಂಡಿರುವಂತಹ ಬಂಧು ಹತ್ಯಾ ದೋಷದ ಭಯಾರ್ಥವಾಗಿ ಅಶ್ವವನ್ನು ಬಿಟ್ಟಿದ್ದೇವೆ. ಅದನ್ನು ಸಾಮರ್ಥ್ಯ ಉಂಟಿರುವ ಹಾಗೆ ಕಟ್ಟಿ ಹಾಕಿದ್ದೀವಿ. ಏನು ಬಂದವರು ಸಾಮರ್ಥ್ಯ ಇಲ್ಲದರು ಎನ್ನುವ ಹಾಗೆ ನೀನು ಭಾವಿಸಿಕೊಂಡೆಯ? ಇಗೋ ಕಟ್ಟಿದಂತಹ ಹಸುವನ್ನು ಬಿಟ್ಟು ಕಪ್ಪವನ್ನು ಕೊಟ್ಟು ಶರಣ ಪುರುಷಾರ್ಥ ಹೌದೆಂಬುದನ್ನು ನಾನು ಮೆಚ್ಚಿದ್ದೇನೆ. ಏನು ಸಂಶಯ ಉಂಟು? ಹೌದೇನು? ಕುದುರೆಯನ್ನು ಕಟ್ಟಿದ್ದೇವೆ. ಯಾಕೆ? ಕುದುರೆ ಹರಿಯುವಂತಹ ಜಿಗಿತವನ್ನು ಚೆನ್ನಾಗಿ ವಾಚಿಸಿ ನಾವು ಕಟ್ಟಿದ್ದೇವೆ. ಬಲಪುಳ್ಳ ಭಟರು ಕುದುರೆಯನ್ನು ಕಟ್ಟಬೇಕು. ನಿಮ್ಮಲ್ಲಿ ಅಂತ ಸಾಮರ್ಥ್ಯ ಉಂಟಾ? ಬಲ ಏನೇನು ಕಪ್ಪ ಕಾಣಿಕೆ ಕೊಟ್ಟು ಯಾಗಕ್ಕೆ ಸಹಾಯವನ್ನು ಮಾಡಬೇಕು. ಹೌದೇನು? ನಮ್ಮಲ್ಲಿ ಬಲ ಉಂಟಾ ಎಂಬಂತ ಪ್ರಶ್ನೆ ಮಾಡುವುದಲ್ಲ. ನಿನ್ನ ಶಕ್ತಿ ಸಾಮರ್ಥ್ಯ ಎಷ್ಟೆಂಬುದನ್ನು ಯುದ್ಧದ ಬಗ್ಗೆ ನಿಮ್ಮ ಶ್ರೀರಾಜ್ಯಕ್ಕೆ ಬಂದಾಗ ಅದನ್ನು ಬಂಧಿಸಿದ್ದೀರಿ. ನಾವು ಹೇಗೆ ಬರ್ತಿದ್ದೇವೆ? ಶಕ್ತಿ ಇದ್ದವರು ಕಟ್ಟಿ ಕಾದಾಡಬೇಕು, ಶಕ್ತಿಹೀನರು ಕಪ್ಪ ಕಟ್ಟಿ ಕಾಲಿಗೆ ಎರಗಬೇಕು ಎಂದು ಬರ್ತಿದ್ದೇವೆ. ಅದನ್ನು ತಿರಸ್ಕರಿಸಿ ಕುದುರೆಯನ್ನು ಕಟ್ಟಿದ್ದೀರಿ. ಬಿಟ್ಟು ಕೊಟ್ಟನಲ್ಲ ಸೋ ಇದ್ರೆ ಬಿಡಿಸೇಳು. ಯಾಕೆ? ಏನಂದ್ರೆ ನೀನು ಶಕ್ತಿ ಸಾಮರ್ಥ್ಯದಿಂದ ನೀವು ಕಟ್ಟಿದ್ದೀರಿ ಎನ್ನುವ ಹಾಗೆ ಈ ಹೆಣ್ಣು ಮಕ್ಕಳು ಅಬಲೆಯರಲ್ಲ ಸಬಲರೆನ್ನುವ ಹಾಗೆ ತೋರ್ಪಡಿಸೋದಕ್ಕೆ ಬೇಕಾಗಿ ನಿಮ್ಮದಾದಂತಹ ದುರ್ಗವನ್ನು ಕಟ್ಟಿ ಹಾಕಿದ್ದೇನೆ. ನಿಮ್ಮಲ್ಲಿ ಶಕ್ತಿ ಸಾಮರ್ಥ್ಯ ಉಂಟುಂಟಾದರೆ ಕಟ್ಟಿದಂತಹ ದುರ್ಗವನ್ನು ಬಿಡಿಸಿಕೊಂಡು ಹೋಗು.
ತೈ ದಿನ ತಾ ದಿನ ತೈಯ ತೈಯ ತೈ ಆತನೆಂಬವನು ನೀನೇ ಏನು? ಸಂಶಯದಿಂದ ಕೇಳುವುದೋ ಅಲ್ಲ ತಿಳಿದು ಕೇಳು. ಪ್ರಶ್ನಿಸುತ್ತಿರುವುದಲ್ಲ, ದೂರದಿಂದಲೇ ನೀನು ಬರುವಂತಹ ಕಾಲಕ್ಕೆ ನೀನೇ ಭಾರತ ಎನ್ನುವುದನ್ನೇ ಅರ್ಥವಿಸಿಕೊಂಡೆ ನಿನ್ನತ್ತ ಸಾಗಿ ಬಂದವಳು ನಾನು. ಭಾರತ ದಶನಾಮಾವಳಿಗಳನ್ನು ಹೊತ್ತಂತ ಅಸಮ ಸಾಹಸಿ ವಿಷಮ ವೀರ ನೀನು. ನಿನ್ನ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡವಳಿದ್ದೇನೆ. ವೃತಾದೇವಿಗೆ ಮಗನಾದ ಕಾರಣದಿಂದಾಗಿ ನೀನು ಭಾರತ ಎನ್ನುವ ಹಾಗೆ ಕರೆಯುವುದಲ್ಲ, ಬದುಕಿನ ದಡವನ್ನು ತಲುಪಿದವ ಆ ಕಾರಣದಿಂದಾಗಿ ನಿನ್ನನ್ನು ಭಾರತ ಎನ್ನುವ ಹಾಗೆ ಎಲ್ಲರೂ ಕರೆಯುವವರಿದ್ದಾರೆ. ನಿನ್ನನ್ನು ಹಡೆದಂತಹ ಕುಂತಿದೇವಿಯ ಗರ್ಭವು ಪಾವನತೆಯನ್ನು ಹೊಂದಿತಂತೆ. ಆ ಕಾರಣದಿಂದಾಗಿ ತಾಯಿಯ ಆಸೆಯನ್ನು ಈಡೇರಿಸಿದಂತಹ ಮಗ. ಕೇಳಿಬಲ್ಲಿ, ಈ ಹಿಂದೆ ಗಾಂಧಾರಿಯು ಗಜಗೌರಿ ವ್ರತವನ್ನು ಮಾಡುವಂತಹ ಕಾಲಕ್ಕೆ ಆ ಕಾಲಕ್ಕೆ ಕುಂತಿಯನ್ನು ಕರೆಯಲಿಲ್ಲ ಎನ್ನುವ ಕಾರಣದಿಂದಾಗಿ ಮುಂದಕ್ಕೆ ಅವಳು ಕೈಗೊಂಡಂತಹ ಆ ವ್ರತವನ್ನು ಕೈಗೊಳ್ಳುವಂತಹ ಕಾಲದಲ್ಲಿ ಐರಾವತವನ್ನೇ ದೇವಲೋಕದಿಂದ ದರೆಗಿಳಿಸುವುದಕ್ಕೆ ಬೇಕಾಗಿ ಸ್ವರ್ಗಕ್ಕೆ ಮೆಟ್ಟಲು ಕಟ್ಟಿದವನ ಅಲ್ವಾ? ಕೇವಲ ಶರಪ್ರಯೋಗದಿಂದಲೇ ಸ್ವರ್ಗದಿಂದಲೇ ಐರಾವತ ದರೆಗಿಳಿಯುವ ಹಾಗೆ ಮಾಡಿದಂತಹ ಅಸಮ ಸಾಹಸಿಗ ನೀನು. ಹಾಗಾಗಿ ನಿನ್ನ ಯೋಗ್ಯತೆಯನ್ನು ಅರಿತಂತಹ ನಾನು ನಿನ್ನೊಡನೆ ಹೋರಾಟಕ್ಕೆ ಬಂದಂತಹ ಕಾಲಕ್ಕೆ ನಿನಗೆ ಉಭಯ ರೀತಿಯ ಯುದ್ಧಗಳನ್ನು ಮುಂದೆ ಇರಿಸುತ್ತಾ ಇದ್ದೆ. ಒಂದು ಶರದ ಯುದ್ಧ, ಮತ್ತೊಂದು ಸುರತ ಯುದ್ಧ. ಆಯ್ಕೆಯನ್ನು ನಿನಗೆ ಬಿಟ್ಟಿದ್ದೇನೆ. ಯಾವುದು ಬೇಕು ಎನ್ನುವ ಹಾಗೆ ಆರಿಸಿಕೋ. ಅಶ್ವಮೇಧದ ತುರಗದ ಬೆಂಬಲಿಗರಾಗಿ ಬಂದಂತಹ ಪಾರ್ಥನ ತುರಗ ಬಂದು ಬಂಧಿಸಿದ ಮೇಲೆ ರಣದಲ್ಲಿ ಹೋರಾಡಬೇಕಾದದ್ದು ನಿಮಗೆ ಕರ್ತವ್ಯ ನಿಜ. ಆದರೂ ರಣರಂಗದಲ್ಲಿ ನಮ್ಮ ಬಲಗಳಿಗೆ ಸೋಲಿನ ರುಚಿಯನ್ನು ಉಣ್ಣಿಸಿದ ಮೇಲೆ ನನ್ನೊಡನೆ ಮುಖಾಮುಖಿಯಾಗಿ ನೀನು 2 ಆಯ್ಕೆಗಳನ್ನು ಮುಂದಿರಿಸುತ್ತಾ ಇದ್ದೆ. ನಿಜ. ಅದರಲ್ಲಿ ಒಂದು ಸರಳಿನ ಮೂಲಕ ಮಾಡುವ ಯುದ್ಧ, ಹೌದು. ಮತ್ತೊಂದು ಸುರ ಯುದ್ಧ. ಹೇಳುತ್ತಿರುವವಳು ಪರಿಪೂರ್ಣ ಹೆಣ್ಣು ಹೌದಲ್ಲ? ಯಾಕೆ ಅನುಮಾನ? ಹಾಗಾದ್ರೆ ನಮಗೆ ಬೇರೆ ಒಂದು ಹೆಜ್ಜೆಯನ್ನು ಇಡಬೇಕಾಗಿದೆ. ಯುದ್ಧವೋ
ಸ್ತ್ರೀ ರಾಜ್ಯವನ್ನು ನಿರ್ಮಿಸಿ ಅದಕ್ಕೆ ಅಧಿಷ್ಠಾತ್ರಿಣಿಯಾಗಿ ನೀನು ಈ ಸ್ತ್ರೀಯರನ್ನು ಪೊರೆಯುತ್ತಿರುವವಳು. ನಿಜ. ಅಶ್ವಮೇಧದ ತುರಗದ ಬಂಧನ ನಿಮಗೆ ಸಾಧುವೆ ಕೇಳಿದರೆ ಅಗತ್ಯ ಇರುವ ವಿಷಯ ಅಲ್ಲ. ಆದರೂ ಅದನ್ನು ಕಟ್ಟಿದೆ ಕಾದುವುದಕ್ಕೆ ಸನ್ನದ್ಧಳಾದೆ, ಕಾದುವುದರಲ್ಲಿ ಮಗ್ದಳ. ನಿಜ. ಇಂದೀಗ ಸೇನಾ ನಾಯಕ ಮುಂದೆ ಬಂದ ಕಾಲಕ್ಕೆ ನೀನು ಸುರತ ಯುದ್ಧ ಮಾಡುತ್ತೀಯಾ? ಉಭಯ ಯುದ್ಧಗಳ ಆಯ್ಕೆ ಸುರತ ಯುದ್ಧದಲ್ಲಿ ನಾವು ಹಿಂದೆ ಬೀಳ್ತೇವೆ ಅಂತಲ್ಲ, ಮತ್ತೆ ಆದರೆ ಅದು ಎಲ್ಲಿ ಮಾಡಬೇಕು, ಹೇಗೆ ಇರಬೇಕು ಅನ್ನುವುದರ ಕುರಿತಾಗಿ ಸ್ಪಷ್ಟ ಕಲ್ಪನೆಯನ್ನು ಹೊಂದಿದಂತಹ ಪಾರ್ಥಿವಾಗ್ರಣಿ ನಾನು. ಆದರೆ ನೀನು ಇರಿಸಿದ ಆಯ್ಕೆಯಲ್ಲಿ ಮತ್ತೊಂದು ರಣೋತ್ಸಾಹದಿಂದ ಮಾಡಬಹುದಾದ ಸರಳಿನ ಯುದ್ಧ, ಅದನ್ನು ಆರಿಸಿಕೊಳ್ಳಬಹುದು. ನೀನು ಮಾಡಬಹುದಾಗಿತ್ತು, ಮತ್ತೆ ಆದರೆ ನೀನು ಹೆಣ್ಣು ಹೌದಲ್ಲ. ಯಾಕನ್ನು ಹೆಣ್ಣಿನೊಟ್ಟಿಗೆ ಯಾರಾದರೂ ಯುದ್ಧ ಮಾಡ್ತಾರೆ? ಯಾಕೆ ಮಾಡುವುದಿಲ್ಲ? ಯಾಕೆ? ನಿಮ್ಮ ಸಾಮರ್ಥ್ಯದ ಕುರಿತಾಗಿ ನಮಗೆ ತಿರಸ್ಕಾರ ಉಂಟು ಅನ್ನೋದರ ತಾತ್ಪರ್ಯ ಅಲ್ಲ. ಮತ್ತೇನು? ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಇದು ನಮ್ಮ ಕಲ್ಪನೆ, ಇದು ನಮ್ಮ ಆದರ್ಶ, ಇದು ನಮ್ಮ ಬುದ್ಧಿ. ಸರಿ. ಅಂತಹ ಸರ್ವಮಾನ್ಯಳಾದ ಸಂಪೂಜ್ಯಳಾದಂತಹ ಹೆಣ್ಣಿನೊಡನೆ ಯುದ್ಧ ಮಾಡಿ ರಣದ ಮಣ್ಣಿನಲ್ಲಿ ಅವಳಿಗೆ ಆಘಾತವನ್ನೆಸೆಯುವುದು ನಮಗೆ ಇಷ್ಟದ ಕೆಲಸವಲ್ಲ. ಆದ್ದರಿಂದ ನಿನ್ನೊಡನೆ ಯುದ್ಧ ಮಾಡಿ ಗೆದ್ದರೆ ಅದು ದೊಡ್ಡ ಗೆಲುವಲ್ಲ. ನಿನ್ನೊಡನೆ ಹೋರಾಡಿ ನಿನ್ನನ್ನು ಸೋಲಿಸಿ ನಮಗೆ ಸಾಧಿಸಬೇಕಾದದ್ದೇನೂ ಇಲ್ಲ. ಆದ್ದರಿಂದ ನಮ್ಮ ಅತ್ಯಂತ ಉತ್ಕೃಷ್ಟವಾದ ಲಕ್ಷ್ಯ ಏನು ಅನ್ನುವುದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ನಮ್ಮಣ್ಣ ಕೈಗೊಂಡಂತಹ ಅಶ್ವಮೇಧ ಅಧ್ವರ ಸರಿ, ಅದು ಸುಸಂಪನ್ನವಾಗಬೇಕು, ಸುಸಾಂಗವಾಗಿ ಮುಕ್ತಾಯವಾಗಬೇಕು. ಹಾಗಾಗಬೇಕೆಂದಾದರೆ 1 ವರ್ಷದ ವಾಜಿಯ ತಿರುಗಾಟ ಅಸ್ಖಲಿತವಾಗಿ ಮುಂದುವರಿಯಬೇಕು. ಸರಿ. ಕಟ್ಟಿದ್ದೀರಲ್ಲ, ಆ ಕುದುರೆಯನ್ನು ಬಿಟ್ಟು ಸಾಂಕೇತಿಕವಾದ ಕಪ್ಪವನ್ನು ಕೊಟ್ಟು ಹಸ್ತಿನಾವತಿಯ ಸಿಂಹಾಸನಕ್ಕೆ ಮಣಿದುದಿಲ್ಲ. ಸಾಧ್ಯವಾಗುತ್ತದೆ.
ಇದು ಭೂಷಣವಲ್ಲ. ಹಾಗಾದರೆ ಸ್ವಲ್ಪ ಆಲೋಚಿಸಿ ನೋಡಿ. ನಾವಿಬ್ಬರು ಹೋರಾಡುವುದಕ್ಕಿಂತ ಮೊದಲು ನನ್ನ ಪಕ್ಷದ ಹೆಣ್ಣು ಮಕ್ಕಳು ಜೊತೆಗೆ ನಿನ್ನೊಂದಿಗೆ ಬಂದಂತಹ ಪುರುಷರು ಹೋರಾಟ ಮಾಡಿದವರೇ ಇದ್ದಾರೆ. ಅವರು ಹೋರಾಟ ಮಾಡುವಾಗ ಅವರಿಗೆ ಇದರ ಕುರಿತಾಗಿ ತಿಳುವಳಿಕೆ ಇಲ್ವಾ? ಹೆಣ್ಣಿನೊಡನೆ ಹೋರಾಟ ಮಾಡುವುದು ಪುರುಷರಿಗೆ ಸರಿಯಲ್ಲ ಎನ್ನುವ. ಹೆಣ್ಣಿನೊಡನೆ ಹೋರಾಟ ಮಾಡುವುದೇ ನಮ್ಮ ಉದ್ದೇಶವಾಗಿ ನಮ್ಮವರು ನಿಮ್ಮ ಸೈನಿಕರೊಡನೆ ಹೋರಾಡಿದ್ದಲ್ಲ. ಸರಿ, ಕಟ್ಟಿದ ಕುದುರೆಯನ್ನು ಬಿಡಿಸುವುದು ನಮಗೆ ಅನಿವಾರ್ಯವಾದದ್ದರಿಂದ ಹೋರಾಟ ಸವಣಿಸಿದ್ದು. ಆದರೆ ಈಗ ಮುಖಾಮುಖಿಯಾಗಿ ನಿಂತದ್ದು ಪ್ರಮಿಳಾ ಪಟ್ಟಣದ ಅಧಿಕಾರಿಣಿಯಾದ ನೀನು ಮತ್ತು ಹಸ್ತಿನಾವತಿಯ ಸೇನೆಯ ಅಧಿಕಾರಿಯಾದ ನಾನು. ಹೌದು. ಹಾಗಾಗಿ ನಾನು ಯೋಚನಾಪರನಾಗಿ ಮುನ್ನುಗ್ಗಬೇಕಾಗುತ್ತದೆ. ನನ್ನೊಡನೆ ಹೋರಾಟ ಮಾಡುವಾಗ ನೀನು ಆಲೋಚನೆಗೆ ತೊಡಗಿಕೊಂಡೆ. ನನ್ನೊಡನೆ ಹೋರಾಟ ಮಾಡುವುದು ಸರಿಯಲ್ಲ ಎನ್ನುವ ಹಾಗೆ. ನೋಡು, ಪುರುಷನು ತಾನು ಯೋಗ್ಯತಾವಂತ ಅಥವಾ ಪರಾಕ್ರಮಿ ಎನ್ನುವ ಹಾಗೆ ತಿಳಿಸುವುದಕ್ಕೆ ಬೇಕಾಗಿ ಪುರುಷರೊಡನೆ ಹೋರಾಟ ಮಾಡುವುದರ ಮೂಲಕವಾಗಿ ಆತನ ಯೋಗ್ಯತೆಯನ್ನು ಆತನ ಪರಾಕ್ರಮವನ್ನು ತೋರಿಸಿಕೊಂಡರೆ ಸಾಕಾಗುವುದಿಲ್ಲ. ನಿನಗೆ ಕಾಮಶಾಸ್ತ್ರದ ಕುರಿತಾಗಿ ಆಲೋಚಿಸಿದ್ದೀಯಾ? ಅದರ ಕುರಿತಾಗಿ ಅರಿತುಕೊಂಡವನೇ ನೀನು ಅಹುದಾಗಿದ್ದಲ್ಲಿ ನಾನು ಕೊಟ್ಟಂತಹ ಆಯ್ಕೆಗಳ ಕುರಿತಾಗಿ ನೀನು ಆಲೋಚಿಸಬೇಕಾಗುತ್ತದೆ. ನಿನ್ನಲ್ಲಿಯೇ ಹೇಳುತ್ತೇನೆ, ಜೇಡರ ಬಲೆಯನ್ನು ಹೆಣೆಯುತ್ತದೆ. ಹೆಣ್ಣು ಜೇಡರ ಬಲೆಯನ್ನು ಹೆಣೆದು ಗಂಡು ಜೇಡವನ್ನು ತನ್ನತ್ತ ಸೆಳೆಯುತ್ತದೆ. ಯಾಕೆ? ಕಾಮ ಕ್ರೀಡೆಯ ಮೂಲಕವಾಗಿ ತನ್ನನ್ನು ಸುಖಿಸುವುದಕ್ಕೆ ಬೇಕಾಗಿ. ಸುಖಿಸಿದ ನಂತರ ಗಂಡು ಜೇಡವು ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತದೆ. ಹೆಣ್ಣು ಜೇಡ ಗಂಡು ಜೇಡವನ್ನು ತಿನ್ನುತ್ತದೆ. ಹೌದು. ಇದರ ಕುರಿತಾಗಿ ಅರಿವಿದ್ದರೂ ಕೂಡ ಗಂಡು ಜೇಡ ಹೆಣ್ಣು ಜೇಡ ಕರೆದಾಗ ಸುಮ್ಮನೆ ಉಳಿಯುತ್ತದೆ. ಹೇಳು, ಯಾಕೆ ಉಳಿಯುವುದಿಲ್ಲ? ಕಾರಣ ಪ್ರಕೃತಿ. ಸಂತಾನಾಭಿವೃದ್ಧಿಯೇ ಅವುಗಳ ಒಂದಾಗುವಿಕೆಯ ಹಿಂದೆ ಇರುವಂತಹ ತತ್ವ. ಸರಿ. ಆಹಾರ, ನಿದ್ರೆ, ಭಯ, ಮೈಥುನ ಇದು ಪ್ರಾಣಿ ವರ್ಗಕ್ಕೆ ಸಹಜವಾದದ್ದು. ಹೌದು. ಅವರಿಗೆ ಇಲ್ಲದೆ ಇರುವ ಮತ್ತೊಂದು ವೈಶಿಷ್ಟ್ಯ ಮಾನವರಾದ ನಮಗಿದೆ. ಆಹಾರ, ನಿದ್ರೆ, ಭಯ, ಮೈಥುನ ಮಾತ್ರವಲ್ಲ, ವಿವೇಕ, ಬುದ್ಧಿ. ಆದ್ದರಿಂದ ನಾವು ಪ್ರಾಣಿಗಳಂತೆ ತಿರ್ಯಕ್ ಜಂತುಗಳಂತೆ ಪ್ರವರ್ತಿಸುವುದಕ್ಕಾಗುವುದಿಲ್ಲ. ನಾವು ವಿವೇಚನಾ ಪರವಾಗಿ ನಮ್ಮ ಆಶಾಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಬೇಕಾಗುತ್ತದೆ. ಪಾರ್ಥ, ನಿನ್ನನ್ನು 3 ಲೋಕದ ಗಣ್ಯ ಎನ್ನುವ ಹಾಗೆ ಕರೆದು ಬರಿದ್ದಾರೆ. ಅದನ್ನು ನಾನು ಒಪ್ಪಿಕೊಳ್ಳಬೇಕು ಎನ್ನುವುದು ಅಹುದಾಗಿದ್ದಲ್ಲಿ ನಾನು ತೋರಿಸಿದಂತಹ ಮೊದಲನೇ ಆಯ್ಕೆಯಾಗಿ ಕಾಮಕೇಳಿಯಲ್ಲಿ ನನ್ನನ್ನು ಸುಖಿಸಿ ಆ ಮೂಲಕವಾಗಿ ನನ್ನನ್ನು ಸೋಲಿಸಬೇಕು, ನೀನು ಗೆಲ್ಲಬೇಕು. ಆಗ ನಾನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಒಂದು ವೇಳೆ ನೀನು ಅದಕ್ಕೆ ಸಿದ್ಧವಿರುವುದೇ ಅಹುದಾಗಿದ್ದಲ್ಲಿ ನಮ್ಮ ಅರಮನೆಯ ಉಪ್ಪರಿಗೆಯಲ್ಲಿ ಒಂದು ಹಂಸತೂಲಿಕಾ ತಲ್ಪವಿದೆ, ಅದಕ್ಕೆ ಬರಬಹುದು. ಇಲ್ಲಿಯ ತನಕ ಹೌದು, ಅಲ್ಲಿ ಇಲ್ಲಿಯ ತನಕ ಯಾರೂ ಪ್ರವೇಶಿಸಿದ್ದಿಲ್ಲ. ಹಾಗಾಗಿ ನಿನಗೆ ಮುಕ್ತವಾದಂತಹ ಅವಕಾಶವಿದೆ. ಬಂದು ಸುಖಿಸು, ಆ ಮೂಲಕವಾಗಿ ನಿನ್ನ ಪರಾಕ್ರಮವನ್ನು ತೋರಿಸು. ಒಂದಕ್ಕೊಂದು ಸಂಬಂಧ ಇಲ್ಲ ಅಲ್ವಾ? ಮಾನವರ ಯೋಗ್ಯತೆಯನ್ನು ಅಳೆಯಬಹುದು. ಸರಿ. ವಸ್ತ್ರವಿನ್ಯಾಸ ಹೇಗಿದೆ? ಕನ್ನಡ ಮತ್ತೆ ಹೆಣ್ಣು ಮಕ್ಕಳು ಆರಿಸಿ ಧರಿಸುವ
ವಸ್ತ್ರದ ಕುರಿತಾಗಿ ನಾವು ಹೆಚ್ಚು ವಿಮರ್ಶೆ ಮಾಡಬಾರ್ದು. ಅದು ಯಾಕೆ ಹಾಗೆ, ಇದು ಯಾಕೆ ಹೀಗೆ, ಹಾಗೆ ಉಡುವ ಕ್ರಮ ಉಂಟು, ಈ ರೀತಿ ಸರಿಯೋ, ಯಾಕೆ ವಿಮರ್ಶೆ ಮಾಡಬಾರದು? ಯಾಕೆ? ಅದು ಹೆಣ್ಣು ಮಕ್ಕಳ ಅಭಿರುಚಿಗೆ ತಕ್ಕಂತೆ ಇರ್ತದೆ. ಅವರವರಿಗೆ ಬಿಟ್ಟದ್ದು. ವೀರಗಸೆಯನ್ನು ಹುಟ್ಟು ಬಂದಿತ್ತು, ಯುದ್ಧರಂಗಕ್ಕೆ ಇದು ಸಹಜವಾದದ್ದು. ನಿಜ, ಕೈಯಲ್ಲಿ ಆಯುಧಗಳಿವೆ, ಯುದ್ಧರಂಗಕ್ಕೆ ಬೇಕಾದದ್ದು ಅಲ್ಲವಾ? ಆದರೆ ಮಾತು ಮಾತ್ರ ಇಲ್ಲಿಗೆ ಅನುಯೋಜ್ಯವಾದದ್ದಲ್ಲ. ನನ್ನ ಮನೆಯ ಮಲಗುವ ಮನೆಯ ಹಂಸತೂಲಿಕಾ ತಲ್ಪನಿನಗಾಗಿ ಕಾದಿದೆ ಪಾರ್ಥ. ಹೌದು, ಬಾ. ಯುದ್ಧಕ್ಕೆ ಬಂದವರು ಹೇಳುವ ಮಾತಾಯಿತು, ತಪ್ಪಲ್ಲ ಮತ್ತೆ ಒಟ್ಟು ಮಾತಾಡುವ ವೇಶ್ಯರಾಗಿ ಇಲ್ಲಿಯ ತನಕ ಯಾರನ್ನು ಕರೆದದ್ದಿಲ್ಲ, ಇದು ಪ್ರಥಮ ಬಾರಿಗೆ ನಿನ್ನನ್ನೇ ಕರೆದದ್ದು. ಸ್ವಭಾವ ಅಂತದ್ದು ಅನ್ನುವ ಹಾಗೆ ಹೇಳಿದ್ದಲ್ಲ ನಾನು. ಯಾವ ಹೆಣ್ಣು ಮಕ್ಕಳನ್ನು ನಾನು ಅಗೌರವದಿಂದ ನೋಡುವುದಿಲ್ಲ, ಅಗೌರವದಿಂದ ಮಾತನಾಡಿಸುವುದಿಲ್ಲ. ಸರಿ, ವೇಶ್ಯರ ಸ್ವಭಾವ ಏನು? ಏನು? ಯಾರು ಚಂದ ಕಾಣ್ತಾರೆ ಅವರನ್ನು ಬಿಟ್ಟನಾಗಿ ಅಂಗೀಕರಿಸಿ. ಹಾಗಾದ್ರೆ ಏನು ಅದರ ಹಿನ್ನೆಲೆ? ಕ್ಷಣಚಿತ್ತ ಕ್ಷಣಪಿತ್ತ. ಈಗ ಇದು ಚಂದ ಕಾಣ್ತದೆ, ಮತ್ತೆ ಅದು ಕಾಣ್ತದೆ. ಸರಿ, ಹೊರಟು ಬರುವಾಗ ಆಯುಧ ಬೇಕು, ಯುದ್ಧ ಬೇಕು ಅನ್ನುವಂತಹ ಉತ್ಸಾಹ ನನಗೆ. ಪಾರ್ಥನಂತಹ ಧೀರನನ್ನು, ಪಾರ್ಥನಂತಹ ವೀರನನ್ನು ಕಾಣುವಾಗ ಸುರತ ಯುದ್ಧ ಮಾಡಿದರೆ ಹೇಗೆ, ಹೀಗೆ ಕಾಣುವುದಕ್ಕೆ ತೊಡಗಿತ್ತು. ಹಾಗಾದರೆ ಕೆಸರಿನಲ್ಲಿ ಹೂತ ಕಂಬದ ಹಾಗೆ ಒಂದು ನಿಶ್ಚಲವಾದಂತಹ ಸ್ಥಿರತೆ ಇಲ್ಲದ ಮಾತುಗಳನ್ನು ನೀನು ಆಡುವ ಹಾಗೆ ನನಗೆ ಕಾಣ್ತದೆ. ಮೂರು ಲೋಕದ ಗಂಡ. ನಿಜ, ಲೋಕದಲ್ಲಿರುವ ಹೆಣ್ಣು ಮಕ್ಕಳಿಗೆಲ್ಲ ನಾನು ಗಂಡ ಅನ್ನುವುದು ಅದರ ತಾತ್ಪರ್ಯ ಅಲ್ಲ. ಮೂರು ಲೋಕದಲ್ಲಿ ಧೀರರು ಯಾರಿದ್ದಾರೆ, ವೀರರು ಯಾರಿದ್ದಾರೆ, ರಣವಿಕ್ರಮಿಗಳು ಯಾರಿದ್ದಾರೆ, ಅವರ ಎದೆಯ ಮೇಲೆ ನಾನು ನನ್ನ ವಿಜಯಧ್ವಜವನ್ನು ಮೂರಿದ್ದೇನೆ. ಆದ್ದರಿಂದ ನಾನು ಮೂರು ಲೋಕದ ಗಂಡ. ಸರಿ, ಅಂತಹ ವೀರ ವಿಕ್ರಮಿ, ವಿಗಣ ವಿಕ್ರಮಿ ಪಾರ್ಥ ಮುಂದೆ ಬಂದು ನಿಲ್ಲುವಾಗ ಸುರತ ಯುದ್ಧ ಮಾಡ್ತೀಯ ಅನ್ನುವ ಹಾಗೆ ಕೇಳುತ್ತೀಯಲ್ಲ. ಅರಸಿಯಾದಂತಹ ನೀನು ಹೀಗೆ ಮಾತನಾಡಿದರೆ ನಿನ್ನ ಪ್ರಜಾವರ್ಗದಲ್ಲಿ ನಿನ್ನ ಕುರಿತಾಗಿ ಏನು ಗೌರವ ಉಳಿದಿತ್ತು. ಹಾಗಾಗಿ ಇಟ್ಟ ವೇಷಕ್ಕನುಗುಣವಾಗಿ, ಧರಿಸಿದ ಆಯುಧಕ್ಕನುಗುಣವಾಗಿ ಹೋರಾಟವನ್ನು ಮಾಡು. ಅಲ್ಲ ಕುದುರೆಯನ್ನು ಬಿಡು. ಹೌದಾ? ನಮ್ಮದಾದಂತಹ ಪುರವನ್ನು ಪ್ರವೇಶಿಸಿದಂತಹ ದುರ್ಗವನ್ನು ಕಟ್ಟಿದ್ದು ನಮ್ಮಲ್ಲಿ ಪರಾಕ್ರಮ ಇದೆ ಎನ್ನುವ ಕಾರಣಕ್ಕೆ ಬೇಕಾಗಿ ಅದನ್ನು ಬಿಟ್ಟು ಬಂದಂತಹ ನಿನ್ನೊಡನೆ ಸರಳ ಸಲ್ಲಾಪ ಮಾಡಬೇಕೆನ್ನುವಂತಹ ಉದ್ದೇಶದಿಂದ ಅಲ್ಲವೇ ಅಲ್ಲ. ಬಂದಂತಹ ಕಾಲಕ್ಕೆ ಎರಡು ಯುದ್ಧಗಳ ಆಯ್ಕೆಯನ್ನು ಮುಂದುವರಿಸಿದಾಗ ವೇಶ್ಯರ ಹಾಗೆ ಎನ್ನುವ ಹಾಗೆ ಅಪಹಾಸ್ಯ ಮಾಡುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಇಲ್ಲಿಯ ತನಕ ಎದುರಾಗಿ ಬಂದಂತಹ ಯಾವನೇ ಪುರುಷನನ್ನು ಈ ರೀತಿಯಾಗಿ ಕಂಡವಳಲ್ಲ, ಕಂಡು ಮೋಹಿಸಿದವಳು ನಾನಲ್ಲ. ನಿನ್ನೊಡನೆ ಯುದ್ಧವೇ ಬದ್ಧ ಎನ್ನುವುದು ಅಹುದಾಗಿದ್ದಲ್ಲಿ ಪರಾಕ್ರಮವೆನ್ನುವುದು ನನ್ನಲ್ಲುಂಟು. ನಿನಗೆ ಸಾಧ್ಯವಿದ್ದರೂ ತೋರಿಸು. ನಿನ್ನೊಡನೆ ಹೋರಾಡುವುದಕ್ಕೆ ಹಿಂಜರಿದು ನಾನು ಈ ಸಾಮದ ಮಾತುಗಳನ್ನು ಆಡಿದ್ದಲ್ಲ. ಮತ್ತೇನು? ನಿನ್ನ ಕುರಿತಾಗಿ ನಾನು ಬಲ್ಲ. ಪುರುಷ ಕಾಮಿಗಳು ನೀನು. ಓಹೋ, ಪುರುಷ ಕಾಮಿಗಳೆಂದರೆ ಏನು? ಏನು? ನಿಮ್ಮ ಸಂತಾನಾಭಿವೃದ್ಧಿಗಾಗಿ, ನಿಮ್ಮ ದೇಹ ಸುಖಕ್ಕಾಗಿ ಪುರುಷರನ್ನು ಅವಲಂಬಿಸಿ ಆಮೇಲೆ ಅವರ ಮರಣಕ್ಕೆ ಕಾರಣರಾಗುವವರು ಜಾಲವಿದ್ಯೆಗಳು ನಿಮ್ಮಲ್ಲಿ ಉಂಟು, ಅದನ್ನು ನಾನು ತಿಳಿದಿದ್ದೇನೆ. ಸರಿ, ಆದರೂ ನಿನ್ನನ್ನು ರಣರಂಗದಲ್ಲಿ ನಿರ್ನಾಮ ಮಾಡಿ ನನ್ನ ಕುದುರೆಯನ್ನು ಬಿಡಿಸಿಕೊಂಡು ಹೋಗಬಹುದಾಗಿತ್ತು. ಅದರಲ್ಲಿ ಆಗುವುದೇನು? ಏನು? ಹೆಂಗೊಲೆ. ಓಹೋ, ಆ ಹೆಣ್ಣನ್ನು ಕೊಲೆ ಮಾಡುವ ಒಂದು ಪಾಪದ ಕೆಲಸಕ್ಕೆ ಅಡುಕಿ ನಾವು ನಿನ್ನೊಡನೆ ಹೀಗೆ ಮಾತನಾಡಿದಲ್ಲದೆ ನಿನಗೆ ಹೆದರಿಯಲ್ಲ. ಹೌದೇ? ನೀನಿನ್ನೂ ನಮ್ಮ ವಾಜಿಯನ್ನು ಬಿಟ್ಟುಕೊಡುವುದಕ್ಕೆ ಮುಂದೂಗುವುದಿಲ್ಲ ಅಂತ ಕೂಡದು ಕೂಡ
ಹೆಂಗೊಲೆ ಅನ್ನುವಂತ ಅಪವಾದಕ್ಕೋ ಪಾಪದ ಭೀತಿಗೆ ಹುಡುಕದೆ ನಾನು ನೋಡು ಏನು ಸಾಧ್ಯವಾದಲ್ಲಿ ಬಾ ಹೋರಾಡು. ಯಾರಲ್ಲ ಧ್ವಜ ಮುಖ್ಯರೊಳಗ ಆಲೋಚನೆಯ ಬಾಡಿ ಆಲಿಸಿದ ಅಂಬರರ ನುಡಿಯ ಗಗನ ಗರ್ಭದಿಂದ ಆಪ್ಯಾಯಮಾನವಾದ ಒಂದು ನುಡಿ ಕೇಳಿದ್ದಲ್ಲ. ಪ್ರಮೀಳೆಯೊಡನೆ ಹೋರಾಟ ಬೇಡ, ಸಂಧಾನ ಮಾಡಿಕೊ. ಆಕಾಶವಾಣಿಯನ್ನು ಆಲಿಸಿದ ಮೇಲೆ ನಿಮ್ಮವರಲ್ಲಿ ಮಾತುಕತೆ ಮಾಡುವುದು ನಮಗೆ ಅನಿವಾರ್ಯವಾಯಿತು. ದೇವರೇ ಹೇಳಿದ್ರಲ್ಲ ಬೇಡ ಅಂತ, ಈಗ ಏನು ಮಾಡುವ? ಯುದ್ಧ ನಿಲ್ಲಿಸುವುದಾ? ಯುದ್ಧ ನಿಲ್ಲಿಸುವುದೇ ಸರಿ. ಓ ಗುಣಮಣಿಯೇ, ಒಂದು ವರುಷ ವರುಷ ನಿರ್ಗಮಿಸುವುದೇ ಸಂಘಗಳನ್ನುತ್ತಲೇ ನಿರ್ಗಮಿಸುವುದು ಸಂಘಗಳನ್ನುತ್ತಲೇ ಅನುಗ್ರಹಗಳು ಅನುಗ್ರಹವೇ ಮಾಯಮ್ಮ ಗುರು ನಿರೂಪಕವು ಯಮಯಮ್ಮ ಗುರು ನಿರೂಪಕವು ಎಣಿಕೆ ಬೇಡಲೆ ಗುಣಮಣಿಯೇ ಪ್ರಮೀಳೆ
ಮಗನವಾಣು ಕೇಳಿತು. ಹೋರಾಟ ಬೇಡ, ಸಂಧಾನ ಮಾಡಿಕೊಳ್ಳಿ. ಹೌದು. ಓ ಗುಣಮಣಿಯೇ, ಓ ಓ ಎಣಗಾಣದ ಸುಶೀಲೆ, ನಿನ್ನನ್ನು ನಾನು ಬಂಧಿಸಿದ್ದೇನೆ. ನಿನ್ನೊಡನೆ ಹೋರಾಟವನ್ನು ನಿಲ್ಲಿಸಿ ಸಂಧಾನ ಮಾಡಿಕೊಳ್ಳುವುದಕ್ಕೆ ನಾನು ಉದ್ಯುಕ್ತನಾಗಿದ್ದೇನೆ. ಹೌದೇ? ಆದ್ದರಿಂದ ಪಾರ್ಥ ಹಾಗೋ, ಪಾರ್ಥ ಹೀಗೋ, ಪಾರ್ಥ ಹೀಗೋ, ಪಾರ್ಥ ಹಾಗೋ, ಯಾವ ಎಣಿಕೆಯೂ ನಿನಗೆ ಬೇಡ. ಸರಿ. ಆದ್ದರಿಂದ ನಿನ್ನ ಇಷ್ಟಾರ್ಥ ಏನು ಹೇಳು. ಅಣ್ಣ ದೀಕ್ಷಾಬದ್ಧನಾಗಿರುವುದರಿಂದ ನನಗೊಂದು ವರ್ಷ ತಿರುಗಾಟ ಮಾಡಿ ಅಲ್ಲಿಗೆ ಹೋಗಿ ಸೇರಬೇಕಾದ ಅನಿವಾರ್ಯತೆ ಉಂಟು ಅನ್ನುವುದನ್ನು ನೆನಪಿನಲ್ಲಿರಿಸಿಕೋ. ನಿನ್ನ ಕುರಿತಾಗಿ ನಾನು ಮೆಚ್ಚುಗೆ ತಳೆದವನು. ಓ ವೀರ, ನಿನ್ನನ್ನೊಮ್ಮೆ ಕಾಣಬೇಕೆನ್ನುವಂತಹ ಉದ್ದೇಶವನ್ನೇ ಮನದಲ್ಲಿರಿಸಿಕೊಂಡಂತಹ ನಾನು ನೇರವಾಗಿ ಬಂದು ನಿನ್ನ ಬಳಿಗೆ ಸಾಗಿ ಬಂದು ನಿನ್ನೊಡನೆ ಕಾಮಭಿಕ್ಷೆಯನ್ನು ನೇರವಾಗಿ ಬೇಡಿಕೊಳ್ಳುವುದು ಸರಿಯಲ್ಲ ಎನ್ನುವ ಹಾಗೆ ತಿಳಿದು ಹೋರಾಟಕ್ಕೆ ಮುಂದುವರಿದು ಬಂದು ಈ ರೀತಿಯಾಗಿ ನಾನು ವರ್ತಿಸಬೇಕಾದರೆ ಬಲವಾದಂತಹ ಕಾರಣವಿದೆ. ನೀನು ನನ್ನ ಗಂಡ ಎನ್ನುವ ಹಾಗೆ ಇಂದು ನಾನು ನಿರ್ಧರಿಸಿದ್ದಲ್ಲ. ಇದು ಈ ಹಿಂದೆ ಕಾಳಿಕಾದೇವಿಯ ಅನುಗ್ರಹವನ್ನು ಮಾಡಿದ್ದಾಳೆ. ಹೌದೌದೌದು. ನನ್ನ ತಾಯಿ ಶಶಿಪ್ರಭೆ ಹಾಗೂ ಮಾರ್ತಾಂಡತೆಯ ಹೋರಾಟ ಮಾಡುವಂತಹ ಕಾಲಕ್ಕೆ ಮಧ್ಯದಲ್ಲಿ ತಡೆದು ನಿಲ್ಲಿಸಿ ನೀವಿರುವರು ಸಂಧಾನವನ್ನು ಮಾಡಿ ಮದುವೆಯಾಗಿ ಮುಂದಕ್ಕೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಹುಟ್ಟುವಂತಹ ಮಗಳಿಗೆ ಪ್ರಮೀಳೆ ಎನ್ನುವ ಹಾಗೆ ಶುಭ ನಾಮವನ್ನಿರಿಸಿ ಮುಂದಕ್ಕೆ ಆಕೆ ಮೂರು ಲೋಕದ ಗಂಡನಿರಿಸಿಕೊಂಡಂತ ಪಾರ್ಥನನ್ನೇ ಮದುವೆಯಾಗುತ್ತಾಳೆ ಎನ್ನುವ ಹಾಗೆ ಕಾಳಿಕಾದೇವಿಯ ಅನುಗ್ರಹ. ಹಾಗಾಗಿ ಪಾರ್ಥ ಬಂದಿದ್ದಾನೆಂದಾದ ಬಳಿಕ ನನ್ನ ಮನದ ಆಸೆ ಈಡೇರುತ್ತದೆ ಎನ್ನುವುದು ಸ್ಪಷ್ಟ ತಾನೆ. ಹಾಗಾಗಿ ನಿನ್ನ ಬಳಿಗೆ ಬಂದು ನಾನು ಕಾಮಭಿಕ್ಷೆಯನ್ನು ಬೇಡಿಕೊಂಡದ್ದು. ಪಾರ್ಥ,
3 ಲೋಕದ ಗಂಡನೆನಿಸಿಕೊಂಡಂತಹ ನೀನು ನನ್ನನ್ನು ವರಿಸಿ ನನ್ನ ಗಂಡನಾಗುವೆಯ? ಪ್ರಮೀಳಾ, ಗಗನವಾಣಿಯೇ ಸೂಚಿಸಿ ಅದು. ಹೋರಾಟ ಬೇಡ, ಸಮರಸದಿಂದ ಮುಂದೆ ಹೋಗಿ. ದೈವ ನಿರ್ಣಯವೇ ಹಾಗೆ ಅನ್ನುವಾಗ ನಾನು ಭಾವಿಸುತ್ತಿರುವ ಕಾಲಕ್ಕೆ ನೀನು ಕಾಳಿಕಾದೇವಿ ನಿನ್ನ ತಾಯಿಗೆ ಕೊಟ್ಟಂತಹ ಅಭಯದ ಕುರಿತಾಗಿ ಹೇಳಿ. ನಿಜ. ಹಾಗಾದ್ರೆ ಎರಡೂ ಕಡೆಯಿಂದ ದೇವರ ನಿಶ್ಚಯ ನಾವಿರುವರು ಸತಿಪತಿಯರ ಆಗಿ ಬದುಕಬೇಕನ್ನುವುದೇ ಆಗಿದೆ ಎಂದಾದರೆ ಅದನ್ನು ವಿರೋಧಿಸುವುದಕ್ಕೋ ನಿಷೇಧಿಸುವುದಕ್ಕೋ ಕೇವಲ ಮನುಷ್ಯ ಮಾತ್ರರಾದ ನಮಗೆ ಇಲ್ಲಿಯ ಅಧಿಕಾರ, ನಮಗೆ ಇಲ್ಲಿಯ ಸಾಮರ್ಥ್ಯ. ಆದ್ದರಿಂದ ಪ್ರಮೀಳಾ, ನಿನ್ನನ್ನು ನಾನು ಸತಿಯಾಗಿ ಸ್ವೀಕರಿಸುತ್ತೇನೆ. ಸರಿ. ಆದ್ರೆ ಒಂದಿದೆ. 1 ವರ್ಷದ ದೀಕ್ಷೆಯಲ್ಲಿ ನಮ್ಮ ಅಣ್ಣ ಇದ್ದಾನೆ. ಇರಲಿ. ಅಣ್ಣನಿಗೆ ದೀಕ್ಷೆ, ತಮ್ಮನಿಗೂ ದೀಕ್ಷೆ. ಆದ್ದರಿಂದ ನಾನು ಕಟ್ಟುನಿಟ್ಟಿನ ಬ್ರಹ್ಮಚರ್ಯದಲ್ಲಿದ್ದೇನೆ. ನೀನು ಹಸ್ತಿನಾವತಿಗೆ ಹೋಗು. ಅಲ್ಲಿ ಕೈಗೊಂಡ ಯಾಗ ಪೂರ್ಣಾಹುತಿಯಾದ ಮೇಲೆ ನಾವಿರುವರು ಸತಿಪತಿಯರಾಗಿ ಸುಖದ ಜೀವನವನ್ನು ಸವೆಸೋಣ. ಅಣ್ಣ ತಮ್ಮಂದಿರ ಆಶೀರ್ವಾದ ಹಾರೈಕೆಗಳನ್ನು ಹೊಂದಿ ನಿನಗೆ ಧೈರ್ಯ ಬರಬೇಕೆಂದಾದರೆ, ಭರವಸೆ ಹುಟ್ಟಬೇಕೆಂದ ನಾನು ಹೋದಾಗ ಅವರಿಗೆ ಸಂಶಯ ಬಂದ್ರಿ ಕೈ ನೀಡಿ ಇದೋ ಅಭಯ ಕೊಟ್ಟಿದ್ದೇನೆ, ಭರವಸೆ ಮಾತಾಡಿದ್ದೇನೆ. ಸರಿ. ಇದು ಕ್ಷತ್ರಿಯನ ಮಾತು. ನೀನು ಅಲ್ಲಿಗೆ ಹೋಗು, ಅಲ್ಲಿ ಬಂದು ನೀನನ್ನು ಸ್ವೀಕರಿಸು. ಅಲ್ಲಿ ನಿನ್ನ ನಿರೀಕ್ಷೆಯಲ್ಲಿ ಇರ್ತೇನೆ. ಕುದುರೆಯನ್ನು ಬಿಡಬೇಕು, ಕುದುರೆಯಲ್ಲಿ ಕಪ್ಪ ಕೊಡಬೇಕು, ಎಲ್ಲವೂ ನಿಮಗೆ. ನಮಗೆ ಅಗತ್ಯವೇ ಇಲ್ಲ. ಇಲ್ಲಿ ಚದುರೆ ಹೇಗೆ ಉಂಟಲ್ಲ, ಕುದುರೆಯೂ ಬೇಕು ಅಂತ. ನೀವು ಬಿಟ್ಟ ಕುದುರೆ ನಾನು ಹಿಡ್ಕೊಂಡಿದ್ದೇನೆ, ಅದು ನಿಮಗೆ ಬಿಟ್ಟ ಆಗಿದೆ. ಹಾಗಾದರೆ ನಮ್ಮ ತಿರುಗಾಟ ಮುಂದೆ ಹೋಗುತ್ತದೆ. ನಮ್ಮ ತಿರುಗಾಟ ಯಶಸ್ವಿಯಾದ ಮೇಲೆ ಬಂದು ನಿನ್ನನ್ನು ಕಾಣ. ಹಾಗೆಯೇ ಹಾಗೆ ಹೊರಡು. ಮಣಿನಗರದ ಬಳಿಯ ದೂರದ ಕಂಡೋ ಭೂಪಾಲ ಕೀಳಿತು. ಪರಮಾತ್ಮನಾಗಿರುವಂತಹ ಶ್ರೀಕೃಷ್ಣನನ್ನು ಧ್ಯಾನಿಸುವುದರ ಮುಖ್ಯವಾಗಿ ಅಶ್ವಮೇಧದ ಕುದುರೆ ಬೆಂಗಾವಲಿಗಾಗಿ ಬಂದವರು ನಾವು. ನಿಜ ತಾನೇ. ಈ ರಾಜ್ಯದಲ್ಲಿ ಸಂಧಾನವಾಯಿತು. ಸಂಧಾನ ಎನ್ನುವುದು ಸೋಲು ಅಥವಾ ಗೆಲುವು ಎಂಬುದನ್ನು ತೀರ್ಮಾನಿಸುವುದಕ್ಕಾಗುವುದಿಲ್ಲ. ಅವೆರಡನ್ನೂ ಬಿಟ್ಟು ಅದಕ್ಕಿಂತ ಹೆಚ್ಚೆಂಟು ಎಂಬಂತ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಅದಕ್ಕೊಂದು ಕಾರಣವೂ ಉಂಟು. ಯಾಕೆಂದ್ರೆ ಅಶರೀರವಾಣಿ ಅಥವಾ ದೈವವಾಣಿ ಯುದ್ಧವನ್ನು ನಿಲ್ಲಿಸಿ ಎಂಬುದಾಗಿ, ಅದರಂತೆ ಯುದ್ಧವನ್ನು ನಿಲ್ಲಿಸುವುದರ ಮುಖ್ಯವಾಗಿ ಸಂಧಾನವನ್ನು ಮಾಡಿಕೊಂಡು ಅಲ್ಲಿಂದ ನಾವು ಮುಂದೆ ಬಂದಿದ್ದೇವೆ. ಕೆಲವರು ರಾಜರು ನಮ್ಮನ್ನು ಕಟ್ಟಿದ್ದಾರೆ, ಕೆಲವರು ನಮ್ಮ ಯೋಗ್ಯತೆಯನ್ನು ತಿಳಿದ ಕಪ್ಪ ಕಾಣಿಕೆಯನ್ನು ಕೊಟ್ಟರೆ, ಇನ್ನು ಕೆಲವರು ಬಹುರವದ ಮುಖ್ಯವಾಗಿ ನಾವೇನು ಎಂಬುದನ್ನು ಅರ್ಥ
ತಪ್ಪಿಸಿಕೊಂಡು ಶರಣು ಬಂದು ಕಪ್ಪ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ನಮಗಿರುವುದು ಅಷ್ಟೇ, ಕೇವಲ ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸುವುದು. ಯಾರು ಕಟ್ಟುತ್ತಾರೋ ಅವರಿಂದ ಕುದುರೆಯನ್ನು ಬಿಡಿಸುವುದು. ಇದನ್ನು ಬಿಟ್ಟರೆ ಬೇರೇನೂ ಇಲ್ಲ. ಹಾಗಂತಲೇ ಕುದುರೆ ನಮ್ಮ ಇಷ್ಟದ ಹಾಗೆ ಹೋಗುವುದಲ್ಲ. ಅದಕ್ಕೆ ದೈವೀ ಶಕ್ತಿ ಎನ್ನುವುದು ಪುರೋಹಿತರ ಮುಖೇನವಾಗಿ ಬಂದಿರ್ತದೆ. ಹಾಗಾಗಿ ಸ್ವ ಇಚ್ಛೆಯಿಂದ ಅದು ಬೇಕಾದಲ್ಲಿಗೆ ಹೋಗಬಹುದು. ಒಂದು ವೇಳೆ ಹತ್ತಿರ ಕಡೆಗೆ ಮುಖ ಮಾಡಿದ್ರೆ ಅದನ್ನು ಹಿಂಬಾಲಿಸುವುದನ್ನು ಬಿಟ್ಟು ಮಿಕ್ಕವರು ಯಾರಿದ್ದಾರೆ ಎಂಬುದನ್ನು ನಾವು ಯೋಚಿಸುವ ಹಾಗಿಲ್ಲ. ಹಾಗಾಗಿ ಕುದುರೆ ಮುಂದೆ ಮುಂದೆ ಬಂದು ಅದು ಬಂದು ಸೇರಿದಂತ ಪುರವನ್ನು ಕಂಡಾಗ ನನಗೆ ತುಂಬಾ ಸಂತೋಷವಾಗುತ್ತಾ ಉಂಟು. ಅದರ ಜೊತೆಯಲ್ಲಿ ಪ್ರಕೃತಿಯ ವಿಶೇಷತೆಯೂ ಇದೆ. ಹಾಗಾಗಿ ಇದರ ಬಗ್ಗೆ ತಿಳಿಯಬೇಕೆನ್ನುವಂತ ಕುತೂಹಲ ನನಗೆ ಅಧಿಕವಾಗುತ್ತಾ ಉಂಟು. ಗೊತ್ತಿಲ್ಲ ಅಂತ ಅಲ್ಲ, ಕೆಲವು ಸಂದರ್ಭದಲ್ಲಿ ಮರವೇ ಎನ್ನುವುದಾಗ್ತದೆ. ಹಾಗಾಗಿ ಹತ್ತಿರದಲ್ಲಿ ಇದ್ದವರು ನೆನಪಿಸಿದ್ರೆ ತುಂಬಾ ಒಳ್ಳೆದಾಗ್ತದೆ. ಹಾಗಾಗಿ ಇಲ್ಲಿಯವರು ಯಾರು ಅಂದ್ರೆ ಅರಸ ಯಾರು, ಪುರದ ವಿಶೇಷತೆ ಹೇಳಬಹುದೇ? ನನಗಿರಿ ರಾಜ್ಯದ ಶೇಷನ ಬಳಿಕ ಸಂಧಾನದ ಮುಖೇನವಾಗಿ ಕುದುರೆಯನ್ನು ಮರಳಿ ಪಡೆದವರು ನಾವು. ಆ ಬಳಿಕ ಬಂದು ಸೇರಿದಂತಹ ಸ್ಥಳವಿದು ಯಾವುದು? ಸ್ವಚ್ಛಂದವಾಗಿ ರಂಗೊಳಿಸುತ್ತಾ ಇದೆ ಪುರ. ಯಾವುದು ಇದು? ಇಲ್ಲಿ ಅರಸ ಯಾರು, ಏನು ಎತ್ತ ಎಂಬುದನ್ನು ತಿಳಿದುಕೊಳ್ಳುವಂತಹ ಕುತೂಹಲ. ಆದ್ರೆ ನಮ್ಮಿಂದಲೇ ತಿಳಿದುಕೊಳ್ಳಬೇಕು ಎಂಬ ಬಯಕೆ ನಿನಗೆ ಈ ಸಮಯದಲ್ಲಿ ಆಗಿದೆ. ಹಾಗಿದ್ರೆ ಎದುರು ಕಾಣುತ್ತಾ ಇರುವಂತಹ ಪುರ ಯಾವುದು? ಮತ್ಯಾವುದೂ ಅಲ್ಲ, ಮಹತ್ತರವಾದಂತಹ ಶ್ರೇಷ್ಠವಾದ ಪುರ. ಮಾತ್ರವಲ್ಲ, ಇಲ್ಲಿ ಅರಸ ಸಾಮಾನ್ಯನಲ್ಲ, ಶೇಷನ ಮೊಮ್ಮಗನಿದ್ದಾನೆ. ಬಬ್ರುವಾಹನ ಎಂಬ ಹೆಸರು ಆತನದ್ದು. ಏನು ವಿಶೇಷತೆ ಅವನಲ್ಲಿ? ವಿಶೇಷತೆ ಅಂತಾದ್ರೆ
ಮಹಾಶಯ, ಮಣಿಪುರದ ರಥನಾದಂತಹ ಬಬ್ರುವಾಹನ ಸಾಮಾನ್ಯನಲ್ಲ. ನೀತಿ ಶಾಸ್ತ್ರದಲ್ಲಿ ಬಹಳಷ್ಟು ತಿಳಿದವರಾತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಪರಾಕ್ರಮದ ಬಗ್ಗೆ ನಾವು ಹೇಳಬೇಕಂದಾದ್ರೆ ಸಾಮಾನ್ಯನಲ್ಲ, ಬಲು ಪರಾಕ್ರಮವಂತನಾಗಿದ್ದಾನೆ. ಎಂತವರೇ ಎದುರಾಗಿ ಬಂದರೂ ಕೂಡ ಅಂತವರನ್ನು ಗೆಲ್ಲಬಲ್ಲಂತಹ ಸಾಮರ್ಥ್ಯವುಳ್ಳಂತಹ ಪರಾಕ್ರಮಿಯಾತನಾಗಿದ್ದಾನೆ. ಶೇಷನ ಮೊಮ್ಮಗನಾಗಿ ಬಲು ಪರಾಕ್ರಮಿಯಾಗಿ ಮಣಿಪುರದಲ್ಲಿ ಮೆರೆಯುತ್ತಾ ಇದ್ದಾನೆ. ಹಾಗಾಗಿ ನಮ್ಮ ತುರಗವು ಒಂದು ವೇಳೆ ಮುಂದುವರಿಯಿತು ಎಂದಾದ್ರೆ ಅದನ್ನು ಖಂಡಿತವಾಗಿ ಕಟ್ಟಿಯೇ ಕಟ್ಟುತ್ತಾನೆ ಎಂಬ ವಿಶ್ವಾಸ ನನಗಿದೆ. ಆದ್ರೆ ಒಂದು ವೇಳೆ ಕಟ್ಟಿದ್ರೆ ಅವನಲ್ಲಿ ಸಾಮಾನ್ಯರಿಂದ ಯುದ್ಧ ಮಾಡಿ ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಪರಾಕ್ರಮಿಯಾಗಿದ್ದಾನೆ. ಹಾಗಿರುವಾಗ ಬಲು ಪರಾಕ್ರಮಿಯಾತ ಎಂಬುದೇ ಹೇಳುವುದು. ಸಂತೋಷವಾಯಿತು. ಅವೊಬ್ಬ ಪರಾಕ್ರಮಿ ಎನ್ನುವ ಕಾರಣಕ್ಕೆ ಬೇಕಾಗಿ ಸಂತೋಷವಾದದ್ದು. ಮತ್ತೆ ಸಮಸ್ತ ವಿಚಾರವನ್ನು ನೀನು ಅರುಹಿದ್ಯಲ್ಲ, ಅದು ನನಗೆ ಸಂತೋಷವಾದದ್ದು. ಹೌದಾ? ಯಾಕೆ ಬಲ್ಲೆಯ? ಯಾಕೆ? ಮೊದಲು ನಾವು ಹೆಜ್ಜೆ ನೆಡಬೇಕಿದ್ರೆ ಆ ಪುರದ ಬಗ್ಗೆ ತಿಳಿಬೇಕು. ಖಂಡಿತ. ಅದನ್ನು ರಕ್ಷಣೆ ಮಾಡುವಂತ ವ್ಯಕ್ತಿಯ ಬಗ್ಗೆ ತಿಳಿಬೇಕು. ಅಲ್ಲೋ? ಆಮೇಲೆ ಮುಂದೆ ಹೋಗೋದು. ಹಾಗಂತಲೇ ಕುದುರೆ ಹೋದ ಮೇಲೆ ಅವನನ್ನು ಕಟ್ಟಿದ್ರೆ ಹೋರಾಟದ ಬಗ್ಗೆ ಯೋಚಿಸುವ ಅಗತ್ಯವೇ ಇಲ್ಲ. ಖಂಡಿತ. ಭಗವಂತನನ್ನು ಧ್ಯಾನಿಸುವುದರ ಮುಖ್ಯವಾಗಿ ಮೃತ್ಯುವಿನಂತೆ ಮತ್ತಗರೆ ನಿಂತು ಮೇಲಂಗೆ ಕಾಲೂರಿ ಮುರಿದವನ ಪಶುಪುರವ ಭವದೆ ತೋರಿ ಏನು ಆಶ್ಚರ್ಯವಿದು. ಏನಾಯ್ತು ವಾರ್ತ? ಭಗವಂತನಾಗಿರುವಂತಹ ಶ್ರೀಕೃಷ್ಣನನ್ನು ಧ್ಯಾನಿಸಿ ಮುಂದೆ ಹೋಗೋಣ ಎಂಬುದಾಗಿ ಯೋಚಿಸಿದ ಆ ಕ್ಷಣವೇ ಹತ್ತೊಂದು ಮೇಲೆ ಬಂದು ಕಿರೀಟಕ್ಕೆ ತುಳಿದಂತ ಮಾತ್ರವಲ್ಲ, ನೆಲಕ್ಕೆ ಪಾದವನ್ನೋರಿ ಹಾರಿ ಹೋಗಿದೆ. ಅಪಶಕುನವಲ್ಲವೇ? ಖಂಡಿತ. ತಲೆಗೆ ಕಾಲಿಟ್ಟಂತ ಹಕ್ಕಿ ನೆಲವನ್ನು ಸ್ಪರ್ಶ ಮಾಡಬಾರದು. ಮಾಡಿದೆ ಎಂದಿದ್ದರೆ ಇದು ನಮ್ಮ ಸೋಲು ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟು. ಯಾಕೆ ಹೀಗಾಯ್ತು? ಅಶ್ವಮೇಧವನ್ನು ಮಾಡಬೇಕು ಎಂಬುದಾಗಿ ನಾವು ತೀರ್ಮಾನಿಸಿದ್ದಲ್ಲ. ಒಂದು ರೀತಿಯಲ್ಲಿ ಇದು ಭಗವಂತನ ಸಂಕಲ್ಪವೂ ಹೌದು. ಇಲ್ಲದಿದ್ದರೆ ಹೀಗಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯೋಚಿಸಿದ್ರೆ ಕುರುಕ್ಷೇತ್ರ ಯುದ್ಧದಲ್ಲಿ ನಾನು ನನ್ನವರು ಎಂಬಂತ ಭಾವ ನನ್ನಲ್ಲಿ ಬಂಧನಕ್ಕೆ ಒಳಪಟ್ಟಾಗ ಅಥವಾ ಬಂಧಿಸಿದಾಗ ಅಥವಾ ಹುಟ್ಟಿದಾಗ ಭಗವಂತನಾಗಿರುವಂತಹ ಶ್ರೀಕೃಷ್ಣ ನನ್ನದ್ದಾಗಿರುವಂತಹ ಭಾವ ಏನು ಸರಿಯಿಲ್ಲ, ಹಾಗಾಗಿ ನಿನ್ನ ಭಾವ ಬದಲಾಗಬೇಕು ಎಂಬುದಾಗಿ ಹೇಳುವುದರೊಂದಿಗೆ ಅವನ ದಿವ್ಯ ಸ್ವರೂಪವನ್ನು ತೋರಿಸಿದ್ದಾನೆ. ಆಮೇಲೆ ನನಗೆ ಗೊತ್ತಾಯ್ತು ನಮ್ಮಿಂದ ಏನು ನಡೆಯುವುದಿಲ್ಲ, ಎಲ್ಲ ಭಗವಂತನಿಂದಲೇ. ಹಾಗಾಗಿ ಅವನೇ ಇದಕ್ಕೆ ಕಾರಣ ಎಂಬುದಾಗಿ. ಹಾಗೆ ನನಗೆ ಜ್ಞಾನವನ್ನು ಕೊಟ್ಟಂತ ಆ ಭಗವಂತ ಧರ್ಮರಾಯ ನಮ್ಮವರ ವಧೆಗೆ ನಾವು ಕಾರಣರಾಗಿದ್ದೇವೆ ಎಂಬುದಾಗಿ ಯೋಚಿಸಿದಾಗ ಅವನ ಚಿತ್ತವನ್ನು ಪರಿಶುದ್ಧಗೊಳಿಸಬಹುದಿತ್ತು. ಹಾಗೆ ಮಾಡಲಿಲ್ಲ. ಅದರ ಬದಲಾಗಿ ಅಶ್ವಮೇಧದ ಬಗ್ಗೆ ಹಿರಿಯರು ಹೇಳಿದಾಗ ಸರಿ ಅಂತ ಹೇಳಿದ. ಅಲ್ವೋ? ಯಾಕೆ ಅಂತ ಗೊತ್ತಿಲ್ಲ. ಯಾಕಿರಬಹುದು? ಭಗವಂತ ಎಲ್ಲರಿಗೂ ಜ್ಞಾನವನ್ನು ಕೊಡಬಹುದಿತ್ತು, ಅರ್ಜುನನಿಗೆ ಮಾತ್ರ ಕೊಟ್ಟಿದ್ದಾನೆ ಎಂದಿದ್ರೆ ಅಶ್ವಮೇಧ ಆಗಬೇಕು ಎಂಬಂತ ತೀರ್ಮಾನ ಅವನಲ್ಲಿತ್ತು. ಅಲ್ವೋ? ಹಾಗಾಗಿ ಇದರ ಬಗ್ಗೆ ನಾವು ಹೆಚ್ಚು ತಲೆಕೆಡಿಸಿಕೊಳ್ಳೋದು ಬೇಡ. ನಮ್ಮವರೆಲ್ಲರೂ ಧೈರ್ಯ ಹೇಳಿದ್ದಾರೆ, ನಮಗೆ ಅಷ್ಟು ಸಾಕು. ಮುಂದೆ ಭಗವಂತ ಯಾವ ದಾರಿಯನ್ನು ತೋರಿಸ್ತಾನೋ ತಿರುಗಿ ನಾವು ಮುಂದೆ ಹೋಗುದು. ಯುದ್ಧಕ್ಕೂ ಸಿದ್ಧರು ಎಂಬುದಾಗಿ ನಾವು ಇದು ಮೊದಲೇ ಹೇಳಿದವರಿದ್ದೇವೆ ಅಲ್ವೇ? ಎಂತಹ ಪರಾಕ್ರಮಿಗಳಾದರೂ ಕೂಡ ಎದುರಾಗಿ ಬಂದರು ಎಂದಾದ್ರೆ ಅವರನ್ನು ಎದುರಿಸುವುದರ ಮುಖೇನ
ಜಯವನ್ನು ನಾವು ಒಪ್ಪಿಸುತ್ತೇವೆ. ಹೌದು, ಅಲ್ವಾ? ಸಂತೋಷವಾಯ್ತು. ನಮಗೆ ಯಾಚನೆ ಎನ್ನುವುದು ಮುಖ್ಯವಲ್ಲ. ಏನಿದ್ದರೂ ಬಲದ ಪ್ರಯೋಗ, ಶಕ್ತಿಯನ್ನು ಮುಂದಿರಿಸುವುದು, ಆ ಮುಖ್ಯವಾಗಿ ಕುದುರೆಯನ್ನು ಬಿಡಿಸುವುದಕ್ಕೆ ಸಾಧ್ಯವಾದ್ರೆ ಬಿಡಿಸುವ, ಇಲ್ಲದಿದ್ದರೆ ಪ್ರಾಣವನ್ನಾದ್ರೂ ಕೊಡುವುದಕ್ಕೆ ನಾವೆಲ್ಲರೂ ಸಿದ್ಧ ಅಲ್ವೋ ಎಂಬುದಾಗಿ ಒಪ್ಪಿಕೊಂಡ ಹಾಗಾಗಿದೆ. ತಡ ಯಾಕೆ? ಕುದುರೆ ಮುಂದೆ ಹೋಗ್ತಾ ಉಂಟು, ನಾವು ಸಾಗುವ ಬನ್ನಿ. ಮಣಿಪುರಕ್ಕೆ ಯಾರೆಂದುಕೊಂಡಿದ್ದೇನೆ? ಹಾಗೆಂದುಕೊಳ್ಳಬಹುದು. ಅನೇಕವಿದೆ. ಯಾರದು ಯಾರದು ಒಳ್ಳೇದಾಗಲಿ. ಇದು ನಾನು ನಿಮ್ಮ ಮಗ, ನಿಮ್ಮ ಮಗ ಅಂತ. ಏನೋ ಸಂಬಂಧ, ಏನೋ ಸಂಬಂಧ. ದಿವಾಳಿ ಹನುಮ. ಓಹೋ, ನೀನೇಯಾ? ಹೌದು. ಮೊದಲೆಲ್ಲ ನನಗೆ ಉದ್ಯೋಗ ಇಲ್ಲ ಅಂತ ಹೇಳುವಾಗ ನಾನು ಯೋಚನೆ ಮಾಡಿ ಏನಾದ್ರೂ ಉದ್ಯೋಗ ಆಗಬೇಕು ಬೇಡ, ಉದ್ಯೋಗ ಆಗಬೇಕು ಅಂತ ನಾನು ಯೋಚನೆ ಮಾಡಿ ಒಂದು ಬಟ್ಟೆ ವ್ಯಾಪಾರವನ್ನು ಮಾಡಿದೆ. ಒಂದು ಬಟ್ಟೆಯನ್ನು ತಯಾರು ಮಾಡಿ ಅಲ್ಲಿ ಇದ್ದುಕೊಂಡು ಬಟ್ಟೆ ವ್ಯಾಪಾರ ಮಾಡಿದೆ. ಅಲ್ಲಿ ನನಗೆ ಏನು ಪ್ರಯೋಜನ ಆಗಿಲ್ಲ. ಅಲ್ಲಿಂದ ಮುಂದೆ ಹೋಗುವಾಗ ಮತ್ತೆ ಯೋಚನೆ ಮಾಡಿದೆ, ಇದರಿಂದ ಪ್ರಯೋಜನ ಇಲ್ಲ, ಇಲ್ಲೇನಾದ್ರೂ ಆಗಬಹುದಂತ ಯೋಚನೆ ಮಾಡಿ ಇದನ್ನು ಹೇಳಲಿಕ್ಕೆ ಬಂದದ್ದ ನೀನು? ನಾನೊಂದು ನಿಮ್ಮ ಮಗ ಹೇಗೆ ಬೇಕೋ ಬೇಡ ನನ್ನ ಜನ ಆ ಬಳಿಕ ಬಳೆ ವ್ಯಾಪಾರ ಮಾಡಿ ಅಲ್ಲಿಗೆ ಮೊದಲಿಗೆ ಎಲ್ಲ ಲಾಭ ಇತ್ತು. ಬಳಿಕ ಲಾಭ ಇಲ್ಲ, ಎಲ್ಲರೂ ನಗಾಡುವುದಕ್ಕೆ ಪ್ರಾರಂಭ ಮಾಡುವಾಗ ಕೊಟ್ಟದ್ದು. ಅಲ್ಲಿಂದ ನಾನು ದಿವಾಳಿ ಆಗಿ ಇನ್ನು ಬದುಕುವುದಕ್ಕೆ ದಾರಿ ಬೇಕು ಅಂತ ಯೋಚನೆ ಮಾಡಿ ಯೋಚನೆ ಮಾಡ್ತಾ ಮುಂದೆ ಬರುವಾಗ ನಿಮ್ಮ ಸುದ್ದಿ ನನ್ನ ಕಿವಿಯೊಳಗೆ ಅಲ್ಲಿಂದ ಇಲ್ಲಿವರೆಗೆ ಓಡಿಕೊಂಡು ಬಂದೆ. ಏನು ವಿಶೇಷ? ನಿಮ್ಮಲ್ಲಿ ಕೇಳಿದವಾಗ ಒಂದು ಉದ್ಯೋಗವನ್ನು ನೀವೇ ನೇಮಕ ಮಾಡಿಕೊಟ್ಟವರಿದ್ದೀರಿ. ನಿಮ್ಮ ಆಜ್ಞೆಯಂತೆ ನಾನು ಸೇವೆ ಮಾಡ್ತಾ ಇದ್ದೆ. ಆದ್ರೆ ಇವತ್ತು ಬರುವುದಕ್ಕೆ ಬಲವಾದ ಕಾರಣ ಏನು? ನಮ್ಮ ಊರಿನಲ್ಲಿ ವನವನ್ನು ಕಾಯುವುದಕ್ಕಾಗಿ ನೋಡಿಕೊಳ್ಳುವುದಕ್ಕಾಗಿ ನನ್ನನ್ನು ನೀವೇ ನೇಮಿಸಿದವು. ಆದ್ರಿಂದ ಇಲ್ಲಿಗೆ ವನವನ್ನು ನೋಡ್ತಾ ಇರುವಾಗ ವಿಶೇಷ ಬುದ್ಧಿ. ಏನು ವಿಶೇಷ? ನಮ್ಮ ವನದಲ್ಲಿ ಕುದುರೆ. ಹೌದು. ಯಾವ ಕುದುರೆ? ಯಾವ ಕುದುರೆ, ಏನು ಕುದುರೆ ಅಂತ ಯಾರಿಗೆ ಗೊತ್ತು? ನಮ್ಮ ಲಾಯದ ಕುದುರೆ. ಮುಂದೆ ನೋಡ್ತೇನೆ ಮಂದಿ ಮಾರ್ಬುಲು ಪೂರಿ. ಏನ? ಮಂದಿ ಮಾರ್ಬುಲು ಪೂರಿ ಪದಾರ್ಥ. ಮಂದಿ ಮಾರ್ಬಲ ಪೂರಿ ಪದಾರ್ಥ. ಭೂರಿ ಪದಾರ್ಥಗಳು. ಆನೆ ಸೇನೆ ಎಲ್ಲ ಉಂಟು. ಹಾಗಿದ್ರೆ ಅಪಾರವಾದಂತಹ ಸೇನೆ. ಅದನ್ನು ನೋಡಿಯೇ ನಾನು ಒಮ್ಮೆ ವಿಸ್ಮಯ. ಮತ್ತೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಈಗ ಕುದುರೆಯನ್ನು ಮುಂದೆ ಹೋಗಿ ನೋಡಿದ ಮೆಲ್ಲ ದೂರಲ್ಲಿ ನೋಡುವಾಗ ಲೇಖನ ಬಂಗಾರದಿಂದ ಶೃಂಗರಿಸಲ್ಪಟ್ಟಿದೆ. ಆದ್ರಿಂದ ವಿಶೇಷ, ಆದ್ರಿಂದ ನೀವು ಒಟ್ಟು ಗಡಿಬಿಡಿ ಗೊಂದಲಮಯವಾಗಿದೆ. ಏನು ಮಾಡಲಿಲ್ಲ, ಏನು ಮಾಡಲಿಲ್ಲ, ಉಂಟು ಸಾಧ್ಯ ಉಂಟು. ಆದ್ರೆ ಎದುರಿಗೆ ಸೇನೆಯನ್ನು ನೋಡಿ ನಾನು ಹೆದರಿದ್ದೇನೆ. ಹೌದು, ಹೆದರಬೇಡ. ಪುರದ ದುರ್ಗವ ಪಡೆದು ಕುದುರೆಯ ಕರೆದು ಕಾವಲಿಗಿತ್ತು ತೆರಳಿದ ಕುದುರೆಯ ಕರೆದು ಕಾವಲಿಗಿತ್ತು ತೆರಳಿದ
ಕುದುರೆಯೊಂದು ಬಂದಿದೆ ನಮ್ಮ ಪುರಕ್ಕೆ ವಿಶೇಷವಾದಂತಹ ತುರಗ. ಹಾಗಿದ್ರೆ ಒಂದು ಕೆಲಸ ಮಾಡುವ, ನಮ್ಮದಾದಂತಹ ಪುರದ ದುರ್ಗವನ್ನು ಆಜ್ಞಾಪಿಸಿದ್ದೇನೆ. ಬಂದಂತಹ ತುರಗ ಹಿಂದೆಯೂ ಹೋಗಬಾರದು, ಮುಂದೆಯೂ ಹೋಗಬಾರದು. ಹಾಗಾಗಿ ಆ ಕುರಿತು ನಾನು ಯೋಚಿಸ್ತೇನೆ, ನೀವು ಹಾಗಿದ್ರೆ ತುರಗದ ಕುರಿತಾಗಿ ಯೋಚನೆ ಮಾಡಬೇಕು. ರಾಜಸ್ಥಾನವನ್ನು ಸೇರಿ ಹವಳ ಮಾವಿಕ ಮತ್ತು ಕಿಕ್ರೀತ ಹವಳ ಮಾವಿಕ ಮತ್ತು ವೈಡೂರ್ಯ ರಕ್ತದ ಪ್ರಭೆಗಳಲ್ಲಿ ರಕ್ತದ ಪ್ರಭೆಗಳಲ್ಲಿ ಕೆತ್ತಿದ ಹವಳ ಮಾವಿಕ ಮತ್ತು ವೈಡೂರ್ಯ ರಕ್ತದ ಪ್ರಭೆಗಳಲ್ಲಿ ಮನಸ್ಸಿನಲ್ಲಿ ಅದೆಷ್ಟೋ ಚಿಂತೆಗಳು ಇದ್ರೂ ಕೂಡ ನಮ್ಮದಾದಂತಹ ಅರಮನೆಯನ್ನು ಪ್ರವೇಶ ಮಾಡುವಾಗ ಎಲ್ಲವೂ ದೂರವಾಗಿ ಹೋಗುತ್ತದೆ. ನೋಡಬಾರದೆ ನಮ್ಮದಾದಂತಹ ಮಣಿನಗರದಲ್ಲಿರುವಂತಹ ನಮ್ಮ ಅರಮನೆ ಉತ್ತಮ ಮಣಿಪುರ ದರ್ಶನ ಚಾವಡಿ 10,000 ಕಂಬಗಳಿಂದ ಕಂಗೊಳಿಸ್ತಾ ಇದೆ. ನೋಡಬಾರದೆ ಎಂತಹ ಜನಸ್ತೋಮವನ್ನಾದರೂ ಕೂಡ ಒಂದೊಮ್ಮೆಗೆ ಅಡಗಿಸಬಲ್ಲಂತಹ ವಿಶಾಲವಾದಂತಹ ಜಾಗ ನಮ್ಮದಾದಂತಹ ಛಾವಣಿಯಲ್ಲಿದೆ. ಆಹಾ, ಒಂದೆರಡೆ ನವರತ್ನಗಳಿಂದ ಕೂಡಿದಂತಹ ಆ ಮುತ್ತಿನ ವೈಭವವನ್ನು ಕಾಣುವುದಕ್ಕೆ ಸಡಗರವಾಗುತ್ತದೆ. ರತ್ನದ ಪ್ರಭೆಗಳಲ್ಲಿ ಆಹಾ, ಹಾಸುವುದಕ್ಕೆ ಹಾಸುಗಲ್ಲು, ಅದರ ಮೇಲಿರುವಂತಹ ಹೊದಿಕೆ ಎಲ್ಲವನ್ನು ಕಾಣುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಕೇವಲ ನಮ್ಮದಾದಂತಹ ಛಾವಡಿ ಮಾತ್ರ ಅಲ್ಲ, ಸುತ್ತ ನೋಡಿದ್ರೆ ನೀವು ಸುತ್ತ ಸುತ್ತ
ವಸ್ತುಪಟಾವಳಿಯ ವಸ್ತುಪಟಾವಳಿಯ ವಸ್ತು ನಮ್ಮದಾದಂತಹ ಸುತ್ತ ಗೋಡೆಯನ್ನೊಮ್ಮೆ ವೀಕ್ಷಿಸಿದೆ ಉಂಟಾದ್ರೆ ಸುರ ನರ ನಾಗಲೋಕದ ಆ ಕೆತ್ತನೆಗಳು ಕಾಣುವುದಕ್ಕೆ ಸಾಧ್ಯ ಇಲ್ವೇ? ದೇವಲೋಕದ ಆಗುವಂತಹ ಸಭೆ ಆಗುತ್ತಾ ಇದೆಯೋ ಎನ್ನುವ ಹಾಗೆ ಒಂದೊಮ್ಮೆಗೆ ಭ್ರಮೆಗೆ ಒಳಗಾಗುತ್ತೇವೆ. ಅಂತಹ ಕೆತ್ತನೆಗಳು ನಮ್ಮದಾದಂತಹ ಮಣಿಪುರದ ರಾಜ ಚಾವಡಿಯ ಗೋಡೆಯಲ್ಲಿದೆ. ಮಾತ್ರವಲ್ಲ, ಭೂಲೋಕದ ಅದೆಷ್ಟೋ ಸಾಧನೆಯನ್ನು ಮಾಡಿದವರು, ಆಳಿ ಬಾಳಿ ಕೀರ್ತಿಯನ್ನು ಪಡೆದು ಚರಿತ್ರೆಯ ಪುಟವನ್ನು ಸೇರಿದಂತಹ ರಾಜಾದಿರಾಜರುಗಳ ಆ ಕೆತ್ತನೆಗಳನ್ನು ಚಿತ್ರಗಳನ್ನು ಬಿಡಿಸಲಾಗಿದೆ. ಮಾತ್ರವಲ್ಲ, ನಾಗಲೋಕದ ಆ ದೃಶ್ಯವೇ ಆಗುತ್ತಾ ಇದೆಯೋ ಎನ್ನುವ ಹಾಗೆ ನಮಗೆ ಒಂದೊಮ್ಮೆಗೆ ಗೋಚರ ಆಗಬೇಕು. ನಾಗಲೋಕದ ಸಭೆ ಇಲ್ಲೇ ಆಗುತ್ತಾ ಇದೆ ಎನ್ನುವ ಹಾಗೆ ಒಂದೊಮ್ಮೆಗೆ ಆಗಬೇಕು. ಅಂತಹ ರೀತಿಯಾದಂತಹ ಕೆತ್ತನೆಗಳು ಇಲ್ಲಿ ಕಾಣ್ತಾ ಇದೆ. ಹಾಗಿದ್ರೆ ಪ್ರತಿಯೊಬ್ಬನಿಗೂ ಕಲೆಗೂ ಕೂಡ ಒಂದು ಆಶ್ರಯವನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹಾಗಿದ್ರೆ ಈ ಕೆತ್ತನೆಗಳು ಜೀವಂತವಾಗಬೇಕಿದ್ರೆ ಕಾರಣ ಏನಬಲ್ಲಿರ? ಕಂಬಗಳಲ್ಲಿ ಕೆತ್ತಿದಂತಹ ಕೆತ್ತನೆಗಳು ಜೀವಂತವಾಗಿ ಕಾಣಬೇಕಿದ್ರೆ ಈ ಕಂಬದಲ್ಲಿರುವಂತಹ ಬೊಂಬಾಳ ದೇವಿಗೆಗಳೇ ಸಾಕ್ಷಿಯಾಗುತ್ತದೆ. ಅದು ಉರಿಯುವಂತಹ ಆ ಪ್ರಭೆಗೆ ಇಲ್ಲಿ ಜೀವಂತವಾಗಿದೆಯೋ ಎನ್ನುವ ಹಾಗೆ ಒಂದೊಮ್ಮೆಗೆ ಭಾಸವಾಗುತ್ತಾ ಉಂಟು. ಇಂತಹದ್ದಾದಂಥ ವೈಭವ ನಮ್ಮ ಮಣಿನಗರದಲ್ಲಿ ಇದೆ ಎನ್ನುವುದನ್ನು ಹೇಳುವುದಕ್ಕೆ ನಮಗೆ ಹೆಮ್ಮೆಯಾಗುತ್ತಾ ಉಂಟು. ಆದರೆ ನಮ್ಮ ಅರಮನೆಯ ಬಗ್ಗೆ ಯೋಚಿಸುವಂತಹ ಸಮಯ ಇದಲ್ಲ. ಹಾಗಾಗಿ ಎಲ್ಲರೂ ಬಂದು ಸೇರಬೇಕು ಎನ್ನುವ ಹಾಗೆ ಹೇಳಿದ್ದೇನೆ. ರಾತ್ರಿಯ ಸಮಯ, ಎಲ್ಲರೂ ಬಂದಿದ್ದಾರೆ, ಓಲಗವನ್ನು ಕೊಟ್ಟಿದ್ದಾರಲ್ವೋ? ಸರಿ ಸರಿ ಸರಿ, ಓಲಗವನ್ನು ಇಟ್ಟಿದ್ದಾರೆ. ಒಳ್ಳೆಯದು ಒಳ್ಳೆಯದು. ಮೂಲ ಮಂತ್ರಿ ಸುಬುದ್ಧಿಯುಡ ತುಂದನ ಜಗದ ಬಂದಂತಹ ತುರಗದ ವಿಷಯಕವಾಗಿ ರಾತ್ರಿಯಲ್ಲಿ ಎಲ್ಲರೂ ಸೇರಬೇಕು ಎನ್ನುವ ಹಾಗೆ ಆಜ್ಞೆ ಮಾಡಿದ್ದೆ. ಎಲ್ಲರೂ ಬಂದು ಸೇರಿದ್ದಾರೆ, ಬಹಳ ಸಂತೋಷವಾಯಿತು. ಹಾಗಾಗಿ ಕುದುರೆಯ ಕುರಿತಾಗಿ ಯೋಚನೆ ಮಾಡಬೇಕು. ಅದಕ್ಕೊಂದು ಜನ ಇದ್ದಾರೆ, ನಮ್ಮದಾದಂತಹ ಹಿರಿಯರು, ಮಂತ್ರಿಗಳು, ಅವರನ್ನೇ ಕರೆಯಬೇಕೆನ್ನುವ ಹಾಗೆ ಜನ ಆವಾಗ ಕಳುಹಿದ್ದೇನೆ. ಇನ್ನೂ ಬರಲಿಲ್ಲ, ಈಗ ಬಂದ.
ಮಂತ್ರಿಗಳೇ, ರಾತ್ರಿಯ ಸಂದರ್ಭದಲ್ಲಿ ಒಂದೊಮ್ಮೆಗೆ ನೀವು ಬರಬೇಕೆನ್ನುವ ಹಾಗೆ ಹೇಳಿದೆ. ಹೌದು, ಈಗ ಹಗಲಿಡೀ ದುಡಿದು ರಾತ್ರಿ ಆದ್ರೂ ಸ್ವಲ್ಪ ವಿಶ್ರಾಂತಿ ಮಾಡೋಣ ಅಂದ್ರೆ ಈ ಮುದುಕರಿಗೆ ಇನ್ನೂ ಬಿಡುವುದಿಲ್ಲ. ನೀವು ನಿದ್ದೆಯಲ್ಲಿದ್ರ ಏನು? ನಿದ್ದೆಯಲ್ಲಿ ಇರಲಿಲ್ಲ, ನಮಗೆಲ್ಲ ಎಲ್ಲಿ ನಿದ್ದೆ ಬರ್ತದೆ ಈ ಹಣ್ಣು ತಲೆಗಳಿಗೆಲ್ಲ. ಹೌದು, ಹಾಗಾಗಿ ನಿಮ್ಮನ್ನು ಬರಬೇಕೆನ್ನುವ ಹಾಗೆ ಹೇಳೋದಕ್ಕೆ ಪ್ರಬಲವಾದಂತಹ ಕಾರಣ ಉಂಟು. ನಿಮ್ಮಿಂದ ಒಂದು ಕೆಲಸ ಆಗಬೇಕು. ಯಾರ ವಯೋವೃದ್ಧರು ನೀವು. ಈ ಸಂದರ್ಭದಲ್ಲಿ ನಿಮ್ಮನ್ನು ಕರೆಸಬೇಕಿದ್ರೆ ಪ್ರಬಲವಾದಂತಹ ಕಾರಣ ಉಂಟು. ಏನೋ ಅಷ್ಟು ಅಗತ್ಯ ಇಲ್ಲದೆ ನಮ್ಮಂತವರನ್ನು ಕರೀಲಿಕ್ಕಿಲ್ಲ. ಮತ್ತೆ ಉಪಮಂತ್ರಿಗಳು ಎಷ್ಟೋ ಮಂದಿ ಇಲ್ವೋ. ಹೌದು, ಅಂತಹ ಗಹನವಾದಂತಹ ವಿಚಾರ ಉಂಟು ಅಂತ ಆದ್ರೆ ಮಾತ್ರ ನಿಮ್ಮನ್ನು ಕರೆಯುತ್ತೇವೆ. ಏನು ಅಂತ? ದೊಡ್ಡದಾದಂತಹ ವಿಚಾರ ಒಂದಿದೆ. ಏನು? ನಮ್ಮ ಪುರಕ್ಕೆ ಒಂದು ಕುದುರೆ ಬಂದಿದೆಯಂತೆ. ಕುದುರೆ? ಹೌದು. ಅಲ್ಲ, ಈ ರಾಜರು ಇರುವಂತಹ ರಾಜ್ಯಗಳಿಗೆಲ್ಲ ಕುದುರೆಗಳು ಬರುವುದು ಸ್ವಾಭಾವಿಕ ಅಲ್ವಾ? ಹೌದು. ಅದು ಮಾರಾಟದ್ದು ಏನೋ? ಯಾರದು? ಮಾರಾಟದ್ದಲ್ಲ, ಕಾಡಿನದ್ದು ಅಲ್ಲ, ಮತ್ತೆ ಪೂಜಿಸಿ ಬಿಟ್ಟಂತಹ ಕುದುರೆ ಅಂತ. ಅದನ್ನು ಸ್ವಲ್ಪ ನೋಡ್ಬೇಕಷ್ಟೇ. ಹೌದು, ಏನೋ ಒಂದು ಇದೆ ಎನ್ನುವ ಹಾಗೆ ಬಂದಂತಹ ಚಾರಕ ತಿಳಿಸಿದ್ದಾರೆ. ಆದ್ದರಿಂದ ನಿಮ್ಮನ್ನು ಕರೆದದ್ದನ್ನ. ಕೇವಲವಾದಂತಹ ತುರಗವೊಂದು ಬರ್ತದೆ ಅಂತ ಆದ್ರೆ ನಿಮ್ಮನ್ನು ಕರೆಯುವುದಿಲ್ಲ, ಅವನೇ ಸಾಕಾಗ್ತಿತ್ತು. ಅವನೇ ಸಾಕಾಗ್ತಾ. ಆದ್ದರಿಂದ ನೀವು ಹೋಗಿ ಆ ಕುದುರೆಯನ್ನು ನೋಡಬೇಕು. ಯಾಕೆ? ನೀವು ವೀರ ಮಂತ್ರೀಶ. ಒಂದು ಕಾಲದಲ್ಲಿ ನೀವು ಮೆರೆದಂತಹ ಮೆರೆಯುವಿಕೆ ಯೌವನದ ಕಾಲದಲ್ಲಿ. ಹೌದಲ್ವ? ಈಗ ಸ್ವಲ್ಪ ಕಡಿಮೆ ಮಾಡಿದ್ದೇವೆ ನಾವು. ಏನು ಕಡಿಮೆ ಮಾಡಿದ್ರು ಒಮ್ಮೆ ಮೆರೆದದನ್ನು ಮರೀಲಿಕ್ಕೆ ಉಂಟು. ಬೇಕು ಅಂತ ಆದರೆ ಈಗಲೂ ತೋರಿಸ್ತೇವೆ. ಹೌದಾ? ಅದಕ್ಕಾಗಿಯೇ ನಿಮ್ಮನ್ನು ಕರೆದದ್ದು. ನೀವು ಗಾರು ಆಗುವುದಿಲ್ಲ, ಗಾರುಗೆಡುವುದಿಲ್ಲ ಎನ್ನುವಂತಹ ಉದ್ದೇಶ. ನಾವೆಲ್ಲ ಎಷ್ಟೇ ಜನ ಸೇರಲಿ, ಯಾರೇ ಬರಲಿ, ಏನೇ ಆಗಲಿ, ಹೆದರುವ ಪಂಚಾಯತಿಗೆ ಇಲ್ಲ. ಯಾಕೆ ಹೆದರುವುದಿಲ್ಲ? ಹೆಚ್ಚಿನ ಮಂತ್ರಿಗಳಿಗೆಲ್ಲ ಪ್ರಾಣ ಭಯ ಇರ್ತದೆ. ಅಷ್ಟು ಮಾಡಿರ್ತಾರೆ ಅವರು, ರಾತ್ರಿ ಹಗಲು ಏನಕ್ಕೇನೋ ಮಾಡಿರ್ತಾರೆ. ಹಾಗಾಗಿ ಯಾವ ಕಡೆಯಿಂದ ಯಾರು ಕೊಲ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾವೆಲ್ಲ ಅಂತ ಮಂತ್ರಿಗಳಲ್ಲ. ಸತ್ಯವಾಗಿ ಆದ್ರೆ ಏನು ಮಾಡಿರ್ಲಿಲ್ಲ. ನಮ್ಮ ಮಕ್ಕಳ ಮರಿಗಳಿಗೆಲ್ಲ ಏನೂ ಇಲ್ಲ. ಹೌದೌದು, ನಿಮ್ಮಂತಹ ನಿಷ್ಠಾವಂತ ಮಂತ್ರಿಗಳು ಸಿಕ್ಕಿದ್ದೆ ನನ್ನ ಭಾಗ್ಯ ಅಂತ ಯೋಚನೆ ಮಾಡಿ. ಎಲ್ಲ ಮಂತ್ರಿಗಳಾದ ಕೂಡಲೇ ಧನ ಸಂಗ್ರಹಕ್ಕೆ ಹೋದ್ರೆ ಪ್ರಾಣ ಭಯವೇ ಬರುವುದು. ಜನ ಸಂಗ್ರಹ ಮಾಡಬೇಕು ನಾವು. ನಾವು ಮಾಡಿದ್ದು ಅದನ್ನೇ, ಸ್ವಲ್ಪ ಮನಸ್ಸನ್ನು ಗೆಲ್ಲಬೇಕು. ಆದ್ದರಿಂದ ಕೇವಲ ನೀವು ಒಬ್ಬರೇ ಹೋಗುದಲ್ಲ. ಅಲ್ಲ, ಏನು ಹೋಗದೆ ನಿಮಗೆ ಭಯ ಆಗ್ತದೆ ಅಂತೆಲ್ಲ ಹೇಳಿದ್ದು ನಾನು. ನಿಮ್ಮದ್ದಾದಂತಹ ಘನಸ್ಥಿಕೆ ಏನು, ಈ ಮಣಿಪುರದ ಘನಸ್ಥಿಕೆ ಏನು, ಈ ಬಬ್ರುವಾಹನನ ಘನಸ್ಥಿಕೆ ಏನು ಎನ್ನುವುದು ಬಂದವರಿಗೆ ತಿಳಿಯಬೇಕು. ಎಡಬಲದಿಂದ ನಾಲ್ಕು ಮಂದಿ ಆದ್ರೂ ಇಲ್ಲದಿದ್ರೆ ಮಂತ್ರಿಗಳು ಅಂತ ಗೊತ್ತೇ ಆಗುದಿಲ್ಲ. ಆ ಮರ್ಯಾದೆಗಾದ್ರೂ ಬೇಕು ಅಂತ ಹೇಳುವುದು. ಹೌದು, ನಿಮ್ಮ ಎಡಬಲದಲ್ಲಿ ಈರ್ವರನ್ನು ಮಲ್ಲ ಭಟರನ್ನು ಕೊಡಿಸಿಕೊಂಡು ಆ ತುರಗದ ಹಣೆಯಲ್ಲಿ ಏನೋ ಇದೆಯಂತೆ, ಅದನ್ನೊಂದು ತರಬಹುದಾ? ರಾಜಾಜ್ಞೆ. ಸರಿ, ಹೋಗಿ ಬರ್ತೇನೆ. ನಮ್ಮ ಅಪ್ಪಣೆಯಂತೆ ಉಪವನಕ್ಕೆ ಹೋದೆ. ಕುದುರೆ ಅಲ್ಲಲ್ಲಿ ತಿರುಗಾಡುತ್ತಾ ಇತ್ತು. ನೀವು ಹೇಳಿದ ಹಾಗೆ ಅದರ ಹಣೆಯಲ್ಲೊಂದು ಲೇಖನ
ಇತ್ತು. ಬಾರಿ ಬೇಗ ಬಂದ್ರ ಅಭ್ಯಾಸ. ಅಯ್ಯೋ, ಅವರಲ್ಲೇ ಮುಗಿಸೋದ್ರೊಳಗೆ ನಾವು ಬರಬೇಡ. ಹೌದಾ? ಇಲ್ಲದಿದ್ರೆ ಅವರಿಗೆ ಏನು ಬೇಡ. ಹೌದಾ? ಸರಿ ಸರಿ. ಇದು ಹೇಳಿದ ಹಾಗೆ ಇದು ನಿಮಗೆ ಕಾಣ್ತದೆ, ಓದಿ ನೋಡಿ ಒಮ್ಮೆ. ಯಾರು? ನಾನೇ ಓದುದು. ಮತ್ತೆ ಸರಿಯಾಗುವುದಿಲ್ಲ. ಸರ್ವರಿಗೂ ಕೇಳುವಂತೆ ತಾವೇ ವಾಚಿಸಬೇಕು. ನಾನೇ ಓದಬೇಕು? ಹೌದು. ಓದಬಹುದಿತ್ತೆ, ಆದ್ರೆ ಮೊದಲಾಗಿ ಕಾಣುದಿಲ್ಲ. ಸ್ವಲ್ಪ ಬೆಳಕಿನ ವ್ಯವಸ್ಥೆ ಏನಾದ್ರು ಮಾಡಿ. ಬೆಳಕಿನ ವ್ಯವಸ್ಥೆ ಇದ್ರು ಎಷ್ಟೇ ಬೆಳಕಿದ್ರು ಈ ಸಣ್ಣ ಸಣ್ಣದು ಸ್ವಲ್ಪ ಕಾಣುತ್ತದೆ, ದೊಡ್ಡ ದೊಡ್ಡದು ಕಾಣುದೇ ಇಲ್ಲ. ನಿಮಗೆ ಸ್ವಲ್ಪ ಸ್ವಲ್ಪ ಕಂಡ್ರೆ ಸಾಕು, ನನ್ನ ಅರ್ಥೈಸಿಕೊಳ್ಳಿ. ಅದು ಅಷ್ಟೇ, ನಿಮಗೂ ಅರ್ಥ ಆಗುತ್ತದೆ. ಸರಿ ಸರಿ. ಸೋಮವಂಶಜ ಸಾಧು ಗುಣ ಧೀರ ಯಮ ಜಾತ ಭೀಮ ಭೂಮಿ ಗರಿಗಳಾದ ಮರ ಮೂರು ಲೋಕದ ಭೂಮಿ ಪಾಲರು ಶ್ರೇಷ್ಠ ಕರ್ಮ ಸಣ್ಣಕ್ಕೆ ಬರ್ದಿದ್ದಾರೆ ಮಂತ್ರಿಗಳೇ. ನನಗೆ ಕಾಣದೆ ಬೆಳಕಿನ ಅಡಿಯಲ್ಲೇ ನಿಲ್ಲಿ, ಸ್ವಲ್ಪ ಗಟ್ಟಿ ಹೇಳಿದ್ರೆ ಸಾಕು ಕೇಳ್ತದೆ. ಸೋಮ ಸಾಧು ಸೋಮವಂಶ, ಚಂದ್ರವಂಶ, ಪವಿತ್ರವಾದ ಚಂದ್ರವಂಶದಲ್ಲಿ ಯಮಧರ್ಮರಾಯನಿಗೆ ಹುಟ್ಟಿದವನು ಧರ್ಮರಾಯ. ಸಾತ್ವಿಕನಾಗಿ, ಸಜ್ಜನನಾಗಿ, ಒಳ್ಳೆಯ ಸದ್ಗುಣವಂತನಾಗಿ, ಧರೆಯಲ್ಲಿರುವಂತಹ ರಾಜಾದಿರಾಜರಿಗೆಲ್ಲ ತಿಲಕಪ್ರಾಯನಾಗಿ ಮೆರೆಯುತ್ತಿದ್ದಾನೆ. ಇಂತಹ ಧರ್ಮರಾಯ ಆಸ್ತಿನಾಪುರಪೋತಿ. ಎಲ್ಲಿಂದ ಬಂದಂತೆ? ಹಸ್ತಿನಾಪುರಪಾದಿ ಅಜವಿಂದುಗರ ಪ್ರೀತಿ ಸ್ವಸ್ಥನಿಂದಲಿ ಪಡೆದು ವಿಸ್ತಾರದಲ್ಲಿ ರಚಿಸಿದ ಯಜ್ಞ ಹಯವೇನು ಶಕ್ತಿಗಾರರು ಕಟ್ಟುವುದು. ಆಸ್ತಿನಾಪುರಪೋತಿ. ಏನು ಮಂತ್ರಿಗಳೇ? ಆಸ್ತಿನಾಪುರಪೋತಿ ಬಹುಶಃ ಹಸ್ತಿನಾಪುರ. ಅದುವೇ ಕರ್ಮ. ಹಸ್ತಿನಾಪುರಾಧಿಪತಿ ಅಜ ವಿಷ್ಣು ಹರ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮೂರ್ತಿಗಳ ಪ್ರೀತಿ ಪಾತ್ರನಾದವನು ಮಾತ್ರ ಅಲ್ಲ, ಅವರ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆದಂತಹ ಮಹಾಭಕ್ತಾಗ್ರೇಸರನಾಗಿದ್ದಾನೆ. ಇಂತಹ ಧರ್ಮರಾಯ ಪ್ರಸ್ತುತ ಬಂಧು ಹತ್ಯಾ ದೋಷ ನಿವಾರಣಾರ್ಥವಾಗಿ ಪೂಜಿಸಿ ಬಿಟ್ಟ ಯಾಗದ ಕುದುರೆ ಇದು. ಈ ಕುದುರೆಯ ಬೆಂಗಾವಲಿಗೆ ಮೂರು ಲೋಕದ ಗಂಡನೆಂಬಂತ ನೆಗಂತಿಗೆ ಪಾತ್ರನಾದ ಅರ್ಜುನನೇ ಅಸಂಖ್ಯಾತ ಬಲಗಳೊಂದಿಗೆ ಬರ್ತಾನೆ. ಈ ಕುದುರೆ ಯಾವ ಪ್ರದೇಶವನ್ನು ಪ್ರವೇಶ ಮಾಡಿತೋ ಅವರು ಬಲ್ಪುಲ್ಲ ಭಟರು ಅಂತ. ಏನು ಸ್ವಾಮಿ ಸರಿ ನೋಡಿ ಅಂತ. ಬಲ್ಪುಲ್ ಬಲು ಕರ್ಮ ಈ ಕಾಣದ ಒಂದು ಕರ್ಮಕ್ಕೆ ಬಲ್ಪುಲ್ಲ ಭಟರು ಕಟ್ಟಿ ಕಾದುವುದು. ಬಲ ಇದ್ದವರಿಗೆ. ಬಲ ಇಲ್ಲಂತಾದ್ರೆ ಅಸಮರ್ಥರಾದರೆ ಅವರ ಯೋಗ್ಯತೆಯನ್ನು ಮನ್ನಿಸಿ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಶರಣಾಗುವುದು. ಇತಿ ಆಶೀರ್ವಾದ. ಓಲೆಯ ಮಕ್ಕಳನ್ನು ನೋಡುವಾಗ ನಖದಿಂದ ಶಿಖರದವರೆಗೆ ಒಬ್ಬ ಎನ್ನುವುದು ಏರುತ್ತಾ ಉಂಟು. ಮತ್ತೆ ಸಿಟ್ಟು ಬಾರದೆ ನಮ್ಮಂತವರು ಇಲ್ವೇ? ವೀರತ್ವ ಎನ್ನುವುದು ಹಸ್ತಿನಾವತಿಯವರಿಗೆ ಏನು ಮೀಸಲಿಟ್ಟಿದೆಯಾ? ಅವರಿಗೆ ಮಾರಾಟ ಮಾಡಲಿಲ್ಲ ಯಾರು. ಅಜ ವಿಷ್ಣು ಹರ ಪ್ರೀತಿ ಏನು ಮೂರು ಮೂರ್ತಿಗಳ ಭಕ್ತರವರು ಮಾತ್ರವಾ? ನಾವೇನು ನಾಸ್ತಿಕರು, ನಾವು ಪೂಜೆ ಮಾಡುವುದಿಲ್ವ ದಿನನಿತ್ಯ? ಹಾಗಿದ್ರೆ ನಮಗೂ ಕೂಡ ದೇವರ ಅನುಗ್ರಹ ಎನ್ನುವುದು ಇದ್ದೇ ಇರ್ತದೆ. ಅದರಲ್ಲಿ ಇತಿ ಆಶೀರ್ವಾದಗೊಳ್ಳಿಕ್ಕೆ ಯಾರವ? ದೊಡ್ಡಪ್ಪನ. ಮತ್ತೆ ಏನವ? ದೊಡ್ಡ ಜನವ ಅಲ್ವಾ?
ಚಕ್ರವರ್ತಿ ಚಕ್ರವರ್ತಿಯ ಅವನಿಗೆ ಅಂದ್ರೆ ಆಯ್ತು, ಚಕ್ರವರ್ತಿ ಅಂದ್ರೆ ಅವನಿಗೆ ಆಯ್ತು. ಏನೇ ಇರ್ಲಿ, ಹಾಗಿದ್ರೆ ನಮ್ಮ ತದಂತಹ ಸತ್ವ ನಮ್ಮ ತಮ್ಮನಂಚ ಮನೆಗಳಲ್ಲಿ ಹರಿಯುತ್ತಿರುವಂತಹ ರಕ್ತದ ಆ ತೇಜಸ್ಸು ಆ ಓಜಸ್ಸು ಏನು ಅನ್ನೋದು ಗೊತ್ತಾಗಬೇಕು. ಅದಕ್ಕೆ ಏನು ಮಾಡಬೇಕು? ನಾವೇನು ನಾವೆಷ್ಟು ನಮ್ಮ ಹಿಮ್ಮೇಳ ಹೇಗೆ ಎನ್ನುವುದೆಲ್ಲ ಗೊತ್ತಾಗಬೇಕು. ಹೌದಲ್ವಾ? ಎಲ್ಲ ಸೇರಿ ನಾವು ಏನು ಮಾಡಿ ಅಂತ ಇವರಿಗೆ ಗೊತ್ತಾಗಬೇಕು. ಇವರಿಗೆ ವಿಷಯವೇ ಗೊತ್ತಿಲ್ಲ, ಇವರಿಗೆ ಹಿಮ್ಮೇಳ ಗೊತ್ತಿಲ್ಲ, ಮುಮ್ಮೇಳ ಗೊತ್ತಿಲ್ಲ, ಒಟ್ಟಿಗೆ ಕುಳಿತು ಮಾತಾಡುದು. ಹೌದೌದು, ವಿಮರ್ಶೆಗೆ ಮಾತ್ರ. ಹೌದು ಮಂತ್ರಿಗಳೇ, ಇವರಿಗೆ ಇವರೇ ದೊಡ್ಡ ಸ್ಥಿತಿ ಎನ್ನುವ ಹಾಗೆ ಮೆರೀತಾ ಇದ್ದಾರೆ. ಗುಡ್ಡೆಗೆ ಅಡ್ಡ ಗುಡ್ಡೆ ಉಂಟು ಅಂತ ಹೇಳಿ ಇವರಿಗೆ ಗೊತ್ತೇ ಇಲ್ಲ, ಗೊತ್ತಾಗಬೇಕು. ಹೌದು. ಆದ್ದರಿಂದ ಏನು ಮಾಡಬೇಕು? ಬಂದಂತಹ ತರಗವನ್ನು ಬಂಧಿಸಿ ಆಚೀಚೆ ಹೋಗಬಾರದು. ಹಾಗಂತ ಕೇವಲ ತರಗವನ್ನು ಬಂಧಿಸಿದ್ರೆ ಸಾಕಾಗುತ್ತದೆ. ಕಟ್ಟಿದ ಕೂಡಲೇ ಬೆಟ್ಟಾಗಬೇಕು. ಹೌದೌದು, ನಾಳಿನ ಯೋಚನೆ ನಾವು ಮಾಡಬೇಕು. ಆದ್ದರಿಂದ ನಾಳೆ ಬೆಳಗ್ಗೆ ಸೂರ್ಯೋದಯಕ್ಕೆ ಸರ್ವರು ಯುದ್ಧಕ್ಕೆ ಬರಬೇಕು. ಯಾರೆಲ್ಲ ಬೇಡ ಅಂತ ಹೇಳಿದ್ರೆ ಬಾಲರು ಮತ್ತು ವೃದ್ಧರು, ಅವರನ್ನು ಬಿಟ್ಟು ಸಕಾಲರು ಯುದ್ಧಕ್ಕೆ ಸಿದ್ಧರಾಗಬೇಕೆನ್ನುವಂತಹ ಡಂಬೂರವನ್ನು ಸಾರಿ. ಇದು ರಾಜಾಜ್ಞೆ. ಪೆಟ್ಟಾಗ್ತದ ಮಾರ ಪೆಟ್ಟು ಪೆಟ್ಟು ಆಗ್ತದ, ನಾವು ಬಿಡ್ತೇವೆ. ಅದು ಹೌದು. ಈ ಚಿಗುರು ಮೀಸೆಯ ಬಿಸಿ ರಕ್ತದ ಹುಡುಗರಿಗೆಲ್ಲ ಮೂಗಿನಲ್ಲಿ ಮಸಿ ಉಂಟು ಅಂತ ಹೇಳಿದ್ರೆ ಓಡಿ ಹೋಗುವುದೇ ಸಮುದ್ರಕ್ಕೆ ಹಾರಲಿಕ್ಕೆ. ಎಲ್ಲಿಯಾದ್ರೂ ನೀರು ಸಿಕ್ಕಿದ್ರೆ ಅದನ್ನು ಸ್ವಲ್ಪ ತೊಳ್ಕೊಳ್ಳುವುದು ಬಿಟ್ಟು ಓಡಿ ಹೋಗಿ ಸಮುದ್ರಕ್ಕೆ ಹಾರಿದರೆ ಸಿಟ್ಟು. ಹೇಳಿದವನ ಮೇಲೆ ಸಿಟ್ಟು, ಹೇಳಿದವನ ಮೇಲೆ ಸಿಟ್ಟಿನಲ್ಲಿ ಎಲ್ಲಿಯಾದ್ರೂ ನೀರು ಹುಡುಕುವುದರ ಬದಲು ಸಮುದ್ರಕ್ಕೆ ಹೋಗಿ ಹಾರುವುದು, ಪ್ರಾಣ ಕಳ್ಕೊಳ್ಳುವುದು. ಹೀಗಾದ್ರೆ ಏನು ಅವಸ್ಥೆ ಮಾರೇರೆ. ಅಲ್ಲ, ಈ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಪೆಟ್ಟೇ ಮಾಡ್ಲಿಕ್ಕೆ ಹೋದ್ರೆ ಇವರಿಗೆಲ್ಲ ಸುಲಭ ಆಗ್ತದೆ. ಕಷ್ಟ ಎಷ್ಟು ನಷ್ಟ ಎಷ್ಟು, ಮತ್ತೆ ದೇಶಕ್ಕೆ ದೇಶವೇ ನಾಶವಾಗಿ ಹೋದಿತ್ತು. ಈಗ ಈ ಮನುಷ್ಯರನ್ನು ಕಾಪಾಡಬೇಕಿದ್ರೆ ಅಷ್ಟು ಕಷ್ಟ ಉಂಟು, ಗೊತ್ತಾಯ್ತಲ್ಲ. ಅದು ಅಲ್ಲದೆ ನಾಳೆ ಹೇಳಿ ಯಾರು ಏನೋ ಹುಡುಗ ಬುದ್ಧಿಯ ಬಬ್ರುವಾಹನ ಯುದ್ಧ ಮಾಡ್ಲಿಕ್ಕೆ ಹೇಳಿಬಿಟ್ಟ, ಹಣ್ಣು ತಲೆಯ ಮುದುಕ ಸುಬುದ್ಧಿಯಲ್ಲಿ ಇರ್ಲಿಲ್ವೋ ಅಂತ ಇವರೆಲ್ಲ ಹೇಳಿದ್ರೆ ಅವರಿಗೆ ನಾಳೆ ನಾನೇನು ಉತ್ತರ ಕೊಡುವುದು ಅಂತ. ಅಷ್ಟು ಸುಲಭದಲ್ಲಿ ಪೆಟ್ಟಾಗಲಿಕ್ಕೆ ಬಿಡಬಾರದು. ನಮ್ಮಂಥವರೆಲ್ಲ ಇದ್ದು, ಗೊತ್ತಾಯ್ತಲ್ಲ. ಬಹುಪಾಲು 100ರಲ್ಲಿ 90 ಭಾಗ ಪೆಟ್ಟಾಗದ ಹಾಗೆ ನಾವು ನೋಡಿಕೊಳ್ಳಬೇಕು. ಇದು ಮಂತ್ರಿಗಳ ಕರ್ತವ್ಯ. ಮತ್ತೆ ನಮ್ಮ ಪ್ರಯತ್ನವು ಮೀರಿ ಏನಾದರೂ ಆಗಿ ಹೋದರೆ ಮಣಿಪುರದಲ್ಲಿರುವಂತಹ ಸಕಲ ಸೈನ್ಯದ ವೀರ ಯೋಧರು ಸಹ ಚಿತ್ತ ಬಿಟ್ಟು ಆಲಿಸಬೇಕು. ಪ್ರತಿಯೊಬ್ಬರು ಯುದ್ಧ ಸಂಭವಿಸಿದ ಕಾಲದಲ್ಲಿ ಆಯುಧ ಪಾಣಿಗಳಾಗಿ ಸಕಲ ಸಿದ್ಧತೆಯಿಂದ ರಣಾಂಗಣದಲ್ಲಿ ಹೋರಾಡುವುದಕ್ಕೆ ಸಿದ್ಧರಾಗಿರತಕ್ಕದ್ದು. ದೇವಿ ಚಿತ್ರಾಂಗದೆಯ ದೂತಿಯುರಿ ದೇವಿ ಚಿತ್ರಾಂಗದೆಯ ದೂತಿಯುರಿ ಕೋವಿದ ಶ್ವವ ತಡೆದ ಪಾರ್ಥಿ ನೋಡುತ್ತ ಪಾರ್ಥಿಯ ಟಿವಿಯನ್ನು ನೋಡುತ್ತ ಮರೆಯಲಿ ನಿಂದು ಮರೆಯಲಿ ನಿಂದು ಮರೆಯಲಿ ನಿಂದು ದೇವಿ ಚಿತ್ರಾಂಗದೆಯ ದೂತಿಯೋ ಭಾವಿಸಿದವಳೇ ಅಲ್ಲ ನಾನು. ಇನ್ನೂ ನಾನು ಸುಮ್ಮನಿದ್ರೆ ಕಾರ್ಯ ಕೆಟ್ಟು ಹೋಗುವುದಕ್ಕೆ ಸಾಧ್ಯ ಉಂಟು. ಇನ್ನು ಸುಮ್ಮನೆ ಕುಳಿತುಕೊಳ್ಳುವುದಲ್ಲ,
ನಮ್ಮಮ್ಮ ಇದ್ದಾರಲ್ಲ ಚಿತ್ರಾಂಗದ ದೇವಿ, ಅವರಲ್ಲಿ ಈ ವಿಷಯವನ್ನು ಹೇಳುವುದಕ್ಕಾಗಿ ಅಂತಪುರಕ್ಕೆ ಹೋಗ್ತೇನೆ. ಏನಮ್ಮ ಓಡೋಡಿಕೊಂಡು ಬಂದೆ? ಅಮ್ಮ, ಏನಮ್ಮ? ನಿಮ್ಮನ್ನೇ ಕಾಣಬೇಕಿರೋ ಉದ್ದೇಶದಿಂದ ಓಡೋಡಿಕೊಂಡು ಬಂದವಳು ನಾನು. ಹಾಗಂತ ಯಾವಾಗಲೂ ನಾನು ನಿಮ್ಮ ಸೇವೆಯನ್ನೇ ಮಾಡುತ್ತಾ ಇರುವವಳು. ಈಗ ತಾನೇ ಸೇವೆಯನ್ನು ಮಾಡಿ ನನ್ನದ ಅಂತ ಮನೆಗೆ ತೆರಳಿದವಳು. ಸತ್ಯವಮ್ಮ. ಆದ್ರೆ ಮತ್ತೊಮ್ಮೆ ಓಡೋಡಿಕೊಂಡು ಬಂದೆಯಲ್ಲ? ಹೌದಮ್ಮ. ಕಾರಣ ಕೇಳಬಹುದೇ? ಒಂದು ವಿಶೇಷವಾದ ಸನ್ನಿವೇಶವನ್ನು ಒಡೆಯುತ್ತಾಯಿ. ಯಾವುದೇ? ಭಿನ್ನಪವ ಪ್ರೀತಿಯಿಂದ ಲಾಲಿಸವ ಅಮ್ಮ ಮಾತೆಯನ್ನ ಭಿನ್ನಪವ ಪ್ರೀತಿಯಿಂದ ಲಾಲಿಸವ್ವ ಪ್ರೀತಿಯಿಂದ ಲಾಲಿಸವ್ವ ಭೂತನೇಶರೆಂದು ಕುಲಜಾತರು ಧರ್ಮಾನುಜರಂತೆ ಭೂತನೇಶರೆಂದು ಕುಲಜಾತರು ಧರ್ಮಾನುಜರಂತೆ ಮಾತೆಯನ್ನ ಭಿನ್ನಪವಾಯ್ ಯಾಗವ ರಚಿಸಿ ಕಪ್ಪಕ್ಕಾಗಿ ಹಯಗೊಂಡು ಬಾತ ಯಾಗವ ರಚಿಸಿ ಕಪ್ಪಕ್ಕಾಗಿ ಹಯಗೊಂಡು ಬಾತ ಸಾಗಿ ಬಂದ ನಮ್ಮ ಮೇಲೆ ಸುಳ್ಳುಳ್ಳ ಗುಣಶೀಲೆ ಮಾತೆಯನ್ನ ಭಿನ್ನಪವ ಪ್ರೀತಿಯಿಂದ ಆಲಿಸವ್ವ ಅಮ್ಮ ಮಗದೊಮ್ಮೆ ಒಲಿಸಿಕೊಳ್ಳುತ್ತಾ ಇದ್ದೇನೆ ತಾಯಿ. ಎಷ್ಟು ಬಾರಿ ವಂದನೆಯಮ್ಮ. ಅಮ್ಮ, ಸಾಕು ಹೇಳು. ನನಗೆ ಎಷ್ಟು ವಂದನೆ ಮಾಡಿದ್ರೆ ಕಡಿಮೆ ಅಂತ ಅನ್ನಿಸುವುದು ನಿಮಗೆ? ನೀನ್ ಆಡುವಂತ ಮಾತು, ಆಮೇಲೆ ಕೊಡುವಂತ ಗೌರವ, ಇದನ್ನೆಲ್ಲ ಕಂಡಾಗ ಅರ್ಥವಾಯಿತು. ರಾಣಿ ಮತ್ತು ಸಖಿ ಹೇಗಿರಬೇಕೆಂದು ಲೋಕಕ್ಕೆ ತೋರಿಸಿಕೊಡಬೇಕಾದವಳು ನೀನು. ನಿಮ್ಮ ಮಾರ್ಗದರ್ಶನ ನಡೆಯೋಳು ನಾನಲ್ವ ತಾಯಿ? ನಿಮ್ಮನ್ನು ನೋಡಿ ಮತ್ತೊಬ್ಬರು ಕಲ್ತುಕೊಳ್ಬೇಕು ಅಲ್ವಾ? ಹಾಗಾದ್ರೆ ನನಗೆ ವಿಚಿತ್ರವಾಯ್ತಮ್ಮ. ವ್ಯಕ್ತಿಯೊಬ್ಬನ ಮನಸ್ಸಿನ ಹದನವನ್ನು ತಿಳಿಬೇಕಂತ ಆದ್ರೆ ಆತನ ವದನವೇ ಸಾಕ್ಷಿಯಾಗಿರ್ತದಂತೆ. ನಿಜ ತಾಯಿ. ಬಹುಶಃ ನಿನ್ನ ಮುಖವನ್ನು ಕಂಡಾಗ ಏನೋ ಸಂತಸ ಸುದ್ದಿಯನ್ನು ತಂದೆ ಅಂತ ನಾನು ಅರ್ಥ ಮಾಡಿಕೊಂಡೆ. ಖಂಡಿತ. ಆದ್ರೆ ಕೇಳುವಂತ ಕುತೂಹಲ ಅಮ್ಮ, ಹೇಳ್ತೀಯ ನನ್ನಲ್ಲಿ? ಅಮ್ಮ, ಯಾವಾಗಲೂ ಕೂಡ ನಿಮ್ಮ ಮುಖ ಎನ್ನುವುದು ಪ್ರಶಾಂತತೆಯಿಂದ ಕೂಡಿರಬೇಕೆನ್ನುವ ಉದ್ದೇಶದಿಂದ ಒಂದೊಂದು ಕಥೆಯನ್ನು ಹೇಳುತ್ತಾ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತಾ ಇದ್ದವಳು ನಾನು. ಮನಸ್ಸಿಗೆ ಬೇಸರವಾದ ಕಥೆಯನ್ನು ಹೇಳಬೇಕು. ಹೌದು. ಅದು ಜೀವನದ ಕಥೆಯೇ ಆಗಿರಬೇಕು. ಹೌದು. ಅಂತದನ್ನು ಕೇಳಿದ್ರೆ ಮಾತ್ರ ಸಮಾಧಾನ ಆಗುವುದು. ಹೌದೇ? ಈಗ ಯಾವ ಕಥೆ? ಅಂಥದ್ದೇ ಕಥೆಯನ್ನು ಹೇಳ್ತಾ ಇದ್ದೇನೆ. ಪುನಃ ಕಥೆ ಹೇಳೋದಕ್ಕೆ ಬಂದದ್ದ? ನಾನು ಆಡುವಂತ ಮಾತನ್ನು ಪ್ರೀತಿಯಿಂದ ಕೇಳಬೇಕು ತಾಯಿ. ಯಾವತ್ತಾದ್ರೂ ಏನು ಇಲ್ಲ ಅಂತ ಹೇಳಿದ್ದೇನೆ ನಿನಗೆ? ಇಲ್ಲಮ್ಮ. ಅಮ್ಮ, ಹೇಳ್ತೇನೆ, ಹೇಳು. ಕಿವಿಯೆಲ್ಲ ಮೈಯೆಲ್ಲ ಕಿವಿಯಾಗಿ ಕೇಳ್ಬೇಕಂತ ಅನಿವಾರ್ಯ ನಿಮಗೂ ಕೂಡ ಇದೆ ತಾಯಿ. ಹಾಗಿದ್ರೆ ವಿಶೇಷವಾದ ಕಥೆ. ಖಂಡಿತವಾಗ್ಲು. ಸರಿಯಮ್ಮ. ಚಂದ್ರವಂಶ ಎಂಬ ಸರದಿಗೆ ಪ್ರತಿಚಂದ್ರಮಂತೆ ಗೋಚರಿಸ್ತಾ ಇದ್ದವರು ಪಾಂಡು ಚಕ್ರವರ್ತಿಗಳು. ಅವರಿಗೆ 5 ಮಂದಿ ಮಕ್ಕಳು, ಪಂಚಪಾಂಡವರು. ಅದರಲ್ಲಿ ಧರ್ಮರಾಯ ಮಹಾಪ್ರಭುಗಳು ಗಂಗೋತ್ಯ ದೋಷದ ಪರಿಹಾರವಾಗಿ ಅಶ್ವಮೇಧ ಯಾಗವೊಂದನ್ನು ಮಾಡ್ತಾ ಇದ್ದಾರೆ. ಸರಿಯಮ್ಮ. ಅಂಗವಾಗಿ ತುರಗವೊಂದನ್ನು ಬಿಟ್ಟಿದ್ದಾರೆ. ಪೂಜಿಸಿ ಬಿಟ್ಟಂತ ತುರಗ ದಿಗ್ದೇಶಗಳಿಗೆಲ್ಲ ತಿರುಗಾಟ ಮಾಡಿ ಬಂದು 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 ನಮ್ಮಿ ಪುರವನ್ನು ಸೇರಿಕೊಂಡಿದೆ. ಮಣಿಪುರ. ಹೌದು. ಅಮ್ಮ, ಇದನ್ನೆಲ್ಲ ಕಾಣುವಾಗ ಮನಸ್ಸಿಗೆ ಅಷ್ಟು ಸಂತೋಷ ಅಷ್ಟಿಷ್ಟಲ್ಲ. ಆದ್ರೆ ಏನಮ್ಮ, ಆ ತುರಗದ ಬೆಂಗಾವಲಿಗೆ ಬಂದವರಾದ್ರೆ ಯಾರು ಅಂತ ಗೊತ್ತುಂಟು? ಯಾರು ಅಂತ ಬೇಕಲ್ವಾ? ಬೇರೆ ಯಾರು ಅಲ್ಲ, ಮತ್ಯಾರೇ? 3 ಲೋಕದ ಗಂಡ ಪಾರ್ಥಮಾಶಯ.
ಹೌದು ತಾಯಿ. ಯಾರು 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 ಪಾರ್ಥ ಭಾಷೆ ಆಗುದೇ ಹೌದಮ್ಮ. ಎನ್ನಯ್ಯ ರಮಣ ಏ ಸಖಿ ಪೀಳು ಅಹುದೇ ಅಹುದೇ ಆಗುದೇ ಎನ್ನಯ ರಮಣ ಆಗುದೇ ಎನ್ನಯ ರಮಣ ಏ ಸಖಿಗೆ ಪೀಳು ಆಗುದೇ ಎನ್ನಯ ರಮಣ ಏ ಸಖಿಗೆ ಪೀಳು ಆಗುದೇ ಎನ್ನಯ ರಮಣ ರಮಣ ಏ ಸಖಿಯೇ ಪೀಳು ಆಗುದೇ ಎನ್ನಯ ರಮಣ ಏ ಸಖಿಯೇ ಪೀಳು ಆಗುದೇ ಎನ್ನಯ ರಮಣ ಆಗುತ್ತೇನೆ ಪಾರ್ಥನೆಂಬವನ ಕಾಣದೆ ಆಗುತ್ತೇನೆ ಪಾರ್ಥನೆಂಬವನ ಕಾಣದೆ ಬಲು ಬಲು ದಿನವಾಗಿ ತದರಿಂದ ಬಳಲಿ ಪೆಂಡಾದೆನ ಆಗುದೇನಿ ಪಾರ್ಥ ಎಂಬವನ ಕಾಣದೆ ಬಲು ದಿನವಾಗಿ ತದರಿಂದ ಬಳಲಿ ಪೆಂಡಾದೆನು ಆಗುದೇನೆ ಪಾರ್ಥನೆಂಬವನ ಕಾಣದೆ ಬಲ್ಲು ದಿನವಾಗಿ ತದರಿಂದ ಬಳಲಿ ಬೆಳೆದೆನು ಆಗುದೇ ಎನ್ನಯ ರಮಣ ಏ ಸಖಿಯೇ ಪೀಳು ಆಗುದೇ 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 ಎನ್ನಯ ರಮಣ
ಆಗುದೆ ಎನ್ನಯ ರಮಣ ಸಖಿಯೇ ಸಖಿಯೇ ಆಗುದೇ ಆಗುದೇ ಏನಮ್ಮ ಸಖಿ, ಓ ನೀನಾಡಿದಂತ ಮಾತು ಸತ್ಯವೇ? ಹೌದಮ್ಮ, ನನ್ನ ನಾಣೆ ನಿಜವಾಗಿಯೂ ನನಗೆ ಅರ್ಥವಾಯಿತು. ಯಾವತ್ತು ಸತಿನಾಡುವಳು ನೀನಲ್ಲ, ಮನಸ್ಸನ್ನು ಸಮಾಧಾನ ಪಡಿಸುವುದಕ್ಕೆ ಈ ಮಾತನ್ನು ಆಡಿದವಳಲ್ಲ. ಖಂಡಿತ ಬಹುಶಃ ಕಣ್ಣಾರೆ ಕಂಡದರೂ ಸ್ಪಷ್ಟವಾಗಿ ತಿಳಿಸುವುದಕ್ಕೆ ಓಡೋಡಿಕೊಂಡು ಬಂದವಳು. ನಿಜ ತಾಯಿ, ಇನ್ನೊಮ್ಮೆ ಹೇಳು. ಹೌದಮ್ಮ, ಮತ್ತೊಮ್ಮೆ ಹೇಳು. ಮತ್ತೊಮ್ಮೆ ಹೇಳು. ನಿಜ ತಾಯಿ, ಹೇಳುತ್ತಾ ಇರು ಕತೆ. ಹೌದಾ? ಬೆಳಿಗ್ಗೆ ಆದ್ರೂ ಚಿಂತೆ ಇಲ್ಲ ನಮಗೆ. ಯಾಕೆ ಗೊತ್ತುಂಟ? ಭಾರತ ಮಹಾಶಯರ ಕಥೆಯನ್ನು ಕೇಳಬೇಕೆನ್ನುವ ಬಯಕೆ ನನದು. ಅಯ್ಯೋ, ಎರಡೇ ಕಿವಿಗಳಾಗಿ ಹೋಯ್ತಲ್ಲ ನನಗೆ. ಶರೀರ ಪೂರ್ತಿ ಕಿವಿಗಳಿರ್ತಾ ಇದ್ರೆ ಚಂದ ಆಲಿಸ್ತಾ ಇದ್ದೆ ಅಲ್ವಾ? ಹೌದೇನೆ? ಏನಮ್ಮ? ಹೌದೇನೆ? ಖಂಡಿತ. ಭಾರತ ಮಹಾಶಯರ ನಮ್ಮ ಪುರಕ್ಕೆ ಬಂದು ಸತ್ಯವೇನೆ? ನಿಜ ತಾಯಿ. ಅಬ್ಬಾ, ಅವರ ದರ್ಶನ ಇವತ್ತಾಗ್ತದೆ ನಾಳೆ ಆಗ್ತದೆ ನಿರೀಕ್ಷೆಯಲ್ಲಿ ನಾನಿದ್ದೆ. ನನ್ನ ಜೀವನ ಎನ್ನುವುದು ಹೇಗಾಯ್ತು ಗೊತ್ತುಂಟೆ? ಹೇಗಮ್ಮ? ಚಾತಕ ಪಕ್ಷಿಯು ಅದು ಯಾವಾಗ ಮಳೆಯ ಹನಿ ಬೀಳುತ್ತೆ ಎನ್ನುವುದಾಗಿ ಕಾಯುತ್ತಾ ಇರ್ತದೆ. ನಿಜ ತಾಯಿ. ಚಕೋರ ಪಕ್ಷಿಗೆ ಚಂದ್ರೋದಯವಾದಾಗ ಯಾವ ರೀತಿ ಸಂತೋಷವಾಗುತ್ತಾ ಇದೆಯೋ ಆ ಅನುಭವ ನನಗಾಗುತ್ತಾ ಉಂಟು. ಅಲ್ಲ, ಮೋಡಗಳನ್ನು ಕಂಡಂತಹ ಸಂದರ್ಭದಲ್ಲಿ ಮಯೂರಿಗಳು ಯಾವ ರೀತಿ ನರ್ತನ ಮಾಡುತ್ತದೆಯೋ ಹಾಗೆ ಕುಣಿದು ಕುಪ್ಪಳಿಸಬೇಕೆಂಬ ಬಯಕೆ ನನಗೆ ಆಗುತ್ತಾ ಉಂಟು. ಹೌದೇ? ಅದಕ್ಕಾಗಿ ಹೇಳುತ್ತಾ ಇದ್ದೀನಿ. ಇನ್ನೊಮ್ಮೆ ಹೇಳು, ಮತ್ತೊಮ್ಮೆ ಹೇಳು. ದಿನ ಪೂರ್ತಿ ಹೇಳುತ್ತಾ ಇರು. ಹೌದಾ? ನಾನು ನೀನು ಅದನ್ನೇ ಕೇಳುದು, ನೀನಂತೆ ಹೇಳುದು. ಭಾರತ ಮಹೇಶ್ವರ ಬಂದಂತ ರೀತಿ ಒಬ್ಬರೇ ಬಂದದ್ದ? ಸಾವಿರಾರು ಬಂದಿದ್ರ? ಸೇನೆ ಇತ್ತ? ಕುದುರೆ ಇತ್ತ? ಏನಿತ್ತು? ಅಲ್ಲೇ ಹೇಳುತ್ತಾ ಕಾಲ ಹಣ ಮಾಡುದು ಬೇಡ. ಇದೊಂದು ಮುಖ್ಯವಾದ ವಿಷಯ. ನನ್ನ ಮನಸ್ಸನ್ನು ಸಮಾಧಾನ ಪಡಿಸಿದ ಹೇಗೆ ಆ ಕಥೆಯನ್ನು ಹೇಳಿಲ್ವಾ? ಹಾಗೆ ನಿನಗೆ ಸಂತೋಷ ಆಗಬೇಕಲ್ಲ, ಸೇವೆ ಅಂತ ಭಾವಿಸಬೇಡ. ನಾನು ಖಂಡಿತ ಕೊಡುವುದಕ್ಕೆ ಮನಸ್ಸು ಮಾಡಿ. ಚಂದ್ರಗಾವಿಯ ಶಾಲೆ ಕೊಡುವೆ ಆಗಬೇಕು. ಹಾಗಂತ ಬೇಸರ ಪಡುವುದಲ್ಲ ನೀನು. ನಿನಗೆ ಏನು ಬೇಕು ಎಷ್ಟು ಬೇಕು ಇವತ್ತು ಕೇಳು. ಇವತ್ತು ನೀನು ಕೇಳಿದಷ್ಟು ಕೊಡುವಳು ನಾನು. ಯಾಕೆ ಅಷ್ಟು ಸಂತೋಷ ನನಗಾಗಿದೆ. ಅದಕ್ಕಾಗಿ ನಿನಗೆ ಏನು ಕೊಡುತ್ತಾರೆ ಗೊತ್ತುಂಟೆ? ಚಂದ್ರಗಾವಿಯ ಸೀರೆ
ನನಗೆ ಅದು ತುಪ್ಪ ಕುಪ್ಪಸ ನನಗೆ ಅಷ್ಟು ಮಾತ್ರವಾ ಅಲ್ಲ ಇನ್ನೇನಾದ್ರು ಬೇಕಾ ನಿನ್ನ ಕೈ ನೋಡು ಆ ಗಾಜಿನ ಬಳೆಗಳಷ್ಟಮ್ಮ ಕೆಲಸ ಮಾಡುವಾಗ ಪುಡಿ ಪುಡಿಯಾಗಿ ಹೋಗುದು ಯಾವತ್ತು ಬಟ್ಟೆ ತೊಳೆಯುವ ಕೆಲಸ ನಿನಗೆ ಪಾತ್ರ ಬೇಡ ನಿಮ್ಮ ಒಂದೊಂದು ಸೀರೆ ಉಂಟಲ್ಲ ಸತ್ಯ ಹೇಳ್ಬೇಕು ಬಂಗಾರದ ಕಡಲಿನ ಕೈಗೆ ಹಾಕಿಸ್ತೇನೆ ಹೌದಮ್ಮ ಹೌದಾ ಎರಡು ಸಾಕು ನಾಲ್ಕು ಬೇಕು ಎಷ್ಟು ಬೇಕು ಕೇಳು ಆದ್ರೆ ಒಂದು ವಿಷಯ ಏನಮ್ಮ ಇಂದ್ರ ನಂದನ ಇದಿರಾಗಿ ಮಣಿಪುರಕ್ಕೆ ಬಂದಂತಹ ವಿಷಯವನ್ನು ಹೇಳುತ್ತಾ ಇರಬೇಕು ನಾ ಕೇಳುತ್ತಾ ಇರಬೇಕೆನ್ನುವ ಆಸೆ ಹೇಳ್ತೀಯ ಸತ್ಯವೇ ನಿಜವೇ ಇನ್ನೇನು ಇದ್ರೆ ಹೇಳು ಬೇಗ ಹೊತ್ತು ಮಾಡುದು ಬೇಡ ಏನು ಅಮ್ಮ ನೀವೇನೋ ಅದು ಕೊಡ್ತೇನೆ ಇದು ಕೊಡ್ತೇನೆ ಅಂತ ಹೇಳ್ತಾ ಇದ್ದೀರಿ ಇನ್ನೇನು ನಾನು ಮುಂದಿನ ವಿಷಯವನ್ನು ಹೇಳಿದ್ರೆ ನನಗೆ ಏನು ತಪ್ಪಿತು ಮುಂದು ಬಾಯವೇ ನಿದಗೆ ಚಿತ್ರಾಂಗದೆಯೇ ನಿನ್ನ ಪುತ್ರ ವಾಜಿಯ ಕಟ್ಕಡಿ ಮಂತ್ರಿ ಗೊರೆದ ಹರ ನೇತ್ರ ಕೋಪದಲ್ಲಿ ತಾಯ ಕೇಳು ಅಮ್ಮ ನಿನಗೆ ಬಹುಶಃ ಕಡಿಮೆ ಆಯ್ತಾ ನಾನು ಕೊಟ್ಟದ್ದು ಅಮ್ಮ ಅಲ್ಲ ನಾನು ಹೇಳಿದ್ರೆ ಸತ್ಯ ಮತ್ತೆ ಸುಳ್ಳು ಹೇಳಲಿಕ್ಕಿಲ್ಲ ನಾವೆಲ್ಲ ಅಮ್ಮ ನಿಮ್ಮ ಉದಾರ ಗುಣ ನನಗೊತ್ತಿಲ್ವಾ ಅಲ್ಲಿ ನಿನಗೇನು ನಿಮ್ಮ ಮನಸ್ಸಿಗೆ ಸಂತೋಷವಂತ ಆಯ್ತು ಅಂತ ಆದ್ರೆ ನಿಮಗೆ ಏನು ಬೇಕು ಅಂತ ಇರುವುದಿಲ್ಲ ಎಲ್ಲವನ್ನು ಕೈ ಎತ್ತಿ ಕೊಡುವವರು ನನಗೆ ಬೇಡ ನನಗೆ ನನ್ನ ಗಂಡ ಬಂದ್ರೆ ಇನ್ನೇನು ಬೇಕು ಸುಮ್ಮನೆ ಅಲ್ವಾ ಹೌದು ಆದ್ರೆ ನಾನು ಆಲೋಚನೆ ಮಾಡುದು ಅದಲ್ಲ ಯಾವುದು ನೀವೇನೋ ಸಂತೋಷದಲ್ಲಿ ಕುಳಿತಾ ಇದ್ದೀರಿ ಮುಂದಿನ ವಿಷಯವನ್ನು ನಾನು ಯಾವ ನಾಲಿಗೆಯಲ್ಲಿ ಹೇಳಲಿ ಅಂತ ನನ್ನ ನಾಲಿಗೆ ತಡವರಿಸುತ್ತಾ ಉಂಟು ತಾಯೇ ನಾ ಸಂಭ್ರಮದಲ್ಲಿ ತೇಲಾಡುತ್ತಾ ಇದ್ದೇನೆ ಮುಂದಿನ ವಿಷಯ ಹೇಳಿ ನನಗೆ ದುಃಖ ಯಾಕೆ ಅಂತ ಕಾರ್ಯ ಆಗಿ ಹೋಗಿದೆ ಇವತ್ತಿನಲ್ಲಿ ಮಣಿಪುರದಲ್ಲಿ ಯಾರಿದ್ದಾರೆ ನಮ್ಮಲ್ಲಂತವರು ಅಮ್ಮ ಬೇರೆ ಯಾರು ಅಲ್ಲ ನಿಮ್ಮ ಮಗನಾದ ಬಬ್ರುವಾಹನ ಅವ ನೀತಿ ತಪ್ಪುವನಲ್ಲ ನನ್ನ ಮಗ ವಿಶ್ವಾಸ ಉಂಟು ಏನು ಮಾಡಿದ ಆ ಕುದುರೆಯನ್ನು ಹಿಡಿ ತರಿಸಿ ಕಟ್ಟಿ ಎಲ್ಲರಿಗೂ ಅಪ್ಪಣೆಯನ್ನು ಕೊಡಿಸಿದ್ದಾರೆ ಏನೆಂದು ಯುದ್ಧಕ್ಕೆ ಸನ್ನದ್ಧರಾಗಬೇಕೆನ್ನುವುದಾಗಿ ಕಾರ್ಯ ಕೆಟ್ಟು ಹೋಗಿ ಮಿತ್ರ ಕಡಕಿಯ ನುಡಿಯ ಪುತ್ರನನು ಕೋಪದಲ್ಲಿ ಬೈಯುತ್ತ ಹೀಗೂ ಮಾಡಿಬಿಟ್ಟೆ ಮಿತ್ರ ಕಡಕಿಯ ನುಡಿಯ ಕೇಳುತ್ತ ಪುತ್ರನನು ಕೋಪದಲ್ಲಿ ಬೈಯುತ್ತ ಮತ್ತೆ ಚಿತ್ರಾಂಗದೆಯು ಬಂದಳು ಮಗನ ಹೊರೆಗಾಗಿ ನನ್ನ ಮಗ ಹೀಗೆ ಮಾಡಿಬಿಟ್ಟೆ ನಿಜ ತಾಯಿ ನೀ ಹೇಳಿದ್ದು ಒಳ್ಳೇದಾಯ್ತು ನೀನು ಚಿಂತೆ ಮಾಡಬೇಡ ನಿನಗೆ ಬೇಕಾದನ್ನು ಎಷ್ಟು ಬೇಕು ನಾ ಕೊಡ್ತೇನೆ ನೀ ಒಳಗಿದ್ದಕ್ಕ ಆದಿತಮ್ಮ ಮಗನ ತಪ್ಪನ್ನು ತಿದ್ದಬೇಕಾದು ತಾಯಿಯಾದವಳ ಕರ್ತವ್ಯ ಬಹುಶಃ ಮಗನಿಗೆ ಅಪ್ಪ ಯಾರಂತ ಗೊತ್ತೇ ಇಲ್ಲ ತಾಯಿಯಾದ ನಾನು ಹೇಳುವುದಕ್ಕೆ ಅವಕಾಶವೇ ಸಿಗಲಿಲ್ಲ ಇದು ಒಂದು ಒಳ್ಳೆಯ ಅವಕಾಶ ಹಾಗಿದ್ರೆ ಮಗನ ಬಳಿಗೆ ನಾನು ಹೋಗಬೇಕಿಲ್ಲ ಯಾವ ರೀತಿ ಹೋಗುವುದು ಶೃಂಗರಿಸಿ ಊರಗೆ ನಂದನೆ ಶೃಂಗರಿಸಿ ಉರಗೇಂದ್ರ ನಂದನೆ ಅಂಗಜನ ಮದದಾನೆಯಂದದಿ ಅಂಗಜನ ಮದದಾನೆಯಂದದಿ ಅಂಗನೆಯರೊಡಗೊಂಡು ಹೊರಟಳು ಮಗನ ಹೊರೆಗಾಗಿ ಇದೇನು ವಿಶೇಷ ಪಾಂಡವರ ಧಟನ್ನು ಮುರಿಯಬೇಕು ಅನ್ನುವ ಕಾರಣಕ್ಕಾಗಿ ಬಿಗಿದ ಗಂಡುಡುಗೆಯಲ್ಲಿ ಹೊನ್ನಾಯುಧದ ಹೊಣವ ಕಠೋರಿಯನ್ನು ಮನಮಗುಚಿ ಸಾಧು ಜವಾಜಿ ಕತ್ತುರಿ ಗಂಧಲೇಪನದಲ್ಲಿ ಮಗಮಗಿಪ ಹೊಂದೊಡರ ಹಾರಾದಿಗಳೊಪ್ಪಂಬಡೆದು ನಸುನಗೆ ಮೊಗದ ಸೊಂಬಿನಲ್ಲಿ ಯುದ್ಧಕ್ಕೆ ಸಿದ್ಧರಾದೆ ಚಂದನವನ್ನೇರಿ ಪಾರ್ಥನಲ್ಲಿ ಹೋರಾಟ ಮಾಡುವುದರ ಮೊದಲು ತಾಯಿಯ ಆಶೀರ್ವಾದವನ್ನು ಪಡೆಯಬೇಕು ಎಂಬ ಕಾತರದಿಂದ ನಾನು ಕಾಯುತ್ತಾ ಇದ್ರೆ ನನ್ನಮ್ಮನೇ ಅಂದನವನ್ನೇರಿ ಈ ಕಡೆಗೆ ಬರ್ತಾ ಇದ್ದಾರಲ್ಲ ಅಮ್ಮನನ್ನು ಕಂಡ ಬಳಿಕ ಚಂದನದಲ್ಲಿರುವುದಲ್ಲ ಅಂದನವಿಳಿದು ಅಂದನವಿಳಿದು ತಾಯಿಗೊಂದಿದೆ ಬರುವ
ಬಬ್ರುವಾಹನ ಕಂದನನು ಕಾಣುದನದು ಕೋಪದಿ ಮುಗಿದಪ್ಪಿ ಮಗನ ಕರೆದನು ವಂದಿದೆ ಬಬ್ರುವಾಹನ. ಅಮ್ಮ, ಇದೋ ನಿನ್ನ ಪವಿತ್ರವಾದ ಪದಾರವಿಂದಗಳಿಗೆ ನಿನ್ನ ಪ್ರೀತಿಯ ಮಗನಾದ ಬಬ್ರುವಾಹರಣ ಅಭಿವಾದನಗಳು ತಾಯಿ. ತಿರುಗಿಸಲಿ ನಮಕವನ್ನು. ಅಲ್ಲ, ಆಶ್ಚರ್ಯ. ಯಾವಾಗಲೂ ನನ್ನ ಅಮ್ಮನ ಪಾದಗಳಿಗೆ ನಾನು ವಂದಿಸಿದಾಗ ಪ್ರೀತಿಯಿಂದ ನನ್ನನ್ನು ಎತ್ತಿ ಬರಸೆಳೆದು ಮುದ್ದಿಸಿ ಆಶೀರ್ವಾದವನ್ನು ಮಾಡುತ್ತಿದ್ದಂತಹ ನನ್ನಮ್ಮ ಮುಖ ತಿರುಗಿಸು ಎಂಬ ಹಾಗೆ ಹೇಳಬೇಕು ಅಂತಾದರೆ ಏನಾಗಿದೆ ನಮ್ಮಿಂದ ಅಪರಾಧ? ಯಾವತ್ತೂ ನನ್ನಲ್ಲಿ ಕೋಪವನ್ನೇ ಮಾಡದೇ ಇದ್ದಂತಹ ನನ್ನಮ್ಮ ಈ ರೀತಿಯಾಗಿ ಕೋಪದಿಂದ ನುಡಿಬೇಕು ಅಂತಾದರೆ ಏನೋ ನನ್ನಿಂದ ಅಪರಾಧವಾಗಿರಲೇಬೇಕು. ಅಮ್ಮನ ಮುಂದೆ ಮತ್ತೊಮ್ಮೆ ಕ್ಷಮೆಯಾಚಿಸಿದರೆ ನಮ್ಮ ಅಭಿಮಾನದ ಗೊಂಡೆ ಕೆಳಕ್ಕೆ ಬೀಳುವುದಿಲ್ಲ. ಲೋಕದಲ್ಲಿ ಮಾತೇ ಉಂಟಲ್ಲ, ಕುಪುತ್ರೋ ಜಾಯೇತ ಕ್ವಚಿತಪಿ ಕುಮಾತನ ಭವತಿ. ಕೆಟ್ಟ ಮಕ್ಕಳು ಹುಟ್ಟಿಕೊಳ್ಳುತ್ತಾರೆ, ಕೆಟ್ಟ ತಾಯಿ ಲೋಕದಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ಮತ್ತೊಮ್ಮೆ ವಂದಿಸೋಣ. ಅಮ್ಮ, ನಿನ್ನ ಮಗನಿಂದ ಏನು ಅಪರಾಧವಾಗಿದ್ರು ಕ್ಷಮಿಸಬೇಕು ಅಂತ ಮತ್ತೊಮ್ಮೆ ಮಗನೇ ಮಗನೇ ಮತಿಗೆಟ್ಟು ನಡೆವಾರೆ ಯಾಕೆ ಈ ಕೋಪ? ಮಗನೇ ಮತಿಗೆಟ್ಟು ನಡೆವಾರೆ ಕುಂತಿ ಮಗನ ವಾಜಿಯ ಕಟ್ಟಿ ತಡೆವಾರೆ ಸೊಗಸೆ ಸಿಂಹನೊಡನೆ ವೃಷಭಗೆ ಹಾಗೆ ಸೊಗಸೆ ಸಿಂಹನೊಡನೆ ವೃಷಭಗೆ ಹಾಗೆ ಮಿಗುವರಿದರೆ ಬದುಕುವುದೇ ಮಗನೇ ಬಬ್ರುವಾಹನ. ಅಮ್ಮ, ಹೀಗೆ ಬರಪ್ಪ. ನೋಡಿ, ಇದಾದ್ರೂ ನನ್ನ ಅಮ್ಮ ಮತ್ತೆಂತದ್ದು ಕೋಪದ? ಯಾವತ್ತೂ ನೀನು ನನ್ನ ಬಳಿಗೆ ಬರುವಂತಹ ಸಂದರ್ಭದಲ್ಲಿ ನಿನ್ನನ್ನು ಈ ಉಭಯ ತೋಳುಗಳಿಂದ ಬಿಗಿದಪ್ಪಿ ನಿನ್ನ ನೆತ್ತಿಯನ್ನು ಆಘ್ರಾಣಿಸಿದಂತಹ ಸಂದರ್ಭ ಅದೆಷ್ಟೋ ಆನಂದವನ್ನು ಅನುಭವಿಸುತ್ತಾ ಇದ್ದವಳು ನಾನು. ಆದ್ರೆ ಇವತ್ತು ವ್ಯತಿರಿಕ್ತವಾದಂತಹ ವರ್ತನೆ ಅಲ್ವೇ? ಇದಕ್ಕೆ ಕಾರಣ ಅದು ಕೂಡ ನನ್ನ ಪ್ರವೇಶ ಆದಾಗಲೇ. ಬೇರೆ ಯಾರೂ ಅಲ್ಲ, ನೀನೇ ಆಗಿದ್ದೀಯ. ನಾನ ಹೇಗಮ್ಮ? ನಾನೇನು ಮಾಡಿ ಮತ್ತಿಗೆಟ್ಟಂತಹ ವರ್ತನೆಯನ್ನು ಮಾಡುತ್ತಾ ಇದೆಯಲ್ಲ ನೀನು. ನಾನು ಮತ್ತೆ ಮತ್ತಿಗೆಟ್ಟ ವರ್ತನೆ ಆ ರೀತಿಯಾಗಿ ಮುಂದುವರಿಯುತ್ತಾ ಇದ್ದಿ ನೀನು. ನನಗೆ ತಿಳಿದ ಹಾಗೆ ನಾನು ಹಾಗೆ ನಡೆಯಲಿಲ್ಲ. ಏನು ಗೊತ್ತಿಲ್ವ ನಿನಗೆ? ಮತಿಗೆಟ್ಟ ವ್ಯವಹಾರ ಮಾಡಿದೆ ಅನ್ನುವ ಹಾಗೆ ನನಗೆ ಅರ್ಥ ಆಗುವುದಿಲ್ಲ. ಏನು ಮಾಡಿದೆ ನೀನು? ಯಾರು ನಾನ? ಹೌದು. ಯಾವಾಗ? ನಿನ್ನೆಯ ದಿವಸ. ನಿನ್ನೆ ರಾತ್ರಿ. ಹೌದು. ಹೌದು. ಏನು ಮಾಡಿ? ಅಮ್ಮ, ನಾನು ಸ್ವಲ್ಪ ವಿಶ್ರಾಂತಿ ಪಡೆಯುವ ಅಂತ ನನ್ನ ಅಂತಃಪುರದಲ್ಲಿದ್ದೆ. ಅವ ದೂತ ಓಡೋಡಿಕೊಂಡು ಬಂದ. ಏನಂತೆ? ಬಂದು ಹೇಳಿದ, ಒಂದು ಕುದುರೆ ಮಾತ್ರ ಅಲ್ಲ, ಕುದುರೆ ವಿಷಯವನ್ನು ಹೇಳಿದ. ಸ್ವಚ್ಛತರ ಧವಳಾಂಗದತಿ ಮನೋಹರ ಪೀತ ಪುಚ್ಚದ ಸುಗಮನದೊಳೊಂದೇ ಕಿವಿಯಳು ಸೇವ ನೀಲಚ್ಚವಿಯ ಮೈಕಾಂತಿ ಇಂತಿರುವಂತಹ ಯಜ್ಞಾಶ್ವ ನಮ್ಮ ಈ ಮಣಿಪುರಕ್ಕೆ ಬಂದಿದೆ. ಚತುರಂಗ ಸೇನೆ ಇದೆ. ಅದನ್ನು ಕಂಡು ಹೆದರಿಕೆ ಆಯ್ತು ಅಂತ ಹೇಳಿದಾಗ ಅವರಿಗೆ ಅಭಯವನ್ನು ಕೊಟ್ಟು ರಾತ್ರಿಯ ವೇಳೆಯಲ್ಲಿ ಒಂದು ತುರ್ತು ಸಭೆಯನ್ನು ಕರೆದೆ, ಮಂತ್ರಿಯನ್ನು ಕರೆದೆ. ಯಾರ ಕುದುರೆ ನೋಡಿ ಬನ್ನಿ ಅಂತ ಕೇಳಿದೆ. ಸರಿ, ಅವರು ಹೋದ್ರು. ಅದರಲ್ಲಿರುವಂತಹ ಲೇಖನವನ್ನು ತಂದ್ರು. ತಂದಾಗ ಗೊತ್ತಾಯ್ತು ಪಾಂಡವರ ಅಶ್ವಮೇಧದ ಕುದುರೆ. ಅವರು ಅಶ್ವಮೇಧ ಮಾಡಿದ್ರು ಅನ್ನುವ ಕಾರಣಕ್ಕೆ ನನಗೆ ಕೋಪ ಬಂದದ್ದಲ್ಲ, ಮತ್ತೆ ಅವರ ಅಹಂಕಾರ. ನಾವು ಹಾಗೆ, ನಾವು ಹೀಗೆ ಎಂಬ ಹಾಗೆ ಕೊಚ್ಚಿಕೊಂಡಾಗ ಚಿತ್ರಾಂಗದೆಯ ಮಗನಾಗಿ ಅವರ ಅಹಂಕಾರವನ್ನು ಮುರಿಯಬೇಕು ಎಂಬ ಕಾರಣಕ್ಕೆ ಆ ಕುದುರೆಯನ್ನು ಲಾಯದಲ್ಲಿ ಕಟ್ಟಿದೆ. ಮಾತ್ರ ಅಲ್ಲ, ನಾಳೆ ಸೂರ್ಯೋದಯಕ್ಕೆ ಎಲ್ಲರೂ ಯುದ್ಧಕ್ಕೆ ಸಿದ್ಧರಾಗಬೇಕು ಅಂತ ಹೇಳಿ ಅಷ್ಟೆಲ್ಲ ಅಧ್ಯಯನ ಮಾಡಿದ್ದೀನು. ಇದೇ ಮತ್ತಿಗೆಟ್ಟಂತಹ ವರ್ತನೆ ಆಯಿತು ಅಂತ ಹೇಳಿದ್ದು. ನಾನು ಭಾವಿಸಿದ್ದು ಹೇಗೆ? ನನ್ನ ಮಗ ಮತಿವಂತ ಎನ್ನುವ ಹಾಗೆ, ಸುಜ್ಞಾನಿಯಾಗಿರಬೇಕು ಎನ್ನುವ ಹಾಗೆ ಭಾವಿಸಿದ್ದು ನಾನು. ಅದಕ್ಕಲ್ವ ನನಗೆ ಇಲ್ಲಿ ಅಧಿಕಾರವನ್ನು ನಿನ್ನ ಪಾಲಿಗೆ ವಹಿಸಿದ್ದು ನಾನು. ಅದಕ್ಕೆ ಬೇಕಾಗಿ ನನ್ನ ಜಾಗಕ್ಕೆ ಕೊರತೆ ಆಗಿದೆ.
ಮತ್ತಿಗೆಟ್ಟು ವರ್ತಿಸುತ್ತಾ ಇದೆಯಲ್ಲ ನೀನು. ಹೇಗಮ್ಮ? ಇದು ಹೇಗಾಯಿತು ಗೊತ್ತೇ? ಹೇಗಾಯ್ತು? ಕಾಡಿನ ರಾಜನಾದಂತಹ ಸಿಂಹದ ಜೊತೆಗೆ ಮುದ್ದಿ ಎತ್ತೊಂದು ಹೋರಾಡೋದಕ್ಕೆ ಹೋಯ್ತು ಅಂತ ಆದ್ರೆ ಅದರ ಸ್ಥಿತಿ ಏನಾದಿತ್ತು ಆಲೋಚನೆ ಮಾಡು. ಇಲ್ಲಿಗ ಮುದುಕ ಯಾರು ಅಂತ ಗೊತ್ತಾ? ಮುದ್ದಿ ಎತ್ತು ಯಾರು? ನೀನೇ. ಬಂದವರು ಸಿಂಹ ಸದೃಶರಾಗಿದ್ದಾರೆ. ಹೇಳ್ಬೇಕು, ನಾನು ಮುದುಕನಾಗಿ ಕಾಣ್ತೇನೆ. ಆ ರೀತಿಯಾದಂತಹ ವರ್ತನೆ ಆಯ್ತು. ಅದನ್ನು ಬದಲಿಸಬೇಕು. ಬಂದಂತಹ ಅರ್ಜುನ ಮುದಿಯತ್ತು ನಿನ್ನ ಮಗಸು ಬಾರಿದ್ದೇನೆ ನಿನಗೀಗ. ಅದರ ಬದಲು ಮಾಡೋದಕ್ಕೆ ನೀನಿರೋದ? ಮತ್ತೆ ನನ್ನನ್ನು ನೀನೇ ಸರಿ ಮಾಡಬೇಕು ಅಂತ ನಾನು ಮುಂದುವರಿತಾ ಇದ್ದೇನೆ, ಅವ ಮತ್ತು ಅದರ ಬದಲು ಮಾಡ್ತಾ ಇದ್ದಾನೆ. ನೀನು ನನ್ನನ್ನು ಮುದಿಯತ್ತು ಅಂತ ಹೇಳಿದ್ರೆ ನಮಗೆ ಬೇಸರ ಆಗುದಿಲ್ಲ, ಉತ್ಸಾಹಕ್ಕೆ ತಣ್ಣೀರು ಹೇಳೋದಕ್ಕೆ ಕಾರಣವಿದೆ. ಮತ್ತೆ ಯಾವಾಗಲೂ ಹೇಳ್ತೀನಿ ನನ್ನ ಮಗ ಅಂತ ಹೇಳಿದ್ರೆ ವಿಕ್ರಮದ ವಿಸ್ಫುಲಿಂಗ ಅಂತ ಹೇಳ್ತೀನಿ. ಇಷ್ಟರವರೆಗೆ ಹೇಳ್ತಾ ಇದ್ದೆ, ಹೌದು, ಎದೆ ತಟ್ಟಿಕೊಳ್ತಾ ಇದ್ದೆ, ನಾನು ಹೆಮ್ಮೆ ಆಗ್ತಾ ಇತ್ತು ನನಗೆ. ಮತ್ತೆ ಈಗ ಏನು ಮುದಿಯತ್ತು? ಈಗ ಈ ರೀತಿಯಾಗಿ ಮಾಡಿದೆ ಅಂತಾದ್ರೆ ಏನು ಮಾಡಿ ತಲೆ ಕೆಳಗೆ ಮಾಡುವ ಹಾಗಾಯ್ತಲ್ಲ. ನಾನು ಒಂದು ಕುದುರೆ ಕಟ್ಟಿದ್ದು ದೊಡ್ಡ ವಿಷಯವ. ಮತ್ತೆ ಅವರಿಗೆ ಅಹಂಕಾರ ಎಂತದ್ದು? ನಾವು ಹಾಗೆ ನಾವು ಹೀಗೆ. ಪಾಂಡವರಿಗೆ ಸಾವು ಇಲ್ವಾ? ಯಾವ ಕುದುರೆ ಅಂತ ಗೊತ್ತಿದೆಯಾ ನಿನಗೆ? ಪಾಂಡವರ ಕುದುರೆ. ಹೌದು ಹೌದು, ಪಾಂಡವರದ್ದು ಅಂತ ಗೊತ್ತಾದ ಬಳಿಕ ನೀನು ಈ ರೀತಿಯಾಗಿ ಕಟ್ಟುವುದಕ್ಕೆ ಹೋಗಿದ್ದೀಯಲ್ಲ. ಪಾಂಡವರ ಕುದುರೆ ಅಂತ ಕಟ್ಟಿದ್ದಲ್ಲ, ಅಹಂಕಾರಿಗಳಾದ ಪಾಂಡವರ ಕುದುರೆ ಕಟ್ಟಿ. ಅಯ್ಯೋ ದೇವರೇ, ಅವರನ್ನ ಅಹಂಕಾರಿಗಳು ಅಂತ ನೀನು ಹೇಗೆ ಹೇಳ್ತಾ ಇದ್ದಿ? ಮತ್ತೆ ನಾವು ಏನು ಅವರೊಬ್ಬರೇ ಪರಾಕ್ರಮಿಗಳ? ನಾವೇನು ಕೈಯಲ್ಲಿ ಬಳೆದೊಟ್ಟವರ? ಪರಾಕ್ರಮ ನಿನ್ನಲ್ಲಿ ಉಂಟು, ಹೌದು, ಆದ್ರೆ ಹೋರಾಡುವಾಗ ನಾವು ಸ್ವಲ್ಪ ಯೋಚನೆ ಮಾಡಿ ಮುಂದೆ ನೀಡಬೇಕಾಗಿ ಬರ್ತದೆ. ಇದು ಹೇಗಾಯ್ತು ಗೊತ್ತಾ? ನನಗೊಂದು ಅಮೃತಗಾಗಿ ಹೌದು, ವಿಷದೋರಿನಂತೆ ಹುಟ್ಟಿದೆ ಕಂದ ವೀರನರ್ಜುನನ ವೈಭವದಿಂದ ಕರೆತಾರೆಲೋ ನಿನಗೆ ಒಳಿತು ಕಂದ ವೈಭವದಿಂದ ಕರೆತಾರೆಲೋ ಒಳಿತು ಕಂದ. ಬಬ್ರುವಾಹನ, ಈ ಸಂದರ್ಭದಲ್ಲಿ ನನಗೆ ಒಂದು ಹಿಂದೆ ನಡೆದ ಕಥೆ ನೆನಪು ಬರ್ತಾ ಇದೆ. ಕಥೆಯ ಶರಧಿಮತನದ ಕಥೆ. ಮೊದಲೊಂದು ಆಗಿತ್ತದು. ಹೌದು, ಸಮುದ್ರ ಮಥನ. ಸುರರು ಅಸುರರು ಸೇರಿ ಸಮುದ್ರವನ್ನು ಮತಿಸುತ್ತಿರುವಂತಹ ಸಂದರ್ಭ ಅವರು ಆಸೆ ಪಟ್ಟದ್ದು ಹೇಗೆ? ನಮ್ಮ ಪಾಲಿಗೆ ಅಮೃತ ಒದಗಿ ಬರಬೇಕು ಎನ್ನುವ ಹಾಗೆ. ಹೌದು, ಆದ್ರೆ ಅಲ್ಲಿ ಮೊದಲಾಗಿ ಬಂದದ್ದು ಏನು? ಹಾಲ ಅಲ್ವೇ? ವಿಷ, ಕಾರ್ಕೋಟಕ ವಿಷವದು. ಹೌದು. ಹಾಗೆಯೇ ನನ್ನ ಉದರದಲ್ಲಿ ಹಾಗೆಯೇ ನೀನು ಹುಟ್ಟಿಬಿಟ್ಟಿಯಲ್ಲ, ಆ ವಿಷದ ರೀತಿಯಲ್ಲಿ ಹುಟ್ಟಿದೆಯಲ್ಲ ಅಂತ ನನಗೆ ಬೇಸರವಾಗ್ತಾ ಇರೋದು ಈಗ. ಅಮೃತಮಯನಾದಂತಹ ಮಗನನ್ನು ವಿಷ ಹುಟ್ಟಿದ ಹಾಗೆ ಹುಟ್ಟಿದೆ ಅಂತ ಹೇಳ್ತೀನಿ. ಮತ್ತೆ ಯಾಕಮ್ಮ ಹಾಗೆ ಹೇಳುದು? ಮಗನೇ, ಈ ರೀತಿಯಾಗಿ ಹೇಳುವುದಕ್ಕೂ ಕಾರಣವಿದೆಯಪ್ಪ. ಅವರು ಸಾಮಾನ್ಯದವರು ಎನ್ನುವ ಹಾಗೆ ಭಾವಿಸಬೇಡ ನೀನು. ಕಟ್ಟಾಳು ನರನಿದ್ದಾರೆ, ಮೂರು ಲೋಕಕ್ಕೆ ಆತ. ಅಂತವನೊಡನೆ ನೀನು ಸೆಣಸಾಡುವುದಕ್ಕೆ ಹೋಗ್ತೀಯ, ಅವರ ತುರುಗವನ್ನು ಕಟ್ಟಿ ಹಾಕಿದ್ದಿ ಅಂತ ಆದ್ರೆ ಇದರ ಪರಿಣಾಮ ಏನಾದೀತು ಎನ್ನುವುದನ್ನು ನಾವು ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯಬೇಕಾಗ್ತದೆ. ಅವರು ಅನ್ಯರಲ್ಲ ಒಪ್ಪ. ಅವರು ಆಗದಿಂದ ನಾನು ನಿನ್ನ ಮಾತನ್ನು ಕೇಳುತ್ತಿದ್ದೇನೆ. ಆಗದಿಂದ ನೀನು ಹೊಗಳುವುದು ಅರ್ಜುನನನ್ನು, ತೆಗಳುವುದು ನಿನ್ನ ಮಗನನ್ನು. ನೀನು ಏರಬೇಕಾದ ಈ ಪೀಠವನ್ನು ನನಗಾಗಿ ಬಿಟ್ಟುಕೊಟ್ಟವಳು ನೀನು. ನನ್ನ ಮಗ ಸಮರ್ಥನಿದ್ದಾನೆ, ಯಾವುದೇ ಒಂದು ಕಾರ್ಯವನ್ನು ಆಲೋಚನೆ ಮಾಡಿ ಮುಂದುವರಿಯುವವ ಎಂಬ ಹಾಗೆ. ಇಲ್ಲಿಯವರೆಗೆ ನನ್ನನ್ನು ಒಂದು ಮಾತಿನಲ್ಲಿಯೂ ದೂರದೇ ಇದ್ದವಳು ಈಗ ಮುದಿಯತ್ತು. ಅವ ಹಾಗೆ ಕಟ್ಟಾಳುನರ ಮೂರು ಲೋಕಕ್ಕೆ ಮೂರು ಲೋಕದ ಗಂಡ ಎಂಬ ಹಾಗೆ ಒಬ್ಬ ಪರಪುರುಷರನ್ನು ನೀನು ಹೊಗಳ್ತಿದ್ದಿ. ಅಮ್ಮ, ಹೆಣ್ಣಾದವಳು ತನ್ನ ಗಂಡನನ್ನಲ್ಲದೆ ಅನ್ಯ ಪುರುಷರನ್ನು ಹೊಗಳುವುದಿಲ್ಲ, ಹೊಗಳಬಾರದು, ಹೊಗಳಕೂಡದು. ನೀನು ಪರಮ ಪತಿವ್ರತೆ. ಹಾಗಿರುವಾಗ ಒಬ್ಬ ಅರ್ಜುನನನ್ನು ನೀನು ಹೊಗಳಬೇಕು ಅಂತಾದ್ರೆ ಏನೋ ನಿಮಗೂ ಅವರಿಗೂ ಅಥವಾ ಅವರಿಗೂ ನಮಗೂ ಸಂಬಂಧ ಇರಲೇಬೇಕು. ಏನೋ ನನ್ನಲ್ಲಿ ನೀನು ಮರೆಮಾಚುತ್ತಾ ಇದ್ದೆ. ಅಮ್ಮ, ಗುಟ್ಟು ಬೇಡ, ಯಾವುದೇ ವಂಚನೆ ಬೇಡ. ಅವರನ್ನು ಹೊಗಳಬೇಕು ಅಂತಾದ್ರೆ ಯಾಕೆ? ಅವರಿಗೂ ನಮಗೂ ಏನು ಸಂಬಂಧ? ಏನಾದ್ರೂ ಗುಟ್ಟಿನ ವಿಷಯ ಇದೆ? ಹತ್ತಿರದ ಸಂಬಂಧವಿದೆ ಮಗನೇ. ತಂದೆಯಲ್ಲವೇ ನಿನಗರ್ಜುನ, ಹಿರಿಯ ತಂದೆಯಲ್ಲವೇ ಧರ್ಮನಂದನಗ, ತಂದೆಗೆ ವೈಭವದಿಂದ ಕರೆ ತಂದು ಪಾದಕ್ಕೆ ರಗೆಲು ಕಂದ, ತಂದೆಯಲ್ಲವೇ ಇನ್ನೊಮ್ಮೆ ಪರಪುರುಷ
ಮಾತನಾಡುತ್ತಿದ್ದೇನೆ ಎನ್ನುವ ಹಾಗೆ ನೀನು ಭಾವಿಸಬಾರದು. ಅಂತಹ ಮಾತನ್ನು ನೀನು ಆಡಬಾರದು ಮಗ. ಇದು ಮಂದ ಬುದ್ಧಿಯ ಮಾತು ಅಂತ ಆಗ್ತದೆ ಇದು. ಹಾಗಾಗಿ ಹೇಳ್ತಾ ಇರುವುದು, ಅವರು ಸಾಮಾನ್ಯದವರು ಎನ್ನುವ ಹಾಗೆ ಭಾವಿಸಬೇಡ. ಅವರು ಅನ್ಯರಲ್ಲವಪ್ಪ, ನಿನ್ನ ತಂದೆ ಅವರು. ತಂದೆ ಯುದ್ಧ ಮಾಡ್ತೇನೆ ಎನ್ನುವ ಹಾಗೆ ಹೊರಡ್ತಾ ಇದೆಯಲ್ಲ, ಅರ್ಜುನ ಬುದ್ಧಿ ಅಂತ ಆಗ್ತದೆ. ಅರ್ಜುನ ಮಹಾ ನಿನ್ನ ಅಪ್ಪ ಮಗನೇ ಅವರು. ಅಮ್ಮ ತಪ್ಪ ಪಾಲಿಸಿಗುಂಬುದಲೆ ತಾಯೇ ಎನ್ನ ಅಪ್ಪನೆಂದು ಅರಿಯದಾದೆ ಎಲೆ ತಾಯೇ ಕ್ಷತ್ರಿ ಬಂಧಕ್ಕಾಗಿ ನಾನು ಎಲೆ ತಾಯೇ ಕ್ಷತ್ರಿ ಬಂಧಕ್ಕಾಗಿ ನಾನು ಎಲೆ ತಾಯೇ ಕೃಷ್ಣ ಮಿತ್ರನ ವಾಜಿಯ ದಾಟಿದೆ ಎಲೆ ತಾಯಿ ತಪ್ಪ ಪಾಲಿಸಿಕೊಂಡುದೆಲೆ ತಾಯೇ ತಾಯಿ. ಮೊದಲಾಗಿ ನನ್ನನ್ನು ಕ್ಷಮಿಸಬೇಕು ಎಂಬ ಹಾಗೆ ನಿನ್ನ ಪಾದಮೂಲದಲ್ಲಿ ಬಿದ್ದು ಬೇಡಿಕೊಳ್ಳುತ್ತಾ ಇದ್ದೆ. ಅಪರಾಧವಾಗಿದೆ, ನನ್ನಿಂದ ತಪ್ಪಾಗಿದೆ ಅಮ್ಮ. ಬಂದಂತಹ ಪಾರ್ಥ ಮಹಾಶಯ ನನ್ನ ವೈರಿ ಅಂತ ನಾನು ಭಾವಿಸಿದೆ. ಅಹಂಕಾರಿಗಳು ಪಾಂಡವರು ಅಂತ ನಾನು ಗ್ರಹಿಸಿದೆ. ಹಾಗಾಗಿ ಅವರ ಅಹಂಕಾರವನ್ನು ಮುರಿಯುವುದಕ್ಕೆ ಬೇಕಾಗಿ ಕುದುರೆಯನ್ನು ಕಟ್ಟಿದೆ. ಯಾಕೆ ಕಟ್ಟಿದೆ? ಕ್ಷತ್ರಿಯ ಪಂಥಕ್ಕೆ ಬೇಕಾಗಿ. ಸರಿ. ನನ್ನ ದೇಹದಲ್ಲಿ ಹರಿಯುತ್ತಿರುವುದು ಕಣ್ಣೀರಲ್ಲ, ಅದು ಪವಿತ್ರವಾದ ಕಣ್ಣೀರು. ಚಿತ್ರಾಂಗದಯ ನಂದನ. ನಾ ಕುದುರೆ ಕಟ್ಟುವಾಗ ಹೇಳಿದ್ದದೆ, ಚಿತ್ರಾಂಗದಯ ನಂದನ ಓನೆಯ ನೋಡಿ ವಿಚಿತ್ರವಾಯಿತು ಎಂದನು. ಹಸ್ತಿನಾಪುರಪತಿ ನನಗೆ ಒಡೆಯನಲ್ಲ, ಸ್ವಸ್ಥಿರವೇನು ಪಾಂಡವರು ತಾ ಶಿವನಂತೆ. ಚಿತ್ರಾಂಗದೆಯ ಮಗನಾಗಿ ಒಬ್ಬ ಕ್ಷತ್ರಿಯ ಕುಮಾರನಾಗಿ ಕ್ಷತ್ರಿಯ ಪಂಥದ ಹಾಗೆ ನಾನು ಕುದುರೆಯನ್ನು ಕಟ್ಟಿದೆ. ಅವರು ಕೊಟ್ಟಂತಹ ಸವಾಲಿಗೆ ಸವಾಲನ್ನು ಕೊಟ್ಟು ನಾನು ಕುದುರೆಯನ್ನು ಕಟ್ಟಿದೆ. ಅರ್ಜುನನಲ್ಲಿ ಹೋರಾಟ ಮಾಡಬೇಕು ಎಂಬ ಹಾಗೆ ಹುಮ್ಮಸ್ಸಿನಲ್ಲಿ ಚತುರಂಗ ಸೇನೆಯನ್ನು ಸಿದ್ಧಪಡಿಸುವುದಕ್ಕೆ ಹೇಳಿದೆ. ಆದ್ರೆ ನೀನು ಬಂದು ಹೇಳ್ತಿ ಅರ್ಜುನ ಅನ್ಯನಲ್ಲ, ನಿನ್ನ ತಂದೆ ಎಂಬ ತಂದೆ ಮಗನೇ ಅವರು. ನೀನು ತಂದೆ ಎಂಬ ಹಾಗೆ ಹೇಳಿದಾಗ ನನ್ನ ತಪ್ಪಿನ ಅರಿವಾಯಿತು ಅಮ್ಮ. ಜೊತೆಯಲ್ಲಿ ಒಂದು ಸಂಶಯ, ಏನಂತ? ತಾತ ಅಂತ ಹೇಳಿದೆಯಲ್ಲ, ತಾತನೆಂಬುದೆಂತು ಪೇಳು ಎಲೆ ತಾಯಿ ಅವನ ಜಾತನು ನಾನೆಂಬುದೆಂದು ಎಲೆ ತಾಯೇ ಬುದ್ಧಿಯೇನಿದಕ್ಕೆ ಬೇಳು ಎಲೆ ತಾಯೇ ಮುಂದೆ ಸಿದ್ಧಿಯಾಗುವಂತೆ ಮಾಡು ಎಲೆ ತಾಯೇ ತಾತನೆಂಬುದೆಂದು ಬೇಳು ಎಲೆ ತಾಯೇ. ಜಿಜ್ಞಾಸೆ ಅನ್ನುವುದು ಅಜ್ಞಾನದ ಲಕ್ಷಣವಲ್ಲ ತಾಯಿ. ನನ್ನ ಮನಸ್ಸಿನಲ್ಲಿ ಮೂಡಿದ್ದು ಈಗ ಜಿಜ್ಞಾಸೆ. ನೀನು ಅಪ್ಪ ಅಂತ ಹೇಳಿದೆ, ಆದ್ರೆ ಅಪ್ಪ ಅನ್ನುವಂತಹ ವಿಷಯವನ್ನು ಹೇಳುವಾಗ ನಾನು ತಾತ ಅಂತ ಒಪ್ಪಿಕೊಳ್ಬಹುದು. ಜೊತೆಯಲ್ಲಿ ಒಂದು ಸಂಶಯ ಬರ್ತದೆ, ತಾತನೆಂಬುದೆಂತೂ ಪೇಳು. ನೀನೇ ಹೇಳಿಕೊಟ್ಟ ಮಾತು. ಒಬ್ಬ ವ್ಯಕ್ತಿಗೆ 5 ಮಂದಿಗಳು ಅಪ್ಪನ ಸ್ಥಾನವನ್ನು ತುಂಬುತ್ತಾರೆ. ನಿಜ. ಜನ್ಮ ಕೊಟ್ಟವ, ಅನ್ನ ಕೊಟ್ಟವ, ಆಪತ್ತಿನಲ್ಲಿ ರಕ್ಷಣೆ ಮಾಡಿದವ, ವಿದ್ಯೋಪದೇಶವನ್ನು ಮಾಡಿದವ, ಯಜ್ಞೋಪವೀತವನ್ನು ಹಾಕಿದವ. ಈ 5 ಮಂದಿಗಳು ಅಪ್ಪನ ಸ್ಥಾನವನ್ನು ತುಂಬುತ್ತಾರಂತಾದ್ರೆ ನೀನು ಅಪ್ಪ ಅಂತ ಹೇಳಿದೆಯಲ್ಲ ಅರ್ಜುನ, ಅವ ನನಗೆ ಅಪ್ಪ ಹೇಗೆ? ಜನ್ಮ ಕೊಟ್ಟವನು, ಅನ್ನ ಕೊಟ್ಟವನು, ಆಪತ್ತಿನಲ್ಲಿ ರಕ್ಷಣೆ ಮಾಡಿದವನು, ಯಜ್ಞೋಪವೀತವನ್ನು ಹಾಕಿದವನು, ಅಥವಾ ನನಗೆ ವಿದ್ಯಾದಾನವನ್ನು ಮಾಡಿದವನು ಹೇಗೆ ಅಂತ ಗೊತ್ತಿಲ್ಲ. ತಾತನೆಂಬುದೆಂತು ಪೇಳು ಎಲೆತಾಯೇ, ಅವನ ಜಾತನು ನಾನೆಂಬುದೆಂತು ಪೇಳು ಎಲೆತಾಯೇ. ಮುಂದೆ ಸಿದ್ಧಿಯಾಗುವ ಹಾಗೆ ಇದಕ್ಕೆ ಸರಿಯಾದ ದಾರಿಯನ್ನು ನೀನೇ ಸೂಚಿಸಬೇಕು. ಹೇಗಮ್ಮ ನಮ್ಮ ಅಪ್ಪ? ಕಂದ ಕೇಳಲ ಪಾರ್ಥನಂದು ತೀರ್ಥಯಾತ್ರೆಗೆ ಬಂದು ಕೂಡಿದ ನೆನ್ನ ಮಿಂದಾರು ದಿವಸ ಇಂದು ಕುಲಜನುಲಿದಂದು ಗರ್ಭವ ತಾಳ್ದೆ, ಇಂದು ಕುಲಜನುಲಿದಂದು ಗರ್ಭವ ತಾಳ್ದೆ. ತಂದೆ ಗೊಪ್ಪಿದು ರಾಜ್ಯ
ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನು ನಾನು ಕೊಟ್ಟದ್ದೇ ಇಲ್ಲ. ನೀನು ಪ್ರಶ್ನೆಯನ್ನು ಕೇಳಿದ್ದೀಯ, ನನ್ನ ಅಪ್ಪ ಯಾರು ಎನ್ನುವ ಹಾಗೆ. ಆ ಸಂದರ್ಭದಲ್ಲಿ ತಲೆ ಕೆಳಗೆ ಮಾಡಿ ನಿಂತವಳು ನಾನು. ಆದ್ರೆ ಈಗ ಸಂದರ್ಭ ಎನ್ನುವುದು ಒದಗಿ ಬಂದಿದೆ ನೋಡು. ಪಾರ್ಥ ಮಹಾಶಯ ನಿನ್ನ ತಂದೆ ಹೇಗೆ ಎನ್ನುವ ಹಾಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಿ. ಮಗನೇ, ಹಿಂದೆ ನನ್ನ ಯೌವನದ ಕಾಲದಲ್ಲಿ ವನ ವಿಹಾರಕ್ಕೆ ಎನ್ನುವ ಹಾಗೆ ಹೋದಂತಹ ಸಂದರ್ಭ, ನಮ್ಮದಾದಂತಹ ಈ ಮಣಿಪುರದ ಉಪವನದ ಎಡೆಗೆ ಪಾರ್ಥ ಮಹಾಶಯರು ತೀರ್ಥಾಟನೆಗೆ ಎನ್ನುವ ಹಾಗೆ ಹೋದವರು ಬಂದವರಿದ್ದಾರೆ. ನಾವಿರೋರು ಪರಸ್ಪರ ನೋಡಿಕೊಂಡವರು ಹೌದು. ನಮ್ಮ ಕಣ್ಣು ಒಂದಾಯಿತು, ಮಾತನಾಡಿಕೊಂಡೆವು, ನಮ್ಮಲ್ಲಿ ಪ್ರೇಮಾಂಕುರವಾಯಿತು. ಗಾಂಧರ್ವ ವಿಧಿವಿಧಾನದಿಂದ ಮದುವೆಯನ್ನೂ ಆದವರು ನಾವು. ಮಿಂದು 6ನೇ ದಿವಸ ನನ್ನನ್ನು ಕೂಡಿದ ಕಾರಣ ನಾನು ಗರ್ಭವತಿ ಆದಿ. ನಿನಗೆ ಜನ್ಮವಿತ್ತೆ, ಬಬ್ರುವಾಹನ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದೆ. ಪ್ರಾಯ ಸಮರ್ಥನಾಗಿ ಬೆಳೆದು ನಿಂತಿರುವಂತಹ ಸಂದರ್ಭ, ಈ ಮಣಿಪುರದ ಅಧಿಕಾರವನ್ನು ನಿನ್ನ ಪಾಲಿಗೆ ವಹಿಸಿಕೊಟ್ಟವಳು ನಾನು. ಮಗನೇ, ಹಾಗಾಗಿ ಪಾರ್ಥ ಮಹಾಶಯರು ನಿನ್ನ ಜನ್ಮದಾತರು ಮಗ. ಅರ್ಥವಾಯ್ತು. ಇನ್ನು ಮುಂದೇನು ಮಾಡ್ಬೇಕು? ತಿಳಿಯದೆ ಇಷ್ಟರವರೆಗೆ ನೀನು ಅಪರಾಧವನ್ನು ಮಾಡಿದ್ದು ಅದು ಪ್ರಮಾದ ಅಂತ ಆಗ್ತದೆ ನೋಡು. ತಿಳಿದು ಯಾವತ್ತೂ ನಾವು ತಪ್ಪು ಮಾಡಬಾರದು. ಇನ್ನು ನೀನು ತಡ ಮಾಡುವುದಲ್ಲ, ನೇರವಾಗಿ ಪಾರ್ಥ ಮಹಾಶಯರ ಬಳಿಗೆ ಹೋಗಬೇಕು. ಅವರನ್ನು ವೈಭವದಿಂದ ಈ ಕಡೆಗೆ ಕರೆತಂದು ಅವರು ಪೂಜಿಸಿ ಬಿಟ್ಟಂತಹ ಆ ತುರಗವನ್ನು ಕಟ್ಟಿ ಹಾಕಿದ್ದೀಯಲ್ಲ, ಆ ತುರಗವನ್ನು ಬಿಟ್ಟು ಕೊಡಬೇಕು. ಇಲ್ಲಿಯ ಕಪ್ಪ ಕಾಣಿಕೆಯನ್ನು ಅವರ ಪಾದ ಮೂಲದಲ್ಲಿರಿಸಿ ಶರಣು ಬರಬೇಕು ಮಗ ನೀನು. ಅಮ್ಮ, ಓ, ನಾನೊಂದು ವಿಷಯ ಕೇಳಿದ್ದೆ. ಏನಪ್ಪ? ನಿನ್ನ ಸಖಿಯರಿಗೆಲ್ಲ ಈ ಸಲ ನೀನು ಸೀರೆ ಕೊಟ್ಟಿ ಅಂತ. ಹೌದಾ? ಸಂತೋಷದ ವಿಚಾರವನ್ನು ತಿಳಿಸಿದ್ದಾರೆ. ಹಾಗಾಗಿ ಸೀರೆ ಕೊಟ್ಟದ್ದು ಅದು ಕಡಿಮೆ ಆಯ್ತು ಅಂತ ಅನ್ನಿಸ್ತಾ ಇದೆ ನನಗೆ. ಬಂಗಾರ ಆದ್ರೂ ಕೊಡ್ತಾರೆ, ನನ್ನಮ್ಮ ಸೀರೆ ಮಾತ್ರ ಯಾರಿಗೂ ಕೊಡುದಿಲ್ಲ. ಬಂಗಾರವನ್ನು ಕೊಟ್ಟಿದ್ದೇನೆ. ಇವತ್ತು ಸಾಲು ಸೀರೆ ಕೊಡ್ತಾ ಇದ್ದೆ. ಮತ್ತೆ ಅಪ್ಪ ಬಂದ ಸಿಹಿ ಸುದ್ದಿ ಅಲ್ವೇನೋ. ಎಷ್ಟು ಸಮಯ ಕಳೆಯಿತು ಏನೋ ಅಪ್ಪನನ್ನು ನೋಡದೆ. ಈಗ ಅಪ್ಪ ಈ ಕಡೆಗೆ ಬಂದಿದ್ದಾರೆ ಅಂತ ಆಗುವಾಗ ಅಂತಹ ಸಿಹಿ ವಿಚಾರವನ್ನು ಹೇಳಿದವಳು ಸಖಿ. ಹಾಗಾಗಿ ಸಖಿಯರು ಎಲ್ಲರಿಗೂ ಸೀರೆಯನ್ನು ಕೊಟ್ಟಿದ್ದೇನೆ ನಾನು. ಮಗನೇ, ಆದಷ್ಟು ಬೇಗ ಹೋಗಿ ಕರೆತರಬೇಕು. ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ನಾನು ಕಾಯ್ತಾ ಇದ್ದೇನೆ. ಬೇಗ ಆದಷ್ಟು ನಮಗೆ ಒಳ್ಳೆಯದು ಅಲ್ವೇ? ಹೋಗಿ ಶುಭವಾಗಿ. ಎಂತದು ಮಧ್ಯಾಹ್ನ ಹಗ್ಗದ ಕುಡಿದು ಯಾರು ಅಂತ ನೀವೇ ಹೇಳಿದ್ರೆ ಅದು ಇಲ್ಲದಿದ್ರೆ ಅವರಿಗೆ ಗಲಾಟೆ ಆಗ್ತದೆ. ಯಾರು ಹಗ್ಗದ ಕುಡಿದು? ಹಾಗಲ್ಲ, ಎಲ್ಲ ಯುದ್ಧ ಸಿದ್ಧತೆ ಎಲ್ಲ ಡೇರೆ ಹಾಕಿ ಕುಳಿತುಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಬೇಡುವ ನಮಗೆ. ಹೌದು, ಅದನ್ನೆಲ್ಲ ಹೇಳುದು ನಾನು. ಯಾರಲ್ಲಿ ಯುದ್ಧ? ಪಾರ್ಥ ಮಹಾಶಯರಲ್ಲಿ. ಯಾರು ಯುದ್ಧ ಮಾಡುದು? ನೀವೇ ಮಾಡುದು. ನೀವು ಘೋಷಣೆ ಮಾಡ್ಲಿಕ್ಕೆ ಹೇಳಿದ್ದಲ್ಲ. ಹೌದು, ಘೋಷಣೆ ಆಗಿದೆ. ಎಲ್ರಿಗೂ ನಾನು ಕಟ್ಟಪ್ಪಣೆ ಮಾಡಿದ್ದೇನೆ. ಹೌದು ಹೌದು. ಈಗ ಪ್ರಸಂಗ ಬದಲದ್ದು ಗೊತ್ತಾಯ್ತು ನಿಮಗೆ. ನೀವು ಅದರಲ್ಲಿ ಇದ್ದೀರಿ. ಇನ್ನು ಇದು ಬಬ್ರುವಾಹನಗಳಿಗಲ್ಲ. ಕೆಲವು ಇವರು ಕುಳಿತುಕೊಂಡು ನೋಡ್ತಾರೆ, ಕತ್ತು ಮಾಡಿ ಎಲ್ಲ ಕಾಯುವುದೇ. ಇವತ್ತು ಬಬ್ರುವಾಹನ ಕಾಳಗ ಆಗುತ್ತದೆ ಅಂತ ನಾನು ಕೂಡ ಬಂದದ್ದು ಅದಕ್ಕೆ. ನೀವು ಹುಮ್ಮಸ್ಸಿನಲ್ಲಿ ಎಲ್ಲ ಪ್ರಚಾರ ಮಾಡಿಕೊಂಡು ಬರುವುದು ಅದಕ್ಕೆ. ಪ್ರಸಂಗ ಬದಲಾಯ್ತಲ್ಲ. ಅಲ್ಲ, ಈಗ ಕೆಲವೆಲ್ಲ ಪ್ರಸಂಗ ಬದಲಾಗುದು ಅಂತ ಇದೆಲ್ಲ ಓಬಿರಾಯನ ಕಾಲದ ಹಳೆ ಪ್ರಸಂಗ, ಅದನ್ನು ನೋಡಲಿಕ್ಕೆ ಯಾರು ಬರುವುದಿಲ್ಲ ಅಂತಲ್ಲ, ಎಲ್ಲ ಹೆಸರು ಒಂದು ಬದಲಾವಣೆ ಮಾಡುವುದು. ಈಗ ಪ್ರಸಂಗ ಪ್ರಸಂಗ ಒಳ್ಳೇದಿಲ್ಲ ಅಂತ ಬದಲಾದದ್ದಲ್ಲ, ಈ ಪ್ರಸಂಗವೇ ಸರಿ ಇಲ್ಲ ಅಂತ ಅದು ಬರೆದವರು ಅವರನ್ನು ಹುಡುಕ್ಬೇಕಷ್ಟೇ. ಈಗ ನನ್ನ ಅಮ್ಮ ಬಂದದ್ದಲ್ವಾ? ಅಮ್ಮ ಒಂದು ಚಿತ್ರಾಂಗದೆ, ಆಮೇಲೆ ಸಾಕು ತಾಯಿ ಉಲೂಪಿ ದೇವಿ ಇಬ್ರು ಬಂದು ಹೇಳಿದ್ರು, ಎಂತದ್ದು ನಿನ್ನದು ಬಬ್ರುವಾಹನ ಕಾಳಗವ? ಯಾರಲ್ಲಿ ನೀನು ಕಾಳಗ ಮಾಡುವುದು? ವೈರಿಯಾದ ಅರ್ಜುನನಲ್ಲಿ. ಅವ್ರು ಯಾರು ಅಂತ ಗೊತ್ತುಂಟ ನಿನಗೆ? ಯಾರು ಅಂತ ಹೇಳಿದ್ರು. ನಿನಗೆ ಜನ್ಮ ಕೊಟ್ಟ ನಿನ್ನ ಅಪ್ಪನಲ್ಲಿ ಹೋಗಿ ನೀನು ಬಬ್ರುವಾಹನ ಕಾಳಗ ನಿನ್ನದು ನಿಲ್ಲಿಸು. ಬಬ್ರುವಾಹನ ಕಾಳಗ ಬೇಡ ಹೇಳಿದ್ರ ಅವರು ಸರಿ ಹೇಳಿ ಸತ್ಯವೇ ಹೇಳಿದ್ರು. ಅಂದ್ರೆ ಹೌದು, ಹೌದದ್ದನ್ನೇ ಹೇಳಿದ್ರು, ಸತ್ಯವೇ ಹೇಳಿದ್ರು. ನಿಮಗೆ ಗೊತ್ತಿತ್ತ? ಏನು ಗೊತ್ತಿಲ್ಲದೆ ನಿಮಗೆ ಗೊತ್ತಿದ್ದು ಮತ್ತೆ ಎಂತದಿದ್ದು? ನಾನು ಈಗ ನಾಳೆ ಯುದ್ಧಕ್ಕೆ ಎಲ್ಲರೂ ಸಿದ್ಧರಾಗಬೇಕು ಅಂತ ನಾನು ಹೇಳಿ ಹೋಗಿದ್ದೇನೆ. ಎಲ್ಲರೂ ಚತುರಂಗ ಸೇನೆ ಸಿದ್ಧವಾಗಿದ್ದಾರೆ. ಈಗ ನಾನು ಹೋಗಿ ಕುದುರೆಯನ್ನು ಅಮ್ಮ ಹೇಳ್ತಾರೆ, ಕುದುರೆ ಕೊಡು, ಕಪ್ಪ ಕಾಣಿಕೆಯನ್ನು ಒಪ್ಪಿಸು, ಅವರನ್ನು ಕರ್ಕೊಂಡು ಬಾ ಅಂತ. ನಾವು ನೋಡಿದವ್ರು ಎಂತ ನನಗೆ ಮೊದಲೇ ಗೊತ್ತಿತ್ತು, ನಾನು ಯಾಕೆ ಹೇಳಲಿಲ್ಲ? ಯಾಕೆ? ರಾಜ ರಾಜಾದೀಶ ಅರಿದರೆ ಮಗದು ದೋಷ ವಾದಿಗಟ್ಟಿದರೇನು ಪರಿಹರಿಪೆ ನಾನು. ತಾಯಿ ಬೇಡಿದ ಮೇಲೆ ತಪ್ಪು ತಿಳಿಯಿತು ಎನಗೆ, ಕಾಯಬೇಕೆಂದರಗು ಭಯ ಬಿಟ್ಟು ನನಗೆ.
ಅಪ್ಪ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅಲ್ಲ, ನೀವು ಗೊತ್ತಿದ್ದು ನನ್ನನ್ನು ಕುಣಿಸುವುದು ನಿಮಗೆ ಬಿಡಿ. ನಾನು ನಿನ್ನೆ ಆಜ್ಞೆ ಮಾಡುವಾಗ ಸಣ್ಣ ಮಗುವಿನ ಹತ್ತಿರ ನಾನು ಹೋಗಿ ನೋಡು ಮಗು, ಅವರು ನಿನ್ನ ಅಪ್ಪ ಅಂತ ಹೇಳಿದ್ರೆ ಹಣ್ಣು ಮುದುಕ ಅಂದ್ರೂ ನೋಡ್ಲಿಕ್ಕೆಲ್ಲ ಕೈ ಎತ್ತಿಕೊಂಡು ಹೊಡಿಲಿಕ್ಕೆ ಬಂದಿತ್ತು ನನಗೆ. ಯಾಕೆ ಒಬ್ಬ ವ್ಯಕ್ತಿಗೆ ಹುಟ್ಟಿಸಿದ ಅಪ್ಪ ಯಾರು ಅಂತ ಹೆತ್ತ ಅಮ್ಮ ಹೇಳಬೇಕು ಹೊರತು ಬೇರೆ ಯಾರು ಹೇಳಬಾರದು. ಈಗ ಇಲ್ಲಿ ಅಮ್ಮನೂ ಹೇಳಲಿಲ್ಲ. ಈಗ ಹೇಳಿದ್ರಲ್ಲ, ಈಗ ಹೇಳಿದ್ರು. ಅದು ನಾನು ಮಾಡಿದ್ದು. ಇದು ಮಂತ್ರಿಯ ತಲೆ. ಅವರಿಗೆ ಆಪ್ತ ಸಖಿಯೊಬ್ಬಳನ್ನು ಅವರ ಬಳಿಗೆ ಕಳುಹಿಸಿ ಅವಳಲ್ಲಿ ಸತ್ಯ ವಿಷಯ ಹೇಳಿಸಿ ಆ ತಾಯಿ ನಿಮ್ಮಲ್ಲಿ ಹೇಳಿಸಿದ್ದು ನಾನಿದೆಯಲ್ಲ. ಈಗ ನೀವು ನಿಮ್ಮ ಮಾತನ್ನು ಉಳಿಸಲಿಕ್ಕೆ ಹೋಗಿ ನಾನು ಸುಮ್ಮನೆ ಅಲ್ವಾ ಹಾರಿದ್ದು? ಆಗ ಇಲ್ಲ, ಸಮಸ್ಯೆ ಅಲ್ಲ ಇದು. ಮತ್ತೆ ನಿಮಗೆಲ್ಲ ಮೊದಲೇ ಹೇಳಲಿಕ್ಕೇನು, ನಿನ್ನ ಅಪ್ಪ ಇಂತವ, ಒಂದು ಅಮ್ಮನಲ್ಲಿ ಆದ್ರೂ ಹೇಳಿಸುವುದಪ್ಪ. ನೀವು ಮೂಲ ಮಂತ್ರಿಗಳಲ್ವ? ಈಗ ನೀವು ಹೇಳಿದ್ರೆ ಅಪರಾಧ. ಅಮ್ಮನಲ್ಲಿ ಹೇಳ್ಬೋದಿತ್ತಲ್ಲ, ಮಗ ಈಗ ಪಟ್ಟಕ್ಕೆ ಬಂದಿದ್ದಾನೆ, ಅವನ ಅಪ್ಪ ಯಾರು ಅಂತ ಹೇಳಮ್ಮ ಅಂತ ಹೇಳ್ತಿದ್ರೆ ನಾನು ಸಖಿಯನ್ನು ಕಳಿಸಿದ್ದೀಯ. ಇದೆಲ್ಲ ಆದ ಮೇಲೆ ಊರು ಸೋರೆ ಹೋದ ಮೇಲೆ ಕೋಟೆಯ ಬಾಗಿಲು ಮುಚ್ಚಿದಾಗ ಹಾಗಲ್ಲ, ಅಮ್ಮನಲ್ಲಿ ಹೇಳಿಸಿದ್ದು ನಾನೇ. ಈಗ ಕಟ್ಟಿ ಆಗಿದೆ, ಅವರಲ್ಲಿ ಏನು ಮಾಡುದು ಅಂತ ಸಮಸ್ಯೆ ಅಂತಲ್ವಾ? ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಲೆದೋರುವಂತಹ ಜಟಿಲ ಸಮಸ್ಯೆ ಪರಿಹಾರಕ್ಕೆ ಇಂತಹ ಹಣ್ಣು ತಲೆಗಳ ಮಂತ್ರಿಗಳ ತಲೆ ಇರುವುದು ಬೇಕು. ನಿಮಗೆ ನಿವೃತ್ತಿ ಇಲ್ಲ ಅಂತ ಹೇಳಿದ್ರು. ನಿಮ್ಮ ತಲೆ ಹಣ್ಣು ಆದ್ರೂ ಇನ್ನೂ ಕೂಡ ನಿವೃತ್ತಿ ಇಲ್ಲ, ಪ್ರವೃತ್ತಿಯಲ್ಲಿ ಇರ್ಬೇಕು. ಅದು ಹೇಳಿದ ಹಾಗೆ ಹೀಗೆ ಮಾಡೋಣ. ಹೇಗೆ ಮಾಡೋಣ? ಸುಲಭ ಉಂಟು. ಮತ್ತೆ ಈ ನದಿ ಮೂಲ, ಸ್ತ್ರೀ ಮೂಲ, ಋಷಿ ಮೂಲ ಇದನ್ನೆಲ್ಲ ಶೋಧನೆ ಮಾಡ್ಲಿಕ್ಕೆ ಹೋಗಬಾರ್ದು. ಆಳಕ್ಕೆ ಹೋದಾಗೆ ಅದರಲ್ಲಿ ಮತ್ತೆ ದೋಷವೇ ಕಾಣುವುದು ನಮಗೆ. ಹಾಗಾಗಿ ಪ್ರಸ್ತುತ ಪರಿಸ್ಥಿತಿ ಏನು, ಇದಕ್ಕೆ ನಾವು ಹೊಂದಿಕೊಳ್ಬೇಕು. ಗೊತ್ತಾಯ್ತಲ್ಲ? ಹೀಗೆ ಮಾಡೋಣ. ಸುಲಭ ಉಪಾಯ. ಮೊದಲಾಗಿ ನಮ್ಮ ಪುರವನ್ನೆಲ್ಲ ಶೃಂಗಾರ ಮಾಡುದು. ಸರಿ. ಒಂದು 10 ಮಂದಿ ಸುಮಂಗಲೆಯೊಡನೆ ಕಲಶಗನ್ನಡಿಯನ್ನು ಇಳಿಸಿಕೊಳ್ಳೋದು. ಮತ್ತೊಂದು 10 ಮಂದಿಯೊಡನೆ ಒಂದಷ್ಟು ಕಪ್ಪಗಾಣಿಕೆಗಳನ್ನು ಹೊರಿಸಿಕೊಳ್ಳುವುದು. ಬೇಡ, ಬೇಕಾದ್ರೆ 100 ಮಂದಿಗಳಿದ್ದಾರೆ. ದೊಡ್ಡದಲ್ಲ ನೀವು. ಇದನ್ನೆಲ್ಲ ಹಿಡ್ಕೊಂಡು ಹೋಗಿ 10 ಮಹಾಶಯರ ಕಾಲಬುಡದಲ್ಲಿಟ್ಟು ತಾಯಿ ಹೇಳುವುದಕ್ಕೆ ಮೊದಲೇ ಸತ್ಯ ವಿಷಯವನ್ನು, ನಾನು ಕುದುರೆಯನ್ನು ಕಟ್ಟಿ ಆಗಿದೆ, ನೀವು ಅಪ್ಪ ಅಂತ ಗೊತ್ತಿಲ್ಲದೆ ನಾನು ಕಟ್ಟಿದ್ದು, ತಾಯಿ ಹೇಳಿದ ನಂತರ ನೀವು ಅಪ್ಪ ಅಂತ ನನಗೆ ಗೊತ್ತಾಗುದು. ಹಾಗಾದ್ದರಿಂದಲೇ ನಾನು ಮಾಡಿದ್ದು ಅಪರಾಧ ಅಲ್ಲ, ಗೊತ್ತಿಲ್ಲದೆ ಮಾಡಿದ್ದು ಪ್ರಮಾದ. ಪ್ರಮಾದವು ಕ್ಷಮಾರ್ಹವಾದುದು. ಆದ್ದರಿಂದ ನಾನು ಮಾಡಿದ ಸಣ್ಣ ಪ್ರಮಾದವನ್ನು ಕ್ಷಮಿಸಬೇಕು, ನನ್ನನ್ನು ಉದ್ಧರಿಸಬೇಕು. ಅಪ್ಪನಲ್ಲಿ ತಪ್ಪೊಪ್ಪಿಕೊಳ್ಳುವುದಕ್ಕೆ ಅಯ್ಯೋ, ಅಪ್ಪನ ಕಾಲಿಗೆ ಬಿದ್ರೆ ನಮಗೇನು? ಇಷ್ಟು ಮಾಡಿದ್ರೆ ಸಮಸ್ಯೆ ಇಲ್ಲಲ್ಲ? ಅಲ್ಲ, ಹೌದು. ಅದಕ್ಕೆ ನಿಮ್ಮನ್ನು ಕರ್ತದೆ. ಹಾಗಿದ್ರೆ ಚತುರಂಗ ಸೇನೆ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ. ಸುಮಂಗಲಿಯರು ಕಲಶ ಕನ್ನಡಿಯನ್ನು ಹಿಂದಿನಿಂದ ಸೇನೆಯು ಬರ್ಲಿ, ಅಲ್ಲಿ ಪರಿಸ್ಥಿತಿ ಏನಾಗ್ತದೆ ಹೇಳಿಕ್ಕಾಗುದಿಲ್ಲ. ಕಪ್ಪಗಾಣಿಕೆಯನ್ನು ಹೊತ್ತುಕೊಂಡು ಅವರು ಕೂಡ ಬರ್ಲಿ, ಜಯಘೋಷ ಮಾಡಿಕೊಂಡು ಹೋಗೋಣ. ಮತ್ತೆ ಬಂದನು ಬಲುಗುಣದೆಡೆಗಾಗಿ
ಅನುಸಾಲ್ವ ಭೂಪತಿ ಎಂಬ ಹಾಗೆಂದುಕೊಳ್ಳಬಹುದು. ಓಲಗವನ್ನು ಕೊಟ್ಟಂತಹ ಕವಿತೆ ಅನಿಸಬೇಕು. ಎಂದಿನಂತೆ ಇಂದು ಕೂಡ ನಿತ್ಯ ಕರ್ಮಗಳೆಲ್ಲ ಪೂರೈಸಿ ಸಿಂಹಾಸನವನ್ನು ಏರಿಕೊಂಡಿದ್ದೇನೆ. ಆದರೂ ಈ ಹಿಂದೆ ಪಾಂಡವರು ಪೂಜಿಸಿಬಿಟ್ಟಂತ ಅಶ್ವವನ್ನು ನಾನು ಅಪಹರಿಸಿದ್ದೇನೆ. ಅದನ್ನು ತಿಳಿದಂತ ಪಾಂಡವರು ನನ್ನ ಪುರಕ್ಕೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಯುದ್ಧವು ಪ್ರಾರಂಭವಾಗಿದೆ. ಆದರೆ ಆ ಕೃಷ್ಣ ಎಷ್ಟರವರೆಗೆ ಅವರ ಜೊತೆಯಲ್ಲಿ ಇದ್ದಾನ, ನಮಗೆ ಗೆಲುವು ಇಲ್ಲ, ಸೋಲರದೆ. ಆದರೆ ಪರಮಾತ್ಮನ ದರ್ಶನ ಆಗಬೇಕೆಂಬ ಉದ್ದೇಶದಿಂದ, ಅವನ ಪಾದ ಸೇವೆಯನ್ನು ಮಾಡಬೇಕೆಂಬ ಉದ್ದೇಶದಿಂದ ಪಾಂಡವರಲ್ಲಿ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ಆದರೆ ಏನು ಮಾಡುದು? ಕೃಷ್ಣ ಒಂದು ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾನೆ ನನಗೆ. ಪಾಂಡವರು ಕಪ್ಪವನ್ನು ಪಡೆಯುವುದು, ನಾನು ಹಸ್ತಿನಾವತಿಗೆ ಮುಟ್ಟಿಸೋದು. ಹಾಗೆ ಎಂದಿನಂತೆ ಇಂದು ಕೂಡ ಹಸ್ತಿನಾವತಿಗೆ ಕಪ್ಪವನ್ನು ಮುಟ್ಟಿಸಿದ್ದೇನೆ. ಇಂದು ಪಾಂಡವರ ಸೈನ್ಯವನ್ನು ಸೇರಿಕೊಳ್ತೇನೆ. ಅಪ್ಪನನ್ನು ಹುಡುಕುತ್ತಾ ಮುಂದೆ ಬಂದದ್ದು. ಹೌದು, ನೋಡಿದ್ರೆ ಸಭೆ ಬಹಳ ದೊಡ್ಡದುಂಟು. ಯಾರು ನನ್ನ ಅಪ್ಪ ಯಾರು? ನಿಮಗೆ ಯಾರಾದ್ರೂ ಪರಿಚಯ ಉಂಟು? ನೀವು ಹುಟ್ಟುವುದಕ್ಕೆ ಮೊದಲು ನೋಡಿದ್ದು ಮಾರಾಯರೇ ನಾನು. ವರ್ಷ ಎಷ್ಟಾಯ್ತು? ಈಗ ನಿಮಗೂ ಪರಿಚಯ ಇಲ್ವಾ? ಪರಿಚಯ ಅಂದ್ರೆ ಸರಿಯಾಗಿ ಮುಖ ನೋಡಿದ್ರೆ ಗೊತ್ತಾದಿತ್ತು. ಎಲ್ಲಾ ಕಿರೀಟಧಾರಿಗಳೇ ಇರುವುದು ಕರ್ಮ. ಹೌದು, ಇಷ್ಟು ಮಂದಿಯಲ್ಲಿ ಈಗ ನಿಮ್ಮ ಅಪ್ಪನಲ್ಲಿ ಎಲ್ಲಿ ಅಂತ ಹುಡುಕೋದು? ಈ ಸಮಸ್ಯೆ ನೀವೇ ಪರಿಹರಿಸಬೇಕು. ನೋಡೋಣ, ಸ್ವಲ್ಪ ಆಲೋಚಿಸಿದ್ರೆ ಆವತ್ತಿನ ಒಂದು ಮುಖ ಪರಿಚಯ ಸಿಗುತ್ತದೆ. ನೋಡೋಣ, ಇದ್ದವರೆಲ್ಲ ಪರಿಚಯ ಮಾಡೋಣ. ನಮಗೆ ನಾಲಿಗೆ ಇರುವುದು ಯಾಕೆ? ನಾಲಿಗೆ ಇರುವ ಕಾರಣ ಅಲ್ವ ನಾವು ಇಲ್ಲಿಗೆ ಬರುವುದು. ಹೌದು ಅಲ್ವಾ? ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಕರ್ಣಜಾತ ವೃಷಕೇತ. ವೃಷಕೇತ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಅನುಸಾಲ್ವ. ಅನ್ನ ಸಾಲದಿದೆ, ರೊಟ್ಟಿ ಉಂಟು, ಆದೀತಾ? ಯಾರು ಹೇಳಿದ್ರು? ಅವ್ರ ಹೆಸರು ಅನುಸಾಲ್ವ. ನೀವು ಆಗ್ಲಿಕ್ಕಿಲ್ಲ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಹಂಸಧ್ವಜ. ಹಂಸಧ್ವಜ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಶೂರಸೇನ. 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 ನಮಸ್ಕಾರ. ನಮಸ್ಕಾರ. ಇದು ಇಲ್ಲಿ ಅಜೀರ್ಣ ಯಾರಿಗೆ? ಸದ್ಯಕ್ಕೆ ಯಾರಿಗೂ ಬಾಧಿಸಿದ್ದಿಲ್ಲ ಆ ರೋಗ. ಎಂತದು? ಅಜೀರ್ಣ. ನಾನು ಅರ್ಜುನ ಯಾರು ಅಂತ ಕೇಳಿದ್ದು. 3 ಲೋಕದ ಗಂಡ. ಹೌದು, ನಾನೇ. ನನ್ನ ಗಂಡ 3 ಲೋಕದ ಗಂಡ ಅಲ್ಲ ನೀವು? ಹೌದು. 3 ಲೋಕದಲ್ಲಿ ನಾನಿಲ್ವಾ ಮತ್ತೆ? ನನಗೆ ಗಂಡ ಅಲ್ವಾ? ನನಗೆ ಮಾತ್ರ ಹೆಸರು. ಅರ್ಜುನ ಅಂದ್ರೆ ನಾನೇ. ಕಿರಿಕಿರಿ ಅಂದ್ರೆ ಅದು ನಾನು. ಕಲಿ ಬರ್ತಾ ಕಲಿಪಾರ್ಥ. 10ರಲ್ಲಿ ಅದು ಒಂದು ಹೆಸರು ಉಂಟಲ್ಲ ಮಾರ್ರೆ ನಿಮಗೆ. ಈ ಬೀಸತ್ವ ಬಂದ್ರೆ ಯಾರು ಹಾಗಾದ್ರೆ? ಈ ಬಸ್ಸು ಅಂದ್ರೆ ನಾನೇ. ನೀವೆಲ್ಲ? ಎಲ್ಲವೂ ನಾನೇ. ಸರಿ, ನೀವೇ ಬೇಕಾದ್ದು ನಮ್ಗೆ. ಬರ್ತೇನೆ. ಮಂತ್ರಿಶ ಜನ ಇಲ್ಲ. ಯಾರು?
ಇವರೇ ಯಾರು? ತನ್ನಿ, ತನ್ನಿ, ತನ್ನಿ. ಬಬ್ರುವಾಹನ ಬದಗಿ ಮಾಡಿಗ ಮುದ್ದು ರತ್ನವ ಸುರಿದು ಎರಗಲು ವಿಭ್ರಮಿಸಿ ಬಲು ಗುಣನು ಇವನ ಬಿದ್ದು ಬೆಸಗೊಂಡ ಅವರಾಯನು ವೀರನೀತ ಗೋವಿಂದ ತಡೆದುಕೊಂಡ ವೀರನೀತ ಮಂತ್ರಿ ಮಾರ್ಬಲಗಳಿತ್ತು ವೀರನೀತ ಭಯಮುಂಟಾಗಿ ಮರಳಿದಂತ ವೀರನೀತ. ನಮ್ಮ ಪೂಜಿಸಬೇಡಲ್ಪಟ್ಟಂತ ತುರಗ ದೇಶ ದೇಶವನ್ನು ಸಂಚರಿಸಿ ಈ ಪುರವನ್ನು ಸೇರಲ್ಪಟ್ಟಿತು. ಆಗ ಇಲ್ಲಿ ಅರಸನಾದಂತ ಮಣಿಪುರದ ಅರಸ ಬಬ್ರುವಾಹನ ಅನ್ನುವ ತಮ್ಮ ತುರಗವನ್ನು ಕಟ್ಟಿ ಹಾಕಿ ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾನೆ ಅನ್ನುವಂತ ವರ್ತಮಾನವನ್ನು ಕೇಳಿ ತಿಳಿದು ನಾವು ಕೂಡ ಸಕಲ ಸಿದ್ಧತೆಯಲ್ಲೇ ಇದ್ದವರು. ಆ ಸಮಯದಲ್ಲಿ ಒಮ್ಮಿಂದೊಮ್ಮೆಲೆ ಮಂತ್ರಿ ಮಾರ್ಬಲ ಸಹಿತ ಹೊರೆಯಾಗಿ ಕಪ್ಪ ಕಾಣಿಕೆಯನ್ನು ನನ್ನ ಪಾದಕ್ಕೆ ಅರ್ಪಿಸಿ ತಪ್ಪಾಯಿತು ಅನ್ನುವಂತೆ ಶರಣು ಬಂದವ ಇವ ಯಾರಾಗಿರಬಹುದು ತಿಳಿದಿರುವಿರೇ? ತಪ್ಪು ನಮ್ಮದ್ದೇ. ಹೌದು. ನಾವು ಯಾರು ಅಂತ ಹೇಳದಿದ್ರೆ ಅವರಿಗಾದ್ರೂ ಹೇಗೆ ಇದು ತಿಳಿಯುವುದಕ್ಕೆ? ಪರಿಚಯ ಹೇಳದಿದ್ರೆ ಅವ್ರಿಗೆ ಅಂದ್ರೆ ಅವರಿಗೆ ಸ್ವಲ್ಪ ನನ್ನಷ್ಟಲ್ಲದಿದ್ದು ಪ್ರಾಯ ಆಗಿದೆ. ನನಗಿಂತ ಪ್ರಾಯ ಆದ ಕೂಡಲೇ ಮರವೇ ಹೆಚ್ಚು ಕರ್ಮ ಅಲ್ವಾ? ಹಾಗೆ ಮರೆತಿರಬಹುದು ಅವತ್ತು ನಡೆದದ್ದೆಲ್ಲ. ಹೇಳಿಬಿಟ್ಟು ತಾತ ಭಿನ್ನ ಬಗೀಳೆಂದ ಮಾತಲಾಲಿಸೋ ಮಾಡಿದ ಮಾತಗ ಉತ್ತರಿಸಯ್ಯ ಸಾತಿವ ಪತ್ತದಿಹಾಯ ಕರ್ತವ್ಯವೆಂದು ಕಟ್ಟಿದೆ ತೀರ್ಥಯಾತ್ರೆಗೆ ಬಂದ ಗುಡ್ಡ ಬೇಡರು ಜನನಿ. ಓ ತಾತ, ಇದೋ ಮತ್ತೊಮ್ಮೆ ಕರಗಳೆರಡನ್ನು ಜೋಡಿಸುತ್ತಾ ಇದ್ದೇನೆ, ಶಿರವನ್ನು ಭಾಗುತ್ತಾ ಇದ್ದೇನೆ, ವಂದಿಸುತ್ತಾ ಇದ್ದೇನೆ. ನಾನಾರೆನ್ನುವುದನ್ನು ಮೊದಲಾಗಿ ನಿಮಗೆ ತಿಳಿಸಬೇಕಾದ ನನ್ನ ಆದ್ಯ ಕರ್ತವ್ಯವಾಗಿತ್ತು. ಆದರೆ ತಂದೆಯನ್ನು ಹುಡುಕಿ ಅವರ ಮುಂಭಾಗದಲ್ಲಿ ಸಮಸ್ತ ಕಪ್ಪ ಕಾಣಿಕೆಯನ್ನು ಕೊಡುವ ಆತುರದಲ್ಲಿ ನನ್ನ ಪರಿಚಯವನ್ನು ಹೇಳುವಲ್ಲಿ ಸ್ವಲ್ಪ ತಡವಾಗಿ ಹೋಯಿತು. ಮತ್ತೊಮ್ಮೆ ಅದಕ್ಕೆ ಕ್ಷಮೆಯನ್ನು ಯಾಚಿಸುತ್ತಾ ಇದ್ದೇನೆ. ನನ್ನ ತಾಯಿ ಚಿತ್ರಾಂಗದ ದೇವಿ, ಅವರ ಪ್ರೀತಿಯ ಸುಕುಮಾರ ಮಣಿಪುರದ ಒಡೆಯ ಬಬ್ರುವಾಹನ ಅಂತ ನನ್ನ ಹೆಸರು. ಈ ಹಿಂದೆ ತೀರ್ಥಯಾತ್ರೆಗೆ ಬಂದಂತಹ ಕಾಲದಲ್ಲಿ ನನ್ನ ತಾಯಿಯಾದಂಥ ಚಿತ್ರಾಂಗದ ದೇವಿಯವರನ್ನು ಕಂಡು ಮೋಹಿಸಿ ಗಾಂಧರ್ವ ವಿಧಿಯಿಂದ ನೀವು ಮದುವೆಯಾಗಿರುವಂತೆ ಆ ದಾಂಪತ್ಯದ ಫಲವಾಗಿ ಈ ಲೋಕದ ಬೆಳಕನ್ನು ಕಂಡವ ನಾನೇ ಬಬ್ರುವಾಹನ. ಈ ಬರೀ ಅನುದಾನ ಹನುಮಧ್ವಜಾದಿಗಳು ಇದ್ದರು ಇಂದ್ರಜಾತ ಕೇಳು ಮಾತ ಇತ್ತು ಲಾದಿತ ಖ್ಯಾತ ಕಂದನಾರಿಸ್ತು ಗೋಪ ಇದ್ಯಾಗೆ ಬರಾಗೆ ಭಾರತ ಮಹಾಶಯ, ಇಂದ್ರಜಾತ ಎನ್ನುವ ಹಾಗೆ ಪ್ರಪಂಚದಲ್ಲಿ ಪ್ರಖ್ಯಾತಿಯನ್ನು ಪಡೆದವನು ನೀನು. ಈ ಸಮಯದಲ್ಲಿ ಆತ ಒಂದು ಕಪ್ಪ ಕಾಣಿಕೆಗಳನ್ನಿಟ್ಟು ನೀವೇ ನನ್ನ ತಂದೆ ಎನ್ನುವ ಹಾಗೆ ಹೇಳಿಕೊಳ್ತಾ ಇದ್ದಾನೆ. ಅವನನ್ನ ಮಗ ಎನ್ನುವ ಹಾಗೆ ಒಪ್ಪಿಕೊಳ್ಳೆಯ. ತಪ್ಪಿಗೆ ಅಲ್ಲಿವರಲ್ಲ ತಾಮಸಗಳು ಕುಂದಿಲ್ಲ ಅಪ್ಪನೆಂಬ ಭಕ್ತಿಗಾಗಿ ಬಂದೆ ಮಹಾಶಯ, ನಿನ್ನ ಕಂದ ಎನ್ನುವ ಹಾಗೆ ಶರಣಾಗತಿಯನ್ನು ಹೊಂದಿ ನಿನ್ನ ಪದದಳಗಳಲ್ಲಿ ಎಲ್ಲ ಕಪ್ಪವನ್ನು ಒಪ್ಪಿಸಿದ್ದಾನೆ. ಅಷ್ಟೇ ಅಲ್ಲ, ಆತನನ್ನು ಕಾಣುವಾಗ ನಿನ್ನ ಹಾಗೆ ರೂಪಗಳು ಹೋಲಿಕೆ ಬರ್ತಾ ಇದೆ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಕಾಣುವುದಕ್ಕೂ ನಿನ್ನಂತಿರುವಂತಹ ಈತ ನಿನ್ನ ಮಗನೇ ಹೌದು. ಒಪ್ಪಿಕೋ ಎನ್ನ
ಮತ್ತು ಕೇತನಾದಿಗಳೇ, ನಿಮ್ಮ ಮಾತನ್ನು ಕೇಳುವಾಗ ನಗು ಬರ್ತಾ ಇದೆ. ನನ್ನ ಪಾದದಡಿಯಲ್ಲಿ ಬಿದ್ದು ಗೋಳ ಎಂದು ಹೊರನಾಡುತ್ತಿರುವಂತಹ ಹುಡುಗ ನನ್ನ ಮಗನೇ ಒಂದೊಬ್ಬೆಗೆ ಹೌದು ಅಂತ ನಿಮ್ಮ ಮಾತಿನಂತೆ ನಾನು ಒಪ್ಪಿಕೊಳ್ಳುವುದು. ಹಾಗಿದ್ರೆ ನನಗೆ ಹುಟ್ಟಿದಂತ ಮಗನ ಹೌದಂತಾದ್ರೆ ಕ್ಷತ್ರಿಯ ಪಂಥಕ್ಕನುಸಾರವಾಗಿ ಕಟ್ಟಿದ ತುರಗವನ್ನು ಮತ್ತೊಮ್ಮೆಗೆ ಬೇರೆಯಂತೆ ಬಂದು ನನಗೆ ಒಪ್ಪಿಸ್ತಾ ಇರಲಿಲ್ಲ. ನನ್ನ ಮಗನೇ ಹೌದಾಗಿದ್ರೆ ಕಾಡಿ ಗೌರವವನ್ನು ಕೊಟ್ಟು ತಾನೇನು ತಾನೆಷ್ಟು ಅನ್ನುವಂಥದ್ದನ್ನು ತೋರಿಸಿ ಬರ್ತಾ ಇದ್ದ. ಆದ ಕಾರಣ ಇವ ನನ್ನ ಮಗ ಮಕ್ಕಳಿಲ್ಲವೇ? ಸೌಭದ್ರಿಯುಳು ನಂದನ ಮನ್ಯು ಪೂರ್ವದ ಪುಟ್ಟಿಯೇ ಮುಂದು ಬರಿದು ರಣದಿ ಬರಿದು ರಾಯರನೆಲ್ಲ ಸಂಗನು ಸುರಪುರಗಿ ಹಿಂದೂ ಕುಲಾಧಿಪನು. ಮಕ್ಕಳಿಲ್ಲವೇ ಎನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇರುವವರು ಇದ್ದ ಒಬ್ಬ ಮಗ ನಮ್ಮ ದೇವರಲ್ಲಿದ್ದಂಥ ಕೃಷ್ಣ ಪರಮಾತ್ಮ, ಆತನ ತಂಗಿ ಸುಭದ್ರೆ ನನ್ನ ಮತ್ತು ಅವಳ ದಾಂಪತ್ಯ ಜೀವನದ ಪ್ರತಿಫಲವ ಎಂಬಂತೆ ಈ ಲೋಕದನ್ನು ಬೆಳಕನ್ನು ಕಂಡಂತ ಆತನೇ ಅಭಿಮನ್ಯು ಕುಮಾರ. ಒಂದೊಮ್ಮೆಗೆ ನಡೆದಂಥ ಭಾರತ ಯುದ್ಧದಲ್ಲಿ ಗುರುಗಳಾದಂಥ ದ್ರೋಣಾಚಾರ್ಯರು ಬೆಳೆದಂಥ ಚಕ್ರವ್ಯೂಹದ ಒಳಪಕ್ಕು ಕಾಡಿ ಪವನವನ್ನು ಮಾಡುವ ಮುಖೇನ ಅದೆಷ್ಟು ಅಧಿರಥ ಮಹಾರಥರನ್ನು ಯುದ್ಧದಲ್ಲಿ ಸೆರೆಹಿಡಿದವನೇ ಆತನೇ ಒಂದೊಮ್ಮೆಗೆ ಗುರು ನಮ್ಮ ಅಜ್ಜನಾದಂಥ ಭೀಷ್ಮಾಚಾರ್ಯರಲ್ಲಿ ಯುದ್ಧವನ್ನು ಮಾಡಿ ಭಾರತ ರತ್ನ ಅನ್ನುವಂಥ ನಿಗಳತೆಯನ್ನು ಪಡೆದಂಥ ಆ ಅಭಿಮನ್ಯು ಕುಮಾರನೇ ನನ್ನ ಮಗ. ಹಾಗಿದ್ರೆ ಇವರೇ ಯಾರು? ಚಿತ್ರಾಂಗದೆಯುತನ್ನ ನೋಡನೆ ಕೂಡಿಯೇ ವಿಚಿತ್ರ ಗರ್ಭಾವಳಿ ಪಡೆದೀಗ ಛತ್ರಿ ಕುಲದ ಶರಣು ಪುತ್ರಗೆ ಹುಟ್ಟಿದಾನಿದ ಹೇಳುವುದರಲ್ವೇ ನನ್ನ ತಾಯಿ ಚಿತ್ರಾಂಗದ ದೇವಿ ಅಂತ. ಬಹುಶಃ ಹೀಗಿರಬೇಕು. ತನ್ನ ಯೌವನದ ಕಾಲದಲ್ಲಿ ತನ್ನ ಶರೀರದಲ್ಲಿರುವಂತ ಕಾಮಾನ್ವಂತ ಸೊಕ್ಕನ್ನು ಇಳಿಸುವುದಕ್ಕೆ ಬೇಕಾಗಿ ಯಾವನ ಗಂಧರ್ವರನ್ನು ಸೇರಿ ಪಡೆದಂತ ಪಿಂಡ ಇದಾಗಿರಬೇಕು. ಆದ ಕಾರಣ ಈತ ಜಾರೆಯ ಮಗ. ಇವ ತಂದಂತ ಈ ಕಪ್ಪಕ್ಕೆ ಅರ್ಪಿಸಿ ಶರಣಾಗತಿಯನ್ನು ಹೊಂದಿದೆ ಎಂದಾದರೆ ಏನು ಮಾಡಿದೆ ನೀನು? ಈಗ ಅರ್ಥವಾಯಿತು. ನೀನು ತಾತನಲ್ಲ, ನೀನು ಬರೇ ಫಲಗುಣ. ಆದರೆ ಏನು ಮಾಡಿದೆ ನೀನು? ನಾ ಆಡಿದಂಥ ವಿಚಾರಗಳನ್ನೆಲ್ಲ ಬದಿಗಿರಿಸಿ ನಾನಿನ್ನ ಮುಂಭಾಗದಲ್ಲಿ ತಂದಿರಿಸಿದಂಥ ಕಪ್ಪಗಾಣಿಕೆಗಳನ್ನು ಎಡಗಾಲಿನಲ್ಲಿ ಬಿಟ್ಟೆಯೋ? ಈಗ ಕೇಳಿಕೋ, ಯಾರ ಮುಂಭಾಗದಲ್ಲಿ ನನ್ನನ್ನು ಮಗನಲ್ಲವೆಂದು ಹೇಳಿದೆಯೋ ಅದೇ ಜನರ ಮುಂಭಾಗದಲ್ಲಿ ಚಿತ್ರಾಂಗದೆಯ ನಂದನ ನಾನು ಹೌದು 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 ಎಂದು ಹೇಳಿಸದೇ ಇದ್ರೆ
ತಾಯಿ ಚಿತ್ರಾಂಗದೆಯ ಹೊಟ್ಟೆಯಲ್ಲಿ ಹುಟ್ಟಿದ ಸುಳ್ಳಾದೀತು. ಮಂತ್ರಿ ಶೇಖರ, ಏನು ಮಾಡೋದು ಈಗ? ಏನು ನೋಡ್ತಾ ಇದ್ದಿ? ಮಂತ್ರಿವರ್ಯ, ಏನು ನೋಡುವುದೇ? ಏನು ಮಾಡುವುದೀಗ? ಎಲ್ಲಿದ್ದಾರೆ ನಮ್ಮವರು? ಇಲ್ಲ ಇದ್ದಾರೆ, ಕಾಯ್ತಾರೆ. ಏನು ಮಾಡುವುದು? ತನ್ನಂತ ಕಪ್ಪ ಕಾಣಿಕೆ ಹೋಗ್ಲಿ ನಮ್ಮ ಭಂಡಾರಕ್ಕೆ. ಭಂಡಾರಕ್ಕೆ ಹೋಗಲಿ. ಹೌದೌದು. ಈಗ ಹಿಡ್ಕೊಳ್ಳಿ, ಮನೆಗೆ ಕೊಂಡು ಹೋಗ್ಬೇಡಿ, ಅಂತ ಕೊಂಡು ಹೋಗ್ಬೇಕು ಅರಮನೆಗೆ. ಸಕಲ ಸೇನೆ ಯುದ್ಧಕ್ಕೆ ಸನ್ನದ್ಧ. ಅದನ್ನ ಬಿಟ್ಟು ಪಾರ್ಥ ಮಹಾಶಯನಿಗೆ ಅವಮಾನವನ್ನು ಮಾಡುವುದಕ್ಕೆ ಮುಂದಾದೆಯ. ನೀನಾಗಿಯೇ ಬಂದದ್ದು ಹೋದ್ರೆ ಒಳ್ಳೆಯದು. ಈಗ ನಾನು ಕಪ್ಪ ಕಾಣಿಕೆ ತಂದು ಕೊಡ್ಲಿಲ್ವ? ಅವನ ಕಾಲಿಗೆ ಎರಗಲಿಲ್ವ? ಕೊಟ್ಟಿದ್ದೀಯ, ನಮಸ್ಕಾರ ಮಾಡಿ. ಅದನ್ನು ಒಪ್ಪಿಕೊಳ್ಳುವ. ಆದ್ರೆ ಪ್ರಪಂಚದಲ್ಲಿ ಇದ್ದವರನ್ನೆಲ್ಲ ಅಪ್ಪ ಅಪ್ಪ ನಾನು ಅಂತ ಕರೀಲಿಕ್ಕೆ ಆಗ್ತದಾ? ಯಾರನ್ನ ಅಪ್ಪ ಅಂತ ಹೇಳಿದ್ರು? ಅವನನ್ನು ಪಾರ್ಥನನ್ನ. ಪಾರ್ಥ ಅಪ್ಪ ಅಂತಲೇ ಅಪ್ಪ ಅಂತ ಒಪ್ಪಿಕೊ. ಯಾರು? ನೀನ್ ಹೇಳಿದ್ರೆ ನಂಬವರು, ನಾವೇ ಆಗಿದ್ದವರು. ನೀವು ನಂಬಬೇಕಾಗಿಲ್ವ? ನನಗೆ ನನ್ನ ಅಪ್ಪ ನನ್ನ ಅಮ್ಮ ಇಬ್ರು ನಂಬಿದ್ರೆ ಸಾಕು. ಅದನ್ನೇ ಒಪ್ಪಿಕೊಂಡವನಲ್ಲ. ಹಾಗಿದ್ದ ಮೇಲೆ ನಾನು ನಾನು ಎನ್ನುವ ಹಾಗೆ ಅಹಂಕಾರದಿಂದ ಮುಂದುವರಿದೆ ಎನ್ನುವ ಹಾಗಾದ್ರೆ ಹಿಡಿದಂತ ಕತ್ತಿಯಿಂದ ನಿನ್ನ ತಲೆಯನ್ನ ತುಂಡುತ್ತೇನೆ. ಜನ ಯಾರಿದು? ಅನುಸ ಅಲ್ವಾ? ಅನುಸಾರ. ಇಲ್ಲಿಯವರೆಗೂ ಗೊತ್ತಾಗ್ಲಿಲ್ವ ನಾನು ಯಾರು ಅಂತ? ಯಾರು ಅಂತ ಪ್ರಚಾರದಲ್ಲಿದ್ರೆ ಗೊತ್ತಾಗುತ್ತೆ. ಪ್ರಚಾರದಲ್ಲಿ ಇದ್ದೇನೆ. ಹೌದಾ? ಆದ್ರೆ ನಿನಗೆ ಗೊತ್ತಾಗ್ಲಿಲ್ವಾ? ಹೇಗೆ ಪ್ರಚಾರಕ್ಕೆ ಬಂದದ್ದು ಗೊತ್ತುಂಟ ನಿನಗೆ? ಹೇಗೆ? ಬೆಟ್ಟದಿಂದ ಪ್ರಚಾರಕ್ಕೆ ಬಂದದ್ದು. ಹೇಗ? ನೀನು ನನಗೆ ಗೊತ್ತುಂಟು ನಿನ್ನ ವಿಳಾಸ ಇಲ್ಲ. ನೀನು ಕೂಡ ಈ ಬಿಟ್ಟಂತ ಕುದುರೆಯನ್ನು ಕಟ್ಟಲಿಲ್ವಾ? ಕಟ್ಟಿದ್ದೇನೆ. ಯಾಕೆ ಕಟ್ಟಿದ್ದು? ಯಾಕೆ ಕಟ್ಟಿದ್ದು? ಸಾಮರ್ಥ್ಯ ಉಂಟು ಒಂದು ತೋರಿಸುವ ಅಂತ. ಹೌದಾ? ಮತ್ತೆ ಎಲ್ಲಿ ಹೋಯ್ತು ನಿನ್ನ ಸಾಮರ್ಥ್ಯ? ಸಾಮರ್ಥ್ಯವ ಮತ್ತೆ ಯಾಕೆ ಇವರ ಪಕ್ಷ? ಮನೆಯಲ್ಲಿ ಕಂಡದ್ದು ಯಾರು? ಯಾರು? ಇವನ ಪಾರ್ಥನ ಸಾಮರ್ಥ್ಯಕ್ಕಿಂತಲೂ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಕಣ್ಣಿಗೆ ಕಂಡದ್ದು. ಹೌದಯ್ಯ. ಈಗ ಮೊದಲು ನೀನು ಕಟ್ಟಿದ್ದು ಹೌದಲ್ವ? ಹೌದು, ಕಟ್ಟಿದ್ದೆ. ಪರಾಕ್ರಮ ಉಂಟು ಅಂತ ತೋರಿಸುವುದಕ್ಕೆ ಹೊರಟದಲ್ವ? ನಿನಗೆ ಯಾವುದು ಕೈ ಸಾಗಲೇ ಇರುವಾಗ ಮತ್ತೆ ಹೇಳುದು ಆ ದೇವರೇ ಗೋವಿಂದ ಬಂದ ಗೋವಿಂದ. ಆದ್ರೆ ಒಂದು ಏನು? ಯಾವುದು? ಯಾವುದು? ನಿನ್ನ ಹಾಗೆ ಯುದ್ಧ ಮಾಡುವ ಮೊದಲೇ ಕಪ್ಪ ಕಾಣಿಕೆಯನ್ನು ಒಪ್ಪಿಸಿದವರಲ್ಲ ನಾವು. ಏನು ಎನ್ನುವುದನ್ನು ಒಮ್ಮೆ ತೋರಿಸಿ ಅವರು ಕಲಿತದ್ದು ನಾವು. ನಿನಗೆ ಯಾರು ಹೇಳಿದ್ದು ನಾವು ಮೊದಲೇ ಕಪ್ಪ ಕಾಣಿಕೆ ತರುವುದಕ್ಕೆ ಹೊರಟದ್ದು? ಮತ್ತೇನು? ಮಂತ್ರಿ ಶೇಖರಲ್ಲಿ ಮೊದಲೇ ಹೇಳಿದ್ದೇನೆ, ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಸಕಲ ಸೇನೆ ಸನ್ನದ್ಧವಾಗಬೇಕು. ಆ ಬಳಿಕ ನಾನು ಹೇಳಿದ್ದು ತಾಯಿ ಹೇಳಿದ ಗುರುತ ಕೇಳಿ ಬಂದದ್ದು ನಾನು. ತಂದೆ ಮಗಳೊಡನೆ ಹೋರಾಟ ಬೇಡ ಅಂತ ದೇವರು ಹೇಳಿದ್ರಿಂತ ಈಗ ಅವರ ಜೊತೆಗೆ ಪೆಟ್ಟಿಗೆ ಹೊರಲಿಕ್ಕೆ ಬಂದವ. ಇಷ್ಟು ಮಾತಾಡ್ತೀನಿ ನೀನು, ನಿನ್ನ ಬೆನ್ನಿಗೆ ನಾಲ್ಕು ನಮ್ಮಿಂದ ಎಲ್ಲದೂ ಕೂರ್ತದೆ ಅಂತ ತೋರಿಸ್ತೇನೆ. ಹೌದಾ?
ಈ ನಿರೀಕ್ಷೆಯಲ್ಲಿ ಇಟ್ಟವನು ನಾನು. ಇಷ್ಟರವರೆಗೆ ಸಿಕ್ಕಿದವನು ನೀನಲ್ಲ. ಆದ್ರೆ ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದ್ದೇನೆ. ಯಾಕೆ? ನಮ್ಮದಾದಂತಹ ಯಾಗದ ಕುದುರೆಯನ್ನು ನೀನು ಬಂಧಿಸಿದವನು. ಆ ನಂತರ ರಣ ಹೇಡಿಯ ಹಾಗೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸಿದೆ. ಈಗ ಮತ್ತೆ ಯುದ್ಧಕ್ಕಾಗಿ ಬಂದೆಯ. ಬಂದವನು ಸಾಮಾನ್ಯನಲ್ಲ, ಮತ್ತೆ ಕೃಷ್ಣನ ಮಗ ಪ್ರದ್ಯುಮ್ನ. ತಾಯಿಯ ಮಾತಿಗೆ ಒಪ್ಪಿಕೊಂಡು ಈ ಸಂದರ್ಭದಲ್ಲಿ ತಂದೆಯಾದವರನ್ನೇ ತಂದೆ ಅನ್ನುವ ಹಾಗೆ ಕರೆಯುವುದಕ್ಕಾಗಿ ಬಂದವರು ನಾವು. ಆದ್ರೆ ಈ ಸಂದರ್ಭದಲ್ಲಿ ತಪ್ಪಿನ ಅರ್ಥವನ್ನು ತಿಳಿಸುವುದರ ಮೂಲಕ ನಿನಗೆ ಕುದುರೆ ಕಟ್ಟುವಾಗ ಗೊತ್ತಾಗ್ಲಿಲ್ವಾ? ಆದ್ರೆ ಆ ಸಂದರ್ಭಕ್ಕೆ ವಿಚಾರವನ್ನು ಅರ್ಥವಿಸಿಕೊಳ್ಳದೆ ಕಟ್ಟಿದ್ದೇನೆ. ಆದ್ರೆ ತಾಯಿ ಆಡಿದಂತಹ ವಿಚಾರವನ್ನು ಕೇಳಿ ಕಟ್ಟಿದ್ದೇನೆ. ವಿರೋಧಿಸುವುದಕ್ಕೆ ಬಂದ್ರೆ ಆ ಸಾಮರ್ಥ್ಯವು ನನ್ನಲ್ಲಿ ಉಂಟಂತೇಳಿ ನಾನು ತೋರಿಸ್ತೇನೆ. ಹೋರಾಟವನ್ನು ಮಾಡುತ್ತೇನೆ ಎನ್ನುವಂತಹ ಎದೆಗಾರಿಕೆ ಉಳ್ಳವನಾಗಿ ಮುಂದಕ್ಕೆ ಬರ್ತಾ ಇದ್ದೀಯ. ಛಲ ಇದ್ದ ಕಾರಣವೇ ಮುಂದುವರೆದಿದ್ದೇನೆ. ಭಲೆ ಕೆಲವು ನೀನು ಸಣ್ಣವ ಎನ್ನುವ ನೆಲೆಯಲ್ಲಿ ನಮ್ಮವರು ಕೆಲವರು ನಿನ್ನನ್ನು ಕ್ಷಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಾಂಡವ ಸೇನೆಯಲ್ಲಿ ಮಿಂಚುತ್ತಿರುವಂತಹ ಒಬ್ಬ ವೀರನಾಗಿ ಬಂದಿದ್ದೇನೆ. ಅಶ್ವವನ್ನು ಬಿಟ್ಟುಕೊಟ್ಟು ಶರಣಾಗು. ಕ್ಷಮಾಗುಣತೆ ಉಂಟು. ಇಲ್ಲ ಮುಂದೆ ಬಂದ್ರೆ ಆಯುಧದ
ತಪ್ಪಾಗಿ ಕೇಳಿಕೊಂಡೆ. ಅದನ್ನು ತಿಳಿದುಕೊಂಡಂತ ನೀವು ಕೇವಲ ಹುಡುಗನಲ್ಲಿ ಸಾಮರ್ಥ್ಯ ಇಲ್ಲ, ಸುಳ್ಳು ನೆಪವನ್ನೊಡ್ಡಿ ನಮ್ಮಲ್ಲಿ ಈ ರೀತಿ ಮಾತಾಡ್ತಾ ಇದ್ದಾನೆ ಅನ್ನೋದಾಗಿ ನೀವು ಅರ್ಥವಿಸಿಕೊಂಡು, ಆದ್ರೆ ಸತ್ಯದ ಅರ್ಥ ತಿಳಿದುಕೊಳ್ಳದೆ ನೀವು ಯುದ್ಧಕ್ಕಾಗಿ ಮುಂದಾಗಿದ್ದೀರಿ. ಹುಡುಗನ ಸಾಮರ್ಥ್ಯ ನೋಡ್ತಾ ಇದ್ದೀರಲ್ಲ, ಇನ್ನಷ್ಟು ಯಾವುದೋ 4 ಕಾಲಿನ ಪ್ರಾಣಿ ಎಂಬ ಹಾಗೆ ಭಾವಿಸಿದರಯ್ಯ? ಇಲ್ಲ, ಖಂಡಿತ ಭಾವಿಸುವುದಿಲ್ಲ. ಕ್ಷತ್ರಿಯ ಪಂಥಕ್ಕನುಗುಣವಾಗಿ ನಮ್ಮ ಪಂಥ ಆಹ್ವಾನವನ್ನು ಒಪ್ಪಿ ಈ ಸಂದರ್ಭದಲ್ಲಿ ತುರಗವನ್ನು ಬಂಧಿಸಿ ರಣಕಣೆಯಾದಿಯಾ? ವಿವೇಚನೆ ಇಲ್ಲದೆ ಅಂತ ವ್ಯಕ್ತಿ ನಾನಲ್ಲ, ಅದು ಮೊದಲೇ ಗೊತ್ತಾಯಿತು. ಸಂಧಾನದ ವಿಷಯದಲ್ಲಿಯೇ ನಿನ್ನನ್ನು ನೋಡಿದ್ದೇವೆ ನಾವು. ಹೇಗೆ? ಹಾಗಾಗಿ ಚತುರನಿದ್ದಿ ನೀನು, ಮಹಾಪರಾಕ್ರಮಿ ಇದ್ದಿ ನೀನು. ಅದಕ್ಕಾಗಿ ನಿನ್ನೆದುರು ಕಾಡಾಡಿಯಾಗಿ ಹೋರಾಡುವುದಕ್ಕಾಗಿ ಬಂದವನು ನಾನು. ಕರ್ಣಜಾತ ವೃಕ್ಷಕ್ಕೆ ತಪ್ಪ ಕಾಣಿಕೆಯನ್ನು ಒಪ್ಪಿಸಿದ್ದಲ್ಲ, ತಾಯಿಯ ಮಾತನ್ನು ಮನ್ನಿಸಬೇಕೆನ್ನುವ ಉದ್ದೇಶ ಹುರುತ್ತಾಳೆ. ಲೋಕಮುಖದಲ್ಲಿ ತಾಯಿಯಾದವಳೆ ಸತ್ಯವನ್ನು ಹೇಳ್ತಾಳೆ ಅನ್ನುವಂತ ವಿಚಾರದಿಂದ ನಾನು ಒಪ್ಪಿಕೊಂಡೆ. ಸರಿ. ಆದ್ರೆ ನೀವು ನಿಮ್ಮತ್ತಾದಂತಹ ಧೂರ್ತತನವನ್ನೇ ತೋರಿಸುವ ಮೂಲಕ ರಣಕ್ಕೆ ಆಹ್ವಾನವಿತ್ತೀರಿ. ಈ ಸಂದರ್ಭದಲ್ಲಿ ದಾರಿಯಲ್ಲಿ ಸಾಗುತ್ತಿರುವಂತಹ ಮಾರಿಯನ್ನು ಮನೆಗೆ ಕರೆತಂದ್ರೆ ಏನಾಗ್ತದೆ ಅನ್ನೋದು ನೀವು ನೋಡ್ಬೇಕಲ್ಲ. ಪುತ್ರ
ಮಗನ ಸಮಾನನಾಗಿರುವಂತವರು ಶಕ್ಯೇತು ನಿನ್ನ ಕೈಯಿಂದ ಈ ಯುದ್ಧಾಂಗಣದಲ್ಲಿ ಮರಣವನ್ನಪ್ಪಿದ್ದಾನೆ. ಸರಿ. ಆ ದುಃಖದಲ್ಲಿಯೇ ನಾನು ತಣ್ಣೀರನಾಗಿ ಹೋಗ್ತಾ ಇದ್ದಂತ ಹೊತ್ತಿಗೆ ಏನು ಏನು ಒಂದು ನನ್ನನ್ನು ಪಚಾರಿಸ್ತಾ ಇದ್ದೀಯಾ? ಬೇರೆಯವರಿಗೆ ನೋವಿನ ಅನುಭವ ಹೇಗಾಗ್ತದೆ ಅದು ನಿನಗೂ ಅರ್ಥವಾಗ್ತದೆ. ಏನು ನೋವು? ಏನು? ನಾವು ಪ್ರಪಂಚದಲ್ಲಿ ಅದೆಷ್ಟೋ ಮಂದಿಗೆ ಬದುಕನ್ನು ಕೊಟ್ಟವರು, ಹತ್ರ ನೋವನ್ನು ಕೊಡುವಂತ ವಿಚಾರ ಇಲ್ಲ. ನಿನ್ನಂತಹ ಸಾಮಾನ್ಯ ಹುಡುಗ, ನಿನ್ನ ಹುಡುಗ ಬುದ್ಧಿ ಗೊತ್ತಾಗುತ್ತದೆ. ಏನು? ದೊಡ್ಡವರ ಹೆಸರನ್ನು ಹೇಳಿಕೊಂಡು ಬದುಕುವಂತಹ ಜಾಯಮಾನದವನೇ ಪ್ರದರ್ಶನ ಮಾಡೋದಕ್ಕೆ ಮುಂತಾದವನಲ್ಲ. ಮತ್ತೆ ಇದು ವಿವೇಕ ಇಲ್ಲದೆ ಇರುವ ವ್ಯವಹಾರ. ಏನು ಇದೆಲ್ಲವನ್ನು ಹುಡುಗರಾದಂತ ನನಗೆ ಅರ್ಥವಿಸಿಕೊಳ್ಳುವಂತಹ ಸಾಮರ್ಥ್ಯ ಇದೆ. ಆದ್ರೆ ಇಷ್ಟು ದೊಡ್ಡ ಬೆಳೆದಿದ್ದಿ ಕೇವಲ ನೀನು ಬುದ್ಧಿ ಬೆಳೆಯಿಲ್ಲ ಅನ್ನೋದು ಮಾತಾಡುವಂತಹ ಸ್ಥಿತಿಗತಿಯನ್ನೇ ಕಂಡಾಗಲೇ ಅರ್ಥವಾಗ್ತದೆ. ಇಲ್ಲವಾದ್ರೆ ಲೋಕಮುಖದಲ್ಲಿ ಮೂರು ಲೋಕದ ವಿಕ್ರಮಿ ಅನ್ನುವಾಗ ನೆಗಳತಿಗೆ ಪಾತ್ರರಾದವ ನೀನು. ಆದ್ರೆ ನೀನು ಕೆಲವೊಮ್ಮೆ ಆಲೋಚನೆ ಮಾಡುವುದಿಲ್ಲ ಅನ್ನುವಾಗ ಅರ್ಥವಾಯಿತು. ಶರಣಾಗಿ ಬಂದೆ ಯಾಕೆ? ಏನು ಪರಾಕ್ರಮ ಇಲ್ಲ ಅಂತೇಳಿ ಅಲ್ಲ. ಕುದುರೆಯನ್ನು ನಾನು ಕಟ್ಟಿದವನಿಗೆ ಇನ್ನು ಬಂದವರ ಜೊತೆ ಕಾಳಗಡಿಸೋಕ್ಕಾಗುವುದಕ್ಕಿಲ್ಲವೇ ಅನ್ನುವ ಹಾಗೆ ಓಲೆಯ ಒಕ್ಕಣೆಯನ್ನೇ ಓದಿದ್ದೇನೆ. ಆದ್ರೆ ಯಾಕೆ ಮನ್ನಣೆ ಕೊಟ್ಟೆ? ತಾಯಿ ಆಡಿದಂತ ಮಾತು ತಂದೆ ನೀವೆನ್ನುವಂತಹ ವಿಚಾರ. ಹಾಗಾಗಿ ಆ ವಿಚಾರವನ್ನು ಅರ್ಥವಿಸಿಕೊಂಡೆ ತಪ್ಪಾಯಿತು ನನಗೆ ಕೇಳಿಕೊಂಡೆ. ಆದ್ರೆ ನೀನು ಅದನ್ನು ಅರ್ಥವಿಸಿಕೊಳ್ಳಿಲ್ಲ. ಯಾಕಂದ್ರೆ ದೊಡ್ಡವರಿಗೆ ಕೆಲವು ಸಣ್ಣ ಸಣ್ಣ ವಿಚಾರ ಅರ್ಥ ಆಗುದಿಲ್ಲ. ಯಾಕೆ? ಅವರ ಸಣ್ಣ ಬುದ್ಧಿ. ದೊಡ್ಡವರ ಸಣ್ಣ ಬುದ್ಧಿ ಅಂತ ಹೇಳಿದ್ರೆ ಹೀಗೆ. ಹಾಗಾಗಿ ಹೇಳ್ತಾ ಇದ್ದೇನೆ, ರಣಕಣದಲ್ಲಿ ಪ್ರಪಂಚದಲ್ಲಿ ಒಂದು ಮಾತುಂಟು. ಯಾವುದು? ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ನಿನಗೆ ತಾಯಿ ಸುಳ್ಳು ಹೇಳುವುದನ್ನೇ ಕಲಿಸಿಕೊಟ್ಟಿದ್ದಾಳೆ, ನೀನು ಅದನ್ನ ಇಲ್ಲಿ ಬಾಯ್ಪಾಠ ಮಾತಾಡ್ತಾ ಇದ್ದ. ಕಲಿತಂತ ವಿದ್ಯೆ ಗುರು ತಾಯಿ ಎಲ್ಲರೂ ಯೋಗ್ಯವಾದಂತಹ ರೀತಿಯಿಂದ ಸೇವಿಸಿದ ಕಾರಣ ಇಲ್ಲಿ ಅಧಿಕಾರಿಯಾಗಿ ನಾನು ಮಾಡ್ತಾ ಇದ್ದೇನೆ. ಹೇಳ್ತಾ ಇದ್ದೇನೆ, ನನ್ನ ಪರಾಕ್ರಮದ ಮೂಲಕ ನಿನ್ನನ್ನು ಸದೆ ಬಡಿದು ಹಾಗಾದ್ರೆ ನೀನು ಕಂಡುಕೊಂಡಂತಹ ದಾರಿಯೇನು? ಈ ಪ್ರಪಂಚದಲ್ಲಿ ಯಾರು ವಿಳಾಸವನ್ನು ಹೊಂದಿದ್ದಾರೆ ಅವರ ಹೆಸರನ್ನು ಹೇಳಿಕೊಂಡು ಬದುಕನ್ನು ಕಟ್ಟಿಕೊಳ್ಳುವಂತ ಜಯಮಾನನವನು ಎನ್ನುವಂತಹದ್ದು ಅರ್ಥವಾಗುತ್ತದೆ. ಬಬ್ರುವಾಹನ, ನಿನ್ನ ಎದುರು ನಿಂತವನು ಸಾಮಾನ್ಯನಲ್ಲ ಎನ್ನುವಂತ ತಿಳಿದುಕೋ. ಈ ಹಿಂದೆ ನಡೆದಂತಹ ಮಹಾಭಾರತ ಕಥನದಲ್ಲಿ ಎಂತೆಂತಹ ಕಲಿಗಳನ್ನೆಲ್ಲ ನೆಲಕೊರಗಿಸಿದವನು ಭೀಷ್ಮನಿರಬಹುದು, ದ್ರೋಣಾಚಾರ್ಯರಿರಬಹುದು, ಕರ್ಣನಿರಬಹುದು. ಹೀಗೆ ಸಾಲು ಇನ್ನು ಉದ್ದ ಉದ್ದ ಹೋಗುತ್ತದೆ. ಈ ಅಶ್ವಮೇಧ ದಿಗ್ವಿಜಯದಲ್ಲಿ ಸುಧನ್ವನು, ಪ್ರಮೀಳೆಯು, ಇನ್ನು ಎಂತೆಂತವರನ್ನು ಮಣಿಸಿದವರಿದ್ದೇನೆ. ಯಾವ ಲೆಕ್ಕ? ಅದೇ ಅಹಂಕಾರ ಪಿತ್ತದೋಪಾತಿಲಿ ನಿನ್ನ ತಲೆಗೆ ಅಟರಿದ ಕಾರಣ ಹೀಗೆಲ್ಲ ಮಾತಾಡಿಸ್ತಾ ಉಂಟದು. ಕ್ಷತ್ರಿಯರಿಗೆ ಅಹಂಕಾರ ಎನ್ನುವಂತಹದ್ದು ಇರಬೇಕು. ಆದ್ರೆ ಎಷ್ಟರ ಮಟ್ಟಿಗೆ ಇರಬೇಕು? ಆ ವಿವೇಕ ಇರಬೇಕಾಗುತ್ತದೆ. ಆ ವಿವೇಕವೇ ನಿನ್ನಲ್ಲಿ ಇಲ್ಲದೆ ಇರುವಂತಹದ್ದು. ಈಗ ಬಬ್ರುವಾಹನ, ಏನು ನಮ್ಮ ಕುದುರೆಯನ್ನ ಕಟ್ಟಿದ್ದಿ, ಆ ಮೂಲಕವಾಗಿ ನಿನ್ನ ಬಗ್ಗೆ ಮೆಚ್ಚುಗೆ ಇದೆ. ಆದ್ರೆ ಆ ನಂತರದ ವ್ಯವಹಾರ ಇದೆಯಲ್ಲ, ಖಂಡನೀಯವಾದ
ಸ್ವಲ್ಪ ಸಮಾಧಾನ ಮಾಡಿ, ಸ್ವಲ್ಪ ಈ ಕಡೆಗೆ ಬಾ. ನಿನಗೆ ಮಧ್ಯದಲ್ಲಿ ಹೊಸ ಬಂದು ಆಡದೇ ಇದ್ರೆ ಅಲ್ಲ ಆನಂದ ಆಗುದಿಲ್ವಾ? ಬರ್ಬೇಕು ಅಂತ ಇತ್ತು, ಇದೇ ಸಮಯಕ್ಕಾಗಿ ಕಾದು ಕುಳಿತದ್ದು. ಹೌದಾ? ಹೌದಪ್ಪ. ನೀನು ಒಂದು ಸಮಯ ಎಷ್ಟು ಹೊತ್ತಾಯ್ತು ನಾನು ಕಾಯುವುದು? ಹೌದೌದು. ನೀನು ಬೇಕಾದಾಗ ಬರುದಿಲ್ಲ. ಬೇಕಾದಾಗ ಬಂದದ್ದೀಗ. ಯಾರಿಗೆ ಬೇಕಾದಾಗ? ಇಲ್ಲಿಗೆ ಬಾ. ನೀನು ಸ್ವಲ್ಪ ಅವನ ಸ್ವಲ್ಪ ಸಮಾಧಾನ. ಈ ಜನಾರ್ದನ ಎಷ್ಟೊತ್ತಿಗೆ ಬರ್ತಾನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನೀನು ಮಾಡುವಂತ ಯುದ್ಧದ ವೈಖರಿಯನ್ನು ಇವತ್ತು ಕಾಣುವುದಲ್ಲ ನಾನು. ಈ ಹಿಂದಕ್ಕಾದ್ರೆ ಎಷ್ಟೋ ರಣಕ್ಷೇತ್ರವನ್ನು ಸೇರಿ ನನ್ನಲ್ಲಿ ಹೇಳುದು ಅವನಲ್ಲಿ ಅಲ್ಲ, ಅವನಿಗೆ ಹೇಳು. ಈಗ ನಿನ್ನಲ್ಲಿ ಹೇಳ್ಬೇಕಾದ್ರೆ ಎಂತದ್ದು? ಇಲ್ಲದೆ ಇದ್ರೆ ಯುದ್ಧ ಮಾಡುವಾಗ ರಂಗಭೂಮಿಯಲ್ಲಿ ನಮ್ಮ ಇದರಾಗಿ ಕಾಣಿಸಿಕೊಂಡಂತಹ ವೈರಿ ಯಾರು ಅನ್ನುವುದನ್ನು ತಿಳಿದುಕೊಂಡು ಯುದ್ಧ ಮಾಡಬೇಕು. ಕೊಡಚಾಟಿದ ಎಲ್ಲಿದ್ದಿದ್ದೆಲ್ಲ ತಂದು ಇಲ್ಲಿ ಹಾಕಿದ. ಯುದ್ಧ ಮಾಡುವಾಗ ಮುಖ ನೋಡ್ಲಿಕ್ಕಿಲ್ವಾ? ಯುದ್ಧ ಮಾಡುದೆಯಾ? ಮತ್ತೆ ಯುದ್ಧ ಮಾಡಿದ್ರೆ ನಾವು ಬಂದದ್ದು ಯಾಕೆ? ಹೌದು, ಯಾರಲ್ಲಿ ಯುದ್ಧ ಮಾಡುದು ಅಂತ ಬೇಡವಾ? ನಾವು ತಿರುಗಾಟ ಆರಂಭಿಸಿ ಸಮಯ ಎಷ್ಟು ಕಳೆದು ಹೋಯ್ತು. ಹೋಗಿ ಯುದ್ಧ ಮಾಡುದು ಯಾಕೆ ಅಂತ ಹೇಳ್ತಾ ಇದ್ದಾನೆ. ಹೋಗಿ ಮಗನಿಗೆ ಬೆಳೆಯೋದಕ್ಕೆ ಬರುದ ನೀವು? ಎಂತದ್ದು? ಯಾರು ಮಗ? ಸರಿ, ಮುಖ ನೋಡಿದ್ಯಾ? ಯಾರ್ದು? ಅಲ್ಲಿ ಕಾಣುವ ಯಾರದ್ದು ಮುಖ ಈಗ ನೋಡುದ? ನನ್ನದಲ್ವಾ? ಅದೇ ಈ ಯುದ್ಧ ಕ್ಷೇತ್ರಕ್ಕೆ ತೊಡಗಿಕೊಂಡ ಕಾಲಕ್ಕೆ ನಿನ್ಗೆ ಏನಾಗಿದೆ ಅಂತ ಗೊತ್ತಾಗಲಿಲ್ಲ ನನಗೆ. ಇಲ್ಲದೆ ಇದ್ರೆ ಮಗನ ಪರಿಚಯ ನಿನಗೆ ಸಿಗುದಿಲ್ಲ ಅಂತಂದ್ರೆ ಅತ್ಯಂತ ಕೃಷ್ಣಯ್ಯ ಇದು. ಮಗ ಯಾರು? ಮಗ ಬಬ್ರುವಾಹನ ನಿನ್ನ ಮಗ ಅಂತ ಹೇಳಿದ್ರು ನಾನು. ಎಂತದ್ದು ಮುಖ ತಿರುಗಿ? ಸ್ವಲ್ಪ ನೆನಪು ಮಾಡಿಕೊ. ನೀನು ಯಾಟನೆಗಾಗಿ ಬಂದದ್ದು, ಅಲ್ಲಿ ಮಣಿಪುರವನ್ನು ಸೇರಿದ್ದು, ಚಿತ್ರಾಂಗದೇನು ಕಂಡದ್ದು, ಗಾಂಧರ್ವ ವಿದ್ಯೆಯ ಮೂಲಕ ಮದುವೆ ಆದದ್ದು. ಸ್ವಲ್ಪ ಯೋಚನೆ ಮಾಡು. ನೆನಪಿಗೆ ದೇವ್ರೆ, ಪ್ರಪಂಚದಲ್ಲಿರುವಂತ ಎಲ್ಲ ಮನುಷ್ಯರ ಮನಸ್ಸನ್ನು ನೀನೇ ನಿಯಂತ್ರಿಸೋನು. ಮನಸ್ಸಿನ ಪಿತ ನೀನು, ಹೌದಲ್ವಾ? ಅದೆಲ್ಲ ನೆನಪುಂಟು, ಮಗನ ನೆನಪಿಲ್ಲ ನಿನಗೆ? ಅದೇ ನೆನಪು. ಅದ ಕಾರಣಕ್ಕಾಗಿ ಕೇಳುದು ನಾನು. ಇದು ಇಂಥದ್ದೊಂದು ತಿರುಗಾಟಕ್ಕೆ ಹೊರಟದ್ದು ಗೊತ್ತುಂಟು ನನಗೆ. ಈಗ ನನಗೆ ಗೊತ್ತಿಲ್ಲ. ಈಗ ಗೊತ್ತಾಯ್ತು ಎಂತದ್ದು? ನಡೆದಂತಹ ವಿಚಾರ ಎಲ್ಲ ನಿನಗೆ ಮರೆತು ಹೋಗಿದೆ, ಮರೆವಾಗಿದೆ. ನೆನಪಿಗೆ ನನಗೆ ಸ್ವಲ್ಪ ಪ್ರಾಯ ಸಂದು ಹೋಗಿದ್ದಿರ್ಬೋದು, ಆದ್ರೆ ಮರೆವು ಇನ್ನು ಆರಂಭ ಆಗಲಿಲ್ಲ. ಮರೆವಾಗಲಿಲ್ಲ. ಇದನ್ನು ಹೊಸ ಅಪಪ್ರಚಾರ ಮಾಡುದು ಮರೆವು ಶುರು ಆಯ್ತು. ನೀನು ಹೇಳುದಲ್ವ ನನಗೆ ಮರೆವು ಆಗ್ಲಿಲ್ಲ ಅಂತ? ಮತ್ತಿನ್ನಂತದ್ದು? ನಾನು ಹೇಳ್ತೇನೆ ನಿನಗೆ ಮರೆತು ಹೋಗಿದೆ ಅಂತ. ಎಂತದ್ದು ಹೇಳುವುದಕ್ಕೆ ಕಾರಣ ಉಂಟು, ಮರೆಯುವುದಕ್ಕೆ ಕಾರಣ ಏನು ಗೊತ್ತಾ? ಸುರನದೆಯ ಶಾಪದಲ್ಲಿ ಆಯಿತು ಪರಿಭವರೋ ನದಿಯ ಶಾಪದಲ್ಲಿ ಆಯಿತೋ ಪರಿಭವಮೋ ನಿನಗೆಂದು ತಿಳುಕಿಸಿ ಪರಿಭವಮೋ ನಿನಗೆಂದು ತಿಳುಕಿಸಿ
ತರುಣನಲ್ಲಿ ತಪ್ಪಿಲ್ಲ ತರುಣನಲ್ಲಿ ತಪ್ಪಿಲ್ಲ ಎನ್ನುತ್ತ ಮನ್ನಿಸು ಮಗನನ್ನು ಸತಿಯರ ಕೂಡಿಕೋ ಮನ್ನಿಸು ಮಗನನ್ನು ಸತಿಯರ ಕೂಡಿಕೋ ನಿರ್ಣಯ ನುಡಿಗಳಿವು ಇನ್ನು ನಿನಗೆ ಮರುಳಾಗದಿರು ತನ್ನ ಕಪ್ಪತೆ ನುಡಿದ ಸುರನದೆಯ ಶಾಪದಲ್ಲಿ ಆಯಿತು ಹರಿಭವೋ ಆಗಿ ಹೋದಂತಹ ವಿದ್ಯಮಾನಗಳೆಲ್ಲ ನಿನಗೆ ಪರಿಪೂರ್ಣವಾಗಿ ಮರೆತು ಹೋಗಿದೆ ಅನ್ನುವುದು ನಿನ್ನ ಮಾತಿನಿಂದ ಸ್ಪಷ್ಟ ಆಗ್ತದೆ. ಯಾಕೆ ಮರೆವಾಯಿತು? ಅದಕ್ಕೂ ಬಲವಾದಂತಹ ಕಾರಣ ಉಂಟು. ಹಿನ್ನೆಲೆ ಉಂಟಾ? ಸುರನದಿಯ ಶಾಪ. ಯಾರಿಗೆ? ನಿನಗೆ. ಹೌದಪ್ಪ. ಅಯ್ಯೋ, ಮಾತೆಯ ಗಂಗಾ ಭವಾನಿ ನಮಗೆ ಮಾತೃ ಸಮಾನಳು. ಹೌದು. ಮತ್ತೆ ನಮಗೆ ಶಾಪ ಹೇಗೆ? ಕಾರಣ ಉಂಟು. ಈ ಹಿಂದಕ್ಕಾದ್ರೆ ದಂಡಯಾತ್ರೆಯಾಗಿ ತೊಡಗಿಕೊಂಡ ಕಾಲಕ್ಕೆ ಯುದ್ಧದಲ್ಲಿ ವೀರಪ್ರವೀರರನ್ನು ನೀನು ತರಿದೆಯಂತೆ. ಹೌದಾ? ಈ ತಿರುಗಾಟದ್ದು ಮಾತಾಡುದ ನೀನು? ಹೌದು, ಈ ತಿರುಗಾಟದ್ದು. ಮತ್ತೆ ಯಾವುದು? ಅಶ್ವಮೇಧ. ಹೌದು. ನೀಲಧ್ವಜನ ಪುರವನ್ನು ಹೋಗಿದ್ದೆವು. ಮಗನನ್ನು ನಾವು ತರದಿದ್ದೇವೆ. ನೀಲಧ್ವಜ ನಿನ್ನ ಜೊತೆ ಸೇರಿಕೊಂಡದ್ದು ನಮ್ಮ ಸೇನೆಯಲ್ಲ ಇದ್ದ ಅಲ್ವಾ? ಆದ್ರೆ ತಾಯಿಗೆ ಪುತ್ರಶೋಕ ಅನ್ನುವುದು ನಿರಂತರವಾಗಿ ಬಾಧಿಸ್ತದಂತೆ. ಅದು ತನ್ನ ಮಕ್ಕಳನ್ನು ಕಳೆದುಕೊಂಡಂತ ಜ್ವಾಲೆ ನೀಲಧ್ವಜನ ಹೆಂಡತಿ. ಹೌದು. ಏನು ಮಾಡಿದ್ಲು? ತನ್ನ ಮಗನ ಸಾವಿಗೆ ಕಾರಣೀಕರ್ತನಾದವನು ಯಾವನು ಅವನ ಜೊತೆ ವೈರವನ್ನು ಸಾಧಿಸುವುದಕ್ಕೆ ಮುಂದಾದವಳು. ಹೌದು. ಹೌದಾ? ಹೀಗೆ ಮುಂದಕ್ಕೆ ಕಥೆಯಲ್ಲಿ ಒಂದು ಉಪಕಥೆ ಇದು. ಹೌದು, ನಿನಗೆ ಮರೆತು ಹೋದ ಕಥೆ. ಹೀಗೆ ಮುಂದಕ್ಕೆ ಹೋಗುವಂತ ಕಾಲಕ್ಕೆ ಗಂಗಾ ನದಿಯನ್ನು ದಾಟಬೇಕಾದಂತ ಸ್ಥಿತಿ ಅವಳಿಗೆ ಬಂತಂತೆ. ಅವಳು ನೇರವಾಗಿ ನನ್ನ ಬಳಿಗೆ ಬರುದಪ್ಪ ಅಲ್ವಾ? ಗಂಗಾ ನದಿಗೆ ಯಾಕೆ ಹೋಗ್ತದೆ? ಗಂಗಾ ನದಿಯನ್ನು ದಾಟಿ ಹಾಗೆ ಇನ್ನು ಇವತ್ತಲ್ಲ ಭವಿಷ್ಯತ್ತಿನಲ್ಲಿ ಆದ್ರೂ ತೀರಿಸ್ತೇನೆ ಅನ್ನುವಂತ ಉದ್ದೇಶ ಅವಳ ಅವಕಾಶಕ್ಕಾಗಿ ಕಾಯ್ತಾ ಇದ್ದವಳು. ಆದ್ದರಿಂದ ಗಂಗೆಯನ್ನು ದಾಟುವಂತ ಸ್ಥಿತಿ ಬರುವಾಗ ಅಂಬಿಗನಲ್ಲಿ ಹೇಳಿದ್ಲಂತೆ, ಏನು? ಈ ಗಂಗೆಯ ಒಂದು ಬಿಂದು ನೀರು ನನ್ನ ದೇಹವನ್ನು ಸೋಕದ ರೀತಿಯಲ್ಲಿ ನನ್ನನ್ನು ಆಚೆ ದಡವನ್ನು ಸೇರಿಸಬೇಕು ಅನ್ನುವ ಹಾಗೆ. ಯಾಕೆ? ಆ ಕಾಲಕ್ಕೆ ಗಂಗಾ ಭವನಿಯ ಮೇಲೆದ್ದು ಬಂದು ಹೇಳಿದ್ಲಂತೆ. ಹೌದಪ್ಪ, ಹೌದೇ? ಪ್ರತ್ಯಕ್ಷನಾಗಿ ಕಾಣಿಸಿಕೊಂಡವಳು. ನದಿ 50 ಬಂದದ್ದ? ಏನ್ ಹೇಳಿದ್ಲು ಗೊತ್ತಾ? ಏನು? ಗಂಗೆಯ ಒಂದು ಬಿಂದು ನೀರು ದೇಹವನ್ನು ಸೋಕಿದ್ರೆ 7 ಜನ್ಮದಲ್ಲಿ ಮಾಡಿದಂತಹ ಪಾಪಕರ್ಮಗಳು ತೊಳೆದು ಹೋಗ್ತದೆ. ಹೌದಪ್ಪ, ನಂಬಿಕೆ ಮಂದಿಗಳಿಗೆ ಉಂಟು. ಯಾಕೆ ನೀನು ಹಾಗೆ ಆಡಿದೆ ಅನ್ನುವ ಹಾಗೆ. ಆವಾಗ ಜ್ವಾಲೆ ಹೇಳಿದ್ದಂತೆ, ನೀನು ಬಂದೆ, ನಿನಗೆ ಮಕ್ಕಳಿಲ್ಲ ಅನ್ನುವ ಹಾಗೆ. ಈ ಹೆಂಗಸರಿಗೆ ಬೇರೆ ಕೆಲಸ ಇಲ್ಲ ಅಲ್ವಾ? ಮತ್ತೆ ಸುಮ್ಮನೆ ಮೈ ಮೇಲೆ ಎಳ್ಕೊಳ್ಳುದಲ್ವಾ ಇದನ್ನ ಅಲ್ವಾ? ಆವಾಗ ಗಂಗೆಯನ್ನು ಹೇಳಿದ್ದು, ಪರಾಕ್ರಮಿಯಾದಂತಹ ಭೀಷ್ಮನನ್ನು ಮಗನಾಗಿ ಪಡ್ಕೊಂಡಿದ್ದೇನೆ, ಆದ್ದರಿಂದ ನಾನು ಪಿತೃವಿಯೋಗ ಹೇಗಾಗುವುದು ಅನ್ನುವ ಹಾಗೆ. ಆವಾಗ್ಲೇ ಅದೇ ಸಂದರ್ಭಕ್ಕಾಗಿ ಕಾಯ್ತಾ ಇದ್ದಂತ ಜ್ವಾಲೆ ಹೇಳಿದ್ಲು, ನಿನ್ನ ಮಗನಾದಂತ ಭೀಷ್ಮನನ್ನು ಪಾರ್ಥ ಕೊಂದು ಮುಗಿಸಿದ್ದಾರೆ ಅನ್ನುವ ಹಾಗೆ. ಇದನ್ನು ಕೇಳಿದ ಆವಾಗ ಗಂಗಾ ಭವನಿಗೆ ಸಿಟ್ಟು ಬಂತು. ಆವಾಗ ಅವಳೊಂದು ಶಾಪ ಕೊಟ್ಟಿದ್ದಾಳೆ, ನನ್ನ ಮಗನ ಸಾವಿಗೆ ಕಾರಣೀಕರ್ತನಾದ ಯಾವನೇ ಇರಲಿ ಅವನ ಮಗನಿಂದಲೇ ನಾಶ ಹೊಂದಲಿ ಅನ್ನುವ ಹಾಗೆ. ಈಗ ನಿನ್ನಲ್ಲಿ ಕೇಳುವುದು, ದೇವರೇ, ಈಗ ನೀವು ಸತ್ಯ ಹೇಳಬೇಕು. ಮತ್ತೆ ಇಷ್ಟೊತ್ತೆಂತದ್ದು ಹೇಳಿ? ಸತ್ಯವನ್ನು ಹೇಳಿ. ನಾನು ನಂಬುತ್ತೇನೆ ದೇವರಲ್ವಾ. ಈಗ ನಮ್ಮೊಳಗೆ ಹೊರಗೆ ಪ್ರಚಾರ ಆಗಬಾರ್ದು. ಈಗ ಭೀಷ್ಮಾಚಾರ್ಯರನ್ನು ಕೊಲ್ಲುವುದಕ್ಕೆ ಕಾರಣ ಯಾರು? ಅವನಲ್ವಾ? ಶಿಖಂಡಿ ಬಂದು ಎದುರು ನಿಂತದ್ದಲ್ವಾ? ಅದು ಗೊಂದದ್ದು. ಮತ್ತೆ ಹಿಂದಿನ ರಾತ್ರಿ ನೀನೆಲ್ಲ ಹೋಗಿ ನಮ್ಮನ್ನೆಲ್ಲ ಅವರ ಕಾಲಿಗೆ ಬೀಳಿಸಿ ಕಾಯಬೇಕು ತರಳರ ಇವರು ಅಂತೇಳಿ ಅದೆಲ್ಲ ವಿಚಾರ ಅಲ್ಲ. ಮತ್ತೆ ಮುಂದಕ್ಕೆ ಬಂದವನು ಯಾರು? ಯುದ್ಧಕ್ಕಾಗಿ ಎದುರಾಗಿ ನಿಂತವನು ಯಾರು? ಪಾರ್ಥ ಅನ್ನುವುದು ಲೋಕ ಪ್ರಚಾರ ಅಲ್ವಾ? ಪ್ರಚಾರ
ಅಲ್ವಾ? ಆದ್ದರಿಂದ ಅಷ್ಟು ಹೇಳಿದ ಮೇಲೆ ಈಗ ರಣಕ್ಷೇತ್ರದಲ್ಲಿ ಯುದ್ಧ ಮಾಡಿದ ಯಾವನೇ ಇರಲಿ ಸೋತ ಅಂತ ಆದ್ರೆ ಅವನು ಸತ್ತ ಹಾಗೆ. ಕ್ಷತ್ರಿಯನಿಗೆ ಸೋಲು ಎನ್ನುವಂತಹದ್ದು ಸಾವಿಗೆ ಸಮಾನ. ಆದ್ರಿಂದ ನಾನು ಹೇಳಿದ ವಾಕ್ಯ ಸರಿಯಾಯಿತು. ಈಗ ಸುರನದಿಯ ಶಾಪದಿಂದ ಸ್ವಲ್ಪ ಈ ಕಡೆಗೆ ಬಾ, ಇನ್ನು ಹೇಳ್ತೇನೆ. ಇನ್ನು ನಿನಗೆ ಸರಿ ಅರ್ಥ ಮಾಡಿಸ್ಬೇಕು ಅಂತ ಇದ್ರೆ ತಿರುಗಾಟ ಈಗ ಹೇಗೆ? ಈಗ ಒಂದೊಂದಾಗಿ ನೆನಪು ಮಾಡಿಕ. ಮಣಿಪುರ, ಚಿತ್ರಾಂಗದೆ, ಬಬ್ರುವ. ಒಮ್ಮೆ ಮುಖ ನೋಡಿ. ಈಗ ಆಯ್ತಲ್ಲ ಪರಮಾತ್ಮ ಮಗನೇ ವಂದಿಸಿಕೊಂಡಿದ್ದೇನೆ. ಹೇಳಪ್ಪ ಮೇಲೆ ಶುಭವಾಗಲಿ. ನೀವು ಬಂದಾಗ ನಾನು ಕೈ ಎತ್ತುವ ಅಭ್ಯಾಸವೇ ಇಲ್ಲ, ದೇವರು ಕಂಡಾಗಿದೆ. ಬರುವಾಗಲೇ ನಿನ್ನ ಮುಖವನ್ನು ಗಮನಿಸಿದ್ದೇನೆ. ಆದ್ರೆ ಈ ಸಂದರ್ಭದಲ್ಲಿ ಅವರಿಗೆ ಅರಿಯುವಾಗ ಹಾಗೆ ನೀವು ಸಮಸ್ತ ವಿಚಾರವನ್ನು ಹೇಳಿದ್ದೀರಿ. ಅವರಿಗೀಗ ಆಸೆ ಉಂಟು, ಮಗ ಅಂತ ಗೊತ್ತಾಗಿದೆ, ಕರಿಬೇಕು ಅಂತ. ಆದ್ರೆ ಅವರೀಗ ಕರೆದ್ರೂ ಕೂಡ ನಾನು ಹೋಗುವ ಹಾಗಿಲ್ಲ. ಅದ್ಯಾಕೆ? ಯುದ್ಧ ನಡೆಯುವುದಕ್ಕಿಂತ ಮುಂಚೆ ಅವರು ತುಂಬಿದಂತಹ ಸಭೆಯಲ್ಲಿ ಆಡಿದಂತಹ ಮಾತಿದೆ. ತನ್ನ ತಾಯಿಯಾದಂತಹ ಚಿತ್ರಾಂಗದೆಯನ್ನು ಚಾರೆ ವೇಶ್ಯ ಎನ್ನುವುದಾಗಿ ಅವರು ನಿಂದಿಸಿದವರಿದ್ದಾರೆ. ಹೌದು, ಅಷ್ಟೇ ಅಲ್ಲ, ಮಗ ಬಬ್ರುವಾಹನ ಅಲ್ಲ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಆಡಿದ್ದೇನೆ. ಮಾತೆ ಆದಂತಹ ಚಿತ್ರಾಂಗದ ದೇವಿ ಪತಿವ್ರತೆ, ಬಬ್ರುವಾಹನ ನನ್ನ ಮಗ ಅನ್ನುವ ಹಾಗೆ ನಿಮ್ಮ ಬಾಯಿಂದ ಹೇಳಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೇನೆ. ಒಳ್ಳೆ ಕೆಲಸ ಮಾಡಿದ್ದಾನೆ. ಈಗ ನಿನ್ನನ್ನು ಅಪ್ಪ ಅಂತ ಒಪ್ಪಿಕೊಳ್ಬೇಕು ಅಂತ ಇದ್ರೆ ಅವನು ಹೇಳಿದ್ದಕ್ಕೆ ಪರಿಪೂರ್ಣ ಇಲ್ಲಿ ವ್ಯವಸ್ಥೆ ಆಗಬೇಕಲ್ಲ. ಎಂತದ್ದು ಹೇಳಿದ್ದಾನೆ ಅವನು? ದೇವ್ರೆ, ತಂದೆ ಮಕ್ಕಳ ಮಧ್ಯೆ ಮಾನವೂ ಅಪಮಾನವೂ ಇಲ್ಲಪ್ಪ. ಹೌದು. ಹಾಗಾಗಿ ಸರಿ, ಅವನು ಹೇಳಿದ್ದನ್ನು ಸಭೆಯ ಮುಂದೆ ಹೇಳುವುದಕ್ಕೆ ನನಗೇನು. ಹೌದು, ಕೃಷ್ಣಯ್ಯ, ಬಬ್ರುವಾಹನ, ಹಾಗೆಯೇ ಚಿತ್ರಾಂಗದೆ ಸರಿಯಾಗಿ ಕೇಳಿ. ನಾನು ಏನು ಮಾತನ್ನು ಆಡಿದ್ದೇನೋ ಅದನ್ನೆಲ್ಲವನ್ನು ಹಿಂದೆ ತಗೊಳ್ತಾ ಇದ್ದೇನೆ. ಚಿತ್ರಾಂಗದೆ ನನ್ನ ಪತ್ನಿ ಹೌದು, ಅದರ ಜೊತೆಗೆ ನನ್ನ ಮಗ ಅಲ್ವ, ಒಳ್ಳೆ ಕೆಲಸ ಮಾಡ್ತಾರೆ ನನ್ನ ಹಾಗೆ. ಬಬ್ರುವಾಹನ ನನ್ನ ಮಗ ಹೌದು. ನನ್ನದಲ್ಲ, ಜನಾರ್ದನ ಕೃಪೆ ನಿನ್ನ ಮೇಲೆ. ತಪ್ಪಾಯ್ತು, ಕ್ಷಮಿಸಬೇಕೇನೋ. ಆಗುತ್ತದೆ. ಇಂಥದ್ದೆಲ್ಲ ಜೀವನದ ಪಥದಲ್ಲಿ ಆಗುತ್ತಾ ಇರ್ತದೆ. ಇದರಿಂದಲೇ ನಾವು ಪಾಠ ಕಲಿಯುವುದಲ್ವೇ. ಏನು ಮಾಡೋಣ ಹೇಳು. ಇದು ಉದ್ದೇಶಪೂರ್ವಕವಾಗಿ ಆದಂತಹ ಯಾವ ವಿಚಾರಗಳಲ್ಲ. ಹಾಗೆ ಹೋದದ್ದು, ಘಟಿಸಿದ್ದು, ಪ್ರಮಾದ ಅಷ್ಟೇ. ಆದ್ರೆ ಅಮ್ಮ ಹೆಂಡಕ್ಕೆ ಮುಖವೇ ನೋಡ್ಲಿಕ್ಕಿಲ್ಲ. ಪ್ರಾಣೇಶ್ವರ, ಚಿತ್ರಾಂಗದೆ ನಮ್ಮ ಮಗ ಕ್ಷತ್ರಿಯ ಪಂಥಕ್ಕೆ ಅನುಗುಣವಾಗಿ ಈ ರೀತಿಯಾದಂಥ ವ್ಯವಹಾರವನ್ನು ಮಾಡಿದ್ದಾರೆ. ನಮ್ಮ ಮಗನ ಮೇಲೆ ಮುನಿಸಬಾರದು. ಛೇ, ಆಯ್ತಲ್ಲ, ಸಭೆಯ ಮುಂದೆ ಒಪ್ಪಿಕೊಂಡು ಆಗಿದೆಯಲ್ಲ. ಶ್ರಮಿಸಿದ್ದೀರಿ ಎನ್ನುವುದಾಗಿ ಸಂತೋಷ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಗುಣ ಯಾವುದು ಗೊತ್ತುಂಟ? ಕ್ಷಮಾಗುಣವೇ ಅಲ್ಲ? ಹೌದು, ಸತ್ಯ. ಸರಿ ಸ್ವಾಮಿ, ಅಂದು ಹೋದವರು ಮರಳಿ ಬಂದವರಿದ್ದೀರಿ. 4 ದಿವಸ ನಮ್ಮ ಪುರದಲ್ಲಿದ್ದು ಆ ಬಳಿಕ ನಾವು ಮುಂದರಿಬೇಕು. ಏನೇ ಆಗಲಿ ಕೃಷ್ಣಯ್ಯ, ಚಿತ್ರಾಂಗದೆ ನನಗೆ ಸಂಪಾದನೆ ಕಳೆದ ತಿರುಗಾಟದಲ್ಲಿ, ಆಮೇಲೆ ಏನೇನಲ್ಲ ಆಗಿ ಹೋಯಿತು ತಿರುವು. ಈ ತಿರುಗಾಟದಲ್ಲಿ ಪುನರ್ಲಭ್ಯ ಆಯ್ತಲ್ಲ ಈಗ. ಹಾಗಾಗಿ ತಿರುಗಾಟ ಮಾಡಿದ್ರೆ ಲಾಭ ಉಂಟು ಅಂತ ಆಯ್ತು. ಲಾಭ ಉಂಟು ಇಲ್ಲೇ ಇರುವುದಲ್ಲ, ಇಲ್ಲೇ ಇರ್ಲಿಕ್ಕೆ ಆಗುದಿಲ್ಲ. ಏನು ಅದಕ್ಕೆ ಸಮಯ ಅಂತ ಇಲ್ವಾ? ಚಿತ್ರಾಂಗದ ಆಹ್ವಾನ ಕೊಟ್ಟಿದ್ದಾಳೆ, ಅರಮನೆಗೆ ಬಂದು ಆಗ್ತದ. ನಾನು ಈ ಹೊತ್ತಿಗೆ ನಾನು ಅಂತಲ್ಲ, ಧರ್ಮಜನಾದಿಯಾಗಿ ನಾವೆಲ್ಲರೂ ಕೂಡ ಅಶ್ವಮೇಧದ ಯಾಗ ದೀಕ್ಷಿತರಾಗಿದ್ದೇವೆ. ಅಶ್ವಮೇಧದ ಪೂರ್ಣಾಹುತಿ ಬಾದ ಬಳಿಕ ನಿನ್ನ ಈ ಮಣಿಪುರಕ್ಕೆ ಬಂದು, ಅದಕ್ಕೆ ನೀವು ಬರಬೇಕು, ನಮ್ಮೊಟ್ಟಿಗೆ ಸೇರಿಕೊಳ್ಳಿ. ಇನ್ನು ಮುಂದಿನ ದಂಡೆ ಅಷ್ಟು ಮಾತ್ರ ಅಲ್ಲ, ಬಬ್ರುವಾಹನವನ್ನು ಕೂಡ ನಮ್ಮ ಸೇನೆಯನ್ನು ಸೇರಿಕೊಳ್ಳಿ. ಇನ್ನು ಮುಂದೆ ಅವನು ನಿನ್ನ ಜೊತೆ ಪೂರ್ಣಾಹುತಿ ಆದ ಮೇಲೆ ಮತ್ತೆ ನಿನ್ನ ಆತಿಥ್ಯ. ನಿಮ್ಮ ಆಗಮನದ ನಿರೀಕ್ಷೆ ನಡೆಯೋಣ ಮುಂದಕ್ಕೆ.
ಮಗಾರತ್ನಾಚವೆಂಬತೆ ಮೆರೆವ ಸುಂದರ ನಗರದೆ ವಿಭವದಿಂದ ಶ್ರೀಹರಿಯೇ, ನೀನೇ ರಕ್ಷಿಸು ತಂದೆ. ನಿನ್ನ ಪೂರ್ಣವಾದಂಥ ಕೃಪಾ ಕಟಾಕ್ಷವೇ ಸದಾ ನನ್ನ ಜೀವನದಲ್ಲಿ ಮೇಲ್ಗೈಯನ್ನು ಸಾಧಿಸಿದೆ ಎನ್ನುವುದನ್ನು ನಾನು ತೃಪ್ತಿಪಟ್ಟುಕೊಂಡವನೇ ಇದ್ದೇನೆ. ಕರ್ಮ ಪ್ರಪಂಚದಲ್ಲಿ ಉದಯಿಸಿಕೊಂಡ ಮಾನವನ ಜೀವನ ಎನ್ನುವುದು ಕೇವಲ ನದಿಯೋಪಾದಿಯಲ್ಲಿ ಗುರುತಿಸಿಕೊಂಡವರಿದ್ದಾರೆ. ಏರಿಳಿತವೇ ಕಷ್ಟವೇ ಸುಖವೇ ಆಗಲಿ ಅದನ್ನು ಎದುರಿಸಿರುವಂತ ತಾಳ್ಮೆ ಪ್ರತಿಯೊಬ್ಬ ಮಾನವನಿಗೆ ಬೇಕು ಎನ್ನುವಂತ ಸಿದ್ಧಾಂತ ಹೌದು. ಹಾಗಿದ್ರೆ ಈ ಕಾಲದಲ್ಲಿ ಪರಂಪರಾಗತವಾಗಿ ಸಿಕ್ಕಿದಂತಹ ಧರ್ಮಪೀಠ ರತ್ನಾಖ್ಯಪುರ ಎನ್ನುವ ಹಾಗೆ ಮೈಲಧ್ವಜ ಎನ್ನುವಂತ ನಾಮಧೇಯವನ್ನು ಹೊಂದಿಕೊಂಡವನಿದ್ದೇನೆ. ಹಿರಿಯರು ಹಾಕಿಕೊಟ್ಟಂತಹ ಧವಳ ಕೀರ್ತಿಗೆ ಕಪ್ಪು ಚುಕ್ಕೆ ನನ್ನ ಜೀವನದಲ್ಲಿ ಬರಬಾರದು ಎನ್ನುವ ಹಾಗೆ ಯಾವುದೇ ರೀತಿಯ ನ್ಯೂನ್ಯತೆ ಇಲ್ಲದೆ ಸಾಕಿ ಸಲಹಿ ಸಂರಕ್ಷಿಸಿಕೊಂಡು ಬಂದವರಿದ್ದೇನೆ. ರಾಜಕೀಯ ಶೈಕ್ಷಣಿಕ ಸಾಂಸ್ಕೃತಿಕವಾಗಿ ನೆಮ್ಮದಿಯ ಜೀವನವನ್ನು ಕಳೆದುಕೊಂಡವರಿದ್ದೇನೆ. ಹಾಗಿದ್ರೆ ನನ್ನದಾದಂಥ ಕೌಟುಂಬಿಕರ ಬಗ್ಗೆ ಯೋಚಿಸಿಕೊಳ್ಬೇಡವೇ? ವ್ಯಕ್ತಿಯವರು ಎಷ್ಟು ಮೇಲಕ್ಕೇರಿದ್ದಾನೆ ಎನ್ನುವುದು ಪ್ರಾಮುಖ್ಯವಾದಂತಹ ವಿಚಾರ. ದಾಂಪತ್ಯ ಜೀವನವನ್ನು ಅನುಭವಿಸಿಕೊಳ್ಳಬೇಕು ಎನ್ನುವ ಹಾಗೆ ರಾಜನಾಗಿ ಅನುಭವಿಸಿಕೊಳ್ಳಬೇಕಾದಂತಹ ಸಿದ್ಧಾಂತವನ್ನು ಮಂತ್ರಿಮಾಂಡಲಿಕರು ಈ ಹಿನ್ನೆಲೆ ಯೋಚಿಸಿಕೊಂಡಿದ್ದಾರೆ. ಹಾಗಿದ್ದರೆ ನನ್ನ ವ್ಯಕ್ತಿತ್ವಕ್ಕೆ ಅನುಸಾರವಾಗಿ ನಾನು ಯೋಗ್ಯರಾದಂತಹ ಅವರುಗಳ ಕನ್ಯೆಯನ್ನು ಮದುವೆಯಾಗಿದ್ದೇನೆ. ಕುಮಧ್ವತಿ ಎನ್ನುವ ಹಾಗೆ 70-80 ಸಂವತ್ಸರದ ಗಡುವಿನಲ್ಲಿ ನಾನಿದ್ದರೂ ಕೂಡ ಕೈ ಹಿಡಿದಂಥ ಧರ್ಮಪತ್ನಿ ಜೀವನದ ಬಾಳಸಂಗಾತಿಯಾಗಿ ನನ್ನ ಜೀವನದಕ್ಕೆ ಬಾಳನೌಖ್ಯೆಯಾಗಿದ್ದಾಳೆ ಎಂದೂ ಮರೆಯುವಂತಿಲ್ಲ. ಹಾಗಿದ್ರೆ ದಾಂಪತ್ಯ ಎನ್ನುವುದು ಎಷ್ಟು ಎನ್ನುವ ಹಾಗೆ ಮದುವೆಯಾದ ಬಳಿಕ ಅರಿಸಿಕೊಳ್ಳುವುದು. ಹೆಣ್ಣಾದವಳು 2 ಮನೆಯನ್ನು ಬೆಳಗಿಸುವ ಜ್ಯೋತಿಯಾಗಿ ದೀಪವಾಗಿ ಬೆಳಗಿದ್ದಾದರೆ ನಮ್ಮ ರತ್ನಾಖ್ಯಪುರವನ್ನು ಅಲಂಕರಿಸುವ ಜ್ಯೋತಿಯಾಗಿ ನನಗೋರ್ವ ಸುಕುಮಾರನನ್ನು ಒದಗಿಸಿಕೊಟ್ಟಿದ್ದಾಳೆ ಎನ್ನುವ ತೃಪ್ತಿ ನನಗುಂಟು. ಮಗನಿಗೆ ತಾಮ್ರಧ್ವಜ ಎನ್ನುವಂಥ ಹೃದಯವನ್ನು ಇರಿಸಿಕೊಂಡವನಿದ್ದೇನೆ. ಮಗ ಎಳೆಯ ಹುಡುಗನನ್ನು ಪ್ರಾಯ ಪ್ರಬುದ್ಧನಾಗಿದ್ದಾನೆ. ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿಕೊಂಡು ಎಲ್ಲ ವಿಚಾರಗಳನ್ನು ಮನಗೊಂಡಿದ್ದೇನೆ. ಇಷ್ಟು ಬೇಕಾದ್ದಲ್ಲ. ಹಾಗಿದ್ರೆ ಒಬ್ಬ ಅರಸನಾದವರು ಮಾಡಬೇಕಾದಂಥ ಕರ್ತವ್ಯ ಏನು? ಹೆಚ್ಚು ಯಾಗಾದಿಗಳನ್ನು ಮಾಡಿ ಮುಕ್ತಿ ಪ್ರಪಂಚಗಳಲ್ಲಿ ಒಂದಾದಂಥ ಸಾಹಿತ್ಯ ಪದವಿಯನ್ನು ಪಡೆಯಬೇಕು ಎನ್ನುವ ಹಾಗೆ 6 ಮಕ್ಕಳನ್ನು ಮಾಡಿ ನಾನು ತೃಪ್ತಿಯನ್ನು ಪಟ್ಟುಕೊಳ್ಳಲಿಲ್ಲ. ಹಾಗಿದ್ರೆ ಶ್ರೀಹರಿಯನ್ನು ಕಣ್ತುಂಬ ಕಾಣಬೇಕು ಎನ್ನುವಂಥ ಆಸೆಯನ್ನು ಇರಿಸಿಕೊಂಡಿದ್ದೇನೆ. ಏನು ಮಾಡಿದರೆ ಏನು ಸುಖ ಎನ್ನುವ ಕೊರತೆಯಿಂದ ಕಣ್ಣೀರದ ಇಲ್ಲೇ ಇದ್ದೇನೆ. ಮಧುದಿದ ಹರಿತರುವ ತಮ್ಮ ಕೃಷ್ಣ ಸಲಗಲುವಾಗಿ ಕಂಸೆ ಜನೆ ಓದಗಿ ಕಂಸೆ ಜನೆ ಸದಮನ
ಎಲ್ಲಿಗೂ ಹೋಗುವವರಲ್ಲ ನಿಮ್ಮನ್ನು ಕೇಳಬೇಕಾದಲ್ಲ. ಹಾಗಿದ್ರೆ ಅರ್ಥಾಕ್ಯಪುರವನ್ನು ಸೇರಿಕೊಂಡಿದ್ದೀರಿ ಎನ್ನುವಾಗ ಮನಸ್ಸಿಗೆ ಸಂತೋಷವಾಯಿತು. ನಿಮ್ಮದಾದಂತಹ ಪಾದ ಕಮಲದಿಂದ ಪರಮ ಪಾವನವಾಯಿತು ನಮ್ಮ ಪುಣ್ಯ ಭೂಮಿ ಎನ್ನುವ ಹಾಗೆ. ಹಾಗಿದ್ದರೆ ಈ ಕಾರಣದಲ್ಲಿ ನಿಮ್ಮನ್ನು ಕಂಡು ಎದುರುಗೊಂಡು ಯಥೋಚಿತವಾದಂತಹ ಗರ್ಭಾಸನದಲ್ಲಿ ನಿಮ್ಮನ್ನು ಕುಳ್ಳಿರಿಸಿದವರಿದ್ದೇನೆ. ಯಥಾಚಿತ್ ಎನ್ನುವಾಗೆ ಭಕ್ತಿಯಲ್ಲಿ 13 ಪೂಜೆಗಳಿದ್ದರೂ ನನ್ನದಾದಂಥ ಕಿಂಚಿತ್ ಸೇವೆಯನ್ನು ಸ್ವೀಕರಿಸಿಕೊಳ್ಬೇಕು ಕೇಳು ಮಾಡಿದ ಕೂಡಲೇ ಇದಿರುಗೊಂಡು ಬಂದು ನನ್ನನ್ನು ಸತ್ಕರಿಸಿದ ನಿನ್ನ ರೀತಿಯನ್ನು ಕಂಡು ಮನಸ್ಸಿಗೇನೋ ಸಂತೋಷವಾಯಿತು. ಆದರೆ ಮನಸ್ಸಿನಲ್ಲಿರುವಂತಹ ಭಾವನೆಗಳಿಗೆ ಮುಖವೇ ಕನ್ನಡಿಯಂತೆ. ನನ್ನನ್ನು ಆದರಾತಿಥ್ಯದಿಂದ ನೀನು ಸನ್ಮಾನಿಸಿದರೂ ಕೂಡ ನಿನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ನೋವು ಕಾಡುತ್ತಾ ಇದೆ ಎನ್ನುವುದನ್ನು ನಿನ್ನ ಮುಖವನ್ನು ವೀಕ್ಷಿಸಿದಾಗ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ನಿನಗೆ ಯಾವುದಕ್ಕೂ ಕೊರತೆ ಇಲ್ಲ. ಹೇಳಿ ಕೇಳುವಂತ ಮಾಡಿಸುವಂತ ಪ್ರತಿಯೊಂದು ವ್ಯವಸ್ಥೆಯೂ ನಿನ್ನಲ್ಲಿ ಇರುವಾಗ ಈ ಚಿಂತೆ ಕಾಡುವುದಕ್ಕೆ ಕಾರಣ ಏನು? ಮುನಿರಾಯ ಕೇಳಿಲ್ಲ ಮನದ ಯೋಚನೆಯ ಎನ್ನುವೆ ನಿನ್ನೊಡನೀಗ ಘನ ಕೃಪಾ ದಾನ ಧರ್ಮಗಳು ಸುವ್ರತಗಳು ಏನು ಮಾಡಿದರೇನು ತಾನಿರತಕವೋ ಏನ ಮಾಡಿದರೆ ಆದು ಮಖಾಡಿ ಮಾದನ ಚಾರುಪಾದ ಸೇವೆದು ಮಾರಜನಕನ ಚಾರುಪಾದ ಸೇವೆದು ರಾಯ ಮಯೂರ ಧ್ವಜ, ದುಗುಡ ರಸ್ತೆಯಲ್ಲಿದ್ದಂತಹ ನನ್ನನ್ನು ಈ ಕಾಲದಲ್ಲಿ ನನ್ನ ಆಸ್ಥಾನವನ್ನು ಸೇರಿಕೊಂಡು ನನ್ನ ಕಷ್ಟದ ಸ್ಥಿತಿಯಲ್ಲೂ ನೀವು ತಿಳಿಸ್ತಾ ಇದ್ದೀರಿ. ನಿಜ. ನಾರದ ಮಹರ್ಷಿಗಳು ತಾವು ಹೌದು.
ಇನ್ನೊಬ್ಬರ ಮನದ ನೋವುಗಳು ಏನು ಎನ್ನುವ ಹಾಗೆ ದೂರದಿಂದಲೇ ಮುಖಕಮಲವನ್ನು ಅರ್ಥವಿಸಿಕೊಂಡು ತಿಳಿಯುವಂತ ತಾಳ್ಮೆ ನಿಮ್ಮಲ್ಲಿ ಉಂಟು. ಸರಿ, ಜಾಣ್ಮೆ ನಿಮ್ಮಲ್ಲಿ ಕಾಣುವುದಕ್ಕೆ ನಿಮ್ಮ ಕೈಯ ಮುಂದೆ ನಾನು ರತ್ನಾಕ್ಯಪುರದ ಅರಸನಾಗಿದ್ದೇನೆ. ಹೌದು. ಬಿಳಿ ಗಡ್ಡವನ್ನು ಕೇಸರಿಯನ್ನು ಹೊಂದಿಕೊಂಡು ನಾನು 80ರ ಗಡಿಯನ್ನು ದಾಟಿಕೊಂಡರೂ ಧರ್ಮವಿಷ್ಠರವನ್ನು ನಾನು ಯಾಕೆ ಏರಿದ್ದೇನೆ ಎನ್ನುವಂತ ಪ್ರಶ್ನೆ ಅಲ್ಲವಲ್ಲ. ಹಾಗಿದ್ದರೆ ಮನಸ್ಸಿನ ನೋವೊಂದು ಪ್ರತ್ಯೇಕವಾಗಿ ಅವನ ಹೃದಯ ಕಮಲದಲ್ಲಿ ಇರ್ತದೆ. ಖಂಡಿತವಾಗಿಯೂ ಯಾವನೇ ಒಬ್ಬ ವ್ಯಕ್ತಿಯಾಗಲಿ ಅಧಿಕಾರ ಐಶ್ವರ್ಯ ಸಂಪತ್ತುಗಳಿರುವುದು ಸ್ವಾಭಾವಿಕ, ಎಲ್ಲರಿಗೂ ಬೇಕು. ಅದು ಇಲ್ಲದಿದ್ದರೆ ಯಾರಿಗೂ ಭೂಷಣವಿಲ್ಲ. ಅದೇ ಅಷ್ಟು ನೆಮ್ಮದಿಯನ್ನು ಕಂಡುಕೊಳ್ಳುವುದಿಲ್ಲವಲ್ಲ. ಮದುವೆಯಾದ ಬಳಿಕ ಕೇವಲ ಹೆಂಡತಿಯನ್ನು ಪಡೆದಲ್ಲಿಗೆ ಹೆಂಡತಿಯವಳು ಮದುವೆಯಾಗಿದ್ದಾಳೆ. ಮದುವೆಯಲ್ಲ ಕ್ಷಣ ಅಲ್ಲಿಗೆ ಮುಗಿಲಿಲ್ಲ. ಮಕ್ಕಳನ್ನು ಪಡೆಯಬೇಕು ಎನ್ನುವ ಯೋಚನೆ, ಮಕ್ಕಳಾಗದಿದ್ದರೆ ಮಕ್ಕಳಾಗಲಿಲ್ಲ ಎನ್ನುವಂತಹ ಚಿಂತೆ. ಸರಿ, ಅದರಲ್ಲೂ ನಾನು ತೃಪ್ತಿಪಟ್ಟುಕೊಂಡವನಿದ್ದೇನೆ. ಹಾಗಿದ್ರೆ ಅರಸನಾದ ನನಗೆ ಯಾಕೆ ಇಂಥ ಚಿಂತೆ? ಕಾರಣ ಬೇಕಲ್ಲ. ಎಲ್ಲವೂ ನನ್ನಲ್ಲಿ ಉಂಟು ಸ್ವಾಮಿ. ಹಾಗಿದ್ರೆ ಏನು ಮಾಡೋಣ? ಕೆಲವು ಕರ್ಮಗಳನ್ನು ನಾವು ಜೀವನದಲ್ಲಿ ಅನುಭವಿಸಿಕೊಂಡದ್ದೋ ಏನು. ಮಾನಸಿಕವಾದಂಥ ನೆಮ್ಮದಿ ಯಾವ ವ್ಯಕ್ತಿಯಲ್ಲಿ ಇಲ್ಲವೋ ಅವನ ಜೀವನವೇ ಶೂನ್ಯ. ಅಧಿಕಾರ ಐಶ್ವರ್ಯ ಸಂಪತ್ತು ಇರುವಾಗ ಎಲ್ಲರೂ ಬರ್ತಾರೆ, ಬಂಧು ಬಾಂಧವರು ಮಿತ್ರರು ಗೆಳೆಯರು ಎಲ್ಲರೂ ನನ್ನವರು ಅಂತ ಹೇಳ್ತಾರೆ. ಹಾಗೆ ಮನಸ್ಸಿನ ಕೊರಗನ್ನು ಕೇಳುವುದಕ್ಕೆ ಯಾರು ಬರ್ತಾರೆ ಸ್ವಾಮಿ? ಖಂಡಿತ ಯಾರು ಬರಲ್ಲ. ನಿಮ್ಮಂತ ದಯಾಶೀಲರು, ನಿಮ್ಮಂತ ಗುಣವಂತರು, ನಿಮ್ಮಂತ ಒಂದು ಆತ್ಮೀಯರು ನನ್ನ ಆಸ್ಥಾನಕ್ಕೆ ಬಂದಾಗ ನನ್ನ ಹೃದಯ ಕಮಲವನ್ನು ನಾನು ನಿವೇದಿಸಿಕೊಂಡೆ ಅಂತ ಆದರೆ ನಾನು ಒಬ್ಬ ದೈವದ್ರೋಹಿ ಎಂದೆನಿಸಿಕೊಳ್ಳುತ್ತೇನೆ. ಬೇರೆ ಏನಿಲ್ಲ ಸ್ವಾಮಿ. ಓರ್ವ ವ್ಯಕ್ತಿಯಾಗಿ ಓರ್ವ ಕ್ಷತ್ರಿಯನಾಗಿ ಇದುವರೆಗೆ ಪ್ರಜಾರಂಜಕನಾಗಿ ಎಲ್ಲರ ಜೀವನವನ್ನು ಬೆಳಗಿಸಿದವ ನಾನು. ಒಂದೇ ಒಂದು ಆಸೆ ನನಗಿತ್ತು. ಏನಪ್ಪ? ಶ್ರೀಹರಿಯನ್ನು ಕಣ್ತುಂಬ ಕಾಣಬೇಕು ಎನ್ನುವ ಈ ಮಾಂಸಾಕ್ಷಿಗಳಿಂದ ಎನ್ನುವ ಹಾಗೆ ಕಾಣಬೇಕು ಅಂತಾದರೆ ಹೆಜ್ಜೆ ಹಗಾಜುಗಳನ್ನು ಮಾಡಬೇಕು. ಏನು ಪ್ರಯತ್ನ ಮಾಡಿದೆ? ಎಷ್ಟೋ ಸಾವಿರ ವರ್ಷಗಳು ತಪಸ್ಸನ್ನು ಆಚರಿಸಿದರೂ ಕಾಣದಂತಹ ಮುನಿವರರಿಗೂ ಒಮ್ಮೆ ಗೋಚರಿಸಿದ್ದಾರಂತೆ ಕೆಲವರಿಗೆ. ಹಾಗಿದ್ರೆ ನನಗೆ ಯಾಕೆ ಗೋಚರಿಸಿಲ್ಲ? ಒಂದಲ್ಲ 7 ಮಕ್ಕಳನ್ನು ನಾನು ಮಾಡಿದ್ದೇನೆ. ಏಕಾಂತದಲ್ಲಿ ಶ್ರೀಹರಿಯನ ಭಜನೆ ಸಂಕೀರ್ತನಗಳನ್ನು ಮಾಡಿದ್ದೇನೆ. ಹಾಗಿದ್ರೆ ನನ್ನದಾದಂಥ ವ್ಯಕ್ತಿತ್ವದಲ್ಲಿ ನ್ಯೂನ್ಯತೆ ಆಯಿತು. ಶ್ರೀಹರಿಯನ್ನು ಕಾಣದೆ ನಾನು ನ್ಯೂನ್ಯತೆಯನ್ನು ಕಂಡುಕೊಂಡೆ. ನಾನು ಯೋಚಿಸುವುದು ಇಷ್ಟಲ್ಲ, ಯಾವ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವೋ ಏನು, ಅಥವಾ ಇನ್ನೊಂದು ಸಂಸಾರವನ್ನು ನಾನು ಎಡಗಾಲಿನ ದಾಂಪತ್ಯಕ್ಕೆ ಮುರಿದನೋ ಏನು, ಅಥವಾ ಯಜ್ಞವನ್ನು ತುಳಿದನೋ ಏನು ಎನ್ನುವಾಗೆ ನಾನು ಯೋಚಿಸಿಕೊಂಡು ಇನ್ನೇಕೆ ಬೇಕು ನನಗೆ ಈ ಜೀವನ? ಯಾವ ಜನ್ಮದಲ್ಲಿ ಕರ್ಮವನ್ನು ಮಾಡಿದ್ದೇನೋ ಆ ಕರ್ಮವನ್ನು ಕಾಣದೆ ಈ ಕಾಲದಲ್ಲಿ ಭಗವಂತನ ಒಲವೇ ನನಗೆ ಆಗಲಿಲ್ಲ ಎನ್ನುವ ಹಾಗೆ. ಬೇಡ ಸ್ವಾಮಿ, ನೀವು ಬಂದಿರಲ್ಲ. ನನಗೆ ಈ ರತ್ನಾಕ್ಯಪುರ ಬೇಡ, ಸಂಪತ್ತು ಬೇಡ, ಹೆಂಡತಿ ಮಕ್ಕಳು ಬೇಡ, ಸುಖ ಭೋಗ ಲಾಲಸೆಗಳು ನನಗೆ ಬೇಡ. ಶ್ರೀಹರಿಯನ್ನು ಕಾಣದೆ ಈ ಜೀವನ ಬೇಡ ಬೇಡ ಬೇಡ. ಶೀಲ ನೀನು
ನೃಪ ಕುಲದವರಿಗೆ ನೀನು ಶೀಲ ಸದ್ಗುಣ ಭರಿತನಾದವ. ಯಾರು ಬಂದು ಏನು ಯಾಚಿಸಿದರೂ ಇಲ್ಲ ಅಂದವನಲ್ಲ ನೀನು. ವಿಶಾಲ ಹೃದಯ ನೀನು. ಆದರೂ ತನ್ನ ಮನಸ್ಸಿನ ನೋವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಯಾರೂ ಬರಲಿಲ್ವಲ್ಲ. ಇದೇ ನೋವು ನನಗೆ ಸ್ವಾಮಿ. ಕೃಷ್ಣ ದರ್ಶನ ಆಗಬೇಕು ಎನ್ನುವಂತಹ ಸದುದ್ದೇಶವನ್ನು ಇರಿಸಿಕೊಂಡು 7 ಯಾಗಗಳನ್ನು ನೀನು ಕೈಗೊಂಡವ. ಪೂರೈಸಿದ್ದೇನೆ. ಸಾಧಿಸಿದ್ರೆ ಯಾವುದನ್ನಾದರೂ ನಾವು ಸಫಲತೆಯನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ವೆಚ್ಚ ಎಷ್ಟಾಯ್ತು, ಖರ್ಚು ಎಷ್ಟಾಯ್ತು ಎನ್ನುವ ಪ್ರಶ್ನೆ ಅಲ್ಲ. ಮಾನವನಾಗಿ ಕಾಣದೆ ಹೋದರಲ್ಲ ಎನ್ನುವುದು ಕೂಡ ಸ್ವಾಮಿ ನನಗೆ. ಯಾವತ್ತು ಆ ರೀತಿ ಚಿಂತೆ ಪಡಬಾರದು. ಮಾನವನಾಗಿ ಹುಟ್ಟಿದ ಮೇಲೆ ಆತ ನಿರಾಶಾವಾದಿಯಾಗಿ ಬದುಕಬಾರದು. ಆಶಾವಾದಿಯಾಗಿ ಬದುಕಿದರೆ ಮಾತ್ರ ಆತನ ಜೀವನದಲ್ಲಿ ಸಾಫಲ್ಯತೆಯನ್ನು ಕಾಣುವುದಕ್ಕೆ ಸಾಧ್ಯ. ಹಾಗಾದರೆ ತನಗೆ ಇನ್ನು ಈ ಜೀವಮಾನದಲ್ಲಿ ಕೃಷ್ಣ ದರ್ಶನ ಇಲ್ಲವೇ ಎನ್ನುವಂಥ ಒಂದೇ ಒಂದು ಕೊರಗಲ್ವೇ? ಮನಸ್ಸು ಮಾಡಿದ್ರೆ ಒಂದು ದಾರಿ ಉಂಟು ನಿಮಗೆ. ಸ್ವಲ್ಪ ಮಾತ್ರ ದೀಪಗಳ ಕರಿಸಿದನಯ್ಯ, ಸ್ವಲ್ಪ ಮಾತ್ರ ದೀಪಗಳ ಕರಿಸಿದನಯ್ಯ, ಅಲ್ಪ ಕಾರ್ಯವೇ ಕಾಂಬ ಹರಿಯ ಕಲ್ಪಿತ ಮಾಡೋ ಮತ್ತೊಂದು ಯಾಗವನು, ಕಲ್ಪಿತ ಮಾಡೋ ಮತ್ತೊಂದು ಯಾಗವನು, ತಲ್ಲುವ ನಿನಗತವುಲು ಶಿವರನು, ತಲ್ಲುವ ನಿನಗತವುಲು ಶಿವರನು. ಇನ್ನು ಚಿಂತೆ ಪಡಬೇಕಾದಂಥ ಅಗತ್ಯವೇ ಇಲ್ಲ. ನಿನ್ನ ಸಂಕಷ್ಟಗಳೆಲ್ಲ ದೂರ ಆಯಿತು ಅಂತಲೇ ಭಾವಿಸಿಕೊ. ಕೃಷ್ಣನನ್ನು ಕಾಣುವಂಥ ಉದ್ದೇಶದಿಂದ 7 ಯಾಗವನ್ನು ಕೈಗೊಂಡರೂ ತನ್ನ ಕಾರ್ಯ ಸಫಲತೆಯನ್ನು ಕಾಣಲಿಲ್ಲ ಎನ್ನುವ ಕಾರಣಕ್ಕಾಗಿ ಜಿಗುಪ್ಸೆಯನ್ನು ಹೊಂದಿದವ ನೀನು. ಆ ಜಿಗುಪ್ಸೆಯನ್ನು ಬಿಟ್ಟು ಬಿಡು. ಅಂತ ಇಷ್ಟು ಖರ್ಚು ಮಾಡಿದೆ ನನಗೆ ಯಾವ ಲೆಕ್ಕ? ಹಾಗಾದರೆ ಇನ್ನು ಒಂದು ಯಾಗ ಮಾಡಿದರೆ ಏನು? ಇನ್ನೂ ಒಂದು? ಹೌದು, ಕಾರಣ ಉಂಟು. ಇನ್ನೊಂದು ಯಾಗ ಮಾಡುವುದಕ್ಕೆ ಕಾರಣ ಉಂಟು. ನಿನಗೆ ಕಾಣಬೇಕಾದ ಕೃಷ್ಣನಲ್ವೇ? ಕೃಷ್ಣ ಹುಟ್ಟಿದ್ದು ಅಷ್ಟಮಿಯ ದಿವಸ, ಅಂದ್ರೆ 8ನೇ ದಿವಸ. ಆತ ಮದುವೆಯಾದದ್ದು 8 ಮಂದಿ ಹೆಂಡತಿಯರು. ಅಷ್ಟಕನ್ಯೆ? ಹೌದು. ಹಾಗಾದ್ರೆ ನೀನು ಈಗ 7 ಯಾಗ ಮಾಡಿದ್ದು, ಇನ್ನೊಂದು 8ನೇ ಯಾಗ ಮಾಡಿದರೆ ಖಂಡಿತವಾಗಿಯೂ ನಿನಗೆ ಹರಿದರ್ಶನ ಆಗುತ್ತೆ. ಸ್ವಾಮಿ, ಧನ್ಯನಾದೆ ನಿಮ್ಮ ವಚನವನ್ನು ಆಲಿಸಿ. ಮನೆಯಲ್ಲಿ ಓರ್ವ ಯಜಮಾನನಾದವರು ತಲೆಬಿಸಿಯಲ್ಲಿದ್ದಾರೆ ಅಂತಾದರೆ ಮನೆಯೊಡತಿಯೂ ಕೂಡ ದುಗುಡದಲ್ಲಿ ಇರ್ತಾರೆ, ಮನೆಯ ಸದಸ್ಯರು ದುಗುಡದಲ್ಲಿ ಇರ್ತಾರೆ, ಮನೆಯಲ್ಲಿ ಬದುಕುವ ಸಾಕು ಪ್ರಾಣಿಗಳು ದುಗುಡದಲ್ಲಿ ಇರ್ತಾರೆ. ಕಾರಣ ಮನೆ ಯಜಮಾನನಾದವನು ನೆಮ್ಮದಿಯಲ್ಲಿಲ್ಲ ಎನ್ನುವ ಹಾಗೆ. ಸರಿ, ಇಲ್ಲಿಯೂ ನಡೆದದ್ದು ಇಷ್ಟೇ ಸ್ವಾಮಿ. ಇಷ್ಟ ತನಕ ರತ್ನಾಕ್ಯಪುರದ ಅರಮನೆ ಎನ್ನುವಂತ ಸಂಪತ್ತಿಗೆ ನಾನು ಅರಸನಾದರೂ ನನಗೆ ನೆಮ್ಮದಿ ಇಲ್ಲದೆ ಹೋದೆಂದಾದರೆ ನನ್ನ ಮನೆಯ ಒಳಗೆ ಎಲ್ಲವೂ ಕತ್ತಲು ಕವರಿ ಹೋಯಿತು. ಇನ್ನು ಅದನ್ನು ಬಿಟ್ಟು ಬಿಡು, ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳು. ಹಾಗಿದ್ರೆ ಇವತ್ತು ನೀವು ಆಡಿದ ನುಡಿ ಏನು? ಬೇಸಿಗೆಯಲ್ಲಿ ಬತ್ತಿ ಹೋದ ನದಿಯ ನೀರು ಮಳೆಗಾಲದಲ್ಲಿ ಪ್ರಶಾಂತವಾಗಿ ಹರಿದಾಗ ಯಾವನ ವ್ಯಕ್ತಿತ್ವದಲ್ಲಿ, ಯಾವನ ಜೀವನದಲ್ಲಿ ಒಂದು ನೆಮ್ಮದಿಯ ಆಶಾಕಿರಣವನ್ನು ಕಂಡುಕೊಳ್ಳುತ್ತಾನೋ ಎನ್ನುವ ಹಾಗೆ ನೈದಿಲೆಯನ್ನು ಕಂಡ ಚಂದ್ರನು ಯಾವ ರೀತಿಯ ನಗುತನವನ್ನು ಬೀರ್ತಾನೋ ಅದೇ ನನ್ನ ಬದುಕಿಗೆ ನೀನು ಚಂದ್ರಹಾಸನಾಗಿ ಕಂಡುಕೊಂಡಿದ್ದೀರಿ ಎನ್ನುವ ಹಾಗೆ ನಾನು ಕಂಡುಕೊಂಡವರಿದ್ದೇನೆ. ಹಾಗಿದ್ರೆ ಅಷ್ಟಮವಾದಂತ ಈ ಕಾರ್ಯವನ್ನು ನಾನು ಮಾಡಿದೆ ಎಂದಾದರೆ ನನ್ನ ಬದುಕು ಬಂಗಾರವಾಗುತ್ತದೆ ಎನ್ನುವ ಹಾಗೆ ನಾನು ಕಾಡುತ್ತಿರುವಂತಹ ಪದ್ಮನಾಭನನ್ನು ಮತ್ತೊಮ್ಮೆ ಕಾಣುವಂತಹ ಸದಾವಕಾಶವನ್ನು ಒದಗಿಸಿಕೊಡುತ್ತೀರಿ ಎನ್ನುವ ತೃಪ್ತಿಯನ್ನು ನಿಮ್ಮಲ್ಲಿ ಉಂಟಾದರೆ ಪೃಥ್ವಿ ಸುರರನು ದಾನ ಧರ್ಮ ದಕ್ಷಿಣೆಯಿಂದ ಸಂತುಷ್ಟಿ ಪಡಿಸುತ್ತ
ಬರಲಿಲ್ಲ ಎನ್ನುವುದಕ್ಕೆ ಆಗುವುದು. ಮಯೂರಧ್ವಜನ ಜೀವನದಲ್ಲಿ ನಾರದ ಮಹರ್ಷಿಗಳು ಸೂರ್ಯನ ಬೆಳಕಿನಾಗಿ ನನ್ನ ಹೃದಯವನ್ನೇ, ನನ್ನ ಹೆತ್ತ ಕರುಣನ್ನೇ ಆಕರ್ಷಿಸಿದಾಗಿ ನನ್ನ ಮತ್ತೆ ನಾನು ಸತ್ತಿರುವಂತಹ ನನ್ನ ಜೀವನದ ಮತ್ತೊಮ್ಮೆ ಹೆಬ್ಬುರುಡಿಯಾಗಿ ಹೆಮ್ಮರವಾಗಿ ಬೆಳೆಯುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು. ಅವರು ಹೇಳಿದ ಹಾಗೆ ನದಿ ತೀರಕ್ಕೆ ನಾನು ಬಂದೆ, ಶುಚಿರ್ಭೂತನಾಗಿ ನದಿಯಲ್ಲಿ ಸ್ನಾನ ಮಾಡಿ ಎಲ್ಲರಿಗೂ ನಾನು ತೃಪ್ತಿ ಪಡೆಯಬೇಕಾದಂಥ ಯಜ್ಞಮಂಟಪವನ್ನು ನಮ್ಮವರಲ್ಲಿ ನಾನು ತಿಳಿದುಕೊಂಡವಾಯಿತು. ಅದಕ್ಕಾಗಿ ದೇವತೆಗಳನ್ನು ಅರ್ಚಿಸುವುದಕ್ಕಾಗಿ ಸಕಲ ದೇವತೆಗಳಿಗೆ ಎಲ್ಲ ಆರಾಧನೆಯನ್ನು ಮಾಡಿದ್ದಾಯಿತು. ನವಗ್ರಹಗಳನ್ನೆಲ್ಲವನ್ನು ಆರಾಧಿಸಿ ಕೈ ಅಂಗಿಗಳಾಯಿತು. ಹಾಗಿದ್ದರೆ ಬಂದಂತಹ ಎಲ್ಲರೂ ಯಜ್ಞ ಮಂಟಪವನ್ನು ಸಕಲ ಸಿದ್ಧತೆಗಳಿಗೆ ಬೇಕಾದರೆ ದೇವತೆಗಳಿಗೆ ಸರಿಸಮಾನರಾದಂಥ ಬ್ರಾಹ್ಮಣೋತ್ತಮರಂತೆ ಅಂತಹ ಭೂಸುರರಿಗೆ ಸಕಲ ದಾನ ಧರ್ಮಾದಿಗಳನ್ನು ಯಾವುದಕ್ಕೂ ಕೊರತಾಗಬಾರದು. ಬಟ್ಟೆಯಾಗಲಿ, ಬಂಗಾರವಾಗಲಿ, ಅನ್ನವಾಗಲಿ ಯಾವುದು ಅಂತಹ ಬ್ರಾಹ್ಮಣರಿಗೆ ಸಕಲ ದಾನ ಧರ್ಮಾದಿಗಳನ್ನು ಮಾಡುವುದಕ್ಕೆ ಸಕಲ ಸಿದ್ಧನಾಗಿದ್ದೇನೆ. ಹಾಗಿದ್ರೆ ಎಲ್ಲರನ್ನು ಕೈ ಮುಗಿದು ಎಲ್ಲ ನವಗ್ರಹಗಳನ್ನು ಪ್ರಾರ್ಥಿಸಿ ಸೂರ್ಯ ಚಂದ್ರಗಳನ್ನು ಅನುಗ್ರಹಿಸಿ ಭೂಮಿ ಆಕಾಶಗಳನ್ನು ಪ್ರಾರ್ಥಿಸುವುದರ ಮೂಲಕವಾಗಿ ಮಾಡಬೇಕಾದಂಥ ಇನ್ನೊಂದು ಕರ್ತವ್ಯ. ಇಷ್ಟೆಲ್ಲ ಸಿದ್ಧಂತವಾಗಬೇಕಾದ್ರೆ ನನ್ನ ಮಗ ಬರಬೇಕು. ತಾಮ್ರಧ್ವಜ ವಿಮುಖರಾಗಬಾರದು ಎನ್ನುವ ಉದ್ದೇಶ. ಸಂತೋಷವಾಯಿತು. ರತ್ನಾಕ್ಯಪುರದ ಯುವರಾಜನಾಗಿ ಮಯೂರಧ್ವಜನ ದಾಂಪತ್ಯದ ಜೀವನಕ್ಕೆ ನೀನು ಬರುವ ಆಶಾದೀಪವಾಗಿ ನಮ್ಮೇರುವರ ಕುಮದ್ಗತಿ ಹಾಗೂ ನನ್ನ ಜೀವನದ ನಡುವಿನಲ್ಲಿ ಪ್ರೇರಣೆಯಾಗಿ ಮತ್ತೊಮ್ಮೆ ಈ ನನ್ನದಾದಂತಹ ರತ್ನಾಕ್ಯಪುರವನ್ನು ಬೆಳಗಿಸುವಂತ ಪೂರ್ಣ ಚಂದ್ರಮನಾಗಿ ಆರಾಧಿಸುವಂತಹ ನೀನು ಬರುವ ಮಗನಾಗಿ ಹುಟ್ಟಿಕೊಂಡೆ. ಕಂದ, ಏನು ನನ್ನ ಇದೇ ಎತ್ತರಕ್ಕೆ ನೀನು ಬೆಳೆದರೂ ಅಪ್ಪನಿಗೆ ನೀನು ಮಗನೇ ಹೌದಪ್ಪ. ಹೆಜ್ಜೆ ಮಂಟಪವನ್ನು ಈ ಕಾಲದಲ್ಲಿ ಸೇರಿದ ಕಾರಣ ಎಲ್ಲ ವದಂತಿಗಳನ್ನು ನನ್ನವರು ನನಗೆ ತಿಳಿಸಿಕೊಂಡಿರಬಹುದು. ಸ್ವರಲೋಕವೇ ಇಲ್ಲಿ ದರೆಗಿಳಿದು ಬಂದಿದೆಯಲ್ಲೂ ಹಾಗೆ ಭಾಸವಾಗುತ್ತಿದೆಯಲ್ಲ. ಮೇಲಿನವರು ಕೆಳಗಿನವರು ಎಲ್ಲವರೂ ನೇರಿದ್ದಾರೆ. ಹಾಗಿದ್ರೆ ಎಡಬಲದಲ್ಲಿ ಇಷ್ಟು ಯಜ್ಞ ಮಂಟಪದಲ್ಲಿ ನದಿ ಸಲಹದಲ್ಲಿ ಅಪ್ಪಯ್ಯ ಇಂತಹ ಒಂದು ಯಜ್ಞ ಕಾರ್ಯಕ್ರಮಕ್ಕೆ ಕರೆದಾಕ್ಷಣ ಮಗನಾದ ನನ್ನನ್ನು ಯಾಕೆ ಕರೆದಿದ್ದೀರಿ ಅಂತ ನೀನು ಕೇಳಿರಬಹುದು. ಸಿದ್ಧತೆ ಬೇರೆಲ್ಲ, ವ್ಯವಸ್ಥೆ ನಿನ್ನದಾಗಬೇಕು ಮಗನೇ, ನಿನ್ನದಾಗಬೇಕು. ತಂದೆಯವರೇ ಚೆನ್ನಾಗಿ ಗೊತ್ತಿದೆ. ವ್ಯವಹರಿಸುವಂತಹ ಕಾಲಕ್ಕೆ ನಿಮ್ಮ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಶರೀರದಲ್ಲಿ ಶ್ವಾಸೋಚ್ಛ್ವಾಸ ಪ್ರಕ್ರಿಯೆಗಳು ಯಾವ ತೆರನಾಗಿರ್ತದೆಯೋ ಅಂತೆಯೇ ಆ ವ್ಯವಸ್ಥೆಯ ಒದಗಿಸಿಕೊಂಡವರು ನಾಯಿದ್ದೀನಿ.
ಅಷ್ಟೇ ಅಲ್ಲ, ಮಹತ್ತರವಾದಂತಹ ಯಾಗ ಎನ್ನುವ ಕೈಂಕರ್ಯ ನಮಗೆ ವಿಶೇಷವಾದಂತಹ ಸ್ಥಾನವನ್ನು ಕಲ್ಪಿಸಿಕೊಡಬೇಕು ಅಂತಾದ್ರೆ ಕೇವಲ ಈ ನಾಡಿಗೆ ಮಾತ್ರ ಸೀಮಿತವಾದದ್ದಲ್ಲ, ಆರ್ಯಾವರ್ತದಲ್ಲಿ ಎಲ್ಲೊಂದರಲ್ಲಿ ಹೆಸರನ್ನು ಗಳಿಸಿಕೊಳ್ಳಬೇಕು. ಅಷ್ಟೇ ಅಲ್ಲ, ಮೂಲ ಉದ್ದೇಶ ಏನುಂಟು ಅದರ ಸಾರ್ಥಕತೆಯನ್ನು ಪ್ರತಿಯೊಬ್ಬರೂ ತುಂಬಿಸಿಕೊಳ್ಳಬೇಕು, ಕಾಣಬೇಕು ಎನ್ನುವಂತಹ ಲಕ್ಷ್ಯ ಇದೆ. ಹಾಗಾಗಿ ಆ ಬಗ್ಗೆ ಯೋಚನೆ ಮಾಡಬೇಕಾದದ್ದಿಲ್ಲ. ನೀವೇ ಹೇಳಿದ್ರಲ್ಲ, ನಿಮ್ಮ ಎದೆತ್ತರಕ್ಕೆ ಬೆಳೆದು ನಿತ್ಯ ಅಂತ. ಹೌದು ಮಗನೇ. ಹಾಗಿರುವಾಗ ಇದನ್ನೆಲ್ಲವನ್ನು ಸಾಂಗವಾಗಿ ಪೂರೈಸಿಕೊಳ್ಳುವರೆ ಕಾಯ ವಾಚ ಮನಸ ನಾನು ಬದ್ಧನಾಗಿದ್ದೇನೆ. ನಾನೇನು ಮಾಡಬೇಕು ತಂದೆಯವರೇ? ಈಗ ಏನು ಮಾಡಿದ್ದು ನೀವು? ನೀವು ಸುಮ್ಮನೆ ಕುಳಿತರೆ ಸಾಕು. ಅದರ ಅರ್ಥ ಎಂತದ್ದು? ಏನು? ದೀಕ್ಷೆ ಯಾಗವನ್ನು ಪೂರೈಸಿಕೊಳ್ಳುವಲ್ಲಿ ದೀಕ್ಷಾಬದ್ಧನಾಗಿ ಕುಳಿತುಕೊಂಡಾಗ ಮತ್ತೇನು ಅಂತ ಮುಂದುವರೆದ ಭಾಗ ಏನುಂಟು? ಹಯವನ್ನು ಪೂಜಿಸುವುದು, ಅದನ್ನು ದಿಗ್ದಿಗಂತ ವ್ಯಾಪಕವಾಗಿ ಕಳಿಸಿಕೊಡುವುದು, ಅದರಿಂದ ಬೇಕಾದಂತಹ ಕಪ್ಪ ಕಾಣಿಕೆಯನ್ನು ನಾವು ಪಡೆದುಕೊಳ್ಳುವುದು, ಪುಣ್ಯ ಕರ್ಮಕ್ಕೆ ಯಾರು ಸಹಾಯವನ್ನು ಮಾಡ್ತಾರೋ ಅವರಿಗೆ ಭಗವಂತನ ಅನುಗ್ರಹವಾಗುತ್ತದೆ ಎನ್ನುವಂತಹ ಆಶೀಷದೊಂದಿಗೆ ಯಾರು ವಿರೋಧಿಸ್ತಾರೋ ಅವರನ್ನು ವಿರೋಧಿಸುವುದಕ್ಕೆ ನಿಮ್ಮ ಮಗನಿದ್ದಾನೆ. ಹಾಗಿರುವಾಗ ಯಾವ ಯೋಚನೆಯೂ ಬೇಡ, ಬೇಗ ಕುಳಿತುಕೊಳ್ಳಿ. ಇಷ್ಟೆಲ್ಲ ಆಡಳಿತ ವ್ಯವಸ್ಥೆಯನ್ನು ಅಪ್ಪನಾಗಿ ಮಾಡಿದ್ದಾರೆ ಎನ್ನುವಂತಹ ಬಗ್ಗೆ ನೀನು ಯೋಚಿಸಿಕೊಳ್ಳಬೇಡ ಮಗನೇ. ಪ್ರಾಯಕ್ಕೆ ಪ್ರಬುದ್ಧನಾದ ಮಗನೋರ್ವನನ್ನು ಬೆನ್ನೆಲುಬಾಗಿ ನನ್ನೊಡನೆ ಇದ್ದಾನೆ ಎನ್ನುವಂತ ಆ ತೃಪ್ತಿಯಿಂದಲಾಗಿಂತ ಒಂದು ವ್ಯವಸ್ಥೆಯನ್ನು ಇವತ್ತು ನಾನು ಮಾಡಿದ್ದೇನೆ. ಕೇವಲ ಅಪ್ಪನಿಂದ ಏನಾದಿತ್ತು, ಮನೆ ಯಜಮಾನನೊಬ್ಬ ಎಲ್ಲವನ್ನು ಮಾಡುತ್ತೇನೆ ಎನ್ನುವುದು ಕೇವಲ ಮಾತಿನಿಂದ ಹೇಳಬಹುದು. ಹಾಗಿದ್ರೆ ಮನ ಸದಸ್ಯರ ಒಂದು ಬೆಂಬಲವು ಇಲ್ಲದಿದ್ದರೆ ಯಾವುದನ್ನು ಪೂರೈಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಹಾಗಿದ್ರೆ ಅಪ್ಪನಾಗಿ ಅಥವಾ ಮಗನಾಗಿ ಮಾಡಬೇಕಾದ ಕರ್ತವ್ಯವನ್ನು ಯಜಮಾನ ಸ್ಥಾನದಲ್ಲಿ ನಾನು ಮಾಡಲೇಬೇಕಾದಂತ ಒಂದು ಕರ್ತವ್ಯ ಇದ್ದ ಕಾರಣ ನಾನು ಮಾಡಿದ್ದೇನೆ, ನಿನ್ನನ್ನು ಕೇಳಲಿಲ್ಲ. ಹಾಗಿದ್ರೆ ಇವತ್ತೆಲ್ಲವನ್ನು ಹೇಳಿದ್ದೇನೆ, ದೀಕ್ಷೆ ಎಂದಿರುವ ಅಪ್ಪಯ್ಯ ಅಂತ ಹೇಳಿದ್ದೇನೆ. ಸಂತೋಷವಾಯ್ತು ಮಗನೇ. ಹಾಗಿದ್ರೆ ಕೈಯ 10 ಬೆರಳುಗಳು ಕೇವಲ ನಾವು ಮಾಡುತ್ತೇವೆ ಎನ್ನುವುದು ಪ್ರಶ್ನೆ ಅಲ್ಲವಪ್ಪ. 10 ಬೆರಳುಗಳನ್ನು ಕೇವಲ ಹೀಗೆ ಮಾಡಿದಾಗ ಇನ್ನೊಬ್ಬರಿಗೆ ದಾನವನ್ನು ಕೊಡುವುದಕ್ಕೆ ಸಾಧ್ಯ ಉಂಟು. ಹಾಗಿದ್ರೆ 10 ಬೆರಳುಗಳನ್ನು ಕೈ ಮುಗಿದಾಗ ಭಗವಂತನನ್ನು ಪ್ರಶ್ನಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಹಾಗಿದ್ರೆ ಕೆಲವೊಂದು ಶಬ್ದಾರ್ಥಗಳು 10 ಬೆರಳುಗಳಲ್ಲಿ ಉಲ್ಲೇಖವಾಗಿರುತ್ತದೆ ಮಗನೇ. ಹಾಗಿದ್ರೆ ನಿನ್ನ ಮಾಂಚಿತವು ಕೇವಲ ತಂದೆಯ ಮನದಾಸೆಯನ್ನು ಈಡೇರಿಸಿಕೊಳ್ಳಬೇಕು ಎನ್ನುವುದಲ್ಲ, ನಿನ್ನ ಮನಸ್ಸಿನ ತಾತ್ಪರ್ಯಗಳನ್ನು ನಾನು ಅರ್ಥವಿಸಿಕೊಂಡು ಆಗಿದ್ದೇನೆ ಮಗನೇ. ಆದ್ದರಿಂದಲೇ ಆಗಬೇಕಾದಂತ ಕರ್ತವ್ಯದಕ್ಕೆ ನನ್ನ ಕೇವಲ ಪಿತೃವಾದಂತ ಆಶೀರ್ವಾದವಲ್ಲ, ಪದ್ಮನಾಭನ ಆಶೀರ್ವಾದ ರಕ್ಷಾಕವಚವಾಗಿ ನನಗಿರಲಿ. ಜಯ ಶ್ರೀರಾಮ. ಮಾರ್ಗದರ್ಶಿತ್ವ ಎನ್ನುವುದು ಒಬ್ಬ ವ್ಯಕ್ತಿಯ ಉತ್ಥಾನಕ್ಕೆ ಮಾತ್ರ ಕಾರಣವಾಗುವುದಲ್ಲ, ಅದರಲ್ಲಿ ಭಾಗಿಯಾದಂತಹ ಪ್ರತಿಯೊಬ್ಬರ ಜೀವನದ ಉತ್ಕರ್ಷೆಗೂ ಕಾರಣವಾಗ್ತದೆ, ಮಾನದಂಡವಾಗ್ತದೆ ಎನ್ನುವುದು ಅಪ್ಪಯ್ಯನ ಮಾತು. ಹಾಗಿರುವಾಗ
ಬಹಳಷ್ಟು ಉತ್ಸಾಹದಿಂದಲೇ ಹೊರಟು ನಿಂತವ ನಾನಿದ್ದೇನೆ. ಈ ಉತ್ಸಾಹ ನೋಡಿದ್ರೆ ಇನ್ನಷ್ಟು ಪುಷ್ಟಿ ದೊರಕುವುದು ಹೇಗೆ? ಯಾರ ಆಶೀರ್ವಾದವನ್ನೆಲ್ಲ ಪಡೆದು ಮುಂದುವರಿಯಬೇಕು. ಆವಾಗ ಮಾತ್ರದಲ್ಲಿ ಯಶಸ್ಸು ಸಿದೆ, ಸಂಕಲ್ಪವು ಸಿದ್ಧಿಯಾಗ್ತದೆ. ಹಾಗಾದ್ರೆ ಎಲ್ಲಿಗೆ ಹೋಗಬೇಕಾಯಿತು? ಅಮ್ಮನನ್ನೇ ಕಾಣಬೇಕು ಅಂದರೆ ಅಂಗಡಿಗಳಿಗೆ ಎರಗಿದವನಾಗಿದ್ದೇನೆ. ಆವಾಗಲೇ ಹಿಡಿದ ಆಶೀರ್ವದಿಸಿದ್ದೇನು? ಸತ್ಯವಂತನಾಗು, ಹರಿಗೆ ಪ್ರಿಯನಾಗು, ಧರ್ಮವನ್ನು ಉಳಿಸುವಲ್ಲೇ ನಿನ್ನದಾದಂತಹ ಬಾಹುವಲ್ಲಿ ನಿಕ್ಷೇಪಗೊಂಡಂತಹ ಶಕ್ತಿಯನ್ನು ಅದಂಡ್ಯನನ್ನು ಯಾವ ಕಾಲಕ್ಕೂ ದಂಡಿಸಬೇಡ. ದಂಡಾರ್ಹ ವ್ಯಕ್ತಿಗಳಿದ್ದಾರೆ ಅಂತ ದಂಡಿಸದೇ ಇರಬೇಡ. ಕೇವಲ ಹರಿ ಎನ್ನುವುದು ಪೂಜಿಸಿಬಿಟ್ಟಂತಹ ಕುದುರೆಯೇ ಆಗಿರುವುದಿಲ್ಲ. ನಮ್ಮ ಮಾಂಸಾಕ್ಷಗಳಿಗೆ ಗೋಚರವಾಗಬೇಕಾದದ್ದು ಯಾರು ಏನು ಅಂತ ಕೇಳಿದ್ರೆ ಆ ಕಮಲನಾಭ. ಅವನನ್ನು ಕಂಡರಿಯದೆ ನಮ್ಮ ಮನಸ್ಸಿಗೆ ಯಾವ ಕಾಲಕ್ಕೂ ನೆಮ್ಮದಿ ಇಲ್ಲ. ಹಾಗಿರುವಾಗ ಅಂತ ಅವಕಾಶಗಳು ಮುಕ್ತವಾಗಿರಲಿ ಎನ್ನುವ ಹಾಗೆ ಅಮ್ಮನ ಆಶೀರ್ವಾದವನ್ನು ಪಡೆದುಕೊಂಡಾಗ ಸಾಕಾಗುವುದಿಲ್ಲ. ಗುರು ಹಿರಿಯವರ ಆಶೀರ್ವಾದವೂ ಬೇಕಾಗ್ತದೆ, ವೇದವಿಧರಂತಹ ಬ್ರಾಹ್ಮಣರದ್ದು ಬೇಕಾಗ್ತದೆ. ಅಷ್ಟೇ ಅಲ್ಲ, ಕಣ್ಣಿಗೆ ಕಾಣಿಸದೆಯೇ ಅನುಗ್ರಹವನ್ನು ಮಾಡುವಂತಹ ದೇವತಗಳು ನಮ್ಮನ್ನು ಪೂರ್ಣವಾಗಿ ಬೆಂಬಲಿಸಬೇಕು, ಆಶೀರ್ವದಿಸಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಅಷ್ಟ ದಿಕ್ಪದಿಗಳಿಗೂ ವಂದಿಸಿಕೊಂಡವರಿದ್ದೇನೆ. ಋಷಿ ಮುನಿಗಳಿಂದಲೂ ಆಶೀರ್ವಾದವನ್ನು ಪಡೆದವರಿದ್ದೇನೆ. ಅಷ್ಟೇ ಅಲ್ಲ, ಬ್ರಾಹ್ಮಣರು ಯೋಗ್ಯರಾಗಿ ವೇದಘೋಷವನ್ನು ಘೋಷಿಸುತ್ತಿರುವಂತಹ ಈ ದೃಶ್ಯ ಮಂಗಲವಾದಂತಹ ಸುಮುಹೂರ್ತವನ್ನೇ ಒದಗಿಸಿಕೊಟ್ಟಿದೆ ಎನ್ನುವುದು ಸ್ಪಷ್ಟವಾಗಿ ಗೋಚರಕ್ಕೆ ಬರ್ತಾ ಇದೆ. ಹಾಗಿರುವಾಗ ನಾನು ಮಾಡಬೇಕಾದದ್ದು ಮೊದಲು ಏನು? ಹಸುವನ್ನು ತರಬೇಕು, ಅದನ್ನು ಬೇಕಂತೆ ಶೃಂಗರಿಸಬೇಕು. ಅಷ್ಟೇ ಅಲ್ಲ, ಒಂದು ಲೇಖನವನ್ನು ಬರೆದು ಅದರ ಹಣೆಗೆ ಕಟ್ಟಬೇಕು. ಸಾಕಾಗ್ತದ? ನಾವು ಹೊರಡುವಾಗ ಹೇಗಿರಬೇಕು, ಯಾರೆಲ್ಲ ಬೇಕಾಗ್ತದೆ. ಪ್ರಾಯದಲ್ಲಿಯೂ ಏಕತೆಯನ್ನು ಹೊಂದಿದವರು. ಅಷ್ಟೇ ಅಲ್ಲ, ಮನಸ್ಸಿನಲ್ಲಿಯೂ ಕೂಡ ಒಂದೇ ಭಾವನೆಯನ್ನಿರಿಸಿಕೊಂಡವರು. ಏಕಪ್ರಾಯ ಸಮರ್ಥರಾಗಿದ್ದುಕೊಂಡು ಯುದ್ಧರಂಗದಲ್ಲಿ ಬಂದಂತಹ ಯಾವುದೇ ವ್ಯವಸ್ಥೆಯುಂಟು ಅದಕ್ಕೆ ತನ್ನ ತನುವನ್ನು ತಿರುವುದಕ್ಕೂ ಕೂಡ ಹಿಂದೆ ಮುಂದೆ ನೋಡಕೂಡದು. ಅದಕ್ಕೆ ಬೇಕಾಗಿ ಸಕಲ ಸೇನಾ ವ್ಯೂಹದೊಂದಿಗೆ ಆ ಕಡೆಗೆ ನಮ್ಮ ಸೇನೆ ಪ್ರದ್ಯುಮ್ನೇ ನಾನಾಗಿದ್ದೇನೆ. ಅದೆಷ್ಟೋ ತರಗತಿ
ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ದೂರದಲ್ಲಿ ನಮ್ಮ ಕುದುರೆಯ ಪ್ರತಿಯಾಗಿ ಮತ್ತೊಂದು ಕುದುರೆಯು ಬರುತ್ತಾ ಇದೆ. ಹಾಗಿದ್ರೆ ತಡ ಮಾಡುವುದಿಲ್ಲ, ನಮ್ಮದ್ದಾದಂತಹ ಕುದುರೆಯನ್ನು ಮುಂದೆ ಬಿಡುತ್ತೇನೆ. ಏನಾಗುತ್ತದೆ ನಿರೀಕ್ಷೆಯಲ್ಲಿ. ನೋಡಿದೆ ಎಂದಾದ್ರೆ ದೂರದಲ್ಲಿ ಏನೋ ಒಂದು ಗರ್ಜನೆ. ಏನಂತೆ ಏನಂತೆ ಏನಯ್ಯ, ಎಲ್ಲಿಂದ ಬಂದೆ, ಏನು ವಿಚಾರ? ಬಹಳ ಅವಸರವಾಗಿ ನಿಂದೆಯಲ್ಲ. ಹೌದು, ಏನು ಕಾರಣ? ನಮ್ಮವನೇ ನೀನು. ಹೌದು, ನಮ್ಮ ಸೇನೆಯಲ್ಲಿ ಜೊತೆಯಾಗಿ ಬಂದವ. ಹೌದು ಬುದ್ಧಿ. ಯಾಕೆ ಅವಸರ? ಕಾರಣ ಉಂಟು. ನಿಮ್ಮ ಅಪ್ಪ ಮಾಡುವಂತಹ ಯಾಗದ ಕುದುರೆ ಬೃಂದಾವನಿಗಿದ್ದವ ನಾನು. ಆದ್ರೆ ಆ ಕುದುರೆ ಬೃಂದಾವನಿಗೆ ಹೋದಂತಹ ವೇಳೆಯಲ್ಲಿ ನಮ್ಮ ಕುದುರೆಯನ್ನು ಶೃಂಗಾರಿಸಿ ಕಳಿಸಿದವರು ಇದ್ದಾರೆ. ಹೌದು. ಆದ್ದರಿಂದ ಮುಂದಕ್ಕೆ ಹೋಗ್ತಾ ಇರುವಂತಹ ವೇಳೆಯಲ್ಲಿ ಮುಂದಿನಿಂದ ಬಹಳ ದೊಡ್ಡ ಒಂದು ಸೇನೆ ಬರ್ತಾ ಉಂಟು. ಹೌದು ರೇ, ಸೇನೆ ಮಾತ್ರವಲ್ಲ, ಮುಂದೆ ಒಂದು ನಮ್ಮ ಹಾಗೆ ಶೃಂಗರಿಸಿದ ಒಂದು ಕುದುರೆ ಉಂಟು ರಾಯರೇ. ಹೌದು, ಅಷ್ಟು ಮಾತ್ರವಲ್ಲ, ಹಣೆಯಲ್ಲಿ ಒಂದು ಲಿಖಿತ ಉಂಟು. ಆ ಸೈನ್ಯ ಮುಂದೆ ಬರ್ತಾ ಉಂಟು, ಅಶ್ವ ಮುಂದೆ ಬರ್ತಾ ಉಂಟು. ಆ ಅಶ್ವ ನಮ್ಮ ಅಶ್ವವನ್ನು ನೋಡಿತು ರಾಯರೇ. ನೋಡಿದ್ದು ಮಾತ್ರವಲ್ಲ, ನಮ್ಮ ಅಶ್ವವನ್ನು ನೋಡಿದ ಕೂಡಲೇ ಹಾಗೂ ಅಶ್ವಕ್ಕೆ ಸಿಟ್ಟು ಬಂತು. ನಮ್ಮ ಕುದುರೆಯನ್ನು ತಲೆಗೂಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ನಾವು ಶೃಂಗಾರ ಮಾಡಿದಂತಹ ಆಭರಣಗಳೆಲ್ಲ ಧರೆಗೆ ಎಲ್ಲ ಚೆಲ್ಲಾಬಿಲ್ಲಿ ಆಯ್ತು ರಾಯರೇ. ಏನು ಭಯ ಪಡಬೇಡ, ಹೋಗು ಇದ್ದು ನಾನು ವಿಚಾರ ವಿಖ್ಯಾತ ಖಾತೆಗೊಳ್ಳುತ್ತ ಮಂತ್ರಿನ ಧ್ವಜನ ನಡೆದಾಗ ಭಗವಾನ್ ಗೋಪಾಲಕೃಷ್ಣನ ಪೂರ್ಣಾನುಗ್ರಹ ರಕ್ತಾಕ್ಯಪುರದಲ್ಲಿ ಆಗಬೇಕು ಅನ್ನುವಂತ ಆಕಾಂಕ್ಷೆಯನ್ನು ಇರಿಸಿ ಈ ಸಮಯದಲ್ಲಿ ಅಶ್ವದ ಬೆಂಗಾವಳಿಗೆ ನಾವು ಹೊರಟೆವು ಎಂದಾದ್ರೆ ಏನಾಗಿ ಹೋಯಿತು. ನಮ್ಮ ಅಶ್ವಕ್ಕೆ ಎದುರಾಗಿ ಮತ್ತೊಂದು ಅಶ್ವ ಬಂದಿದೆ ಎಂದಾದ್ರೆ ಮಹತ್ತರವಾದಂತಹ ಸೇನೆಯನ್ನು ನಾವೆಲ್ಲ ಕಾಣುತ್ತಾ ಇದ್ದೇವೆ. ಹಾಗಾಗಿ ನೇರವಾಗಿ ಕತಿಗೊಂಡು ಹೋರಾಟವನ್ನು ಮಾಡುವುದಲ್ಲ. ನಾವೆಲ್ಲ ಶಾಂತಿ ಪ್ರಿಯರು, ಕ್ರಾಂತಿ ಪ್ರಿಯರಲ್ಲ. ಶಾಂತಿ ಸ್ಥಾಪನೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಹೊರಟವರು. ಹಾಗಾಗಿ ಹಿರಿಯವನಾದಂತಹ ನಕುಲಧ್ವಜನಿದ್ದಾನೆ, ಬರುವುದಕ್ಕೆ ಹೇಳಿ. ಅಯ್ಯೋ ವೃದ್ಧನು ಜ್ಞಾನವೃದ್ಧನವಾದಂತಹ ನಿನ್ನನ್ನು ಬಳಿಗೆ ಕರೆಯುವುದಕ್ಕೆ ಬಲವಾದ ಕಾರಣ ಹೊಂದಿದೆ. ಯಾವುದೇ ಒಂದು ಆಪತ್ತಿನ ಕಾಲದಲ್ಲಿ ಬೇಕಾದಂತಹ ಸಲಹೆ ಸೂಚನೆಯನ್ನು ಸದಾ ಕಾಲ ಕೊಡುವವ ನೀನು. ನಿನ್ನು ನಮ್ಮಲ್ಲಿ ಹಿರಿಯವ ನೀನು. ಸದಾ ಕಾಲ ನಮ್ಮ ಜೊತೆಯಲ್ಲೇ ಕಾಲವನ್ನು ಕಳೆಯುವವ, ನಮ್ಮ ಏಳಿಗೆಯನ್ನೇ ಕಾಣುವವ. ಹಾಗಾಗಿ ಅವಸರವಾಗಿ ಕರೆಯುವುದಕ್ಕೆ ಕಾರಣ ಇದೆ. ಈಗ ತಾನೇ ದೂತನವರು ಒಂದು ಮುಬ್ಬಿಡುತ್ತಾ ಇದ್ದಾನೆ. ಒಂದು ಅಶ್ವ ಎದುರಾಗಿ ಬಂದಿದೆಯಂತೆ, ಆಭರಣಗಳು ಉಂಟಂತೆ, ಬೇಕಾದಷ್ಟು
ಮಂದಿಗಳೆಲ್ಲ ಹಿಂದೆ ಇದ್ದಾರಂತೆ. ಈಗ ನಾನು ಆಲೋಚನೆ ಮಾಡ್ತಾ ಇದ್ದೇನೆ, ಬಂಧುಗಳು ಎಲ್ಲಿಯಾದ್ರೂ ಶತ್ರುಗಳು ಆಗಿರಬಹುದೇ? ಹಿತವಂತರಾದ್ರೆ ಅವರಿಗೆ ಬೇಕಾದಂತಹ ಮನ್ನಣೆಯನ್ನು ಕೊಡಬಹುದು. ಎಲ್ಲಿಯಾದ್ರೂ ಹಿತವಂತರು ಹೊಟ್ಟೆಯಲ್ಲಿ ಒಲವುಂಟು ನಾವು ಹೋರಾಟವನ್ನು ಮಾಡ್ತೇವೆ ಎನ್ನುವ ಹಾಗೆ ಮುಂದುವರಿಯುವುದು ಎಂದಾದ್ರೆ ಪರಿಣಾಮ ಏನಾದೀತು ಎನ್ನುವ ಹಾಗೆ ಊಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಹಿರಿಯವನಾದಂತ ನಿನ್ನನ್ನೇ ಕರೆದಿದ್ದೇನೆ. ಏನು ವಿಚಾರ? ಹೌದೌದು. ಹೌದಷ್ಟೇ, ರಾಜಕೀಯದಲ್ಲಿ ಚಾಣಕ್ಯರು ಹೌದು. ಅಷ್ಟು ಮಾತ್ರ ಅಲ್ಲ, ನಮ್ಮ ಈ ರಾಜ್ಯದ ಬಗ್ಗೆ ಬಹಳ ಜಾಗರೂಕನಾದವ ನೀನು. ಅದು ಬೇಕಾಗ್ತದೆ. ನಿನ್ನ ಅಯ್ಯನೇನು ಸಾಮಾನ್ಯದವನಲ್ಲ, ವೀರಾಧಿ ವೀರನಾಗಿದ್ದವ, ಮೆರೆದಾಡಿದ್ದವ. ಹಾಗಂತ ಉದಿಸಿದವ ನೀನು. ರತ್ನಾನುಜಪುರ ಅನ್ನೋದು ಒಂದು ರಾಜ್ಯದ ಮೂಲೆಯಲ್ಲಿ ಇರಬಹುದು, ಆದ್ರೆ ಅದರ ಯೋಗ್ಯತೆ ವಿಸ್ತಾರವಾದುದು. ಖಂಡಿತ ಖಂಡಿತ, ಅದು ಪ್ರಚಾರದಲ್ಲೇ ಇದೆ. ಹಾಗಂತ ನೀನು ಆಲೋಚನೆ ಮಾಡಿದ್ದಿ ಹೇಗೆ? ಬಂದವರು ಶತ್ರುಗಳಿರಬಹುದೇ? ಅಯ್ಯ, ಏನು ನಿನ್ನ ಅಯ್ಯ ಅವನಿಗೆ ಯಾರು ಶತ್ರುಗಳಿದ್ದಾರೆ? ಖಂಡಿತ ಇರುವುದಕ್ಕಿಲ್ಲ. ಅವ ಯಾರ ವಿರೋಧವನ್ನು ಕಟ್ಟಿಕೊಂಡವನಲ್ಲ. ಹಾಗಂತ ಮತ್ತೆ ವಿರೋಧಿಗಳು ತಲೆ ಹಾಕಿ ಮಲಗುವುದಕ್ಕಿಲ್ಲ. ಯಾಕೆ? ನಿನ್ನಂತಹ ವೀರಾಧಿ ವೀರ ಇರುವಾಗ ಆ ಧೈರ್ಯ ಯಾರಿಗುಂಟು? ಆದ್ರೆ ಸೇನೆ ಬಂತು, ಕುದುರೆ ಬಂತು, ಇತ್ಯಾದಿ ಇತ್ಯಾದಿ ವಿಚಾರ ವಿಷಯ ಗೊತ್ತಾಯ್ತು. ಬೇರೆ ಯಾವುದು ಅಲ್ಲ, ನಿನ್ನ ನಾವು ಈಗ ಪ್ರಾರಂಭ ಮಾಡಿದ್ದೇವಲ್ಲ ಅಶ್ವಮೇಧ. ಅದಕ್ಕೆ ನೀನು ಒಬ್ಬರು ಹೋದ್ರೆ ಸಾಕಾಗ್ತದ? ನನ್ನ ಅಪ್ಪಯ್ಯ ನರ್ಮದಾ ನದಿ ತೀರದಲ್ಲಿ ದೀಕ್ಷಾಬದ್ಧನಾಗಿದ್ದ. ಹೌದು. ಹಾಗಂತ ಬಲ ಬೇಕೋ ಬೇಡವೋ? ವಿಚಾರವನ್ನು ಅರಿತಂತಹ ಬಬ್ರುವಾಹನ ತನ್ನ ಸೇನೆಯೊಂದಿಗೆ ಕಪ್ಪ ಕಾಣಿಕೆ ಸಮೇತ ಸಾಮಂತನಾಗಿ ಬಂದಿರಬಹುದು. ಹೌದೌದು. ಹಾಗಾಗಿ ಯೋಚಿಸ್ಬೇಡ, ನೀನು ಯೋಚಿಸ್ಬೇಡ. ವಿರೋಧಿಗಳು ಖಂಡಿತ ಅಲ್ಲ. ಹಾಗಿದ್ರೆ ಮತ್ತೆ ಯಾರಪ್ಪ? ನೀನೀಗ ಆಲೋಚನೆ ಮಾಡಿದಂಥದ್ದು ಎಂತದ್ದು? ಶತ್ರುಗಳೇ ಎಂಬುದಾಗಿ ಭಾವಿಸಿದ್ದೀಯ? ನನ್ನ ಒಂದು ಊಹನೆ. ಹಾಗಂತ ಶತ್ರುಗಳೇ ಅಂತ ನೀನು ತೀರ್ಮಾನ ಮಾಡಬೇಕು ಅಂತಾದ್ರೆ ನಿನಗೆ ಯಾರ ಬಲಮೆ ಉಂಟು? ಅಯ್ಯೋ, ಮಂತ್ರಿಗಳು ಹೊರೆದ ನಿಂತನು. ಮಂತ್ರೀಶ, ನನ್ನ ಮಾತಿಗೆ ಸರಿ ಬರೋದಿಲ್ಲ. ಶತ್ರು ಎಂಬುದಾಗಿ ಒತ್ತಿ ಹೇಳ್ತಾ ಇದ್ದಿ. ಅರಸನಾದವ ಮಂತ್ರಿಗೆ ಯಾವತ್ತು ಯುದ್ಧ ವಿಚಾರವನ್ನು ಕೇಳುವುದರಲ್ಲಿ ಅಪರಾಧ ಏನೂ ಅಲ್ಲ. ಒಂದು ನಾಡಿಗೆ ಮಂತ್ರಿಯೋರ್ವ ಇದ್ದಾನೆ ಎಂದಾದ್ರೆ ಆ ಅರಸನಿಗೆ ಕಣ್ಣು ಹಿಡ್ಡ ಹಾಗೆ, ಹೌದಲ್ಲ? ಹಾಗಾಗಿ ಈ ಸಮಯದಲ್ಲಿ ಧರೆಯೊಳ್ ನಾನಾ ಚಾತುರ್ಯವನ್ನು ಬಲ್ಲವನೇ ಮಂತ್ರಿ ಆಗ್ತಾನೆ. ಹಾಗೆ ರೂಢಿಯಲ್ಲಿ ಮಾತುಂಟು. ನಿನ್ನ ಮಾತು ನನಗೆ ಅಪಾತ್ಯವಾಗಿ ಹೋಯಿತು. ಯಾಕೆಂದ್ರೆ ನಾನು ಕೇಳಿದ ಪ್ರಶ್ನೆ ಶತ್ರುಗಳು ಎಲ್ಲಿಯಾದ್ರೂ ಆಗಮಿಸಿದರು ಎಂದಾದ್ರೆ ನಮಗೆ ಯಾವತ್ತೂ ಶತ್ರುಗಳೇ ಇಲ್ಲ. ಧಾರ್ಮಿಕನಾಗಿ ಕಾಲವನ್ನು ಕಳೆಯುತ್ತಾ ಇದ್ದಾನೆ ನನ್ನ ಅಯ್ಯನಾನಂದ ಮಯೂರಧ್ವಜ. ನಿನ್ನ ಸಾಮರ್ಥ್ಯ ಏನು? ಯಾರಾದ್ರೂ ಬರಬಹುದೇ? ಸತ್ಯ ಸಂದರಾಗಿ ನಾವೆಲ್ಲ ಇದ್ದೇವೆ. ಆದರೆ ಒಂದು ವಿಚಾರ ಉಂಟು. ನಿನ್ನೆ ರಾತ್ರಿ ಸ್ವಪ್ನದಲ್ಲಿ ನಾರದ ಬಂದು ಒಂದು ವಿಚಾರವನ್ನು ಹೇಳಿದ.
ನಾಳಿನ ದಿವಸ ಮಹತ್ತರವಾದಂತ ಭವರವನ್ನು ನಡೆಯುವುದಕ್ಕಿದೆ. ಆ ಭವರದಲ್ಲಿ ನಿನಗೆ ಶ್ರೀಕೃಷ್ಣನ ದರ್ಶನ ಆಗ್ತದೆ ಎನ್ನುವ ಹಾಗೆ ನಾರದನೇ ಬಂದು ಹೇಳಿದ ಮೇಲೆ ನಾರದನ ಮಾತು ದಿಟವಾಯಿತು. ಒಂದು ವಿಷಯ ಉಂಟು ನೋಡು, ಈಗ ನಾರದ ಅಷ್ಟೇ ಹೇಳಿದ್ದಲ್ಲ, ಬೇರೆ ಏನಾದ್ರೂ ಹೇಳ್ತಾನ? ಷಣ್ಮಂತ್ರಿ ನಾನಿನ್ನೊಳೆನುವೆ ಬೆಣ್ಣೆ ವಚನವೀಗ ಷಣ್ಮಂತ್ರಿ ನಾನಿನ್ನೊಳೆನುವೆ ಬೆಣ್ಣೆ ವಚನವೀಗ ಮೂರು ಲೋಕವನ್ನು ಸಂಚಾರ ಮಾಡುವಂತಹ ನಾರದ ಎನ್ನುವ ಹಾಗೆ ಲೋಕದಲ್ಲಿಯೇ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ. ಈ ಸಮಯದಲ್ಲಿ ಸ್ವಪ್ನದಲ್ಲಿ ಹೇಳಿದಂತಹ ಮಾತನ್ನು ಯಾವತ್ತೂ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಗೋಪಾಲಕೃಷ್ಣನ ಪೂರ್ಣಾನುಗ್ರಹಕ್ಕೆ ನಾವೆಲ್ಲ ಒಳಗಾದವರು. ಆ ಭಗವಾನ್ ಕೃಷ್ಣನನ್ನು ರತ್ನಾಕ್ಯಪುರದಲ್ಲಿ ತಂದೆಯವರ ಮುಂದೆ ನಿಲ್ಲಿಸಬೇಕು ಅನ್ನುವಂತಹ ಆಕಾಂಕ್ಷೆಯನ್ನು ಇರಿಸಿ ಮಹತ್ತರವಾದಂತಹ ಉದ್ದೇಶದಿಂದ ನಾನು ಹೊರಟಿದ್ದೇನೆ. ಏನೇ ಆಗಲಿ ನಿನಗೆ ಒಂದು ಈಗ ಕಾರ್ಯ ಇದೆ. ನೇರವಾಗಿ ಆ ಕುದುರೆಯಲ್ಲಿಯೇ ಹೋಗಿ ಆ ಕುದುರೆಯಲ್ಲಿ ಹಣೆಯಲ್ಲಿರುವಂತಹ ಲಿಖಿತವನ್ನು ತಂದು ನನ್ನ ಮುಂದೆ ಒಪ್ಪಿಸಬೇಕು. ಹೌದಾ? ಹೌದೇ ಹೌದು. ನಿಜ ಅಲ್ಲವೇ ನಿನ್ನದು? ಪಟುಪರಾಕ್ರಮವೆಂದು ಸುರಗಟ್ಟಿದೀರಶ್ವ ಸಂಘಟಿಸಿ ಬಿಸಿಹರೆ ಮಾಮೂಲ್ ಕಾಣುತ್ತಿದೆ ಪಿತನ ಬಳಿ ಕೊಯ್ಲೆ ತಪ್ಪಲ್ಲವೈ ಸಾಮ್ರಾಜ್ಯ ಯಾವತ್ತು ಎರಡು ಮಾತನ್ನು ಆಡುವವನೇ ಅಲ್ಲ, ನಿಜವಾದಂತಹ ಮಾತನ್ನೇ ಆಡುವವ. ಈ ಸಮಯದಲ್ಲಿ ನಿನ್ನ ಸಮಕ್ಷಮದಲ್ಲೇ ಹೇಳುತ್ತಾ ಇದ್ದೇನೆ, ನನ್ನ ಉದ್ದೇಶ ಏನು ಮಲ್ಲಯ್ಯ? ಕೇವಲ ನಾನು ಮಾತ್ರ ಗೋಪಾಲಕೃಷ್ಣನನ್ನು ಕಾಣುವುದಲ್ಲ, ಯಾವುದೇ ಒಂದು ಧುರ ಸಂಘಟಿಸಿದ್ರೂ ಕೂಡ ಪರಿಣಾಮದಲ್ಲಿ ಪ್ರಯೋಜನವನ್ನು ನಾವು ಕಾಣುತ್ತಾ ಇದ್ದೇವೆ ಅನ್ನುವಂತ ಅಚಲವಾದಂತಹ ನಿರ್ಧಾರವನ್ನು ಹೊಂದಿದವರು. ಹಾಗಾಗಿ ಆ ರತ್ನಾಕ್ಯಪುರದ ಸಮಸ್ತರೂ ಕೂಡ ಕೃಷ್ಣ ದರ್ಶನ ಆಗ್ಬೇಕು ಎನ್ನುವ ಹಾಗೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಹೌದಲ್ಲ? ಅಂತದಕ್ಕೆ ನಾನು ಅವಕಾಶವನ್ನು ಮಾಡಿಕೊಡಲೇಬೇಕು. ಈ ಸಮಯದಲ್ಲಿ ಭರವಸೆಯ ನುಡಿಗಳನ್ನಾಡಿ ಇತ್ತ ಕಡೆಗೆ ಬಂದಿದ್ದೇನೆ. ಗಮಿಸುವಂತಹ ಪಥದಲ್ಲಿ ಯಾವತ್ತೂ ತಾಮ್ರಧ್ವಜನಿಗೆ ಅಪಯಶಸ್ಸು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನೇರವಾಗಿ ಹೋಗು, ಅದರ ಹಣೆಯಲ್ಲಿರುವಂತಹ ಲಿಖಿತವನ್ನು ಇಲ್ಲಿಗೆ ತಂದು ಒಪ್ಪಿಸಬೇಕಾದ ನಿನ್ನ ಆದ್ಯ ಕರ್ತವ್ಯ. ಯಾವುದಕ್ಕೂ ಸಂಶಯ ಪರಿಹಾರ ಆಗ್ಬೇಕಲ್ಲ, ಆಗ್ಬೇಕು ಅಂತ ಅಲ್ಲಿ ಹೋಗಿವಾ. ಹೌದಲ್ಲ? ಹಾಗಿದ್ರೆ ಈ ಸಮಯದಲ್ಲಿ ನಮ್ಮ ಮಂದಿಗಳೆಲ್ಲ ನೆರೆದಿದ್ದಾರೆ. ಸಮಸ್ತರು ಕೇಳುವ ಹಾಗೆ ಆ ಲಿಖಿತದಲ್ಲಿ ಏನು ಬರೆದಿದ್ದಾರೆ ಅದನ್ನು ತಿಳಿದುಕೊಳ್ಳುವಂತಹ ಕೌತುಕ ಅಧಿಕವಾಗುತ್ತಾ ಇದೆ. ನೋಡೋಣ, ವಾಚಿಸುವ. ತಾರಕೇಶ ಕುಲಾಬ್ಧಿ ಚಂದ್ರ ಉದಾರ ಗಂಭೀರ ವಿಷ್ಣು ಪದಾರ ಸ್ವಸ್ತಿಶ್ರೀ ಎಂಬುದಾಗಿ ಬರೆದಿದೆ. ಶುಭ ಸಂಕೇತವೇ ಸರಿ. ಖಂಡಿತವಷ್ಟೇ. ಮುಂದೊತ್ತಿ ಓದಿದ್ದಾರೆ. ವರ್ತಮಾನ ಕಾಲದಲ್ಲಿ ಶುಂಡಾಲಪುರ ಅದನ್ನು ಆಳುವಂತವ ಧರ್ಮರಾಯ, ಆತನಿಗೆ 4 ಮಂದಿ ಅನುಜರು, ಭೀಮ, ಪಾರ್ಥ, ನಕುಲ, ಸಹದೇವ. ಒದಗಿ ಬಂದದ್ದು ಒಂದು ಹತ್ಯಾ ದೋಷ, ಪರಿಹಾರಕ್ಕಾಗಿ ಕೈಗೊಂಡದ್ದು ಯಜ್ಞಾಶ್ವ.
ಅಶ್ವಮೇಧವನ್ನು ಕೈಗೊಂಡಿದ್ದಾರೆ. ಬಿಟ್ಟತಿ ಅಜ್ಞಾಶ್ವ ಹಾಗಂತ ಅಲ್ಲಿ ಇರ್ತದ ಲೋಕಮುಖದಲ್ಲಿ ಸಂಚಾರ ಮಾಡ್ತದಲ್ಲ. ಹಾಗೆ ಮುಂದತಿ ಹೋಗಬೇಕು ಅಂತಾದ್ರೆ ಬೆಂಗಾಲಿಗೊಬ್ಬ ಬೇಕೋ ಬೇಡ ಯಾರಂತೆ ಅದು ಮಧ್ಯಮ ಪಾಂಡವನೆಂಬಾತ ಪಾರ್ಥ. ಅವನಿಗೆ ಹೊಣೆಗಾರಿಕೆಯನ್ನು ವಹಿಸಲಾಗಿದೆ. ಹಾಗಾಗಿ ದೇಶ ಸಂಚಾರ ಮಾಡಿದಂತ ಈ ತುರಗ ಅನೇಕ ಮಂದಿ ಧರಣಿಪರ ದರ್ಪವನ್ನೇ ಮುರಿದು ಕಪ್ಪ ಕಾಣಿಕೆ ಸಂಗ್ರಹ ಮಾಡಿದೆ. ಅದೇ ತುರಗ ನಮ್ಮಿಡೆಗೆ ಬಂದಿದೆ. ಮತ್ತೊಂದು ಹೇಳಿದ್ದಾರೆ ಏನಂತೆ ದಿಟ್ಟರಾದ ಕಟ್ಟಿದವರೆದೆ ಮೆಟ್ಟಿ ಕ್ಷಣದಲ್ಲಿ ಬಿಡಿಸಿಕೊಳ್ಳುವತಿ ಶ್ರೇಷ್ಠ ಬಲವನ್ನು ತನಗೆ ಕಪ್ಪವ ಕೊಟ್ಟು ಮಾಡುವ ತುರಗ ಬಂದ ಸಂದರ್ಭ ಲಿಖಿತವನ್ನ ಓದಿ ಒಂದೋ ಕಪ್ಪ ಕಾಣಿಕೆಯನ್ನು ಅದು ಶರಣಾಗತರಾಗಿ ಕಪ್ಪ ಕಾಣಿಕೆಯನ್ನು ಕೊಡತಕ್ಕದ್ದು. ಇಲ್ಲವಾದ್ರೆ ಇಲ್ಲ ದುರಕ್ಕೆ ಸಿದ್ಧರಾಗ ಒಲೆಯ ಒಕ್ಕಣೆಯನ್ನು ಕೇಳಿದ ಕ್ಷಣವೇ ನನಗೆ ಕೆಚ್ಚು ಕೆಚ್ಚು ಅಧಿಕವಾಗುತ್ತಾ ಇದೆ. ಈ ಸಮಯದಲ್ಲಿ ಮಧ್ಯಮ ಪಾಂಡವ ಪಾರ್ಥ ಬಿಟ್ಟಂತ ಅಶ್ವದ ಗಂಗಾವಳಿಗಾಗಿ ಹೊರಟಿದ್ದಾನೆಯೇ ಅವನಂತರ್ಜನಾದಂತಹ ಧರ್ಮರಾಯ ಮಹತ್ತರವಾದಂತಹ ಅಶ್ವಮೇಧವನ್ನು ಕೈಗೊಂಡಿದ್ದಾನೆ. ಏನು ಭಂಡಾರ ಕಡಿಮೆಯಾಗಿದೆ ಎನ್ನುವ ಹಾಗೆ ತಿಳಿದು ಈ ಸಮಯದಲ್ಲಿ ಅವರೆಲ್ಲ ಈ ನಿಟ್ಟಿನಲ್ಲಿ ಮುಂದುವರಿಯುತ್ತಾ ಇದ್ದಾರೆ ಎಂದಾದರೆ ತಾಮ್ರದ ಜನಾದಂತಹ ನನ್ನ ಸಾಮರ್ಥ್ಯ ಏನು ಅನ್ನೋದನ್ನು ಅರಿಯಲಿಲ್ಲ. ಈ ಹಿಂದೆ ಲೆಕ್ಕಿಸಲಾರೆ ಧರಣಿ ಮೂರರಲ್ಲಿ ನನ್ನ ಯೋಗ್ಯತೆ ಏನು ಅನ್ನೋದನ್ನು ಈ ಮೊದಲೇ ತೋರಿಸಿಕೊಡುವುದಕ್ಕಾಗಿ ನಾವೆಲ್ಲ ಮುಂದಾದವರು. ರತ್ನಾಕ್ಯಪುರದಲ್ಲಿರುವವರೆಲ್ಲ ಪ್ರಬಲ ಪರಾಕ್ರಮಿಗಳು. ಹೊರಟಂತಹ ಸೇನೆ ಮಾತ್ರವಲ್ಲ ಮಂದಿಗಳು ಯಾರು ಎನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲೇಬೇಕು. ನಾವು ಬಿಟ್ಟಂತ ಅಶ್ವಕ್ಕೆ ಎದುರಾಗಿ ಆ ಪಾಂಡವರ ಅಶ್ವ ಬಂದಿದೆ ಎಂದಾದ್ರೆ ಏನು ನಮಗೆ ಗಣ್ಯವೇ? ಲೆಕ್ಕವೇ ಅಲ್ಲ. ಈ ಹಿಂದೆ ನನ್ನಯ್ಯನಾದಂತ ಮಯೂರ ಒಂದಲ್ಲ ಎರಡಲ್ಲ 16 ಬಾರಿ ಯೋಚನೆ ಮಾಡಬೇಕಾಗ್ತದೆ. ಇದು ಬುದ್ಧಿವಂತನಾದವನ ಲಕ್ಷಣ. ನನ್ನಯ್ಯನಾದಂತಹ ಮಯೂರಧ್ವಜ ರತ್ನಾಕ್ಯಪುರದಲ್ಲಿ ಬೆರೆದರೂ ಕೂಡ ಮಹತ್ತರವಾದಂತಹ ಉದ್ದೇಶವನ್ನು ಈಡೇರಿಸುವುದಕ್ಕೆ ಬೇಕಾಗಿ ಈ ಹಿಂದೆ 7 ಮಖಗಳನ್ನು ಪೂರೈಸಿದ್ದಾರೆ ಅಣ್ಣಾರ ಕಂಡವರು. ಆದರೂ ಉದ್ದೇಶ ಸಾಫಲ್ಯವಾಗಲಿಲ್ಲ. ಯಾಕೆ? ಜಗದಕ್ಕೆ ಅಧ್ಯಕ್ಷನಾದಂತಹ
ಆ ಪದ್ಮನಾಭನ ದರ್ಶನ ನಮ್ಮ ರತ್ನಾತ್ಯಪುರದಲ್ಲಿ ಆಗಬೇಕು ಅನ್ನೋಂಥ ಆಕಾಶೆಯನ್ನು ಇರಿಸಿ ಸ್ವಪ್ನದಲ್ಲಿಯೂ ಕೂಡ ಅವನ ಧ್ಯಾನವನ್ನೇ ಮಾಡುತ್ತಾ ಕಾಲವನ್ನು ಕಳೆದವ. ಪೂಜೆ ಮಾಡುದವನನ್ನೇ. ಹೌದಲ್ಲ? ಇನ್ನೇಳು ದಿವಸದಲ್ಲಿ 7 ಮಕ್ಕಳನ್ನು ಪೂರೈಸಿದ್ರು ಕೂಡ ಕೃಷ್ಣ ದರ್ಶನವಾಗಲಿಲ್ಲ ಅನ್ನುವ ಕಾರಣಕ್ಕೆ ಬೇಕಾಗಿ ಕೈಗೊಂಡದ್ದು 8ನೇದ್ದಾದಂತಹ ಯಾಗ. ನಾರದರ ಉಪದೇಶವಾಯ್ತಲ್ಲ. ಹೌದಲ್ಲ? ನಾರದರು ಹೇಳಿದಂತಹ ಮಾತೆಯ ಸತ್ಯ ಎನ್ನುವ ಹಾಗೆ ತಿಳಿದು ಈ ಸಮಯದಲ್ಲಿ ಅಶ್ವಮೇಧವನ್ನು ಕೈಗೊಂಡಿದ್ದಾನೆ. 8ರ ನಂಟು ಅವನಿಗೆ ಕಂಟು ಉಂಟೇ ಉಂಟು. ಹಾಗಾಗಿ ಭರವಸೆಯನ್ನು ಇರಿಸಿ ನಾವೆಲ್ಲ ಹೊರಟಿದ್ದೇವೆ. ಈ ಸಮಯದಲ್ಲಿ ಕೃಷ್ಣ ದರ್ಶನ ಕೃಷ್ಣ ದರ್ಶನ ಕೃಷ್ಣ ದರ್ಶನ. ಹಾಗಾಗಿ ಸೇನೆ ಬಂದಿದೆ. ಪಾಂಡವರಲ್ಲಿರುವ ಅಶ್ವ ನಮಗೆ ಎದುರಾಗಿ ಬಂದಿದೆ ಎಂದಾದರೆ ನಮ್ಮಲ್ಲಿಯೂ ಭಟರು ಇದ್ದಾರೆ, ಹುತ್ತಕಾರಿಗಳಾದಂತ ಯುವಕರು ಇದ್ದಾರೆ, ವಯೋವೃದ್ಧರು ಇದ್ದಾರೆ, ಜ್ಞಾನವೃದ್ಧರು ಇದ್ದಾರೆ. ಹಾಗಿದ್ದರೆ ಮಹನೀಯರಾದಂತ ನಮ್ಮ ಮುಂದೆ ಅವರ ಸೇನೆ ಏನು ಮಹಾ. ಹಾಗಾಗಿ ಈಗ ಆಜ್ಞೆ ಮಾಡ್ತಾ ಇದ್ದೇನೆ. ಇದು ತಾಮ್ರಧ್ವಜನ ಆಜ್ಞೆ. ಎಲ್ಲವರಿಗೂ ಡಂಗುರವನ್ನು ಹೊರಿಸು. ಈ ಸಮಯದಲ್ಲಿ ಎಂತ ಘೋರವಾದಂತಹ ಸಂಗ್ರಾಮ ಎದುರಾಗಲಿ ಲೆಕ್ಕಿಸಲಾರೆ. ಆನೆ ಸೇನೆ ಕುದುರೆ ಪದಾತಿಗಳೆಲ್ಲ ಸಿದ್ಧವಾಗಲೇಬೇಕು. ಹಾಗಾಗಿ ಹೇಳು ಹೇಳು ಹೇಳು. ಆಯ್ತು, ಅದನ್ನು ಹೇಳಿ ಹಾಗೆ. ಹಾಗಾಗಿ ಯಾರು ಹಿಂದುಳಿಯಬಾರದು, ಗೊತ್ತಾಯ್ತಲ್ಲ. ನಾಳೆ ನಡೆಯುವಂತ ಯುದ್ಧಕ್ಕೆ ಯುವಕರು ಸನ್ನದ್ಧರಾಗ ತಕ್ಕದ್ದು. ತಪ್ಪಿದರೆ ಕಠಿಣವಾದಂಥ ಶಿಕ್ಷಣ ವಿಧಿಸಲಾಗುವುದು. ಇದು ಮಂತ್ರಿಯ ಆಜ್ಞೆ, ಗೊತ್ತಾಯ್ತಲ್ಲ. ಎಚ್ಚರಿಕೆ. ಲಕ್ಷ್ಮೀಪತಿ ಮಯೂರ ಧ್ವಜನ ಪರಿಗಳ ಲಾಲಿಸು ಪಾರ್ಥ ನಾನಿಲ್ಲೋಳು ಬೇಳುವ ನುಡಿಗಳನ್ನು ಜಾಲವಲ್ಲಿ ನಿಂತರು ನಿನ್ನೊಳು ಕಾಳಗದಿರುವ Oh
ಶ್ರದ್ಧೆಯಿಂದಲೇ ನೀ ಕೇಳಬೇಕಾಗ್ತದೆ. ನಾನು ಕೇಳುತ್ತಾನೆ ಇದ್ದೇನೆ. ಅಶ್ವಮೇಧ ತೊರಗದ ಯೋದ್ಧಾರನಾಗಿ ಸಿದ್ಧನಾಗಿ ಉತ್ತರಾಪಥದಿಂದ ನಾವು ಮುಂದುವರಿಯುತ್ತಾ ಬಂದವರು. ಸರಿ ಸರಿ. ಮೊನ್ನೆಯ ಬಬ್ರುವಾಹನದ ಕಾಳಗದ ತನಕ ಹೆಚ್ಚಾಗಿ ನಾನು ನಿನ್ನೊಡನೆ ಬಂದದ್ದಿಲ್ಲ. ಮಧ್ಯದಲ್ಲಿ ನಮ್ಮ ಸುಧನ್ವನ ಕಾಳಗಕ್ಕೆ ಬಂದದ್ದುಂಟು. ಹೌದು. ತದನಂತರದಲ್ಲಿ ದಕ್ಷಿಣಾಪಥದಲ್ಲಿರುವಂತಹ ರಸರು ಬಲಯುತರಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ನಾನು ನಿನ್ನ ಜತೆಯಾಗಿ ಬಂದವನು. ಸರಿ. ಇಲ್ಲಿ ಬಂದು ಒಂದು ಕಡೆಯಲ್ಲಿ ಬೀಡು ಬಿಟ್ಟವರು ನಾವು. ಸ್ವಲ್ಪ ವಿಶ್ರಾಂತಿ ಬೇಕಂತ ನಮ್ಮವರೇ ಕೇಳಿದ್ದು. ಹಾಗೆನ್ನು ಸರಿಯಾಗಿ ಯೋಚನೆ ಮಾಡು. ನಾವು ವಿಶ್ರಾಂತರಾದರೂ ಕುದುರೆಯನ್ನು ಮುಂದುವರಿಯುವುದಕ್ಕೆ ಬಿಟ್ಟವರು. ಸ್ವಲ್ಪ ದೂರ ನಾವು ನೋಡಿದೆವು ಅಂತಾದ್ರೆ ಒಂದಷ್ಟು ಸೇನೆ ಅಲ್ಲಿ ಸಿದ್ಧವಾಗಿ ನಿಂತದ್ದನ್ನು ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಇವರ ಕುರಿತಾಗಿ ನಾನು ಏನನ್ನಾಡಲಿದ್ದೇನೋ ಆ ಮಾತು ಬರೇ ಜಾಲದ ಮಾತು ಅಂತ ನೀ ಭಾವಿಸಬೇಕು. ಇನ್ನ ಒಂದು ಯುದ್ಧಕ್ಕೆ ಸಿದ್ಧನಾಗಿ ನಿಂತಿರುವನು ಯಾರವರು? ಕಟ್ಟಾಳು ಅಂದ್ರೆ ಒಬ್ಬನೇ ಆಗಿ ಎಲ್ಲರನ್ನು ಗೆಲ್ಲಬಲ್ಲವನು, ವೈಷ್ಣವನು, ಶೂರಾಗ್ರಗಣ್ಯನು ಆಗಿದ್ದಾನೆ. ಹೌದಾ? ಹಾಗಾದ್ರೆ ಈ ನಗರ ಯಾವುದು ಅಂತ ಒಂದು ಪ್ರಶ್ನೆ. ಇದು ಯಾವ ನಡೆಸಿ ಹರಿ ಹರಿ ಯಂಗ್ರಿಗ ಮಲ ಧ್ಯಾನ ಪರವಾಗಿ ಹರಿ ತನ್ನಯ ಸೇನೆ ತುರಗವ ಕೊಹಿದ ನಡೆದಿಯ ಅವನ ಹೆಸರು ಸುನುತಾನ ಭಜನ ಕೈಪಿಲಿ ಲಾಲಿಸು ಅರ್ಜುನ, ಕೃಷ್ಣ, ರತ್ನಾಖ್ಯ ಎನ್ನುವಂತ ಹೆಸರುಳ್ಳಂತಹ ನಗರವಿದು. ಹೌದಾ? ಇಲ್ಲಿ ಅರಸ ಮಯೂರಧ್ವಜ ನಾಮಕನಿದ್ದಾನೆ. ಸಜ್ಜನನು ಹರಿಭಕ್ತಿಯಲ್ಲೇ ತನ್ನನ್ನು ತಾನು ತೊಡಗಿಸಿಕೊಂಡವನು, ಶೀಲವಂತನಿದ್ದಾನೆ, ದೃಢಯುತನೂ ತಾನಾಗಿದ್ದಾನೆ. ಹೌದಾ? ಅಂತವನು ಸದುದ್ದೇಶವನ್ನಿರಿಸಿಕೊಂಡು ಈ ಕಾಲಕ್ಕೆ ಅಶ್ವಮೇಧವನ್ನು ಮಾಡುವುದಕ್ಕಾಗಿ ಸಂಕಲ್ಪಬದ್ಧನಾಗಿ ಅವನ ರಾಜ್ಯದ ತೀರ ಸಮೀಪವಿರುವ ನರ್ಮದಾ ತೀರವನ್ನು ಸೇರಿಕೊಂಡು ಪುಣ್ಯಸ್ನಾತನಾಗಿ ಯಜ್ಞಗೆ ದೀಕ್ಷಾಬದ್ಧನು ತಾನಾಗಿದ್ದಾನೆ. ಹೌದಾ? ಯಜ್ಞ ತೊಡಗಬೇಕು ಅಂತಾದ್ರೆ ಏನೆಲ್ಲ ಆಗಬೇಕು, ಸರಿ, ಅದೆಲ್ಲ ಅನುಭವದಿಂದಲೇ ಸಿದ್ಧವಾದ ವಿಷಯ. ಯಾರ್ಯಾರಿಗೆ ಏನೇನು ದಾನ ಧರ್ಮಾದಿಗಳನ್ನು ಮಾಡಬೇಕು ಅದೆಲ್ಲವನ್ನು ವಿಪ್ರಕಟಕ್ಕೆ ಯಥೇಚ್ಛವಾಗಿ ಕೊಡುವ ಮೂಲಕವಾಗಿ ಯಜ್ಞಕ್ಕೆ ಸಿದ್ಧನಾಗಿ ಯಜ್ಞಕರ್ಮಕ್ಕಾಗಿ ಮುಂದುವರಿಯುವಾಗ ಒಂದು ಪದ್ಧತಿ ಉಂಟು ನೋಡು. ಹೌದು. ದೇಶಾಧಿಪರ ಮೇಲೆ ಹಯವನ್ನು ಬಿಡುವುದು ಬಿಟ್ಟರು ಅಂತಾದ್ರೆ ರಕ್ಷಣೆ ಮಾಡುವುದಕ್ಕೆ ಸಮರ್ಥ ಬೇಕು. ನೀನೋ ಪ್ರತ್ಯುನ್ನಾದಿಗಳು ಹೊರಟ ಹಾಗೆಯೇ ಕಾಣುತ್ತಿರುವಂತಹ ಸೇನೆಯ ರಕ್ಷಣೆಯ ಅಥವಾ ತುರಗದ ರಕ್ಷಣೆಯ ಕಾಯಮ್ಮ ಇರುವುದು ಅವನ ಮಗನ ಅಂತ ತಾಮ್ರಧ್ವಜ ಎನ್ನುವನ ಹೆಸರಲ್ಲಿ. ಹೌದಾ? ಅವನು ಬಲಯುತನಿದ್ದಾನೆ. ಯಾಕೆ ಹೊರಟಿದ್ದಾನೆ ಎನ್ನುವುದಕ್ಕೆ ಉತ್ತರ ಒಂದೇ. ದೇಶಾಧಿಪರ ಮೇಲೆ ಕಂಪವನ್ನು ಪಡೆಕೊಳ್ಳುವ ಉದ್ದೇಶಕ್ಕಾಗಿ ಈಸು ಸೇನೆಗಳ ಸಹಿತವಾಗಿ ಹೊರಟವ. ಹೌದಾ? ನಮ್ಮ ಕುದುರೆನಿಂದವ ಕಟ್ಟಿ ಹಾಕಿ ಆಗಿದೆ. ಯುದ್ಧ ಎನ್ನುವುದಿಲ್ಲ, ಅನಿವಾರ್ಯವಾಗ್ತದೆ. ಅವನೊಡನೆ ಯುದ್ಧ ಮಾಡಬಲ್ಲವರು ಯಾರು?
ನಮಗೆ ಪ್ರತಿಸ್ಪರ್ಧಿಯಾಗಿ ತಾಮ್ರದ ಹಯವನ್ನು ಬಿಟ್ಟಿದ್ದಾನೆ ಮಾತ್ರವಲ್ಲ, ನಮ್ಮ ಹಯವನ್ನು ಕಟ್ಟಿ ಹಾಕಿದ್ದಾನೆ. ದುರಕ್ಕೆ ಯಾರು ಸನ್ನದ್ಧರಾಗಿದ್ದೀರಿ, ಗೆಲ್ಲುವಂತಹ ಸಾಮರ್ಥ್ಯ ಯಾರಲ್ಲಿದೆ ಎಂಬ ಅನುಮಾನ. ಹೌದು, ಚಿಂತಿಸುವ ಅಗತ್ಯವಿಲ್ಲ. ಈ ಮೊದಲು ನಮ್ಮ ಭುಜದ ಬಲದಿಂದಲೂ ಅದು ಅಲ್ಲ, ನಿಮ್ಮ ಅನುಗ್ರಹದಿಂದ ಗೆದ್ದವರು ನಾವು. ಈ ಸಂದರ್ಭ ಹಾಗೆ ನೀವೊಂದು ಆಶೀರ್ವಾದ ಇಟ್ಟಿರುತ್ತಾದ್ರೆ ಅವನನ್ನು ಎಲ್ಲಾ ಕಡೆ ಕೂಡ ಲಾಭವೇ ಲಭಿಸಿ ಹೋಗಿದೆ. ನಮ್ಮ ಪಾಲಿಗೆ ಸೋಲು ಇಷ್ಟರವರೆಗೆ ಬಂದಿರಲಿಲ್ಲ. ಹಾಗಾಗಿ ಬಂದಂತಹ ತಾಮ್ರಧ್ವಜನು ಎಷ್ಟೇ ಪರಾಕ್ರಮದಿರಲಿ ರಣಕ್ಷೇತ್ರದಲ್ಲಿ ಏನು ಈ ಹಿಂದೆ ಅದೆಷ್ಟೋ ಜನರು ತುರಗವನ್ನು ಕಟ್ಟಿದ್ದಾರೆ. ಆದರೆ ನಿಮ್ಮ ದಯೆಯಿಂದಲೂ ನಮ್ಮ ಪರಾಕ್ರಮದಿಂದಲೂ ಅವರೆಲ್ಲರನ್ನು ಮೆಟ್ಟಿಸಿದ್ದೇವೆ. ಇನ್ನು ಈ ಹೊತ್ತರಲ್ಲಿ ನಮ್ಮ ಎದುರಾಗಿ ನಿಂತಿರುವವನು ಯಾವ ಬಲಿಷ್ಠನೇ ಇರಲಿ ಅವನನ್ನು ಸೋಲಿಸುವಂತಹ ಶಕ್ತಿ ನಮ್ಮಲ್ಲಿದೆ. ಏನು ಉಲ್ಲಾಸ! ನಿಜ ಸೇನೆಯ ಹಂಸ ಅನುಸಾಲ್ವನೌ ಕಂಗಳೋ ನೀಲ ಹಂಸಧ್ವಜನರು ಇವನಿಗೆ ಸ್ವಲ್ಪ ತವಕ ಹೆಚ್ಚಿವನಿಗೆ ತವಕದು ಉಭಯ ಪಕ್ಷಕ್ಕೆ ಕಾಮ ಅನಿರುದ್ಧ ಅವಗಡಿವ ಭೋಜ ಫಲತ್ಯಗಿಗಳು ಅದರು ಅವನನ್ನು ಸರಿ ಜಾಗದಲ್ಲಿ ಇರಿಸಬೇಕು. ಎಸೆವ ಹಿಂಗರಿಗೆ ಮೇಘವನಯವರಾಚರವು ವಿಹೋದಟ್ಟು ತನಗೆ ಇದು ತನಕ ಎಷ್ಟೋ ಯುದ್ಧವನ್ನ ಸಾಗಿ ಬಂದವರಿಗೆ ಮತ್ತೆ ಆಯಾಸವಾಗಿದೆ, ಉತ್ಸಾಹ ಮತ್ತುಂಟು ತಿಳಿಯುವುದಕ್ಕಾಗಿ ಕೇಳಿದನೇ ಹೊರತು ಮತ್ತೇನೂ ಅಲ್ಲ. ಒಬ್ಬೊಬ್ಬರ ಉಲ್ಲಾಸ ಉತ್ಸಾಹ ಹಾಗೆಂದು ಒಟ್ಟು ಸಾಮೂಹಿಕವಾಗಿ ತುಮುಲ ಯುದ್ಧವನ್ನು ಮಾಡುವುದಕ್ಕಾಗುವುದಿಲ್ಲ. ಆಗುವುದಿಲ್ಲ ಬೇಡ. ಆ ಕಡೆಗೆ ನೋಡಿದ್ರೆ ಅರ್ಧಚಂದ್ರಾಕೃತಿಯ ವ್ಯೂಹವನ್ನು ರಚಿಸಿದವ, ಅದಕ್ಕೆ ಸರಿಯಾದಂತ ಸ್ಪರ್ಧೆಯನ್ನು ಒಡ್ಡಬಹುದಾದಂತ ಒಂದು ವ್ಯೂಹ ನಮಗಾಗಬೇಕು. ಅದಕ್ಕಾಗಿ ನಮ್ಮ ಸೇನೆಯನ್ನು ಹಂಸ ವ್ಯೂಹವಾಗಿ ನಿಲ್ಲಿಸೋಣ.
ಅಶ್ವಗಳಲ್ಲಿ ಬಲಶಾಲಿಯಾದಂತ ಅನುಸಾರ ಕಂಗಳಳು ನೀಲ ಹಂಸಧ್ವಜರನು ತವಕದಿಂದ ಭಯಭಕ್ಷೆ ಕಾಮ ಅನಿರುದ್ಧರಂ ಅವ ಘಟಿ ಪ್ರಭೋಜ ಸಾತ್ವಿಕರನ್ನು ಪಾದರು ಹಿಂಗರಿಗೆ ಮೇಘನಾದ ಯೌವನಾಶ್ವರಂ ನೆಲೆಗೊಳಿಸಿದ ಚಂಚುಸ್ಥಾನಕ್ಕೆ ಯಾರು ವೇಗವಾಗಿ ಬರೋರ್ನು ಕುಟುಕುವ ರೀತಿಯಂತ ಉತ್ಸಾಹ ಬೇಕು. ನಿಲ್ಲಿಸುವ ನಾವು ಮಿಕ್ಕುಳಿದ ಬಡೆಯಂದ ವಿಲಯ ಮಾಡನ ನೆಲೆಗೊಳಿಸಿ ಹೃದಯದಲ್ಲಿ ಮೊನ್ನೆ ಮನೆ ಸೇರಿಕೊಂಡವ ಮೃವಾಹನ ಕರ್ಣಸುತನಾದಂತ ವೃಷಕೇತ ನಿಲ್ಲಿಸಿ ಪಲುಗಿಣಿ ವೃಷಕೇತರಂ ಚಂಚುಸ್ಥಾನಕ್ಕೆ ಬಳಿಕ ಸೇನೆ ಎಂಬಲ್ಲಲ್ಲಿ ಸ್ವರುಟವಿಸುವ ಮೂಲಕವಾಗಿ ವಿಲಯ ಮರಣನ ಹಾಗೆ ಎಂದೂ ವಿಜೃಂಭಿಸಬಹುದಾದ ಅರ್ಜುನನನ್ನು ನಾ ಸಹಿತನಾಗಿ ವ್ಯೂಹದ ಮಧ್ಯದಲ್ಲಿ ನಿಲ್ಲಿಸ್ತೇನೆ. ಸಾಲದು, ಯುದ್ಧಕ್ಕೆ ನಾವು ಸಿದ್ಧರಾಗಿದ್ದೇವೆ ಎನ್ನುವುದು ಅವನಿಗೆ ಅರ್ಥವಾಗಬೇಕು ಎನ್ನುವುದಕ್ಕಾಗಿ ಪಾಂಚಜನ್ಯವನ್ನು ಮಾಡಲಾಗಿದೆ. ಪ್ರಪಂಚಮುಖದಲ್ಲಿ ಎಷ್ಟೆಲ್ಲ ಅರ್ಥವ್ಯಾಪ್ತಿ ಉಂಟು ಅದನ್ನೆಲ್ಲ ಪಾಲಿಸಿದವ ನೀನು. ಹಿಂದಕ್ಕೆ ವೇದವನ್ನು ಕತ್ತೊಯ್ದಂತಹ ಸೋಮಕನ ವಧೆಗಾಗಿ ಮತ್ಸ್ಯವತಾರಿಯಾಗಿ ನಿನ್ನ ಗೋಪದತ್ವವನ್ನು ಮೆರೆಸಿದೆ. ಆ ಬಳಿಕ ಭೂಮಿಯನ್ನು ಕೊಂಡದಂತಹ ಹಿರಣ್ಯಾಕ್ಷನ ವಧೆಗಾಗಿ ವರಹರೂಪಿಯಾಗಿ ಅಲ್ಲಿಯೂ ನಿನ್ನ ಗೋಪರತ್ವವನ್ನು ಪ್ರಚಿತಪಡಿಸಿದ್ದಿ. ಬಲಿಯನ್ನು ಪಾತಾಳ ಕಟ್ಟಿ ಅಲ್ಲಿಯೂ ಗೋಪರತ್ವದಿಂದ ಮೆರೆದಿದ್ದಿ. ಇದೀಗ ಗೋಪುರಾಯುಗದಲ್ಲಿ ಕೃಷ್ಣನೆಂಬಂತ ವಿಧಾನದಿಂದ ಬಂದು ಧರ್ಮವನ್ನು ಪಾಲಿಸಿದೆ ನೀನು. ಇಂದ್ರನ ಆಕ್ರೋಶಕ್ಕೆ ಗೋವರ್ಧನಗಿರಿಯನ್ನೆತ್ತಿ ಗೋಗಳನ್ನು ಗೋಪಾಲಕರನ್ನು ಪಾಲಿಸಿ ನೀನು ನಿಜಾರ್ಥದಲ್ಲಿ ಗೋಪಾಲನಾದೆ. ಇದಾ ಭುಜವರಕ್ತ ಅಂತ ಗೋಪಾಲ ಅಂತ ನೀನು ಭೂಭುಜರತ್ತ ನಿನ್ನ ಶಕ್ತಿಯನ್ನು ಹರಿಸಿಬಿಟ್ಟೆ. ಈ ಪಾಂಡವರನ್ನು ಕಾಯುವ ಧೀರನೇ ಈ ಪಾರ್ಥನಶ್ವವನ್ನು ಕಟ್ಟಿದ್ದೇನೆ. ಇದೋ ಬಿಡಿಸಿಕೊಳ್ಳಲಿ ಕಟ್ಟಲಿ ಬಲುಗುಂಟ ಪ್ರಶಂಸೆಗೆ ಪಾತ್ರನಾದವ. ಭೂವ್ಯೋಮ ಪಾತಾಳದಲ್ಲಿ ತನ್ನದೇ ಆದಂತಹ ವಿಜಯದ ಧ್ವಜವನ್ನು ಹಾರಿಸಿದವ. ಅಂತ ಎದೆಗಾರಿಕೆ ಉಳ್ಳವನಂತ ಇವ ಬೇಕಾದ್ರೆ ಇವನ ಅಶ್ವವನ್ನು ಕಟ್ಟಿದ್ದೇನೆ. 2 ಅಶ್ವವನ್ನು
ಕಾದಿನಲ್ಲಿ ಹೊರಡಲಿ. ಒಂದು ವೇಳೆ ಅಂತಹ ಗಂಟೆ ಉಂಟೆವರಲ್ಲಿ ಹಿಂದೂ ಕುಲ ಜನಮ್ಮಂತಹ ಆ ಒಂದು ಅಹಂಕಾರ ಇದ್ರೆ ಅಂತ ವಾಂಚೆ ಉಂಟು ನಮಗೆ. ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಹೆಸರು ಇರಿಸಿಕೊಂಡಿದ್ದಾನೆ. ವಿಜಯವನ್ನು ಸಾಧಿಸಿದಂತ ವಿಜಯ, ಗಾಂಧೀವವನ್ನು ಧರಿಸಿದಂತ ಗಾಂಧೀವಿ, ಹೀಗೆ ಬಗೆ ಬಗೆಯ ಪತಾಕೆಗಳನ್ನು ಹಾರಿಸುವ ವೈತ ನನ್ನನ್ನು ಗೆಲ್ಲಬೇಕೆಂಬಂತ ವಾಂಚೆ ಉಂಟ ಅಲ್ಲ? ನಿನಗೆ ಅವನ ಮೇಲೆ ವಾಂಚೆ ಉಂಟ? ಬಂದಿ ಭಾವ ಸಂಬಂಧ ಅಲ್ವಾ? ಗೊತ್ತಾಯ್ತು. ಕುರುಕ್ಷೇತ್ರ ಭೂಮಿಯಲ್ಲಿ ಭೀಷ್ಮಾಚಾರ್ಯರ ಮಂತ್ರಾಸ್ತ್ರಕ್ಕೆ ತಲೆಗೊಟ್ಟವ ನೀನು, ಸೈಂಧವದಲ್ಲಿ ಆ ಸೂರ್ಯನಿಗೆ ಚಕ್ರಿಸಿದವ ನೀನು. ಅಂತಹ ವಾಂಚೆ ನಿನಗೆ ಅವನಲ್ಲಿದ್ರೆ ಇದ ನಾನು ಹುಡ್ತೇನೆ ಬಾಣ ನೋಡುವ. ನಿನ್ನಲ್ಲಿ ಒಂದು ಮಾತು ಹೇಳುತ್ತಾ ಇದ್ದೇನೆ. ಕಪ್ಪ ಕಾಣಿಕೆ ಅನುಕೂಲವಾಗಿ ಕುದುರೆಯನ್ನು ಒಪ್ಪಿಸಿದರೆ ಬಿಟ್ಟೆನು, ಇಲ್ಲ ಕಾಣಿ
ಇದ್ದೇವೆ. ನಿಮ್ಮಲ್ಲಿ ಸಾಮರ್ಥ್ಯ ಉಂಟು, ಬೀಳಿಸಿಕೊಳ್ಳಿ. ಲೋಕಲೋಕಗಳಲ್ಲಿ ತನ್ನ ಪೌರುಷದ ಮೂಲಕವೇ ಪ್ರಖ್ಯಾತಿಯನ್ನು ಪಡೆದವ ಪಾರ್ಥ. ಅಂತಹ ಪಾರ್ಥನ ಸೇನೆಯನ್ನು ಎದುರಿಸುವಂತಹ ಸಾಮರ್ಥ್ಯ ಉಂಟು ಎಂಬಂತಹ ಬಿಂಕದಿಂದ ಬಂದೆಂದಾದ್ರೆ ವಿಶ್ವನಾಥನಿಗೆ ಇದು ಮಾಡಿದ್ದಾರೆ. ಬಿಟ್ಟಂತ ಯೋಗದ ತುರಗವನ್ನು ಅದರಲ್ಲಿ ಬರೆದಂತ ಲಿಖಿತವನ್ನು ನೋಡಿ ನಮ್ಮ ಒಡೆಯ ಕಟ್ಟಿದ್ದಾನೆ. ಸಾಮರ್ಥ್ಯದವರು ಕಾಣಬೇಕೆಂಬುದಾಗಿ ಹಾಗಾಗಿ ಎದೆ ಕೊಟ್ಟು ನಿಲ್ಲುವುದಕ್ಕೆ ಬಂದಿದ್ದೇವೆ. ಒಳ್ಳೆ ಇದ್ದಾರೆ.
ಮಾತ್ರವಲ್ಲ ನಿಮ್ಮಲ್ಲಿ ಬಲ ಇದೆ, ಶಕ್ತಿ ಇದೆ ಎಂಬುದನ್ನು ತೋರಿಸಕ್ಕೆ ಬಂದಿದ್ಯಾ? ನಿಜ. ಒಂದು ಕುದುರೆಯನ್ನು ಕಟ್ಟಿದ್ದಿ, 1000 ಕುದುರೆಯನ್ನು ಬಿಟ್ಟುಕೊಂಡು ನೋಡು. ನಿನಗೆ ಬರ್ತಿದೆ ಬರ್ತಾ ಇದ್ದಿ, ಇದು ಕಟ್ಟಿದ ದುರ್ಗವನ್ನು ಬಿಟ್ಟು ಕೊಡ್ತಿರೋ ಅಥವಾ ಐದತ್ತು ನಮ್ಮಲ್ಲಿ ಬೆಳಕು ಇದ್ದ ಕಾರಣ ತುರಗವನ್ನು ನಾವು ಕಟ್ಟಿದ್ದೇವೆ. ನಮ್ಮಲ್ಲಿ ಕಾದಾಟ ಮಾಡಿ ತುರಗವನ್ನು ಬಿಡಿಸಿಕೊಂಡು ಹೋಗೋ. ಬಿಡಿಸಿಕೊಳ್ಳುವುದಕ್ಕೆ ಬಂದವನು. ಹೌದು, ಕೆಲಸ ಆಗುವುದಿದ್ರೆ ಮಾಡಬೇಕು, ಇಲ್ಲದಿದ್ರೆ ಬಂದದರಲ್ಲಿ Come on!
ತಾಮ್ರಧ್ವಜ ಯುದ್ಧವನ್ನು ಮಾಡುವುದಕ್ಕೆ ಮುಂದಾಗಿ ನಮ್ಮವರನ್ನೆಲ್ಲ ಗಳಿಸಿದ್ದಾನಂತೆ. ಅವನಿಗೆ ಸರಿಯಾದ ಶಿಕ್ಷೆಯನ್ನು ಬಿಡಬೇಕಿದ್ರೆ ನಾನೇ ಹೋಗಬೇಕು. ಆ ಕೃಷ್ಣ ಪರಮಾತ್ಮನನ್ನು ನೆನೆದುಕೊಂಡೆ, ಅಮ್ಮನಿಗೆ ವಂದಿಸಿದೆ, ಅಣ್ಣಂದಿರ ಪಾದವನ್ನು ನೆನೆದೆ. ಈ ಕ್ಷಣವೇ ಹೋಗುತ್ತಾನೆ ಯುದ್ಧಕ್ಕೆ. ಪ್ರಪಂಚದಲ್ಲಿ ಯಾರೆಲ್ಲ ಆಸ್ತಿಕರಿದ್ದಾರೋ ಅಂತವರಿಗೆ ವರ್ತಮಾನದ ಯೋಗ ಮೂರ್ತಿಯು ಮಂಗಳ ಮೂರ್ತಿಯೂ ಆದ ಕೃಷ್ಣ ದರ್ಶನಕ್ಕೆ ನಿಮಿತ್ತವಾಗಿ ನೀನು ಒದಗಿ ಬಂದೆ. ನೀನೊಬ್ಬನೇ ಅಲ್ಲ, ಲೇಸ ಈ ಅರ್ಜುನ ಗೋತ್ರ ಹತಿಯ ಭಯ ಪಾಂಡವರಿಗೆ ಬಂದದ್ದು ನಮಗೆ ಒಳ್ಳೇದಾಯ್ತು. ನಮಗೆ ಮರದ ಬೇಕಾದ್ರೇನು, ಮಣ್ಣಿನ ಬೇಕಾದ್ರೇನು, ಇಲ್ಲಿ ಹಿಡಿದ್ರೆ ಆಯ್ತು. ನಮಗೆ ಕೃಷ್ಣ ದರ್ಶನ ಆಗಬೇಕು. ನಿಮಗೆ ಭಯ ಬರ್ಲಿ, ನಿಮಗೆ ಕೋಪ ಬರ್ಲಿ, ನಮಗೆ ಅದಲ್ಲ ವಿಷಯ. ಆದ್ರೆ ನೀವು ಬಂದದ್ದಕ್ಕೆ ನಮ್ಮ ಆಕ್ಷೇಪ ಅಲ್ಲ, ಬಂದದ್ದಕ್ಕೆ ಒಂದು ಕಾರಣ ಕೊಟ್ಟಿದ್ದೀರಲ್ಲ, ಒಂದು ಪಟ್ಟಿ ಹಾಕಿದ್ದೀರಲ್ಲ, ಯಾರಿಗಾದ್ರೂ ನಗು ಬಂದಿತ್ತು. ಪ್ರಬುದ್ಧರಿಗೆ ಬಿಡು, 7 ವರ್ಷದ ಮಗು ಆದ್ರೂ ಅಪಹಾಸ್ಯ ಮಾಡಬೇಕು. ಈ ಪ್ರಪಂಚದಲ್ಲಿ ಒಬ್ಬ ಪಾಪಿ ಆದ್ರೆ ಅವನನ್ನು 4 ಗಕಾರಗಳು ಉತ್ತರಿಸ್ತದೆಯಂತೆ. ಒಂದು ಗಂಗಾಜಲ, ಒಂದು ಗೀತಾ ಶ್ರವಣ, ಒಂದು ಗೋವಿನ ದರ್ಶನ, ಮತ್ತೊಂದು ಗೋವಿಂದನ ಸಾನ್ನಿಧ್ಯ. ಗೋವಿಂದನ ಸಾನ್ನಿಧ್ಯ ಇದ್ದು ನಿಮಗೆ ಗೋತ್ರ ಹತ್ಯೆಯ ಭಯ ಅಲ್ವಾ? ಸಮುದ್ರದ ನೆಂಟತನ, ಉಪ್ಪಿಗೆ ಬಡತನ, ಇದ್ದಾಸೆ ಸರಿಯಾದಂತಹ ಉಪಕಾರವನ್ನು ಮಾಡಿದ, ಆಶೀರ್ವಾದವನ್ನು ನಮಗೆ ಮಾಡಿದ್ದಾನೆ. ನಮಗೆ ಬಂದಂತಹ ದೋಷ ಅದು ದೋಷ ಹೌದು ಎಂಬುದನ್ನು ಕೃಷ್ಣ ಹೇಳಿದ ಮಾತ್ರಕ್ಕೆ ಅವನು ತೋರಿಸಿದಂತಹ ದಾರಿಯಲ್ಲಿ ಮುನ್ನಡೆದು ಬಂದವರು ನಾವು. ಯಾರೋ ಹೇಳಿದ ಮಾತ್ರಕ್ಕೆ ಆ ರೀತಿಯಾಗಿ ವರ್ತಿಸುವುದಕ್ಕೆ ನಾವು ಪಾಂಡವರು ಸಾಮಾನ್ಯರಲ್ಲ. ಆದ್ದರಿಂದ ಹೇಳ್ತಾ ಇದ್ದೇವೆ, ಕಟ್ಟಿದ ದುರ್ಗವನ್ನು ಬಿಡುತ್ತೀಯಾ? ಅಲ್ಲ, Thank you.
ನಿನ್ನ ದೊಡ್ಡಮ್ಮನಾದ ಗಾಂಧಾರಿ ಶಾಪ ಕೊಡುವಾಗ ಅವನ ಸೆರಗಿನ ಮರೆಯಲ್ಲಿ ಅಡಗಿ ಕುಳಿತವ ನೀನು. ನಿಮ್ಮಲ್ಲಿ ಯಾರು ವೀರ ಗೊತ್ತುಂಟ? ವೀರನಾರಾಯಣ ಒಬ್ಬನೇ. ನೀವೆಲ್ಲ ವೀರರು ಅಂತ ಮುಖವಾಡ ಹಾಕಿದ ಹೇಡಿಗಳು. ಅವ ಅಲ್ಲದಿದ್ರೆ ಕಪ್ಪ ಸಿಕ್ಕಿ ರಕ್ಷಿಸುವ ಆಪತ್ತಿನಿಂದ ಪರಮಾತ್ಮನ ದಯೆ ಬಂದಿದ್ದರೆ ಯಾವ ಆಪತ್ತು ಬಂದರೂ ಕೂಡ ಅದನ್ನು ದೂರ ಮಾಡುವಂತಹ ಸಾಮರ್ಥ್ಯವೂ ಒದಗಿ ಬರುತ್ತದೆ. ಗಂಗಾ ಜಲದ ಮಧ್ಯದಲ್ಲಿ ಅದಕ್ಕೆ ನಾವೇ ಸಾಕ್ಷಿ. ಗಂಗಾ ನದಿಯ ಬಳಿಯಲ್ಲಿ ಕಾಗೆ ಇರ್ತದೆ. ಹೌದಾ? ಅದಕ್ಕೆ ಪುಣ್ಯ ಬರ್ತದೆ ಅಂತ ಅರ್ಥವಾ? ಯಾರಿಗೆ ನಿನಗೆ ಗೊತ್ತು? ದೇವರ ಹತ್ತಿರ ಇದ್ದ ಮಾತ್ರಕ್ಕೆ ಪಾಂಡವರು ಮಾತ್ರ ಭಕ್ತರಲ್ಲ, ದೂರ ಇದ್ರೂ ಭಕ್ತರಾಗ್ಲಿಕ್ಕೆ ಆಗ್ತದೆ. ನಿನಗೆ ಇಷ್ಟು ತಿರುಗಾಟ ಮಾಡಿದ ಮೇಲೆ ಗೊತ್ತಾಗ್ಲಿಲ್ವಾ? ತೋಂಡರಿಗೆ ತೋಂಡನಾಗಿ ಸಂಚರಿಸುತ್ತಿದ್ದನು, ಭಕ್ತರಿಗೆ ಭಕ್ತನಾಗಿ ಬರಬೇಕಿದ್ರೆ ಅಂತಹ ಭಕ್ತಿ ಬೇಕು. ಆ ರೀತಿಯಾದಂತಹ ಭಕ್ತಿ ಇದ್ದ ಕಾರಣ ನಾವು ಆ ಕೃಷ್ಣನನ್ನು ಒಲಿಸಿ ನಮ್ಮ ಜೊತೆಯಲ್ಲಿ ಇರಿಸಿಕೊಂಡಿದ್ದೇವೆ. ಇಲ್ಲೇ ಹೋಗಿ ದಿವಸಕ್ಕೆ ಒಂದು ಸಲವೋ ವಾರಕ್ಕೆ ಒಂದು ಸಲವೋ ನಮೋ ನಾರಾಯಣ ಅಂತ ಹೇಳಿದ ಮಾತ್ರಕ್ಕೆ ಪರಮಾತ್ಮ ಬರುವುದಿಲ್ಲ. ಮನಸ್ಸಿನಲ್ಲಿ ಭಕ್ತಿ ಮೂಡಬೇಕು. ದಿವಸ 25 ಸಲ ನಮೋ ನಾರಾಯಣ ಅಂತ ಹೇಳಿ ಸಂಭಾವನೆಯಲ್ಲಿ ಎಷ್ಟು ಉಂಟು ನೋಡಿದ್ರು ನಾರಾಯಣ ಬರುವುದಿಲ್ಲ. ಏನು ಎಷ್ಟು ಸಲ ಹೇಳಿದ್ದಾರೆ, ಹೇಗೆ ಹೇಳಿದ್ದಾರೆ ಅಂತ ಇರೋದು ಶೌರ್ಯ
ವ್ಯವಹಾರ ಗುಣಶೀಲನಾಗಿಯೇ ಇತ್ತು ಎನ್ನುವ ಕಾರಣಕ್ಕಾಗಿಯೇ ಅದನ್ನೇ ಮುಂದು ಮಾಡಿಕೊಂಡು ಎಲ್ಲವನ್ನೂ ನೀನು ಆಲಿಸಬೇಕು. ಕೇವಲ ಇಲ್ಲಿ ತೋಳ ಬಲುಹು ಎನ್ನುವುದೇ ಪ್ರಧಾನವಾದುದಲ್ಲ ಎನ್ನುವುದನ್ನು ನಾನು ಆರಂಭದಲ್ಲಿ ವ್ಯೂಹರಚನೆಯ ಕಾಲದಲ್ಲಿಯೇ ಆಡಿದವನು. ಇವನ ಕುರಿತಾಗಿ ಎಲ್ಲವನ್ನೂ ವಿಶದೀಕರಿಸಿದ್ದೇನೆ. ಆದ್ದರಿಂದಲೇ ನಾವು ಯುದ್ಧ ಪಥದಲ್ಲಿ ಮುಂದುವರಿಯುವಾಗ ಆಲೋಚಿಸಲೇಬೇಕಾದಂತಹ ಸಂದರ್ಭ ಇಂದು ಒದಗಿ ಬಂತು. ಆದ್ದರಿಂದಲೇ ಏಕರಥಾರೂಢರಾಗಿ ನಾವು ಯುದ್ಧ ಮಾಡುವುದಲ್ಲ, ನಾವೀಗ ಭಕ್ತಿಯೂ ಕೂಡ ಅಷ್ಟೇ ಜಾಗೃತವಾಗಿದೆ. ಈ ಕ್ಷಣದಲ್ಲಿ ನಾವು ಅವನನ್ನು ಬೇರೊಂದು ಬಗೆಯಾಗಿ ಪರೀಕ್ಷಿಸಲೇಬೇಕಾಗುತ್ತೆ. ಹೌದೇ? ಅಂತರಂಗದಲ್ಲಿರುವಂತಹ ಭಕ್ತಿಯನ್ನೇ ಮುಂದು ಮಾಡಿಕೊಂಡು ಒಲಿಸುವಲ್ಲಿ ಆತ ಆರಿಸಿದ್ದು ಯುದ್ಧದ ಕ್ರಮವನ್ನು. ನಾವೀಗ ಒಂದೇ ರಥದಲ್ಲಿ ಯುದ್ಧ ಮಾಡುತ್ತಾ ಇದ್ದೇವೆ. ಈಗ ಹಾಗಲ್ಲ, ಬೇರೆ ಬೇರೆ ರಥಾರೂಢರಾಗೋಣ. ನಾನೊಂದು ಬದಿಯಿಂದ ಯುದ್ಧವನ್ನೆಸಗುತ್ತೇನೆ, ಯುದ್ಧ ಸನ್ನದ್ಧನಾಗಿ ಮತ್ತೊಂದು ಕಡೆಯಿಂದ ನೀನು ದಾಳಿ ಮಾಡು. ಆ ಕ್ಷಣದಲ್ಲಿ ಆತನ ಪರಾಕ್ರಮವೇನು, ಟಿವಿ ಏನು ಎನ್ನುವುದನ್ನು ನೋಡುವುದಕ್ಕೆ ಸಾಧ್ಯ ಉಂಟು. ಹಾಗೆ ಮಾಡೋಣ, ಹಾಗೆ ಮಾಡೋಣ. ಕೃಷ್ಣ ಶಹಾಬಾಸ್ ಮೆಚ್ಚಿದೆ. ಛೇ ಛೇ ಛೇ, ನಿನ್ನ ಪಂಜರದ ಗಿಳಿಯಲ್ಲಿ ಎಷ್ಟು ಮೋಹವ ನಿನಗೆ. ಅವನನ್ನು ಉಳಿಸುವುದಕ್ಕೆ ಬೇಕಾಗಿ ಬೇರೆ ರಥದಲ್ಲಿ ನಿಂತೆಯ, ನನ್ನೊಂದಿಗೆ ಇಬ್ಬರೂ ಸೇರಿ ಯುದ್ಧಕ್ಕೆ ಹೊರಟಿರ. ಕೆಲವೊಮ್ಮೆ ನೀನು ಅವನನ್ನು ಉಳಿಸಬೇಕು ಅಂತ ಹೊರಟಿಯ, ಅಥವಾ ತಾಮ್ರಧ್ವಜನ ಮುಂದೆ ಸತ್ವ ಅತಿಶಯವನ್ನು ತೋರಿಸಬೇಕು ಅಂತ ಹೊರಟಿಯ. ನಮಗೆ ಗೊತ್ತಿಲ್ಲದೆ ಮೆಚ್ಚುಗೆ ಲೋಕದಲ್ಲಿ ಬರುವುದಕ್ಕೆ ಆರಂಭ ಆಯಿತು. 4 ಗುರುಗಳ ಶಿಷ್ಯ ದ್ವಾಪರಾಯುಗದ ಅನುಭವದ ಸಂಕೇತ. ಭೀಷ್ಮರಲ್ಲಿಯೂ ನೀವು 2 ರಥದಲ್ಲಿ ಕಾಳಗ ಮಾಡಲಿಲ್ಲ. ಉಭಯ ಕುಲ ಬಿಲ್ಲೋಜರಾದ ದ್ರೋಣರಲ್ಲಿಯೂ ಯುದ್ಧ ಮಾಡುವಾಗ ನಿಮಗೆ 2 ರಥದ ಅನಿವಾರ್ಯತೆ ಬರಲಿಲ್ಲ. ಕರ್ಣನಂತ ಮಹಾಪರಾಕ್ರಮಿಗಾದರೂ 2 ರಥವನ್ನು ಕೊಂಡು ಹೋಗಿ ಯುದ್ಧ ಮಾಡುವಂಥ ಪ್ರಸಂಗವನ್ನು ನೀನು ತರಲಿಲ್ಲ. ನನ್ನ ಎದುರೊಂದು 2 ರಥ ತಂದು ಅವರಿಗಿಂತ ಮೇಲೆ ತಾಮ್ರಧ್ವಜ ಅಂತ ಮಾಡಲಿಕ್ಕೆ ಹೊರಟಿಯ, ಅಥವಾ ನೀನು ಆಗ ಹೇಳಿದ ಹಾಗೆ ಹೋರಾಟ ಮಾಡು, ಆಯುಧ ಹಿಡಿ ಅಂತ ಹೇಳಿದ್ದನ್ನು ಸತ್ಯ ಮಾಡುವುದಕ್ಕೆ ಬಂದೆಯ. 7 ದಿವಸ ಆಯಿತು ರಾತ್ರಿ ಹಗಲು ಕಾದಾಟ. ಏನು ಅಂತ ಫಲಿತಾಂಶ ಬರದೇ ಇರುವಾಗ ನೀನು ಬಂದೇ ಅಲ್ಲ ಸ್ವಾಮಿ. ನೀನು ಬಂದದ್ದು ಸರಿ, ಆದರೆ ಏನಾಗುತ್ತದೆ ಅಂತ ಕೇಳಿದರೆ ಈಸು ದಿನ ನೀ ಸಲಹಿ ಸುಮ್ಮನೆ. ಇಲ್ಲಿಯವರೆಗೆ ಬೇಕಾದಷ್ಟು ಹಾಲು, ಬೇಕಾದಷ್ಟು ಅನ್ನ, ಬೇಕಾದಷ್ಟು ಮೋಹ, ಬೇಕಾದಷ್ಟು ವಾತ್ಸಲ್ಯ ಇದೆಲ್ಲ ಕೊಟ್ಟು ಒಳ್ಳೆ ಕೊಬ್ಬಿದ ಕುರಿಯನ್ನು ಕಟುಕನ ಕೈಗೆ ಕೊಟ್ಟ ಹಾಗಾದಿತ್ತು.
ನೀನು ಬೇರೆ ರಥಕ್ಕೆ ಹೋದ್ರೆ ನಿನ್ನ ರಥದ ಬಾಣ ನನ್ನನ್ನು ಹೊಡೆಯುತ್ತದೋ ಇಲ್ವೋ, ನಿನ್ನ ರಥಕ್ಕೆ ಬಂದು ಅವನ ತಲೆ ಬೀಳ್ತದೆ. ಒಟ್ಟಿಗೆ ಬನ್ನಿ, ಒಟ್ಟಿಗೆ ಬನ್ನಿ. ಯಾದವೇಂದ್ರನೇ ಕೇಳು ಮೆಚ್ಚಿದೆ ಆದಿಯೋಳು ತವ ಪುಣ್ಯವ ಯಾದವೇಂದ್ರನೇ ಕೇಳು ಮೆಚ್ಚಿದೆ ಆದಿಯೋಳು ತವ ಪುಣ್ಯವ ಈ ನಂಜಯಾಗಿತ್ತು ಗದ್ದಾದಿ ಕ್ರೋಧದೋಳು ಪಡೆಗೆ ಬರಿಗೈಯಾದೆ ಸಾಧಿಸಿ ವೈರವ ಆದರಿಸಿದಳು ಎಂಬ ಶತ್ರವ ಮೋದುತ್ತಿದ ವೀಕ್ಷಿಸಿದ ಮಾಧವ ಬಂದನಾಗ ಸಮರಕ್ಕೆ ಯಾದವೇಂದ್ರ, ಆಹಾ ಆಹಾ, ಹೋರಾಟ ಮಾಡುತ್ತಾ ಮಾಡುತ್ತಾ ಮಂತ್ರಾಸ್ತ್ರಗಳನ್ನು ಪ್ರಯೋಗಿಸಿದ ನಾವು ಇನ್ನೇನು ರಥ ಹತ್ತಿ ಅರ್ಜುನನನ್ನು ಹಿಡಿದು ಹೊಡೆದು ಕೊಲ್ತೇನೆ ಅಂತ ಹೊರಡುವಾಗ ನಿನ್ನ ಕಾಲು ನನ್ನ ಎದೆಗೆ ತಾಗಿತೆ. ಆದರೂ ನಾನು ಕುಸಿಯದೆ ಯುದ್ಧಕ್ಕೆ ಹೊರಟು ಖಡಾಖಡಿಯಾಗಿ ಹೋರಾಟ ಮಾಡಿದೆ. ದೇವರೇ, ಸುದರ್ಶನ ಪ್ರಯೋಗ ಮಾಡಿದೀಯಾ? ಚಕ್ರವ ನಮ್ಮ ಪಡೆಗೆಚ್ಚೆಯ ಯಾದವೇಂದ್ರ ಒಂದು ಕಾಲದಲ್ಲಿ ಸಂಸ್ಕಾರ ಇಲ್ಲದೆ, ಬದುಕಿಲ್ಲದೆ, ಯಾರ ಕೈ ಒಳ್ಳೆಯದು ಯಾರ ಬಾಯಿ ಒಳ್ಳೆಯದು ಎನ್ನುವುದಾಗಿ ಬದುಕುತ್ತಿದ್ದ ಶಾಪಗ್ರಸ್ತರಾದ ಯಾದವರ ಮಧ್ಯದಲ್ಲಿ ಹುಟ್ಟಿದ ಯಾದವೇಂದ್ರ. ಪ್ರಪಂಚದಲ್ಲಿ ಶ್ರೇಷ್ಠವಾದದ್ದು ಹುಟ್ಟಬೇಕಾದ್ರೆ ಸಂತೋಷ ಇರಬಾರ್ದು ಪ್ರಭು, ಒಳಗೆ ನೋವಿರಬೇಕು. ನೋವಿಲ್ಲದವನ ಬಾಯಿಯಲ್ಲಿ ಕಾವ್ಯ ಹುಟ್ಟದು. ಹಾಗಾಗಿ ಸತ್ಯವೇ ಒಳ್ಳೆಯತನವೇ ಇದ್ದ ಕೃತಯುಗದಲ್ಲಿ ಒಂದು ತುಂಡು ಗ್ರಂಥವೂ ಹುಟ್ಟಲಿಲ್ಲ. ರಾಮಾಯಣ ಬರೀಬೇಕಾದ್ರೂ ವಾಲ್ಮೀಕಿಗೊಂದು ಶೋಕ ಬರಬೇಕಾಯಿತು. ಒಳಗೊಂದು ನೋವಿಲ್ಲದೆ ಯಾವ ಕಾವ್ಯವೂ ಯಾವ ಗ್ರಂಥವೂ ಹುಟ್ಟುವುದಿಲ್ಲ. ಬಹುಶಃ ಯಾದವರ ನೋವಿನ ಪ್ರತೀಕವಾಗಿ ಅವರಿಗೆ ವರಪ್ರಾಯನಾದ ನೀನು ಹುಟ್ಟಿದೆ. ಆದರೆ ದೇವರೇ, ನಿನ್ನಲ್ಲಿ ಉಂಟು ಅಂತ ಇವನಿಗೆ ಬೇಕಾಗಿ ವೆಚ್ಚ ಮಾಡುವಾಗ ಸ್ವಲ್ಪ ಯೋಚಿಸು ನೀನು. ಹೆಸರಿಗೆ ಯುವ ಧನಂಜಯ, ಕೆಲವರಿಗೆ ಹೆಸರಾಗಿರ್ತದೆ. ಹೆಸರೆಂಥದ್ದು ನಿಮ್ಮದು? ಕ್ಷೀರಸಾಗರ ಭಟ್ಟ. ಮನೆಯಲ್ಲಿ ಒಂದು ಕುರ್ತೆ ಹಾಲಿಗೆ ಗತಿ ಇಲ್ಲ. ಇವನ ಹೆಸರು ಹಾಗೆ ಧನಂಜಯ ಅಂತ. ಯಾರ್ಯಾರು ಕೊಡಬೇಕು? ನೀನು ಕೊಟ್ಟ ಪುಣ್ಯ, ಅದರಲ್ಲೇ ಇಲ್ಲಿವರೆಗೆ ಬದುಕಿದ್ದವ. ಇವತ್ತು ಪುಣ್ಯ ಅಲ್ಲಿ ಚಂಪಕಾವತಿಯಲ್ಲಿ ಬರಿದಾಯಿತು. ಇವತ್ತು ಚಕ್ರ ಬಿಟ್ಟೆ. ಅಲ್ಲ, ಚಕ್ರ ಬಿಟ್ಟು ಮೊದಲನಷ್ಟು ಜನ ಇಲ್ಲ, ಜನ ಕಡಿಮೆ ಆಗಿದ್ದಾರೆ. ಆದರೆ ಒಂದುಂಟು, ಇನ್ನು ಚಕ್ರ ಈ ಕಡೆ ಹೋದದ್ದೇ ಅಲ್ವೋ. ಬರಿಗೈಯಾದೆ, ಬರಿಗೈಯಾಗಿ ಬೆರಗಿರಲಿ ನಿಂದಿರಲು ಬೇಗದಿ ಹರಿಯ ಸತ್ಸಿದಿ ಗೈದು ಹರಿಯ
ಸಿರಿವರ ಕರಕಮಲ ಏಕೋ ಸಿರಿವರ ಕರಕಮಲ ಏಕೋ ಕರಗೋ ಹಿಡಿಯುತ್ತ ಪರಮ ಪಾವನ ಪದಯು ಗಂಗಳ ನರನ ಬಳಿಗೈ ತಾರುವ ದೀಕ್ಷಿಸಿ ಹರಿಯು ಪಾತನಿಗೆ ಬಳಲು ಬಂದನಾಗ ಸಮರಾಗೆ ನಿಂದ ಏನು ದೇವರು ಮಾತಾಡುವುದಿಲ್ಲ, ಬೆಳಗಿನಲ್ಲೇ ನಿಂತು ಬಿಟ್ಟನಲ್ಲ. ಏನಿದು ಎನ್ನುವುದಾಗಿ ಸನ್ನಿಧಿಗೆ ಬಂದದ್ದು. ದೇವರ ಸನ್ನಿಧಿ ಛ ಛ ಛ ಛ ಛ. ಪಾದ ನೋಡಿ, ಪಾದ ಕಮಲ ಒಂದೇ ಕೈಯಲ್ಲಿ ಹಿಡಿದ ಶಿರದಲ್ಲಿ. ಆಹಾ ಆಹಾ, ಜನ್ಮ ಜನ್ಮಾಂತರದ ಪಾಪ ಪ್ರಕ್ಷಾಳನವಾಯಿತು. ನಿನ್ನ ತಂದೆಯ ತೊಡೆಯಲ್ಲಿ ಕುಳಿತುಕೊಳ್ಳುವುದಕ್ಕೆ ನಿನಗೆ ಯೋಗ ಇಲ್ಲ ಅಂತ ಚಿಕ್ಕಮ್ಮ ಎಳೆದು ಹಾಕಿದ ಅಂತವ ಇವನ ನಾಮವನ್ನು ಸ್ಮರಿಸಿ ಇವನ ಪಾದವನ್ನು ನಂಬಿದನಂತೆ. ಯಾರು ಎಳೆದು ಹಾಕದ ಧ್ರುವ ಮಂಡಲದಲ್ಲಿ ಕುಳಿತವನಿಗೆ ಧ್ರುವರಾಯ ಅಂತ ಹೆಸರು. ತಂದೆ ಕೊಲ್ಲಬೇಕು ಅಂತ ವಿಷ ಕೊಟ್ಟರು ಅಮೃತ ಆಗ್ತದೆ, ಬೆಂಕಿಗೆ ದೂಡಿದ್ರು ಶೀತಲ ಜಲ ಆಗ್ತದೆ, ಕುಂಜರನ ಕಾಲಿನಲ್ಲಿ ಒದೆಸಿದ್ರು ಅದು ಕಂಜನಾಭನ ವಾತ್ಸಲ್ಯದಿಂದ ಮೃದುವಾಗಿ ಹೋಗುತ್ತದೆ. ಅಂತ ಪಾದ, ಏನು ಪಾದ. ಗಂಗೆ ಹುಟ್ಟಿದ್ದಿಲ್ಲಿ, ಅಹಲ್ಯ ಉದ್ಧಾರಗೊಂಡದ್ದಿಲ್ಲಿ, ಅಕ್ಷಯಾಂಬರ ಬಂದದ್ದು ಇಲ್ಲಿಂದ, ವಿಭೀಷಣನಿಗೆ ಚಿರ ಪದವಿ ಸಿಕ್ಕಿದ್ದು ಇಲ್ಲಿಂದ. ಇಂಥ ಪಾದ ನನ್ನ ಕೈಗೆ ಸಿಕ್ಕಿ ನನ್ನ ತಲೆಗೆ ಬಂತು ಎಂದಾದ್ರೆ ಆಹಾ ಆಹಾ ಪವನನ. ನಾನು ಸ್ವಾರ್ಥಿ ಆಗುದೆ, ನಾನೊಬ್ಬನೇ ಇವನ ಪಾದ ದರ್ಶನ ಮಾಡುವುದೇ, ನನಗೊಬ್ಬನಿಗೆ ಈ ಯೋಗ ಸಿಗುವುದೇ? ನರ್ಮದಾ ನದಿಯ ಬದಿಯಲ್ಲಿ ಆ ಬಿಳಿದಾದ ಉಪ್ಪುಗಳ ಮಧ್ಯೆ ಸುಕ್ಕುಗಟ್ಟಿದ ಕಣ್ಣುಗಳಲ್ಲಿ ಹಿಂಗಿ ಹೋದ ಕಣ್ಣೀರನ್ನು ಮತ್ತೆ ಮತ್ತೆ ಸುರಿಸುತ್ತಾ ಮಾಡದ ಪಾಪವನ್ನೆಲ್ಲ ಯೋಚಿಸ್ತಾ ಇದ್ದಾನೆ. ಆರ ತಪಗೆಡಿಸಿದನೋ, ಪೂರ್ವ ಜನ್ಮದಲ್ಲಿ ಯಾರಿಗೆ ಕೆಟ್ಟದ್ದು ಮಾಡಿದನೋ, ನಮ್ಮ ಅಪ್ಪಯ್ಯ ಅವರು ಮಾಡಿದ ಪುಣ್ಯಕ್ಕೆ ಬೆಲೆ ಇಲ್ವಾ? ಒಂದು ಕುದುರೆಯ ಪುಣ್ಯವು ನನ್ನ ಅಪ್ಪನಿಗಿಲ್ವಾ? ಯಾರೋ ಹೇಳಿದ್ರಂತೆ, ಸೈಂಧವ ವಧೆ ಮಾಡ್ಲಿಕ್ಕೆ ಹೋಗುವಾಗ ಪಾರ್ಥನ ರಥದಲ್ಲಿರುವ 4 ಕುದುರೆಗಳೂ ಬಳಲಿದ್ದವಂತೆ. ಆಗ ಇವ ಏನು ಮಾಡಿದ? ಕರತಳದಿ ಮೈದಡವಿ ಗಾಯದ ಸರಳ ಕಿತ್ತೌಷಧಿಯ ಲೇಪಿಸಿ ಕರುಣದಲ್ಲಿ ನೇವರಿಸಿ ಚಪ್ಪರಿಸಿದನು ಕಂದರವನ್ನು ಚಪ್ಪರಿಸಿದನಂತೆ. ಆಗ ಹರುಷಮಿಗೆ ನಯನವ ತಿರುಹಿ ದೇವನ ನೋಡುತ್ತಿದ್ದವು ತುರಗ 4 ಪುಣ್ಯ ಸನಕಾದಿಗಳಿಗಿಲ್ಲೆಂದ. ಆ ತುರಗ 4ಕ್ಕಿದ್ದ ಪುಣ್ಯ 8 ಯಾಗ ಮಾಡಿದ ಮಯೋನಂತ್ವಜ ಭೂಪಾಲನಿಗಿಲ್ವೇ? ಅವುಗಳನ್ನು ನೇವರಿಸ್ತಾನೆ, ಅವುಗಳ ಕಂದರವನ್ನು ಚಪ್ಪರಿಸ್ತಾನೆ, ಅವುಗಳ ಗಾಯವನ್ನು ಮಾಸುವ ಹಾಗೆ ಔಷಧಿಯನ್ನು ಲೇಪಿಸ್ತಾನೆ. ನನ್ನ ಅಪ್ಪನ ಮನಸ್ಸಿನ ನೋವಿಗೆ ಒಂದು ಗಾಯಕ್ಕೊಂದು ಔಷಧಿ ಇಲ್ಲವೇ ಈ ಭವರೋಗ ವೈದ್ಯನಲ್ಲಿ? ಔಷಧಿ ಬೇಕೇ ಬೇಕು, ಇಡೀ ರತ್ನಪುರಕ್ಕೆ ಬೇಕು. ಹಾಗಾಗಿ ನೋಡುತ್ತಾ ಸುಮ್ಮನಿರುವುದಲ್ಲ, ಹೇಗೂ ನಮಗೆ ಸಿಕ್ಕಿದಾನಲ್ವ ದೇವರು. ದೇವರನ್ನು ಹಿಡಿದುಕೊಂಡು ನನ್ನ ಬದುಕಿನ ದಾರಿಯನ್ನು ತೋರಿಸಿದಂತ ಬದುಕಿನ ದೇವರಾದ ಅಪ್ಪನ ಬಳಿಗೆ ಕೊಂಡು ಹೋಗಬೇಕು. ಅವಕ್ಕೆ ಹಿಡಿದು ಕೊಂಡು ಮಹಾತ್ರವನ್ನು ತೋಡು ತೋಡು
ಅಹಿಲದಿಂದ ಒಮ್ಮೆಗೆ ಏನಾಯ್ತು ಅಂತ ನನಗೇ ಗೊತ್ತಿಲ್ಲ. ಮತ್ತೆ ಎದ್ದು ನೆನಪು ಮಾಡಿದೆ ನಾನು. ಹಾ ಹೌದಲ್ಲ, ದೇವರನ್ನು ಕೊಂಡು ಹೋಗಬೇಕು ಅಂತ ಹೊರಟಿದ್ದೆ. ದೇವರ ಆಜ್ಞೆ, ತೊಡುಮಹಾತ್ರ ಕಿರೀಟಿ. ಬಾಣ ಬಿಡ್ಲಿಕ್ಕೆ ಹೊರಟ, ಎದೆಗೆ ತಾಗ್ತಿದ್ರೆ ನಮ್ಮದು ಇಲ್ಲಿಗೆ ಮುಗೀತಿತ್ತು. ಆದರೆ ಸೊಂಟಕ್ಕೆ ಒದ್ದೆ, ಎದೆಗೆ ತಾಗಬೇಕಾದ್ದು ಭುಜಕ್ಕೆ ಬಿತ್ತು. ನಾವು ಸೊಂಟಕ್ಕೆ ಒದ್ದದ್ದೇ ಒದ್ದ. ಅರ್ಜುನ ಬಿದ್ದಿದ್ದಾನೆ. ಕೃಷ್ಣ ಅದು ಏನಿದ್ರು ಬೆಣ್ಣೆ ಮೊಸರು ತಿಂದದ್ದಲ್ವ, ಅಲ್ಲಿಗೆ ಮೂರ್ಛೆ ತಪ್ಪಿದ್ದಾನೆ. ನಾನು ಒಮ್ಮೆ ಬಾಣ ಬಿದ್ದು ಬಿದ್ದಿದ್ದೆ, ಈಗ ಎದ್ದಿದ್ದೇನೆ. ಓಯ್, ನಾವು ಆ ಕಡೆ ಈ ಕಡೆ ನೋಡುದು, ಯಾರು ಇಲ್ಲ. ಇಷ್ಟು ಕಡಿಮೆ ಆಗಿದೆ ಅಲ್ವ, ನಮ್ಗೆ ಈಗಲೇ ಗೊತ್ತು. ಎಲ್ಲ ಬಿದ್ದಿದ್ದಾರೆ, ಎಲ್ಲ ಅರ್ಜುನನು ಬಿದ್ದಿದ್ದಾನೆ. ಆಗ ರಕ್ಷಿಸಲಿಕ್ಕೆ ಇವ ಇದ್ದ. ಈಗ ದೇವರನ್ನು ಕೊಂಡು ಹೋಗುವಾಗ ರಕ್ಷಿಸಲಿಕ್ಕೆ ಯಾರಿದ್ದಾರೆ? ಈಗ ಏನು ಮಾತಾಡದೆ ಹಗಲಿಗೆ ಹಾಕಿಕೊಂಡು ಹೋಗುವ ದೇವರನ್ನು ಹೀಗೆ. ಹೋಯ್, ಆಗ ಅಷ್ಟು ಹಗುರ ಇದ್ದ, ಈಗೇನು ಇಷ್ಟು ಭಾರ ಆದದ್ದು? ನಮ್ಮ ಹೆಂಗಸರೆಲ್ಲ ಬೆಳಿಗ್ಗೆ ಎದ್ದು ಭಜನೆ ಮಾಡ್ತಾರೆ. ಹಕ್ಕಿಯ ಹೆಗಲೇರಿ ಬಂದವಾಗೆ ನೋಡಕ್ಕ ಮನಸೋತೆ ನಾನವಾಗಿ. ಅದರ ತಾತ್ಪರ್ಯ ಎಂತದ್ದು? ನಾವು ಎಷ್ಟು ಎತ್ತರದ ಹಕ್ಕಿ ಆಗಲಿ, ನಮ್ಮ ಹೆಗಲ ಮೇಲೆ ಅವ ಇದ್ರೆ ಮಾತ್ರ ನಮಗೆ ಗೌರವ. ಬರೀ ಹಕ್ಕಿ ಬಂದ್ರೆ ಯಾರೂ ಭಜನೆ ಮಾಡುವುದಿಲ್ಲ. ಹಕ್ಕಿಯ ಹೆಗಲೇರಿ ಬಂದವನನ್ನು ನೋಡಿ ಭಜನೆ ಮಾಡುವುದು. ಆಗ ನಾನು ಏನೂ ಇಲ್ಲ ಎನ್ನುವುದಾಗಿ ಸೋತು ಇವನನ್ನು ಕೊಂಡು ಹೋಗಲಿಕ್ಕೆ ಹೊರಟದ್ದು. ಈಗ ಗೆದ್ದಿದ್ದೇನೆ ಎನ್ನುವ ಅಹಂಭಾವದಿಂದ ಹೊರಟದ್ದು. ಯಾವನು ಸೋತಿದ್ದಾನೆ ಎನ್ನುವ ಭಾವದಲ್ಲಿರ್ತಾನೋ ಅವನಿಗೆ ದೇವರನ್ನು ಗೆಲ್ಲುವ ಶಕ್ತಿ ಬರ್ತದೆ. ಯಾವನಿಗೆ ಗೆದ್ದಿದ್ದೇನೆ ಎನ್ನುವ ಭಾವ ಇರ್ತದೋ ಅವನಿಗೆ ಯಾವತ್ತೂ ದೇವರು ಸೋಲುವುದಿಲ್ಲ. ನಮಗಿರುವ ಅಹಂಭಾವವೇ ಇವನು ಅವನನ್ನು ಎತ್ತುವುದಕ್ಕಾಗದಿದ್ರೇನು? ನೋಡಿ, ಅಲ್ಲಿ 2 ಕುದುರೆಗಳು, ಒಂದು ಕಣ್ಣು ಮುಚ್ಚಿ ತೆರೀತಾ ಉಂಟು, ಈಗ ಮುಚ್ಚಿ ಬೀಳ್ತದ ಮತ್ತೊಮ್ಮೆ ಬೀಳ್ತದ ಅಂತ ಉಂಟು. ನಮಗೆ ಕಣ್ಣು ಮುಚ್ಚಿದ್ರೇನು, ಕಣ್ಣು ಬಿಟ್ರೇನು? ಈಗ ನಮ್ಮ ತುರಗ ಬಿಡಿ, ಅವರ ತುರಗ ಇಲ್ಲದೆ ಅವರ ಅಶ್ವಮೇಧ ಪೂರ್ತಿ ಆಗ್ತದ? ಪಾಂಡವ ಅಶ್ವಮೇಧ ಪೂರ್ತಿ ಆಗದೆ ಪ್ರಸಂಗ ಮುಗೀತದ? ಪ್ರಸಂಗ ಮುಗಿಬೇಕಾದ್ರೆ ಅವರು ನಮ್ಮಲ್ಲಿಗೆ ಬರಬೇಡುವ? ಬರಬೇಕಾದ ಹಾಗೆ ಮಾಡಬೇಕಾದ್ರೆ ಏನು ಮಾಡಬೇಕು? ಕಾಣುತ್ತಿರುವ 2 ಕುದುರೆಗಳನ್ನು ಹಿಡಿದು ನಮ್ಮವರಿಗೆ ವೀರಭಟರೆಲ್ಲರಿಗೆ ಮೂರ್ಛೆ ತಿಳಿದು ವಣಿಗ ವಾರಿಗಾಕ್ಷು ಸಕಲ ಸೇನೆಯು ಸಂತರಿಸಿಗೆ ವಾರಿಗಾಕ್ಷು ಸಕಲ ಸೇನೆಯು ಸಂತರಿಸಿಗೆ ಚೋರ ಬುದ್ಧಿಯೊಳು ಉಪಾಯವು ನೆನೆದ ಧನಂಜಯ ಗೆದ್ದರು. ಎಲ್ಲವರನ್ನು ಸಂತವಿಸಿದ್ದಾನೆ. ಅರ್ಥ ಲಾಲಿಸೇಂದ್ರ ಜಾತ ನಿನ್ನೊಳು ಕೇಳುವೆನು ವಿಚಾರ. ಲಾಲಿಸೇಂದ್ರ ಜಾತ ನಿನ್ನೊಳು ಕೇಳುವೆನು ವಿಚಾರ. ತೋಳವಳದಿ ಭೂಪಾಲ ನೋಡೆಂಬನು ಬೀಳು ಗಿಡಗಿನಯ ತೋಳುವುದನು. ಲಾಲಿಸೇಂದ್ರ ಜಾತ ನಿನ್ನೊಳು ಕೇಳುವೆನು ವಿಚಾರ. ಮೂರ್ಛಾವಶರಾದವರು ನಾವು. ಒಂದೊಮ್ಮೆಗೆ ಎಲ್ಲವರನ್ನು ಸಂತವಿಸಿದ್ದೇನೆ. ಜಾಗೃತನಾದಂತಹ ನೀನು ಮತ್ತೊಮ್ಮೆ
ಎಲ್ಲಿದ್ದಾನೆ ಅವ ಎನ್ನುವ ಹಾಗೆ ಹುಡುಕುವುದಕ್ಕೆ ತೊಡಗಿದೆ. ಅವ ಅಲ್ಲ, ಆ ಕಡೆ ಈ ಕಡೆ ನೋಡಂತೆ ನಮ್ಮ ಕುದುರೆಗಳೆರಡೂ ಇಲ್ಲ. ಅವರ ಕುದುರೆ ಇಲ್ಲ, ನಮ್ಮ ಕುದುರೆಯೂ ಇಲ್ಲ. ಹಾಗಾದ್ರೆ ಕುದುರೆಯೊಂದಿಗೆ ಆತಪುರ ಸೇರಿದ್ದಾನೆ ಎಂದಾದರೆ ಇಲ್ಲಿ ನಾವೀಗ ಮಾಡಬೇಕಾದದೊಂದೇ. ಏನು? ಕುದುರೆ ಮಾತ್ರ ನೆಪ ಮಾಡಿಕೊಂಡು ಅವರನ್ನು ಕರೆದುಕೊಂಡು ಹೋಗಿದ್ದಾನೆ ಎಂದಾದರೆ ಬದಲೊಂದು ಪ್ರಯತ್ನವನ್ನು ಮಾಡುವುದಕ್ಕೆ ಇಚ್ಛಿಸಿದ್ದಾನೆ ಎಂದರ್ಥ. ಹಾಗಾದ್ರೆ ಇನ್ನು ಯುದ್ಧವಲ್ಲ, ಯುದ್ಧದ ವಿಚಾರವನ್ನು ಬಿಡಬೇಕು. ಹಾಗೆಂದು ಅಶ್ವಮೇಧವನ್ನು ಪೂರ್ತಿ ಮಾಡಬೇಕು ಅಂತ ಆದ್ರೆ ಕಪ್ಪ ಕಾಣಿಕೆಗಳೊಂದಿಗೆ ನಾವು ಇಲ್ಲಿಂದ ಮುಂದೆ ಸಾಗಲೇಬೇಕು. ಅದಕ್ಕಾಗಿ ಹೀಗಲ್ಲ, ಬೇರೊಂದು ಬಗೆಯನ್ನು ಹೊಂದಿ ನಾವು ಅವನ ಪುರವನ್ನು ಸೇರಬೇಕಾಗಿದೆ. ಹೇಗೆ ಏನು ಎನ್ನುವುದು ಅವನ ಪುರದಲ್ಲಿಯೇ ಗೋಚರಿಸುವುದು. ಹೀಗೆ ಕಟ್ಟಿದ ಧ್ವರ ಮಂಟಪದ ನಡುವೆ ದೀಕ್ಷೆಯೋ ನೆಟ್ಟರೆ ಪರಿಕರಿಸಿ ಭೂಪುರರ ಮೆರವಿ ಕುಳಿತ ತಾತಗೆ ಅಣಿದು ಓಂ ನಮೋ ಭಗವತೆ ವಾಸುದೇವಾಯ. ಹರಿನಾಮ ಸ್ಮರಣೆಯೊಂದಿಗೆ ಯಜ್ಞ ದೀಕ್ಷಿತನಾಗಿ ಕುಳಿತುಕೊಂಡವ ನೆರೆದಂತಹ ಸಭೆಯನ್ನು, ವೃತ್ತಿಜರನ್ನು, ಬ್ರಾಹ್ಮಣರನ್ನು ಕಾಣುವಾಗ ಸಂತೋಷವಾಗುತ್ತಾ ಇದೆ. ಧನ್ಯ ಸಾಷ್ಟಾಂಗದಿಂದ ಪರಮತೋ ಕೈ ಮುಗಿದು ತರಿಸಿ ವಿಟ್ಟನೆರಡಶ್ವರ್ಯನೋ ಬಳಿ ಕೆರಗಿದ್ದೇನೆ, ತಲೆಬಾಗಿದ್ದೇನೆ, ಕೈ ಮುಗಿದಿದ್ದೇನೆ. ಶುಭವಾಗಲಿ ಕುಮಾರ. ಅಪ್ಪಯ್ಯ ಮಗನೇ, ನೋಡಿದಿರಾ ನಿಮ್ಮ ಮುಂಭಾಗದಲ್ಲಿ ಎರಡು ಹಯಗಳನ್ನು ತಂದಿರಿಸಿದ್ದೇನೆ. ಸಂತೋಷವೇ ಅಪ್ಪಯ್ಯ? ಏನು ಮಗನೇ? ಪೇರು ಮನದಿನ ವರುಷವಾಗದ ಮುನ್ನ ಧರಣಿ ಪರೋಡನೀಗ ಧುರವಾದುವ ಮರೆಮಾಜು ಸಿರಿಸ ಪುರಗವಾರದು ಚಿನ್ನಾಭರಣ ಮಗನೇ ತಾಮ್ರಧ್ವಜ, ಏನು ಮಗ ಇದೊಂದು ಚೋದ್ಯ? ಹೋಗುವಾಗ ಒಂದು ಕುದುರೆ ಇದ್ದದ್ದು, ಈಗ ಎರಡು ಕುದುರೆ ಬಂದಿದೆ. ಸಮಸ್ತ ದೇವತೆಗಳನ್ನು ಸಹ ಆವಾಹಿಸಿ ಪೂಜಿಸಿ ಬಿಟ್ಟಂತ ಕುದುರೆಯನ್ನು ಬೆನ್ನಟ್ಟಿಕೊಂಡು ಬೆಂಬಲಿಸಿಕೊಂಡು ಹೋದವನು. ಈಗ ನೋಡಿದರೆ 2 ವರ್ಷಗಳೊಂದಿಗೆ ಬಂದಿರುವೆ. ಇನ್ನು ಅವಧಿ ಪೂರ್ಣವಾಗಲಿಲ್ಲ. ಹಾಗಿದ್ದರೆ ನಿನ್ನ ದಿಗ್ವಿಜಯವನ್ನು ನಡುವಿನಲ್ಲಿಯೇ ನಿಲ್ಲಿಸಿ ಬಂದೆಯಾ, ಅಥವಾ ಅನ್ಯತ್ರ ಕಾರಣಗಳಿಂದ ಈ ರೀತಿ ಬರೋಣವಾಯಿತೆ? ಏನಿದು? ಯಾಕೆ ಇದು ಚೋದ್ಯ ಚೋದ್ಯ ಚೋದ್ಯ? ಅಲ್ಲ, ಕತೆ ಮುಗಿದ ಮೇಲೆ ಪದ ಬೇಕಾ? ಬೇಡಲ್ಲ. ಅಂದ್ರೆ ಯಾಕಂದ್ರೆ ನಮ್ಮ ಆಶಯ ಏನು? ಯಾವುದು? ಹರಿದರ್ಶನ ಅಲ್ವೇ? ಹೌದು. ಹರಿದರ್ಶನದ ಕತೆ ಮುಗಿದ ಮೇಲೆ ಮತ್ತೆ ಒಂದೊಂದೇ ಹೆಜ್ಜೆ ಇಡುವ ಪದ ಬೇಕಾ? ಅದು ಹೇಗೆ ಗೊತ್ತಾಗ್ಲಿಲ್ವ? ನಾನು ಮುಂದೆ ಹೋಗುವಂತಹ ಸಮಯದಲ್ಲಿ ಹೋಗುವಲ್ಲಿ ಪಾಂಡವರ ತುರಗ ಗಂಗಾವಲಿಗೆ ಕೃಷ್ಣಾರ್ಜುನರು ಮುಂಚಿನ ದಿವಸದ ರಾತ್ರಿಯಲ್ಲಿ ಸ್ವಪ್ನದಲ್ಲಿ ನಾರದರ ದರ್ಶನ. ಮುಂದೆ ಯುದ್ಧ ಆಗುತ್ತದೆ ಅಂತ ನಮಗೆ ಭವಿಷ್ಯದ ಸೂಚನೆ. ಅವರು ಹೇಳಿದ ಭವಿಷ್ಯ ಮರುದಿವಸದಲ್ಲಿ ವಾಸ್ತವವಾದಂತಹ ವಿಪರೀತವಾದ ಕತೆ. ಅಯ್ಯಯ್ಯೋ! ಚಂಡಬಲ ಕರ್ಣಜ ಅನಿರುದ್ಧ ಸಾಲ್ವರು ಹಾಗೂ ಕೃಷ್ಣಾರ್ಜುನರು ಇವರೊಂದಿಗೆ ಆದ ಹೋರಾಟದಲ್ಲಿ
ಅವರು ಮೂರ್ಛೆ ತಪ್ಪಿ ಬಿದ್ರು. ನಮ್ಮ ಕುದುರೆ ಅವರ ಕುದುರೆ ಎರಡನ್ನು ತಂದಿದ್ದೇನೆ. ಹೇಗಪ್ಪಯ್ಯ ನಿಮ್ಮ ಮುನ್ನೇಳ್ಮತವೆಸಗಿದರ ತಮುತ ಶ್ರೀಹರಿಯ ಶ್ರೀಹರಿಯ ಕಣ್ಣಿಗೆ ಗೋಚರಿಸದ ಪ್ರಸನ್ನ ರಮಾಪತಿ ಎನ್ನುತ್ತ ತಮ್ಮೊಳಗಿರಗಿಗನೋದೆ ಏಸು ಕಲಿಗನೋ ಇನ್ನೇನು ಸುರಲಿಯನುನಯ ಪುಣ್ಯದ ಫಲವಿತಲ್ಲದೆ ಕೃಷ್ಣ 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 ನನ್ನ ಬಾಳ್ವೆಯಲ್ಲಿ ಎಂತಹ ದುರ್ಭರ ಸ್ಥಿತಿಯೊಂದು ಪ್ರಾಪ್ತವಾಗಿ ಹೋಯಿತು. ಹೌದು, ನಮ್ಮಿಂದ ಏನು ಸಾಧ್ಯವೋ, ಎಷ್ಟು ಸಾಧ್ಯವೋ, ಎಷ್ಟು ಲಭ್ಯವೋ ಅಷ್ಟಕ್ಕೆ ಮಾತ್ರ ನಾವು ಪ್ರಯತ್ನವನ್ನು ಮಾಡಬೇಕು. ಆಕಾಶವನ್ನು ಏರುತ್ತೇನೆ ಎನ್ನುವ ಹಂಬಲದಲ್ಲಿ ಅದಕ್ಕೆ ಏಣಿಯನ್ನು ಅಳವಡಿಸಲು ಹೋದರೆ ಇದೇ ನನ್ನ ಗತಿ. ಹರಿಯನ್ನು ಕಂಡೇನು, ಕಾಣುತ್ತೇನೆ, ಕಾಣಬೇಕು ಎನ್ನುವಂತಹ ಅತಿಶಯವಾದ ಭಕ್ತಿಯಿಂದ ಅಶ್ವಮೇಧಕ್ಕೆ ತೊಡಗಿದವನು. ಆದರೆ ನನ್ನ ಪ್ರಾಪ್ತಿಯಲ್ಲಿ ಈತ ನನ್ನ ಮಗನಲ್ಲ, ಇವನು ನನ್ನ ಧರ್ಮಪುತ್ರನೂ ಅಲ್ಲ, ಕರ್ಮಪುತ್ರನೂ ಅಲ್ಲ. ನನ್ನ ಪಾಪದ ಸ್ವರೂಪವೇ ನನಗೆ ಮಗನಾಗಿ ಹುಟ್ಟಿ ಬಂದಿದ್ದಾನೆ. ಇಲ್ಲದೆ ಇದ್ದರೆ ಸನ್ನುತ ಶ್ರೀಹರಿಯೇ ಸಿಕ್ಕಿರುವ ಕಾಲದಲ್ಲಿ ಈ ಕತ್ತೆಯಂತಹ 2 ಕುದುರೆಗಳನ್ನು ಹಿಡಿದುಕೊಂಡು ಬಂದಿದ್ದಾನಲ್ಲ, ಇವನನ್ನು ಧನ್ಯನೆನ್ನೋಣವೋ ಮಾನ್ಯನೆನ್ನೋಣವೋ ಅವನನ್ನಾಡಿ ಪ್ರಯೋಜನವಿಲ್ಲ. ನಾನೇ ಹತಭಾಗ್ಯನು. ಆ ಧರ್ಮಜನನ್ನು ನೋಡಿದರೆ ಆ ಶ್ರೀಕೃಷ್ಣನನ್ನು ಸದಾ ಕಾಲದಲ್ಲಿಯೂ ಕಾಯೇನ ವಾಚ ಮನಸ ಭಕ್ತಿ ಪುರಸ್ಸರವಾಗಿ ಅನುಸರಿಸಿಕೊಂಡು ಆರಾಧಿಸಿಕೊಂಡು ಹೋಗುತ್ತಿದ್ದಾನಾದ್ದರಿಂದ ಸದಾ ಕಾಲದಲ್ಲಿಯೂ ಕೃಷ್ಣ ಕೃಪಾಶ್ರಯದಲ್ಲಿ ಧನ್ಯತೆಯಿಂದ ಬದುಕುತ್ತಿದ್ದಾನೆ, ಬಾಳುತ್ತಿದ್ದಾನೆ. ತಾವಾದರೂ ಹತಭಾಗ್ಯರು. ಯಾಕಾಗಿ ಹೀಗಾಯಿತು? ತಾನು ಏಸು ಜನ್ಮಗಳಿಂದ ಮಾಡಿದಂತಹ ಕರ್ಮವು. ಶ್ರೀಹರೇ ಕೃಷ್ಣ 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 ಏನು ಸ್ವಾಮಿ ಇದು? ಮಂಗಲವಾದಂತಹ ಮಾತುಗಳನ್ನಾಡಬೇಕಾದ ತಾವು ಅಮಂಗಲಕರವಾದಂತಹ ನಡೆಯಲ್ಲಿ ನಡೆದು ಬಿಟ್ಟಿರಲ್ಲ. ಇಲ್ಲದೆ ಇದ್ದರೆ ಆಗಮಿಸಿದಂತಹ ತಮ್ಮನ್ನು ಕಂಡು ನಾನು ಕೈ ಮುಗಿಯಬೇಕಿತ್ತು. ಏನೋ ಮನೋವ್ಯಥೆಯಲ್ಲಿ ತೊಡಗಿದಂತಹ ನನಗೆ ನಿಮ್ಮ ಬರೋಣ ಅಂತ ಗಮನವಾಗಲಿಲ್ಲ. ಆದರೆ ಏಕಾಏಕಿಯಾಗಿ ನಮ್ಮ ಆಸ್ಥಾನಕ್ಕೆ ಬಂದಂತಹ ತಾವುಗಳು ನಾನು ವಂದಿಸುವುದಕ್ಕೆ ಮೊದಲೇ ನನಗೆ
ಕ್ಷೇಮವನ್ನು ಹರಸುತ್ತಾ ಆಶೀರ್ವದಿಸುತ್ತಿದ್ದಿ. ಒಂದು ರೀತಿಯಲ್ಲಿ ನೋಡಿದರೆ ಇದಕ್ಕೆ ಶಾಸ್ತ್ರಬದ್ಧವಾಗಿ ಬೇರೊಂದು ಅರ್ಥ ಉಂಟು. ಯಾರೇ ಒಬ್ಬ ಬ್ರಾಹ್ಮಣ ವಂದನೆ ಮಾಡುವುದಕ್ಕಿಂತ ಮೊದಲೇ ಆಶೀರ್ವಾದ ಮಾಡಿಕೊಟ್ಟು ಮುಂದುವರೆದಂತಾದರೆ ಈ ಆಶೀರ್ವದಿಸಿಕೊಂಡವನಿದ್ದಾನಲ್ಲ ಅವನಿಗೆ ಒಂದು ಇತಿಶ್ರೀ ಆಯಿತು ಅಂತ ಲೆಕ್ಕ. ಹಾಗಿದ್ದರೆ ನನಗೆ ಅಮಂಗಳವನ್ನು ಮಾಡುವುದಕ್ಕಾಗಿ ಬಯಸಿದರೆ ಯಾಕೆ ಹೀಗೆ ಮಾಡಿದರೆ? ಏನು ಕಾರ್ಯ, ಏನು ಬಂದಿರಿ? ಹಾಗಲ್ಲ ಈ ಬಗ್ಗೆ ಯೋಚಿಸಬೇಕಾಗಿಲ್ಲ. ಬ್ರಾಹ್ಮಣರಿಗೆ ಕಷ್ಟ ಬಂದಾಗ ರಾಜನ ಸಂರಕ್ಷಿಸಬೇಕಲ್ಲ, ಆದುದರಿಂದ ನೀನೇ ರಕ್ಷಿಸಬೇಕಾದ್ದು. ಆದುದರಿಂದ ನಿನಗೆ ಶುಭವಾಗಲಿ, ದೀರ್ಘಾಯುಷು ಸ್ತುತಿ ಹೇಳಿದ್ದು ನಾನು. ಆಪತ್ಕಾಲದಲ್ಲಿ ಈ ರೀತಿಯಾಗಿ ನೀವು ವರ್ತಿಸಿದ್ದು. ಅದರೊಂದುಂಟು, ಮಯೂರಧ್ವಜನಂಥ ಒಬ್ಬ ಆಳರಸನಿರುವಾಗ ಪ್ರಜೆಗಳಿಗೆ ಆಪತ್ತು ಎಂದರೆ ಏನು ಅರ್ಥ? ಏನಾಯ್ತು ನಿಮಗೆ? ಏನಾಯ್ತು? ಮಯೂರಧ್ವಜ ಶೀಲಗೆ ವಿವಾದ ಪಾಡುವ ಬಳಿಗೆ ಬಂದೆನು ವಿಪ್ರೋತ್ತಮರೇ, ಮಹಾರಾಜನೇ, ನನಗೊಬ್ಬ ಮಗ ಇದ್ದ ಬಾಲಕೃಷ್ಣ ಶರ್ಮಾ ಎಂದು. ಒಳ್ಳೆಯದಾಗಲಿ ಸ್ವಾಮಿ. ಅವ ಪ್ರಾಯಕ್ಕೆ ಬಂದಿದ್ದಾನೆ. ಅವನಿಗೆ ಒಂದು ಉಪನಯನ ಮಾಡಬೇಕಿದೆ. ಉಪನಯನದ ವಯಸ್ಸು ಬಂದಿದೆ. ಹೌದು. ಅದಕ್ಕಾಗಿ ಬ್ರಾಹ್ಮಣರು ಯಾವಾಗಲೂ ಬಡವರಲ್ವೇ? ವಿಚಾರವೇ ಹಾಗೆ. ಬಡ ಬ್ರಾಹ್ಮಣ ಅಂತಲೇ ಕತೆ ಆರಂಭ ಆಗುದು. ಹೌದಲ್ಲ? ಯಾರಲ್ಲಿ ಯಾರು ಏನಿಲ್ಲ, ನಿನ್ನಂಥವರೆಲ್ಲ ಕೊಟ್ಟರೆ ಮಾತ್ರ ಉಂಟು. ಆದುದರಿಂದ ನಿನ್ನ ಬಳಿಗೆ ನಾನು ಬಂದೆ. ಅದಕ್ಕೋಸ್ಕರವಾಗಿ ಹಾಗೆ ಪ್ರಾರ್ಥನೆ ಮಾಡಬೇಡಿ, ಏನು ಬೇಕಿದ್ರು ಕೊಡು. ಹಾಗೆ ಬರುವಾಗ ನಿನ್ನ ರಾಜ್ಯದ ಗಡಿ ಉಂಟಲ್ಲ, ಹೌದು, ಆ ಗಡಿಯ ಕಾಟಿನಲ್ಲಿ ಬರುವಾಗ ಈಗ ಇನ್ನೂ ಬರ್ತಲೇ ಇದ್ದೀರಿ. ಹೌದು ಹೌದು. ಹರಿ 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 ನಮ್ಮ ನಾಡಿನ ಗಡಿಯ ಸರಹದ್ದಿನಲ್ಲಿ ಹರಿ. ಗಡಿಯಲ್ಲಿ ಹರಿ. ಸ್ವಾಮಿ, ಅದೊಂದು ವಿಚಿತ್ರ ಅಲ್ಲ, ವಿಶೇಷವಲ್ಲ. ನಮ್ಮ ನಾಡಿನ ಸಕಲ ಪ್ರಜಾ ಜನರಲ್ಲಿ ಮನೆಗಳಲ್ಲಿ ಹರಿ, ಶ್ರೀಹರಿ, ನರಹರಿ ಎನ್ನುವಂತಹ ನಾಮೋಚ್ಚಾರ ಸದಾ ಕಾಲದಲ್ಲಿ. ನಿಮ್ಮ ಹರಿ ಏನು ಮಾಡಿ ಆಯ್ತು? ಹರಿ ಅಲ್ಲ, ಹರಿ ಅಲ್ಲ, ಭೀಕರ ರೂಪಿ ಅಂದರೆ ಪಂಚಾಸ್ಯ. ಸಿಂಹ 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 ಸಿಂಹ. ಹೌದು. ಏನಾಯ್ತು? ನನ್ನ ಮಗನಾದ ಬಾಲಕೃಷ್ಣ ಶರ್ಮನನ್ನು ಹಿಡಿಯಿತು, ತಿರುಗೇನೆಂದು ಮುಂದರಿ. ಶಾಂತಂ ಪಾಪಂ. ನನ್ನ ಮಗನನ್ನು ನನ್ನ ಕಣ್ಣ ಮುಂದೆ ಹಿಡಿದು ತಿನ್ನುವುದಕ್ಕೆ ಮುಂದರಿಯಾಗ ನನ್ನ ಮನಸ್ಸು ಹೇಗಾಯಿತು? ಮಗನನ್ನು ಉಳಿಸುವಾಗ ಹೇಗೆ? ಅದು ಹೌದು ಎನ್ನಿ, ಹೆತ್ತ ಕರುಳಲ್ಲವೇ ಬಿಡಿಸಿಕೊಳ್ಳುವುದಕ್ಕೆ ಸ್ವಲ್ಪ ಪ್ರಯತ್ನ ಆದೀತು. ಪ್ರಯತ್ನ ಪಟ್ಟೆ. ನಿನ್ನ ಮಗನನ್ನು ಬಿಡ್ಬೇಕಾದ್ರೆ ನೀನೊಂದು ಕೆಲಸ ಮಾಡಬೇಕು. ಅಂದ್ರೆ ಆ ಸಿಂಹ ಮಾತಾಡಿ. ಹೌದಪ್ಪ, ಇದು ಮಾತಾಡುವ ಸಿಂಹ. ನಿನ್ನ ಸಿಂಹ ಅದಲ್ಲ, ಇದು ಎಲ್ಲ ಹರಿಲೀಲೆ. ಮುಂದೆ ನಿಮ್ಮ ಸಿಂಹ ಏನು ಹೇಳಿತು? ಸಿಂಹ ಹೇಳಿದ್ದು, ನೀನು ಹೋಗುತ್ತಿಲ್ಲ, ಮಯೂರ ಧ್ವಜನ ಮಾಂಸವನ್ನು ತಂದು ಕೊಟ್ಟೆಯಾದರೆ ನಿನ್ನ ಮಗನನ್ನು ಬಿಡ್ತೇನೆ. ದೇಹಾರ್ಧ. ಹೌದು, ಅದಕ್ಕೆ ಬೇಕು. ಯೋಚಿಸಬೇಡಿ. ತನು ಶಾಶ್ವತ ಶಶಿಗಳಿಗನ ಕವಿ ಗೋವಿಂದ ಕೀರ್ತಿ ಧರಣಿಯಲಿನ ಶಶಿಗಳಿಗನ ಕವಿ ಗೋವಿಂದ ಮರುಗ ಖಿಳ ಜನ ನಿವಹ ವಿಪ್ರೋತ್ತಮರ ಮಾತುಗಳನ್ನು ಕೇಳಿ ಸಭೆಯಲ್ಲಿ ಗೊಂದಲವಾಗಿದೆ. ಯಾರು ಯೋಚಿಸಬೇಕಾಗಿತ್ತು. ಹೀಗೆ ನಮ್ಮಲ್ಲಿಯೇ ನಾವು ಮತ್ತೊಮ್ಮೆ ತರ್ಕಿಸಿ ಯೋಚನೆ ಮಾಡಿದರೆ
ಈ ಅಶಾಶ್ವತವಾದಂತಹ ಜಗತ್ತಿನಲ್ಲಿ ಕೆಲ ಕಾಲದವರೆಗೆ ನಮ್ಮ ವಾಸ. ಹಾಗಾಗಿ ಈ ತನುವು ಶಾಶ್ವತವಲ್ಲ. ನಿನ್ನೆ ಎನ್ನುವ ಕಾಲದಲ್ಲಿ ಹುಟ್ಟಿದೆ, ಇಂದು ಎನ್ನುವ ಕಾಲದಲ್ಲಿ ಬೆಳೆಯುತ್ತಿದೆ, ನಾಳೆ ಎನ್ನುವ ಕಾಲದಲ್ಲಿ ನಾಶವಾಗುತ್ತದೆ. ಅಶಾಶ್ವತವಾದಂತಹ ದೇಹದ ಮೇಲೆ ಮಮಕಾರ ಮೋಹಗಳನ್ನು ಹೊಂದಿ ಮಾಡಬೇಕಾದಂತಹ ಧರ್ಮ ಕಾರ್ಯದಲ್ಲಿ ಹಿಂದಿರುವುದು ಮೂಢನ ಲಕ್ಷಣ, ಪಾಪಿಯ ಲಕ್ಷಣ. ನಾವು ಪಾಪಿಷ್ಠರಾಗಕೂಡದು, ಧರ್ಮವಂತರಾಗಿರಬೇಕು. ಧರ್ಮದ ದಾರಿಯಲ್ಲಿ ಇಷ್ಟು ದೀರ್ಘಕಾಲ ನಡೆದು ಬಂದಿದ್ದೇವಾದ್ದರಿಂದ ಈ ದಿನ ನನ್ನ ದೇಹಾರ್ಧವನ್ನು ಈ ವಿಪ್ರೋತ್ತಮನಿಗೆ ದಾನವಾಗಿ ಕೊಟ್ಟೆನೆಂದರೆ ರವಿ ಶಶಿಗಳುಳ್ಳ ಮಕ ನನ್ನ ಕೀರ್ತಿ ಈ ಲೋಕದಲ್ಲಿ ಸ್ಥಾಪಿತವಾಗುತ್ತದೆ. ಇಂದ್ರಾದಿ ಸಕಲ ಸುಮಸರು ಸಹ ನನ್ನ ಕಾರ್ಯವನ್ನು ಶ್ಲಾಘಿಸುತ್ತಾರೆ, ಮೆಚ್ಚುತ್ತಾರೆ ಎಂಬವಾಗ ಅಶಾಶ್ವತವಾದಂತಹ ಬದುಕಿಗಾಗಿ ಹಂಬಲಿಸುವುದಲ್ಲ. ವಿಪ್ರೋತ್ತಮರೇ, ಯೋಚನೆ ಮಾಡಬೇಡಿ. ತಮ್ಮ ಪುತ್ರನನ್ನು ಮರಳಿ ಆ ಸಿಂಹದಿಂದ ಪ್ರಾಪ್ತಿಸಿಕೊಳ್ಳುವುದಕ್ಕೆ ನನ್ನ ದೇಹದ ಅರ್ಧ ಭಾಗವನ್ನು ನಿಮಗೆ ಕೊಟ್ಟೆ ಕೊಟ್ಟೆ ಕೊಟ್ಟೆ. ಏನು ಮಹಾರಾಣಿ? ಹಿತ್ತೆ ಮಮ ಪ್ರಾಣ. ಹೌದು, ಕೊಟ್ಟೆ. ನೀವು ಆಡಿದಂತಹ ಮಾತೆ ಇದು. ನಿಜ. ನೀವೇ ಆಡುತ್ತಿರುವುದೇ. ಅವರ ಕ್ಷೇಮಕ್ಕೋಸ್ಕರವಾಗಿ ನಾನು ಆಡುತ್ತಾ ಇದ್ದೇನೆ, ಆಡಿದ್ದೇನೆ. ಈ ಮಾತುಗಳನ್ನು ಕೇಳಿದ ಕ್ಷಣವೇ ಓಡೋಡಿಕೊಂಡು ಬಂದು ತಪ್ಪನೆ ಬೀಳುವಂತಹ ಪರಿಸ್ಥಿತಿ ನನಗೆ ಒದಗಿ ಬಂತಲ್ಲ. ಯಾಕೆ ನಿನಗೆ ಆಘಾತವಾಯಿತೆ, ಅಪ್ರಿಯವಾಯಿತೆ? ಕರುಣಾನಿಧಿಯಲ್ವೇ ತಾವು? ಎನ್ನೋಣ. ರಾಜನಾಗಿದ್ದುಕೊಂಡು ಪ್ರಜೆಗಳನ್ನು ಪರಿಪಾಲಿಸಬೇಕಾದದ್ದು ನಿಮಗೆ ಧರ್ಮವಾದ್ದರಿಂದ ನಿಮ್ಮನ್ನು ಕಾರುಣ್ಯ ನಿಧಿಯನ್ನು ಹಾಗೆ ಪ್ರಪಂಚದಲ್ಲಿರುವವರು ಕೊಂಡಾಡುವುದು ಆ ಕಾರಣಕ್ಕಾಗಿ. ಅವರು ನನಗೆ ಮಕ್ಕಳಿಗೆ ಸಮಾನ. ಆರ್ತ ಧ್ವನಿಯಿಂದ ಯಾರು ಬರ್ತಾರೋ ಅವರಿಗೆ ರಕ್ಷಣೆಯನ್ನು ಮಾಡುವುದು ನಿಮಗೆ ಧರ್ಮ ಎನ್ನುವ ಕಾರಣದಿಂದಲಾಗಿ ಹಾಗೆಂದು ನನ್ನನ್ನು ತೊರೆದು ನೀವು ನಿಮ್ಮ ಪ್ರಾಣವನ್ನು ಅರ್ಪಿಸ್ತೇನೆ ಅಂತ ಮುಂದೊತ್ತಿ ಹೋದ್ರೆ ನಾ ಹೇಗೆ ಬದುಕಲಿ ಹೇಳಿ? ನಿನ್ನನ್ನು ತೊರೆದು? ಹೌದು ಸ್ವಾಮಿ. ಮತ್ತೊಂದು ಆಲೋಚನೆ ಮಾಡಿ. ಯಾವುದನ್ನು? ಪ್ರಜೆಗಳ ಹಿತಾರಕ್ಷಣೆಯನ್ನು ನೀವು ಆಲೋಚನೆ ಮಾಡಬೇಡಿ ಸ್ವಾಮಿ. ಮಾಡಿದರೆ ಒಂದೊಮ್ಮೆಗೆ ವೈರಾಗ್ಯ ಭಾವವನ್ನು ತಂದಿಟ್ಟುಕೊಂಡು ನಾನು ನನ್ನ ದೇಹವನ್ನೇ ತ್ಯಜಿಸ್ತೇನೆ ಅಂತ ಮುಂದಾಗಿ ಹೋದ್ರೆ ನಾಳೆ ಅವರಿಗೆ ಏನು ಉತ್ತರವನ್ನು ಕೊಡ್ತೀರಿ? ನೀವು ಹೊತ್ತಂತಹ ಹೊಣೆಗೆ ಏನು ಕಾರಣವಾದೀತು? ನೀವು ಏನು ಉತ್ತರವನ್ನು ಕೊಡ್ತೀರಿ ಸ್ವಾಮಿ? ಮಹಾರಾಣಿ, ಇಂತಹ ಪರಿಸ್ಥಿತಿ ಬಂತು ನಿಮಗೆ. ಹಾಗಾಗಲಿಕ್ಕಿಲ್ಲವಲ್ಲ. ಯೋಚನೆ ಮಾಡಿ ನೋಡಿ. ವ್ಯಕ್ತಿಯೊಬ್ಬನು ಸಕಾಲದಲ್ಲಿ ಯಾವ ಕರ್ಮವನ್ನೆಸಗಬೇಕು, ಆ ಕರ್ಮಕ್ಕೆ ಮುಂದಾದನೆಂದಾದರೆ ಅದು ಶ್ರೇಯವಾದಂತಹ ಬದುಕು. ಅಂತಹ ಕಾರ್ಯಕ್ಕೆ ಹೊರಟಾಗ ನೀನು ಈ ಕಾಲದಲ್ಲಿ ಯಾಕೆ ನನ್ನನ್ನು ತಡೆಯುತ್ತಿದ್ದೆ? ನಿನಗೆ ಅದರಿಂದ ಒಳಿತು ಕೆಡುಕುಗಳೇನಾದರೂ ಇದೆಯೇ? ನನಗೆ ಎನ್ನುವುದರಿಂದ ಸ್ವಾರ್ಥ ಭಾವನ್ನೇ ಇಟ್ಟುಕೊಂಡು ನಾ ಮಾತನಾಡುವವಳಲ್ಲ. ಅನ್ಯಥಾ ಆದರೆ ನಿಮ್ಮೊಂದಿಗೆ ಸಂಸಾರವನ್ನು ಹಿಡಿದು ಆ ನೌಕೆಯಲ್ಲಿ ಸಾಗಬೇಕು ಎನ್ನುವ ಹಾಗೆ ಭಾವಿಸಿಕೊಂಡು ಬಂದವಳಲ್ವೇ? ಉತ್ತರದಾಯಿತ್ವ ಎನ್ನುವುದನ್ನು ನಾವೂ ಕೊಡಬೇಕಲ್ವೇ? ಆ ಸ್ಥಾನವನ್ನು ಬರಿದಾಗಿಸಿಕೊಂಡರೆ ನಾ ಹೇಗೆ ಬಾಳಲಿ? ಆ ಸ್ಥಾನವನ್ನು ನಾ ಹೇಗೆ ತುಂಬಲಿ? ಆ ಸ್ಥಾನವನ್ನು ತುಂಬುವುದಕ್ಕಾಗಿ ಏನು ಮಾಡುವುದು ಸ್ವಾಮಿ? ಕುಮುದ್ವತಿ, ಯೋಚನೆ ಮಾಡಿ ನೋಡು, ಯೋಚನೆ ಮಾಡು. ಅನಾಥರಾಗಿ ಬಂದಿದ್ದಾರೆ. ನಾಥನಾದಂತಹ ನಾನೇ ಕೈ ಬಿಟ್ಟೆನೆಂದಾದರೆ ಶ್ರೀನಾಥನಾದರೂ ನನ್ನನ್ನು ಒಪ್ಪಿಕೊಂಡಾನೆಯೇ, ಮೆಚ್ಚಿಕೊಂಡಾನೆಯೇ? ಹಾಗಾದ್ರೆ ಈಗ ಇದಕ್ಕೆ ದಾರಿ ನಿಮ್ಮ ಅರ್ಧ ಶರೀರವನ್ನು ಕೊಡುವುದು ಸ್ವಾಮಿ. ಹಾಗಾದ್ರೆ ನನ್ನದೊಂದು ಮಾತನಾಡಿ. ಏನದು? ಸತಿ ಪುರುಷನ
ಸ್ಥಿತಿಪತನೋ ತರ್ದಿರದೆ ತನಗೆ ಪರಿವಾರ ಮೆತ್ತಿತು ರಮಣೀಯತರಕ್ಕೆ ಸತಿ ಪುರುಷನ ನಿಮ್ಮವರಿಗೆ ಬಂದಂತಹ ಕಷ್ಟ ಅದನ್ನು ನಿವಾರಣೆ ಮಾಡುವುದಕ್ಕಾಗಿ ನಿಮ್ಮ ಅರ್ಧ ಶರೀರವನ್ನೇ ಕೊಡ್ತೇನೆ ಎನ್ನುವ ಹಾಗೆ ಭಾಷೆಯನ್ನಿತ್ತೀರಿ. ಪ್ರಜೆಗಳನ್ನು ಪ್ರಾಣ ಸಮಾನರಾಗಿ ಕಾಪಿಡುವಂತಹ ಅರಸನ ಕರ್ತವ್ಯವಲ್ವೇ ಇದು ಶಾಸ್ತ್ರ ಸಮ್ಮತ ಅಂತ ನೀವು ಭಾವಿಸಿಕೊಂಡು ಈ ಕಾರ್ಯಕ್ಕೆ ನೀವು ಮುಂದಿರಿಸುತ್ತಾ ಇದ್ದೀರಿ. ನೀರ ಮೇಲನ ಗುಳ್ಳೆಯಾದಂತಹ ಈ ಬದುಕು ಈ ದೇಹ ಶಾಶ್ವತವಲ್ಲವೆನ್ನುವುದು ಶ್ರುತಿವಚನವಲ್ಲವೇ? ಹಾಗಾದ್ರೆ ಅದೇ ಶಾಸ್ತ್ರದಲ್ಲಿ ಮತ್ತೊಂದು ನಾವು ಆಚರಿಸಿದ್ದು ಉಂಟಲ್ವೇ ಸ್ವಾಮಿ? ಯಾವುದನ್ನು? ಪತಿಯ ಅರ್ಧ ಭಾಗ ಪತ್ನಿಗೆ ಅಂತ. ಪತಿಯ ಅರ್ಧ ಸತಿ ಅಲ್ವೇ? ಹಾಗಾದ್ರೆ ಈ ಅರ್ಧವಾದಂತಹ ನಾನು ಅಂದ್ರೆ ನನ್ನನ್ನೇ ಪೂರ್ತಿಯಾಗಿ ಅವರಿಗೆ ಒಪ್ಪಿಸಿ ಬಿಡಿ ಸ್ವಾಮಿ, ನಾನೇ ತೆರಳುತ್ತೇನೆ. ಮಾತು ಸರಿ ಉಂಟು, ಕೇಳಿತು ಆದ್ರೆ ಏನು ಕೇಳಿತು ಒಳಗಡೆ ನಿನ್ನದೇ ಅಲ್ವೇ ಅರ್ಧ ಶರೀರವಲ್ವಾ? ನನ್ನ ಶರೀರವನ್ನೇ ಕೇಳಿದ್ದಲ್ವಾ? ಅವಳನ್ನ ಕೇಳಿದ್ದೀನಪ್ಪ. ಅಪ್ಪಯ್ಯ ಕ್ಷಮಿಸಬೇಕು. ಏನ ಮಗನೇ? ಒಂದು ಭಿನ್ನ ಯಾವುದು? ಸಾಕು ಕಳಹದಿರು ಮಗದಿರು ಹೀ ಹೋಗು ಎನ್ನುವುದಾಗಿ ಹೇಳದೆ ತೋರಿಸಬೇಡ ಅಂದಿದ್ದೇನೆ. ಹೌದು, ಒಂದು ಭಿನ್ನ. ಪಿತೃವಿನ ಆಶಯ ಏನು ಅದನ್ನು ತೀರಿಸದೇ ಇರುವ ಮಗನಾಗುವುದಿಲ್ಲ. ಆಗುವುದಿಲ್ಲ. ನಿಮ್ಮ ಆಶಯ ಏನು ಅಂತ ಅರ್ಥ ಮಾಡಿಕೊಳ್ಳದೆ ಮಕ್ಕಳಾಟಿಕೆಯಿಂದ ನಾನು ಮುಂದುವರಿದ ಕಾರಣ ನಿಮ್ಮ ಕಣ್ಣುಗಳಲ್ಲಿ ಕಂಬನಿ ಸುರಿಯಿತು. ಹರಿದರ್ಶನದ ಸೌಭಾಗ್ಯ ಬಹಳ ದೂರ ಹೋಯಿತು. ಕೈ ತಪ್ಪಿತು ಅಯ್ಯ. ಒಂದು ವೇಳೆ ನಾನಿಲ್ಲ ಅಂತಾದ್ರೆ ತಾಮ್ರಧ್ವಜವೆನ್ನುವ ವ್ಯಕ್ತಿ ಇಲ್ಲ ಅಂತ ಮಾತ್ರ ಆಗುವುದು. ಆದ್ರೆ ನೀವಿಲ್ಲ ಅಂತಾದ್ರೆ ಇಡೀ ರತ್ನಪುರವೇ ತಬ್ಬಲಿಗಳಾಗುತ್ತಾರೆ. ಎಲ್ಲರಿಗೂ ಅಪ್ಪನ ಜಾಗದಲ್ಲಿರುವ ನೀವಿರುತ್ತಾ ನನ್ನಂತವು ಹೋದ್ರೆ ಅಲ್ವ ಪ್ರಪಂಚದಲ್ಲಿ ಇರಬೇಕಾದದ್ದು ಉಳಿದು ಹೋಗಬೇಕಾದ್ದು ಹೋಗುವುದು. ನಿಮಗೆ ನೀವು ಕಣ್ಣೀರು ಸುರಿಸುವ ಹಾಗೆ ಮಾಡಿದ ಆ ಪಾಪವನ್ನು ಪ್ರಕ್ಷಾಳನ ಮಾಡುವುದಕ್ಕೆ ಬೇಕಾಗಿ ಬ್ರಾಹ್ಮಣರೇ, ಅದು ಸಿಂಹ ಬಲಭಾಗ ಕೇಳಿದ್ದ, ಎಡಭಾಗ ಅಲ್ವಾ? ಎಡಬಲ ಅಂತ ನೋಡಬೇಡಿ, ಮಗ ಎಡವೂ ಆಗ್ತದೆ ಬಲವೂ ಆಗ್ತದೆ. ನನ್ನನ್ನು ಪೂರ್ತಿ ನೀವು ನಿಮ್ಮೊಳಗೆ ಜಗಳ ನಿನ್ನ ದೇಹವನ್ನು ಕೇಳಿದಿಲ್ಲ, ನೀವು ನಿಮ್ಮೊಳಗೆ ಜಗಳ ಮತ್ತೆ ಯಾರಿಂದ ಕೊಯಿಸಬೇಕು ಅಂತ ಹೇಳಿದ್ರೆ ಅನ್ಯರು ಬಯಸಲಾಗದು ನನ್ನ ಬದಿಸುವರು ಭಿನ್ನರಾಗ ಕೇಳಬೇಕು ದಕ್ಷಿಣ ಭಾಗ ತಂದುಕೊಳ್ಳು ಇನ್ನನು ಇನ್ನು ಬಲ್ಲಬಡಲೇಡನು ಕೇಸರಿ ಮೂಡಿದುದೇ ಭೂಪನೆ ವಿಪ್ರಗಾಚಿಪ ಮನಿಸುತ್ತಲಿದ್ದರು ಅನ್ಯರಿವು ಬಯಸಲಾಗದು. ನೀವು ಜಗಳ ಮಾಡಿಕೊಳ್ಳಬೇಡ. ಇಲ್ಲ ಏನು ಹೆಂಡತಿ ಮತ್ತು ಮಗ ಇಬ್ಬರು ಕೂಡ ಕೊಯ್ದು ಕೊಡ್ಬೇಕು. ಅವನಿಗೆ ಒಂದೊಂದೇ ನೆನಪು ಬರುದು, ಒಟ್ಟಿಗೆ ನೆನಪು ಬರುದಿಲ್ಲ. ಇರಬಹುದು ಮಗನೇ, ಪ್ರಾಣ ಸಂಕಟದ ಸಮಯವಲ್ಲ. ಆಗ ಏನೋ ಸ್ವಲ್ಪ ಹಿಂದೆ ಮುಂದೆ ಆಗಿರಬಹುದು. ನಾವದನ್ನು ಸರಿ ಜೋಡಿಸಿಕೊಳ್ಳೋಣ. ಆದ್ದರಿಂದ ಪೂರ್ತಿಯಾಗಿ ನಿನ್ನನ್ನು ಕೊಟ್ಟು ಅದರ ಆಶೆ ಈಡೇರುವುದಿಲ್ಲ. ಒಂದು ಗಳಿಗೆ ಇನ್ನೇನಾದ್ರೂ ಹೇಳಿದ ದೇಹಾರ್ಥಳಾದಂತಹ ನಿನ್ನನ್ನು ನೀಡಿದರೂ ಅದರ ಮನೋಕಾಮನೆ ಈಡೇರಿಸಿದಂತಾಗುವುದಿಲ್ಲ. ಮಧ್ವತಿ, ಯೋಚನೆ ಮಾಡಿ ನೋಡು. ಅದಾಗಲೇ ನಾನು ಒಮ್ಮೆ ಆಡಿ ಆಗಿದ್ದೆ. ಅಶಾಶ್ವತವಾದಂತಹ ಬದುಕು, ನಾವೊಂದು ದೀರ್ಘವಾದಂತಹ ಪ್ರಯಾಣವನ್ನು ಮಾಡುತ್ತಿರುವ ಪ್ರಯಾಣಿಕರು. ನಮ್ಮ ಇಳಿದಾಣ ಬಂದಾಗ ನಾವು ಈ ಜೊತೆಯಲ್ಲಿ ಇರುವವರ ಮೇಲಿನ ವ್ಯಾಮೋಹದಿಂದ ಪ್ರಯಾಣದಲ್ಲಿ ಮುಂದುವರಿಯುವುದಿಲ್ಲ. ನಾವೆಲ್ಲಿ ಇಳಿಯಬೇಕು ಅಲ್ಲಿಯೇ ಇಳಿಯಬೇಕಾಗ್ತದೆ. ಮತ್ತು ಇನ್ನೊಂದು ರೀತಿಯಲ್ಲಿ ಯೋಚಿಸಿ ನೋಡಿದರೆ, ಯಾರು ಮಗ, ಯಾರು ಹೆಂಡತಿ, ಯಾರು ಬಂಧು, ಯಾರು ಬಳಗ, ಉದ್ಧರೇದಾತ್ಮನಾತ್ಮಾನ ಶ್ರೀಕೃಷ್ಣನೇ ಹೇಳಿದಂತಹ ಮಾತಾದ್ದರಿಂದ ಅವರವರ ಹಿತಕ್ಕಾಗಿ ಅತ್ಯುಚ್ಚವಾದಂತಹ ಕರ್ಮವನ್ನು ಎಸಗುವುದು ಲೋಕಸಮ್ಮತ ಧರ್ಮ. ಹಾಗೆಂದು ನೀನೇನು ಹಿಂದೆ ಉಳಿಯುವುದಿಲ್ಲ. ಪತಿಯಾದವನು ರಣಕಣಕ್ಕೆ ಹೋಗುವಾಗ ಸತಿಯಾದವಳು ವೀರ ಸೇಸೆಯನ್ನಿಟ್ಟು ಕಳುಹುತ್ತಾಳಂತೆ. ಸಾಯಲಿಕ್ಕೆ ಹೋಗುವಂತಲ್ಲ, ವೀರ ಸ್ವರ್ಗವನ್ನು ಪಡೆಯ ಅರ್ಹನಾಗು ಅಂದರೆ ಪತಿಯ ಪ್ರಾಪ್ತಿಯಲ್ಲಿ ಸತಿಯಾದವಳ ಕೊಡುಗೆ ಇತ್ತು. ಇಲ್ಲಿ ನಾನು ಧರ್ಮ ಕಾರ್ಯಕ್ಕೋಸ್ಕರವಾಗಿ ಮುಂದುವರಿದವನು. ಆದ್ದರಿಂದ ನೀನು ಕೈಯೊತ್ತು ನೀಡಿ ನನ್ನ ಕಾರ್ಯದಲ್ಲಿ ಸಹಕರಿಸಿದೆ ಎಂದಾದರೆ ಅದೇ ನಿನಗೆ ಕೈವಲ್ಯಕ್ಕೆ ದಾರಿಯಾಗ್ತದೆ. ಮಗನೇ, ಅಪ್ಪಯ್ಯ, ಈಗ ಯೋಚನೆ ಮಾಡಿ ನೋಡು.
ನಾನಂತೂ ಕೊಟ್ಟ ಮಾತಿನಂತೆ ದೇಹವನ್ನು ಕೊಟ್ಟೆನೆಂದಾದರೆ ಪ್ರಜಾಜನರು ಅನಾಥರಾಗ್ತಾರೆ. ಹಾಗೆ ನೀನು ಇನ್ನೂ ಪೂರ್ತಿಯಾಗಿ ಬೆಳೆದಿಲ್ಲ. ಅಮ್ಮನ ನಿರ್ದೇಶನದಲ್ಲಿ ಪ್ರಜಾಪಾಲನೆಯನ್ನು ಮಾಡುತ್ತಾ ಚೆನ್ನಾಗಿ ಬಾಳಿ ವಜ್ರಸ್ತಂಭಗಳನ್ನು ನಿರ್ಮಿಸುವುದಕ್ಕಾಗಿ ಕೊಟ್ಟಂತಹ ಸೂಚನೆಯಂತೆ ಸ್ತಂಭ ನಿರ್ಮಾಣವಾಗಿದೆ. ನಟ್ಟ ನಡುವಿನಲ್ಲಿ ನಾನು ಕುಳಿತುಕೊಳ್ಳುತ್ತೇನೆ. ನೀನು ನಿನ್ನ ತಾಯಿಯು ಸೇರಿಕೊಂಡು ನನ್ನ ದೇಹವನ್ನು ಅರ್ಧವಾಗಿ ಸೀಳಿ ಬಲಭಾಗವನ್ನು ಅವರಿಗೆ ಕೊಟ್ಟು ಬಿಡಿ. ಶಿರದೊಳಾಯುಧವಿಡುತ್ತಲೀರು ನಿಂತರು ಸರ್ವದಿಂದ ನಿನ್ನ ಧರ್ಮಪದಿಗಳ ಬಳಿಗೆ ಬಂದರೆ ಕರ್ಮವದ ನಿನ್ನ ಹೋಳಾದ ದೇಹವನ್ನು ಒಂದಾಗಿಸಿ ಹಿಡಿದುಕೊಳ್ಳಿ. ಅವರು ಓಡ್ತಾ ಇದ್ದಾರೆ. ಸ್ವಾಮಿ ದೂರ ಹೋಗು. ನಿಮ್ಮನ್ನು ನಿಮ್ಮ ಅಪ್ಪಯ್ಯ ಕರೀತಿದ್ದಾರೆ. ನನ್ನ ಅಪ್ಪಯ್ಯ ಕರೀತಿದ್ದಾರೆ. ಮಾತಾಡ್ಲಿಕ್ಕೆ ನೀನು ಮಾಡವೇ ವಿಪ್ರೋತ್ತಮರೇ, ನೀವು ಈ ರೀತಿಯಾಗಿ ದಾನ ಕೇಳಿ ಮತ್ತೆ ನಡುವಿನಲ್ಲಿಯೇ ಕೈ ಬಿಟ್ಟು ಹೋದರೆ ದಾನ ವ್ಯರ್ಥವಾಗ್ತದೆ, ಮಾತು ಹುಸಿಯಾಗ್ತದೆ. ಯಾಕೆ ನೀವು ಕಣ್ಣೀರು ಸುರಿಸ್ತಾ ಇದೆಯಲ್ಲ? ನಿಮಗೆ ದಾನ ಕೊಡುವುದಕ್ಕಾಗಿ ನಾನು ಅಳುಕಿನಿಂದ ಕೊಡುವ ಮನಸ್ಸಿಲ್ಲದೆ ಅಳುತ್ತಿದ್ದೇನೆ ಎಂದು ಭಾವಿಸಿದ್ದು ಕೊಡುವುದು ಹೀಗೆ? ಹಾಗಲ್ಲ ಸ್ವಾಮಿ, ಯೋಚನೆ ಮಾಡಿ ನೋಡಿ. ಇಲ್ಲಿ ಬನ್ನಿ. ಈಗ ನನ್ನ ದೇಹದ ಅರ್ಧ ಭಾಗವನ್ನು ಅಂದರೆ ಬಲಭಾಗವನ್ನು ನಿಮಗೆ ದಾನವಾಗಿ ನೀಡಿದರೆ ಈ ಅರ್ಧ ಭಾಗ ಪಾವಿತ್ರತೆಯನ್ನು ಪಡೆಯುತ್ತದೆ, ಸಾರ್ಥಕತೆಯನ್ನು ಪಡೆಯುತ್ತದೆ, ಹರಿಪ್ರಿಯವಾಗಿ ಹೋಗ್ತದೆ. ಆದರೆ ಈ ಅರ್ಧ ಭಾಗ ಅದು ನನ್ನದೇ, ವ್ಯರ್ಥವಾಗಿ ಮಣ್ಣಿನಲ್ಲಿ ಮಣ್ಣಾಗಿ ಪಂಚಭೂತಗಳಲ್ಲಿ ಲೀನವಾಗಿ ಹೋಗ್ತದೆ. ನಿಮ್ಮ ಸಿಂಹ ನನ್ನನ್ನು ಇಡಿಯಾಗಿಯೋ ಅಥವಾ ಅರ್ಧ ಮಾಡಿ 2 ಓಳುಗಳಾಗಿಯೋ ಕೇಳುತ್ತಿದ್ದರೆ ನನ್ನ ಉಭಯ ಪಾರ್ಶ್ವಗಳು ಸಹ ಪಾವಿತ್ರತೆಯನ್ನು ಪಡೆಯುತ್ತಿತ್ತು, ನನ್ನ ಜನ್ಮ ಸಾರ್ಥಕವಾಗುತ್ತಿತ್ತು, ನನ್ನ ಒಂದು ಈ ದಾನಕ್ಕೆ ಸರಿಯಾದಂಥ ಅರ್ಥ ಬರುತ್ತಿತ್ತು ಎನ್ನುವ ನೆಲೆಯಲ್ಲಿ ಎಡ ಕಣ್ಣಿನಿಂದ ಮಾತ್ರ ಕಣ್ಣೀರು ಬಂದದ್ದು, ಬಲಗಣ್ಣಲ್ಲಿ ಏನಾಗಲಿ. ವೈವೃತಜ ಮೆಚ್ಚಿದೇನಯ್ಯ, ಮೆಚ್ಚಿದವನು ಮಾತಿಗೆ ಮುರಧೂರ್ತಿ ಹತ್ತಿದ್ದರಾಯನ ಕಡೆ ಬರೆದ ಪೋಳ್ಗಳು ಬೆಚ್ಚುತ್ತಾರು ಮೈದನರಿಂದ ನಿನ್ನ ಬರಿಗಿರಿದರು ನಿನ್ನ ಬದೆಯೋ ಮೆಚ್ಚಿದವನು ಭಕ್ತಿಗೆ ಶಕ್ತಿಯನ್ನು ಮೆಚ್ಚಿದ್ದೇನೆ. ನಾನು ಯಾರು ಎಂಬುದನ್ನು ಅರ್ಜುನರಲ್ಲಿ ನೋಡಿ. ಪಕ್ಷಿವಾಗ ಕಲ್ವ ಲಕ್ಷ್ಮೀ ವಲ್ಲಭನ ಈಕ್ಷಿಸಿದ ಸುರನಗೋ ರಗರಗರ ನಿರತ ಪೂಜೆಯ ಗೋಮ ವರದಿವಿಕ್ರಮ ವಿಶ್ವಲೋಕೇ ಈಕ್ಷಿಸಿದ ವಾಸುದೇವ ಜಯ 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 ತವ ಧ್ರುವಕ್ಕೆ
ರಿಣರೆಂದೊಡನಿ ದೇಗವ ತಡೆಯದ ನೀರಿಗೆ ಕೇಳು ಅವಧಕ್ಕೆ ಮೆಚ್ಚಿದರೇನು ಮೆಚ್ಚಿದೆ ವಾಸುದೇವ, ಪಡವಿ ಪಾಲಕನಾಗಿ ನಿನ್ನಲ್ಲಿರುವಂತಹ ದೃಢತೆ ಏನು ಎನ್ನುವುದನ್ನು ಸಾಧಿಸಿಯೇ ಬಿಟ್ಟೆ. 8 ಅಶ್ವಮೇಧಗಳನ್ನು ಮಾಡಿದ್ದೀನಿ. ಸದಾ ಯಾಗಯಜ್ಞಗಳಲ್ಲಿ ನಿರತನಾಗಿದ್ದಂತಹ ಧರ್ಮಜನೇ ಮೇಲು ಎನ್ನುವ ಹಾಗೆ ಉತ್ತರದಲ್ಲಿ ಎಲ್ಲವರು ತಿಳಿದುಕೊಂಡಿದ್ದರು. ಆದರೆ ಅವರಿಗೆ ನೀನೇನು ಕಡಿಮೆಯಲ್ಲ ಎನ್ನುವುದನ್ನು ತೋರಿಸಿಬಿಟ್ಟೆ. ಈ ಕಾಲದಲ್ಲಿ ದೃಢತೆ ಮತ್ತೆ ತಾಳ್ಮೆ ಇದನ್ನು ನಾನು ಮೆಚ್ಚಲೇಬೇಕಾಯಿತು. ನೋಡು, ಪಾಂಡವರಿಗಾದರೂ ಬಹು ಬೇಗನೆ ದರ್ಶನವನ್ನು ಕೊಟ್ಟವನು ನಾನು. ನಿನ್ನನ್ನು ಕಾಯಿಸಿದ್ದೇನೆ ಎಂದು ಅರ್ಥ ಅಲ್ಲ. ತಾಳ್ಮೆಗೆ ಮಿಗಿಲಾದಂತಹ ತಪವಿಲ್ಲ ಎನ್ನುವುದನ್ನು ಈ 8 ಅಶ್ವಮೇಧಗಳನ್ನು ಮಾಡುವ ಮೂಲಕವಾಗಿ ತೋರಿಸಿಕೊಟ್ಟೆ. ಆದ್ದರಿಂದಲೇ ಮೆಚ್ಚಿದ್ದೇನೆ. ನಿನ್ನ ಇಚ್ಛೆ ಏನಯ್ಯ? ಸ್ವಾಮಿ, ನಿನಗೂ ಗೊತ್ತಿರುವಂತೆ ನೀನೇ ಲೋಕಕ್ಕೆ ಉಪದೇಶವನ್ನು ಮಾಡಿರುವಂತೆ ಅಶಾಶ್ವತವಾದಂತಹ ಬದುಕಿನಲ್ಲಿ ಆಶಾಮೋಹಗಳನ್ನಿಟ್ಟು ಮತ್ತೆ ಮತ್ತೆ ಅದೇ ಕಟ್ಟುಗಳಿಗೆ ನಮ್ಮನ್ನು ನಾವು ಬೆಸೆದುಕೊಳ್ಳುವುದಕ್ಕಿಂತ ಇದರಿಂದ ವಿಮುಕ್ತರಾಗುವಂತಹ ಬಗೆಯನ್ನು ಪ್ರತಿಯೊಬ್ಬ ಪ್ರಾಜ್ಞನು ಕಂಡುಕೊಳ್ಳಬೇಕು. ಸರಿ, ಭಾಗ್ಯವಶದಿಂದಾಗಿ ದೇಹಾರ್ಥವನ್ನು ದಾನ ಕೊಡುವ ಸಂದರ್ಭ ಸತಿಯು ಪುತ್ರನೂ ನನ್ನನ್ನು ಆ ಕಾರ್ಯದಲ್ಲಿ ಮುಂದುವರಿಯುವುದಕ್ಕೆ ಅನುವು ಮಾಡಿಕೊಟ್ಟರಾದ್ದರಿಂದ ಸಂಕಲ್ಪಿಸಿದಂತಹ ಕಾರ್ಯ ಈಡೇರಿಕೊಳ್ಳುವ ಕಾಲ ಬಂದಿದೆ. ಹಾಗೆಂದುಕೊಂಡು ನೀನು ಎಲ್ಲಿ, ಹೇಗೆ, ಯಾವಾಗ, ಯಾಕೆ, ಯಾವ ರೀತಿಯಲ್ಲಿ ಭಕ್ತರನ್ನು ಪರೀಕ್ಷಿಸುತ್ತಿ, ಭಕ್ತರಿಗೆ ಒಲಿಯುತ್ತಿ ಎನ್ನುವುದನ್ನು ಹೇಳಲಾಗುವುದಿಲ್ಲ. ನೀನೇ ಕಣ್ಣಾರೆ ಕಂಡು ಬಂದೆ ಎಂದಾದ ಮೇಲೆ ಇದು ನನ್ನ ರಾಜ್ಯ, ಕೋಶ, ಧನಧಾನ್ಯ, ಬೊಕ್ಕಸ, ಹೆಂಡತಿ, ಮಕ್ಕಳು, ಪರಿಜನ, ಪುರಜನ ಸಮಸ್ತವನ್ನು ನಿನ್ನ ಚರಣಕಮಲಗಳಲ್ಲಿ ಅರ್ಪಿಸಿ ಸಂತೋಷವಾಯಿತಯ್ಯ. ಬ್ರಾಹ್ಮಣ ಬಾಲಕರಿಗೆ ಬೇಕಾಗಿ ದೇಹತ್ಯಾಗವನ್ನೇ ಮಾಡಲು ಸಿದ್ಧನಾದವ. ಇದೇನು ಮಹಾ ಹೇಳು ಸ್ವಾಮಿ. ಅಷ್ಟು ಮಾತ್ರವಲ್ಲ, ಈಗ ನಾನು ಯಜ್ಞಕ್ಕೆ ತೊಡಗಿದ್ದೇನೆ. ಯಜ್ಞ ಮಂಚದಲ್ಲಿ ಹೀಗಾದರೆ ಹೇಗೆ ಅಂತ ಆಹಾ, ಯಜ್ಞ ಪುರುಷನಾದಂತಹ ಯಜ್ಞ ನಾರಾಯಣನಾದ ನೀನೇ ನನಗೆ ದರ್ಶನವನ್ನು ಕೊಟ್ಟ ಮೇಲೆ ಇದಕ್ಕಿಂತ ಅತಿಶಯವಾದಂತಹ ಯಜ್ಞ ಫಲವಿನ್ನೊಂದಿಲ್ಲ. ಆದ್ದರಿಂದ ಉದ್ಧರಿಸು, ಉದ್ಧರಿಸು, ಉದ್ಧರಿಸು. ಚೇತರಿಸಿದಾರಯ್ಯ, ಆಲೋಚಿಸಬೇಡ. ನಿನ್ನ ಆತಿಥ್ಯವನ್ನು ಯಥಾರ್ಥವಾಗಿ ನಾವು ಸ್ವೀಕರಿಸ್ತೇವೆ. ನಿನ್ನ ಕಪ್ಪ ಕಾಣಿಕೆಗಳನ್ನು ಪಡೆದು ನಿನ್ನ ಬಲದೊಂದಿಗೆ ಅಶ್ವಮೇಧವನ್ನು ಮುಂದುವರಿಸಲಿ. ಅವಸರದಲ್ಲಿ ಬಂದೆ. ಅವಸರದಲ್ಲಿ ಬರುವುದಕ್ಕೆ ಕಾರಣ ಉಂಟು. ಏನು? ನಾನು ಅಲ್ಲಿ ಕಾಯ್ತಾ ಇದ್ದೆ. ಕಾವಲು ಮಾಡುತ್ತಾ ಇದ್ದವು. ಹೌದು, ಕಾವಲಲ್ಲಿದ್ದ. ಕಾವಲು ಮಾಡುತ್ತಾ ಇದ್ದವು. ಹೌದೌದು. ಏನಾಯ್ತು? ಇವತ್ತು ನೋಡ್ತೇನೆ ಏನು ವಿಶೇಷ. ಏನಾಯ್ತು? ಒಂದು ಕುದುರೆ ನಮ್ಮ ಉಪವನದ ಒಳಗೆ. ಹೌದೌದು. ಹಾಗಾದ್ರೆ ನಮ್ಮದೇ ಆಗಿರ್ಬೇಕು. ನಮ್ಮದಲ್ಲ. ಲಾಯದಲ್ಲಿ ಹೋಗಿ ನೋಡಿದ್ಯಾ ಸರಿಯಾಗಿ? ನಮ್ಮ ಕುದುರೆ ಇದ್ದು ನನಗೆ ಪರಿಚಯ ಇರುವುದು. ಮತ್ತೆ ಯಾರದ್ದು? ನಮ್ಮದಲ್ಲ. ನಮ್ಮದಲ್ಲ. ನೋಡುವಾಗ ವಿಶೇಷ ಉಂಟು. ಏನುಂಟು ವಿಶೇಷ? ಬಾಲ ಹಳದಿ. ಕುದುರೆ ಬಾಲ ಹಳದಿ. ಹೌದೌದು. ಮತ್ತೆ ಅಷ್ಟು ಮಾತ್ರ. ಇದು ಕೇವಲ ಕುದುರೆ ಬರಲಿಕ್ಕೆ ಅವಕಾಶ ಇಲ್ಲ ಅಂತ ನೋಡಿ
ಹಿಂದೆ ನೋಡ್ತೇನೆ ಎಂತದ್ದು ಏನು? ಸೇನೆ 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 ರಾಶಿ ರಾಶಿ. ಎಲ್ಲಿದ್ದು ಯಾರದ್ದು? ನಾನು ಸೇನೆಯನ್ನು ಸರಿಯಾಗಿ ಗಮನಿಸಿದ್ದೆ. ನೋಡಿದ್ಯಾ? ಗಮನಿಸಿ ನೋಡುವಾಗ ಸೇನೆಯ ರಥದಲ್ಲಿ ವಿಶೇಷ ಏನುಂಟು ವಿಶೇಷ? ಒಂದು ರಥದ ಮೇಲೆ ಮೀನು. ರಥದ ಮೇಲೆ ಮೀನು. ಮೇಲೆ ಮತ್ತೊಂದು ರಥದ ಮೇಲೆ ಹಂಸ. ಎರಡೆರಡು ರಥ ಉಂಟಾ? ತುಂಬಾ ರಥ ತುಂಬಾ ಉಂಟು. ಆ ವಿಶೇಷ ಕಂಡದ್ದು ಎರಡು ರಥದಲ್ಲಿ. ಇನ್ನು ಒಂದು ರಥ ಹಂಸದ ಚಿಹ್ನೆ. ಇನ್ನು ಒಂದು ರಥದಲ್ಲಿ ಮತ್ತೂ ವಿಶೇಷ. ಏನು? ಆ ರಥದ ಮೇಲೆ ಮಂಗ. ಮಂಗ? ಹೌದು. ಅದರಲ್ಲೂ ಮಂಗ ಇರುವ ರಥದ ವಿಶೇಷ ಏನು? ಅದರ ಸಾರಥಿ ಕಪ್ಪು. ಅದರಲ್ಲಿ ನಿಂತು ಯುದ್ಧ ಮಾಡುವವ ಬಿಳಿ. ಸಾರಥಿ ಕಪ್ಪು, ಯುದ್ಧ ಮಾಡುವವ ಬಿಳಿ. ಬಿಳಿಯಾಗಿದ್ದಾನೆ. ನನಗೆ ಅವರ ಅಷ್ಟು ರಾಶಿ ರಾಶಿ ಸೇನೆಯನ್ನು ನೋಡಿ ನಡಗಲಿಕ್ಕೆ ಶುರು ಆಯ್ತು ಸ್ವಾಮಿ. ಹೌದಾ? ನೀವೊಂದು ಇದಕ್ಕೊಂದು ಎಂತಾದ್ರೂ ವ್ಯವಸ್ಥೆ ಮಾಡಬೇಕು. ಸರಿಯಾಗಿ ನೋಡಿ ಬಂದಿದ್ದೀಯ? ಸರಿ ನೋಡಿದ್ದೇನೆ. ಬಂದವರು ಯಾರು ಅಂತ ನಿನಗೆ ಗೊತ್ತಿಲ್ಲ? ನನಗೆ ಗೊತ್ತಾಗಿಲ್ಲ, ನಾನು ಅದು ಮಾತ್ರ ನೋಡಿ. ಅದರ ಬಗ್ಗೆ ನಾನು ಯೋಚನೆ ಮಾಡ್ತೇನೆ. ಒಳಗೆ ಯೋಚಿಸಿದ್ರ ತನಗಿ ಭಾರಿಯಾಂಗವುದೊರೆಗೆ ಜಿಂದಲಿಯೇ ತನಗಿ ಭಾರಿಯಾಂಗವು ದೊರೆಯುವುದು ಹಯದಲ್ಲಿರಲೆಗೆಂದು ನುಡಿಯ ನನಗೆ ಬಹಳ ಸಂತೋಷವಾಯಿತು. ಯಾಕೆ? ಈ ಸಾರ್ವಸುತ ಪುರದ ಮಣ್ಣು ಪಾವನವಾಯಿತು ಅನ್ನುವ ಹಾಗೆ ನಾನು ಭಾವಿಸಿದ್ದೇನೆ. ನಾನು ಯಾವುದನ್ನು ಕಾಣಬೇಕು, ಯಾರನ್ನು ಕಾಣಬೇಕು ಉದ್ದೇಶದಿಂದ ಇಲ್ಲಿ ರಾಜ್ಯಭಾರವನ್ನು ಮಾಡಿಕೊಂಡಿದ್ದೇನು. ಅದು ನನ್ನ ಈಗ ಕೈಗೆ ಎಟಕುತ್ತಾ ಇದೆ. ದೇವರ ಬಗ್ಗೆ ಬಹಳಷ್ಟು ಒಲವನ್ನಿಟ್ಟುಕೊಂಡು ಅವರ ಬಗ್ಗೆ ಪೂಜಿಸಿ ಪ್ರಾರ್ಥಿಸಿಕೊಂಡು ಇದುವರೆಗೂ ಆ ದೇವನನ್ನು ನಾನು ಕಣ್ಣಾರೆ ಕಾಣಬೇಕೆಂಬ ಉದ್ದೇಶದ ನಿದ್ರೆ ಈಗ ನನ್ನ ಈ ಪುರಕ್ಕೆ ಆ ದೇವನೇ ಹತ್ತಿರ ಬಂದಿದ್ದಾನಂದ ಮೇಲೆ ನಾನು ಯಾಕೆ ಹೆದರಬೇಕು? ಆದ್ರೆ ಒಂದು ವಿಷಯ, ಆ ದೇವನ ಜೊತೆಯಲ್ಲಿ ಇರುವವರು ಅಸ್ಥಿನಾವತಿಯ ದೊರೆಗಳಂತ ಗೊತ್ತಾಯಿತು. ಅವರಿಗೆ ನಾವು ಯಾವತ್ತೂ ತಲೆಗೆ ಬಾಗಬಾರದು. ಅವರ ಮುಂದೆ ನಮ್ಮ ಪೌರುಷವನ್ನು ತೋರ್ಪಡಿಸಲೇಬೇಕು. ಬಂದಂತ ಹಯವನ್ನು ಬಂಧಿಸುವುದಕ್ಕೆ ಎಲ್ಲಿ ನನ್ನ ಮಕ್ಕಳು ಬರಲಿ. Thank you.
ಆಲಿಸಿ ಅತಿ ಶೀಘ್ರವಾಗಿ ಬಂದಿದ್ದೇವೆ. ನಮ್ಮಿಂದ ಏನಾಗಬೇಕು? ಅವಸರದಿಂದ ನಿಮ್ಮನ್ನು ಕರೆಸುವುದಕ್ಕೆ ಕಾರಣ ಇದೆ. ನಮ್ಮ ಈ ಸಾರಸ್ವತಪುರಕ್ಕೆ ಅಸ್ತಿನಾವತಿಯ ತುರಗವೊಂದು ಪ್ರವೇಶ ಮಾಡಿದೆ ಅಂತೆ. ಅದನ್ನು ಬಂಧಿಸುವರೆ ಏನು ನಿಮ್ಮ ಅಭಿಪ್ರಾಯ? ಪ್ರವೇಶ ಮಾಡಿದ್ದಾನೆ. ಚಿಂತೆಯನ್ನು ಬಿಡು, ಕುದುರೆಯನ್ನು ಬಂಧಿಸ್ತೇವೆ. ಮಾತ್ರವಲ್ಲ, ಬಂದಂತ ಅರ್ಜುನರು ನಾವು ಒಂದಂತ ತುರಕವನ್ನು ಕಟ್ತೇವೆ. ನಮ್ಮ ಉತ್ತಮ ಏನೆಂಬುದನ್ನು ತೋರಿಸಿಕೊಡುವುದಕ್ಕೆ ಇದೊಂದು ಸದಾವಕಾಶ. ಪ್ರಯೋಗ ಮಾಡಿ.
ಕಾಳಗ ಕೇಳಿದೆ ಸುಮ್ಮನೆ ಶೀಲೋಳನು ಮುಳಿದನೆ ಎನ್ನಾಳು ತನಗೆ ಇಂದು ಯುದ್ಧರಂಗಕ್ಕೆ ಹೋದಂತಹ ನನ್ನ ಕುಮಾರರೆಲ್ಲರೂ ಅಳಿದು ಹೋದ್ರು. ಶೀಲೋನು ನನ್ನ ಮೇಲೆ ಮನುಷ್ಯನು ತೋರಿದ್ದೀನಿ. ನನಗೆ ಸೋಲಾಗುತ್ತಾ ಇದೆ. ಈಗ ಈ ಹೊತ್ತಲ್ಲಿ ನನಗೆ ಧೈರ್ಯವನ್ನು ಹೇಳುವವರು ಯಾರು, ಸಹಾಯವನ್ನು ಮಾಡುವವರು ಯಾರು? ಇದ್ದಾನೆ ನನ್ನ ಅಳಿಯ ಶೈಮಿನ್ಯಾಧಿಕಾರಿ ಯಮಧರ್ಮರಾಯ. ಅವನನ್ನೇ ಇಲ್ಲಿಗೆ ಬರಿಸ್ತೇನೆ. ಯಮಧರ್ಮರಾಯ ಬಾ ಶೈಮಿನಿ ಪಟ್ಟಣಕ್ಕೆ ಯಾರೆಂಬುದಾಗಿ ಅರಿತೀರಿ? ಯಮಧರ್ಮರಾಯ ಸರಿ ಏನದು? ಶೈಮಿನಿ ಪಟ್ಟಣದ ಅಧಿಕಾರಿ ಯಮ ಧರ್ಮರಾಯನೇ ನಾನು. ಆದ್ರೆ ಈ ಸಂದರ್ಭದಲ್ಲಿ ನನ್ನನ್ನು ನೆನವರಿಕೆ ಮಾಡ್ತಾ ಇದ್ದಾರಲ್ಲ ಯಾರು? ಅನ್ಯರಲ್ಲ, ನನ್ನ ಮಾವ. ನೇರವಾಗಿ ನನಗೆ Yeah!
ಪರವಿದೇನು ಒಂದೊಮ್ಮೆಗೆ ನನ್ನನ್ನು ನೆವರಿಕೆ ಮಾಡಿಕೊಂಡೆಯಲ್ಲ ನಿಜ. ಯಾಕೆ ಎನ್ನುವುದು ಅರ್ಥವಾಗಲಿಲ್ಲ. ಅರುಹಬೇಕು ಅರುಹಬೇಕು ಕೆಳೆಯ ನಾವೆಂಬ ಮಾತ ಯಮದೇವ ಪಾಂಡುವರ ಸಂವೇದನೆಯದೆ ಯಮದೇವ 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 ಲಾಲಿ ಕೇಳಯ್ಯ ಧರ್ಮರಾಯ, ನನ್ನ ಮಾತನ್ನು ಲಾಲಿಸಯ್ಯ. ಏನಾಯ್ತು? ಅಸ್ತಿನಾವತಿಯ ತುರಗ ನಮ್ಮ ಪುರವನ್ನು ಪ್ರವೇಶ ಮಾಡಿದ ಕಾರಣ ಅದನ್ನು ಬಂಧಿಸುವುದಕ್ಕಾಗಿ ಅಥವಾ ಹೋರಾಟ ಮಾಡುವುದಕ್ಕೆ ನನ್ನ ಕುಮಾರರು ಹೋದ್ರೆ ಯುದ್ಧರಂಗದಲ್ಲಿ ಮಡಿದು ಹೋಗಿದ್ದಾರೆ. ಇನ್ನು ಯಾರು ನನಗೆ ಬೆಂಬಲಕ್ಕಿಲ್ಲ. ಯಾವುದಕ್ಕೂ ನೀನು ಯೋಚಿಸಬೇಡ. ನನಗೆ ಒಂದು ಅಜ್ಜಿಯನ್ನು ಕೊಟ್ಟು ಕಳುಹಿಸು. ಅವರನ್ನು ಬಡಿದು ನಾನು ಬರ್ತೇನೆ. ಸಾಧಿಸಬಹುದು. ಇಲ್ಲಿವನುಡಿ ಗಗನಗುವುದು ದರವಲ್ಲ ವೀರವರ್ಮನಲ್ಲಿ ತೋರಬಹುದು ಭುಜಬಲವೋ ಪಾದ ಬಾವಯ್ಯ, ರಣಕ್ಷೇತ್ರದ ಮಧ್ಯದಲ್ಲಿ ತಡೆದು ನಿಲ್ಲಿಸಿದಿರಲ್ಲ. ಕಾರಣ ಉಂಟು. ಯಾಕಯ್ಯ? ಜೀವನ ಸಂಬಂಧ, ಜೀವ ದೇವರ ಸಂಬಂಧ, ಜೀವಾತ್ಮ ಸಂಬಂಧ ಏನೆಂಬುದನ್ನು ಶಾಸ್ತ್ರಾದಿಗಳ ಆಚಾರ್ಯರ ಶಿಷ್ಯನಾದ ನಿನಗೆ ತಿಳಿಸಬೇಕಾದಿಲ್ಲವಲ್ಲ. ಬೇಡ. ನಿನ್ನ ಮುಂದೆ ಕಾಣಿಸಿಕೊಂಡವ ಯಾರಂತ ಯೋಚಿಸಿದ್ರೆ ಯಮಧರ್ಮರಾಯ. ಯಮಧರ್ಮ ಯಮೋ ನಿಹತ್ತ ಪಿತೃಧರ್ಮರಾಜೋ ವೈವಸ್ವತೋ ದಂಡಧರಶ್ಚ ಕಾಲಃ ಪ್ರೇತಾದಿಪೋದತ್ತ ಕೃತಾಂತಹಾರಿ ಕೃತಾಂತಯೇತ ದಶಬೀರ್ಜ ಪಂಥಿ ಎಂಬುದಾಗಿ ಭಜಿಸುವುದು ಉಂಟು. ಯಾಕೆ ಗೊತ್ತಾ? ಯಾಕೆ? ಬ್ರಹ್ಮಸೃಷ್ಟಿಯಲ್ಲಿ ಕಾಣಿಸಿಕೊಂಡಂತಹ ಜೀವರಾಶಿಗಳಿಗೆ ಆಯುಷ್ಯವನ್ನು ನೀಡಿದರಾದರೂ ಕೂಡ ಕೊನೆಯ ಗಳಿಗೆಯಲ್ಲಿ ಪ್ರಾಣವನ್ನು ಕೊಂಡು ಹೋಗುವ ಯಮದೇವ ಎಂಬುದಾಗಿ ಲೋಕವೇ ತಿಳಿದಿದೆ. ಹಾಗಿರುವಾಗ ಆತ್ಮ ಸಂತತಿಗೆ ಬೇಕಾಗಿ ಯಮದೇವರನ್ನು ಆರಾಧಿಸುವುದು ಉಂಟು. ಆದ್ದರಿಂದ ಈ ಯಮದೇವರಿಗೂ ನಿನಗೂ ಒಂದು ರೀತಿಯ ಸಂಬಂಧ ಇದೆ. ಸಂಬಂಧ? ಹೌದು. ಯಾವ ರೀತಿ? ಅಂದ್ರೆ ನಿನ್ನ ದೊಡ್ಡಣ್ಣನಾದಂತಹ ಧರ್ಮರಾಯ ಕಾಣಿಸಿಕೊಳ್ಳುವುದಕ್ಕೆ ಮೂಲ ಕಾರಣವಾಗಿ ಯಮದೇವನ ಪೂರ್ಣಾನುಗ್ರಹದಿಂದ ಕುಂತಿದೇವಿಗೆ ಮಗನಾಗಿ ಕಾಣಿಸಿಕೊಂಡಿದ್ದಾರೆ ಎನ್ನುವುದರಿಂದ ತಂದೆ ಮಗ ಸಂಬಂಧ ಆಗ್ತೀರಿ. ಹಾಗಿರುವಾಗ ತಂದೆ ಮಗ ಯುದ್ಧ ಮಾಡುವ ಸರಿಯೋ ಹೇಳು? ಯುದ್ಧ ಬೇಡವೇ? ಆದ್ರೆ ಯುದ್ಧ ಬೇಡ. ಮತ್ತೆ ಆದ್ರಿಂದ ಅವನೊಬ್ಬ ವ್ಯಕ್ತಿ ಎಂಬುದಾಗಿ ಭಾವಿಸಬೇಡ. ಅವನದು ವಿಶೇಷವಾದ ಶಕ್ತಿ ಎಂಬುದು. ಅದಕ್ಕೆ ಬೇಕಾಗಿ ಯುಕ್ತಿ ಮಾಡಬೇಕಾದ ಏನಲ್ಲ, ಅವನಲ್ಲಿ ಇರಿಸಬೇಕು ಭಕ್ತಿ ಗೌರವ. ಭಕ್ತಿಯಿಂದ? ಹೌದು. ಸಂಸ್ತುತಿಸಬೇಕು. ಯುದ್ಧ ಬೇಡ. ದೊಡ್ಡಪ್ಪನಲ್ಲಿ? ಹೌದು. ಜನ ನೀನ ಅರ್ಜುನ ಯುದ್ಧ ಭೂಮಿಯಲ್ಲಿ ಯುದ್ಧವನ್ನು ಮಾಡುವಂತ ಆಹ್ವಾನ ಕೊಟ್ಟರೆ ಕೈ ಮುಗಿಯುವೆಯ? ಧರ್ಮರಾಯನ ತಮ್ಮ ಇಂಥವರಲ್ಲಿ ನಮ್ಮ ಯುದ್ಧವೇ ಇಲ್ಲ. ಎಂತ ಕೆಲಸ ಮಾಡಿ
ತಿಳಿಯದೇ ಆಯ್ತವನು ಈ ವೀರವರ್ಮ ಅಂತ ಭಾವಿಸಬೇಡ. ತಿಳಿದೇ ಬಂದಿದ್ದಿ. ಆದರೂ ನೀನು ಹೇಗತ್ತಿ ಚಮತ್ಕೃತಿ ಏನು ನಿನ್ನಲ್ಲಿರುವಂತಹ ಶಕ್ತಿಯಂತಹದ್ದು ಎಲ್ಲವನ್ನು ತಿಳಿದ ಕುದುರೆಯನ್ನು ಕಟ್ಟಿದ್ದಾನೆ. ಬಿಡಲಾರೆ, ಯುದ್ಧ ಮಾಡು. ವೀರವರ್ಮ ಅಶ್ವಮೇಧದ ದಿಗ್ವಿಜಯಕ್ಕೆ ಬಂದವರು ನಾವು. ಕೃಷ್ಣಾನುಗ್ರಹ ನಮ್ಮ ಜೊತೆಯಲ್ಲುಂಟು. ಅದಟಿನಿಂದ ನೀನು ಕುದುರೆಯನ್ನು ಕಟ್ಟಿದೆ, ಮಕ್ಕಳನ್ನು ಕಳೆದುಕೊಂಡೆ. ಆದರೂ ನೀನು ಚಿಂತಿತನಾಗದೆ ಮತ್ತವರಲ್ಲಿ ಯುದ್ಧಕ್ಕೆ ನಿಂತಿದ್ದಿಂತಾದ್ರೆ ಕ್ಷತ್ರಿಯ ನಿನ್ನ ಅಳಿಯ ಯಮಧರ್ಮರಾಯನೇ ಕೈ ಮುಗಿದಾಕ್ಷಣ ಸಂಬಂಧವನ್ನು ತೋರಿಸಿ ಹೋಗಿದ್ದಾನೆ. ಹಾಗಾದರೆ ದೇವರ ಜೊತೆಯಲ್ಲಿ ನಾವಿದ್ದೇವೆ. ದೇವರನ್ನು ಕಾಣಬೇಕು ಎನ್ನುವ ಹಾಗೆ ಬಯಸಿದವರು ಅನೇಕರು ದೇವರನ್ನು ಕಂಡು ಶರಣಾಗಿದ್ದಾರೆ. ನೀನು ಶರಣಾಗುವುದಿಲ್ಲ, ಯುದ್ಧವೇ ಬದ್ಧ ಎನ್ನುವ ಹಾಗೆ ಬಂದಿದ್ದಿಂತಾದ್ರೆ ಕೊನೆಗೆ ಏನಾದೀತು? ಮಕ್ಕಳ ಪರಿಸ್ಥಿತಿ ನಿನಗೆ ಸಹಾಯಿಯಾಗಿ ಬಂದವ ಶ್ರೀಕೃಷ್ಣ ಪರಮಾತ್ಮ. ಹೌದು, ನೀನೇನನ್ನು ಗಳಿಸಿದ್ದೀಯೋ, ನೀನೇನನ್ನು ಮಾಡಿದ್ದೀಯೋ ಅದರ ಹಿಂದೆ ಕೃಷ್ಣನ ಶಕ್ತಿ ಇದೆ, ಅನುಗ್ರಹ ಇದೆ. ಎಲ್ಲವೂ ಕೃಷ್ಣಾರ್ಪಣ ಎನ್ನುವ ಹಾಗೆ ಭಾವಿಸಿದ್ದೆ. ಈಗ ನರನಾರಾಯಣನ ಯುದ್ಧ ಮಾಡಿಕೊಳ್ತೇನೆ. ಬಂದು ಮಾತು ಇಲ್ಲದಿದ್ರೆ ಬಾಳು. ಪಡೆದ ಲೌಕಿಕ ವೀರರು ಹೌದು. ನಿನ್ನ ತಾಯಿಯ ಮನಸ್ಸಿನ ಆಸೆ ಈಡೇರಿಸಕ್ಕೆ ಸ್ವರ್ಗದ ಐರಾವತವನ್ನು ಧರೆಗಳಿಸ ಮಹಾನ್ ವ್ಯಕ್ತಿಯು ಹೌದಾಗಿದ್ದರು. ಈ ಗಳಿಗೆಯಲ್ಲಿ ವೀರವರ್ಮನ್ನು ಸೋಲಿಸಕ್ಕೆ ಸಾಧ್ಯವಿಲ್ಲ. ಕಷ್ಟ ಉಂಟು. ಈ ರೀತಿ ಯುದ್ಧ ಮಾಡಿದ ಸಾಧ್ಯವಿಲ್ಲ ಎಂಬಾಗ ಇದೊಂದು ದಾರಿಯನ್ನು ಕಂಡು ಹುಡುಕಿದ್ದೇನೆ. ವಿಶ್ರಾಂತಿ ಪಡಿ. ಅಯ್ಯ ಹನುಮಂತನೇ,
ಪ್ರಾಣ ದುರದಿರ ಕೇಳು ಮಲೆಯ ಕರಿಬಡವ ಶರದಿ ಆಲಸ್ಯ ಬೇಡ ನಿನ್ನ ವಿಶಿಷ್ಟವಾದಂತಹ ವ್ಯಕ್ತಿತ್ವ ಲೋಕಕ್ಕೆ ತಿಳಿದಿದೆ. ಹಾಗಿರುವಾಗ ಈಗಳಿಗೆ ನೋಡಿದೆಯಾ ಪಾಂಡವಾಶ್ವದ ಭೇದದ ತುರಗವನ್ನು ವೀರವರ್ಮ ಕಟ್ಟುವುದರ ಮೂಲಕವಾಗಿ ಯುದ್ಧ ಆಗ್ತಾ ಉಂಟು. ಈಗ ನೋಡಿದ್ರೆ ಅರ್ಜುನ ಎದುರಿಸುವ ಮೂಲಕವಾಗಿ ಆ ವೀರನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಹೌದು, ಅದಕ್ಕೊಂದು ನಾವು ಉಪಾಯವನ್ನು ಮಾಡಬೇಕಾಗ್ತದೆ. ಹೌದು, ಅಪಾಯ ಬಂದಾಗ ಉಪಾಯದ ತಪ್ಪಿಸಿಕೋ ಎಂಬ ಗಾದೆಯ ಮಾತೇ ಇದೆಯಲ್ಲ, ಗಾದೆಯ ಮಾತು ವೇದಕ್ಕೆ ಸರಿ ಎಂಬುದನ್ನು ತಿಳಿದು ಬರೋದು ನಿಮಗೆ ನಾನು ಹೇಳಬೇಕಾದಿಲ್ವಲ್ಲ. ನಿರೋಗತ್ವ, ನಿರ್ಭಯತ್ವ, ವಜ್ರದೇಹತ್ವ, ಚಿರಂಜೀವಿತ್ವ ಎಲ್ಲವೂ ನಿನಗೆ ಅನುಗ್ರಹವಾಗಿದೆ ಉಂಟು. ಹೌದಲ್ಲ? ಆದ್ರಿಂದ ನೀನೊಂದು ಕಾರ್ಯ ಮಾಡಬೇಕು, ಬೇರೇನೂ ಅಲ್ಲ. ವೀರಮಣಿಯಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ ರಥದಲ್ಲಿ, ಆ ರಥವನ್ನು ಸಮೇತ ಸಮುದ್ರಕ್ಕೆ ಬೀಸಾಡು. ಸ್ವಾಮಿ ಭಕ್ತ ಕಾಮಿ ಇವ ಸಂಜೀವ ಭೀಮ ಪುಣ್ಯ ನಾಮ ನಿಮ್ಮ ಬಾಯಿಂದ ಬಂದಂತ ಮಾತು ಹೌದು, ಆಲಿಸಿದವ ನಾನು. ಸರಿ, ಯುದ್ಧವನ್ನು ನಾನು ನೋಡ್ತಾ ಇದ್ದೇನೆ. ಹೌದಾ? ಮೇಲೆ ಇದ್ರು. ಆದ್ರೆ ಅಧರ್ಮ ಯುದ್ಧವನ್ನು ವೀರವರ್ಮ ಮಾಡಿದ್ದಿಲ್ಲ. ಧರ್ಮ ಯುದ್ಧವನ್ನೇ ಮಾಡ್ತಾ ಇದ್ದಾನೆ. ಹೌದು. ಈಗ ನಾನು ಹೋಗಿ ಈ ಕಾರ್ಯವನ್ನು ಮಾಡಿದೆ, ಅದು ಅಧರ್ಮ ಆಗುದಿಲ್ಲ, ನನ್ನಿಂದ ಆಗ್ಲಿಕ್ಕಿಲ್ಲ. ಧರ್ಮಸ್ಯ ಮುಖ ಬಿನ್ನಾಡಿ, ಧರ್ಮಕ್ಕೆ ಎರಡು ಮುಖ, ಹಾಗೆ ನಾಣ್ಯಕ್ಕೂ ಎರಡು ಮುಖ. ನೀನಾದನ್ನು ಅಧರ್ಮ ಅಂತ ಭಾವಿಸಿದ್ರೆ ಇದು ನಮಗೆ ಧರ್ಮವಾಗಿ ಪರಿಣಮಿಸ್ತದೆ. ಕೆಲವರು ಸಮಯ ಕಳೀತಾರೆ, ಕೆಲವರು ಸಮಯ ಉಳಿಸ್ತಾರೆ. ಹೌದಾ? ಹಗಲು ರಾತ್ರಿ ಭೇದವಾಗಿರ್ತದಲ್ಲ. ಆದ್ರಿಂದ ಹೇಳ್ತಾ ಧರ್ಮ ಅಧರ್ಮ ಇಲ್ಲಿ ನೋಡಿದಾಗ್ತದ. ಹಾಗಾದ್ರೆ ಸಮಯ ಉಳಿಸಬೇಕು. ಒಂದು ವೇಳೆ ಅವರನ್ನು ಸೋಲಿಸಿದ್ರೆ ಪಾಂಡವಾಶ್ವಮೇಧ ಎನ್ನುವುದು ಮುಗಿದಕ್ಕೆ ಸಾಧ್ಯ ಉಂಟಾ? ಹೌದಲ್ಲ? ಸಮಯ ಉಳಿಬೇಕು. ಆದ್ರಿಂದ ಆದಷ್ಟು ಬೇಗ ಇಲ್ಲ ಅಪ್ಪಣೆ. ಅಷ್ಟೇ ಅಲ್ಲ, ನಾಡಿನ ಲೋಕ ನಿನ್ನ ಹೊಗಳಬೇಕು. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯ ಬುದ್ಧಿ ಮತಾವರಿಷ್ಠಂ ವಾತಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮ ದೂತಂ ಶಿರಸ ನಮಾಮಿ ಎಂಬುದಾಗಿ ಭಜಿಸುವ ಹಾಗಾಗಲಿ. ಹೋಗಿ ಬಾ. ಶ್ರೀರಾಮನ ಸೇವೆ ಮಾಡಿದವ ನಿನ್ನ ಬಗ್ಗೆ ಹಲವರು ರೀತಿಯಲ್ಲಿ ಕೊಂಡಾಡಿ ದ್ವಾಪರಾಯುಗಕ್ಕಾಗುವಾಗ ನಿನ್ನ ಬುದ್ಧಿಯಲ್ಲಿ ಹೋಯಿತು. ಯಾಕೆ ಶಕುಲಾಧಿಪನ ಅಂದು ಅಷ್ಟು ಕಷ್ಟ ಬಂದಂತಹ ನೀನು ಇಂತಹ ಕುತಂತ್ರ ಬುದ್ಧಿಯನ್ನು ಎಲ್ಲಿ ಕಲಿತೆ? ಯಾರಿಂದ ಕಲಿತೆ? ನನ್ನ ರಥವನ್ನು ಎತ್ತಿ ಸಮುದ್ರಕ್ಕೆ ಹಾಕುವ ವ್ಯರ್ಥ ಪ್ರಯತ್ನ ಯಾಕೆ ಮಾಡುತ್ತಿರುವ?
ಸಾಮರ್ಥ್ಯ ಅನ್ನುವ ಹಾಗಿದ್ರೆ ನಿನ್ನ ಸಾಮರ್ಥ್ಯ ಅನ್ನುವಂಥದ್ದು ಏನಿದೆ ಎಷ್ಟಿದೆ ಅನ್ನುವುದನ್ನು ತೋರ್ಪಡಿಸುವುದಕ್ಕೆ ನಿನ್ನ ಮುಂದೆ ಬಂದು ನಿಂತಿದ್ದೇನೆ. ಬಂದವ ಸಾಮಾನ್ಯ ಅನ್ನುವ ಹಾಗೆ ಭಾವಿಸಬೇಡ. ಹನುಮಂತ ಸಾಮರ್ಥ್ಯ ಉಂಟೋ ಬಾ. ಈಗ ವ್ಯರ್ಥ ಅದು ಅಲ್ಲದೆ ಸಮರ್ಥ ಇದನ್ನು ಪಾರ್ಥಿಗೆ ವೀರವರವನು ಪಾರ್ಥ ಆಶ್ಚರ್ಯಚಕಿತನಾಗಿರಬಹುದು. ವಿರೋಧಿ ಸ್ಥಾನದಲ್ಲಿದ್ದಾನೆ ವೀರವರ್ಮ. ಈ ಗಳಿಗೆಯಲ್ಲಿ ಅವರನ್ನು ಎಬ್ಬಿಸಿದ್ದೇನೆ, ಎಚ್ಚರಿಸಿದ್ದೇನೆ ಎನ್ನುವುದರಿಂದ ಈ ಕಾರಣವಿದೆ. ಈ ವೀರವರ್ಮ ಸಾಮಾನ್ಯ ಅಂತ ಭಾವಿಸಬೇಡ. ಅವರು ಭಕ್ತರೂ ಹೌದು, ಮಾತ್ರವಲ್ಲ ಪರಾಕ್ರಮಿ ಹೌದು. ಹಾಗೆ ಅಂತ ಪಾಂಡವಾಶ್ವಮೇಧ ತುರಗವನ್ನು ಕಟ್ಟುವುದರ ಮೂಲಕವಾಗಿ ಹತ್ತಕ್ಕೆ ಬೇಕಾಗಿ ಯುದ್ಧಕ್ಕೆ ಸಿದ್ಧತೆ ಮಾಡಿದ್ದಾನೆ. ಹಾಗಿರುವಾಗ ಇವರನ್ನು ದಂಡಿಸುವ ಏನು ಸ್ವಾಮಿ ಚಿನ್ಮಯ ಅರ್ಜುನ, ನಿನ್ನ ಮಾತುಗಳನ್ನು ಕೇಳಿದಾಗ ಆಶ್ಚರ್ಯವಾಗುತ್ತಾ ಉಂಟು. ಓಹೋ, ಉದ್ದೇಶದಿಂದ ಅವರನ್ನು ಒಂದು ನೆಲಕ್ಕೆ ಬೀಳಿಸಿದ್ದು ಹೌದು. ಹಾಗಿರುವಾಗ ಈಗಳಿಗೆ ಅವನು ನಿನ್ನ ಕೊಲ್ಲಬಾರ್ದ ಉದ್ದೇಶದಿಂದ ನಾನು ತಡೆದದ್ದು. ಅರ್ಥವಾಯಿತು ಪ್ರಭುವೇ. ನಿನ್ನ ಈ ಲೀಲೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಾನು ಸಮರ್ಥನಲ್ಲ. ನೀನೇ ಅವನನ್ನು ಶ್ರೇಷ್ಠ ಎನ್ನುವ ಹಾಗೆ ಒಪ್ಪಿಕೊಂಡ ಮೇಲೆ ನಿನ್ನನ್ನು ಅಪ್ಪಿದ ನಿನ್ನ ಭಾವನ ನಾನು ಅವನನ್ನು ಒಪ್ಪಿಕೊಳ್ಳುವುದೇ ಇರುವುದಕ್ಕೆ ಸಾಧ್ಯ ಉಂಟು ಹೇಳಿ. ಸಂತೋಷವಾಯಿತು. ಇದೋ ಶರಣಾಗಿದ್ದೇನೆ. ಸಂಗ್ರಾಮದಿ ಕಂಡೆ ಬಗುದೀರ
ಕಣ್ಣಾರೆ ಕಂಡ ನಿನ್ನ ಪರಾಕ್ರಮವ ವೀರವರ್ಮನೊಡನೆ ಹೋರಾಡುತ್ತಾ ಜಯಕವನ್ನು ಕಾಣದಾಗದೆ ಕೃಷ್ಣನನ್ನು ತುಳಿದ ಆ ಕ್ಷಣದಲ್ಲಿ ಕಟಾರಿಯನ್ನು ಜಾಪಿಸಿ ಕಡಿಯುವುದಕ್ಕೆ ಸಿದ್ಧರಾದೆಯಲ್ಲ. ಕೆಲವೋ ಯಾವನು ಅಪಾಯದಲ್ಲಿ ಸಿಕ್ಕಿರುತ್ತಾನೋ ಅಂಥವರ ತಲೆ ಕಡಿಯುವುದರಲ್ಲಿ ನೀನು ನಿಷ್ಣಾತ ಎನ್ನುವುದನ್ನು ತೋರಿಸಿಕೊಟ್ಟಿದ್ದೆ. ಕೃಷ್ಣನೊಬ್ಬನಲ್ಲದೆ ಇರುತ್ತಿದ್ದರೆ ನಿನ್ನ ಹೆಸರ ಇರುತ್ತಿರಲಿಲ್ಲ. ಆದ ಕಾರಣ ನಿನ್ನಲ್ಲಿ ಮಾತನಾಡಿ ಅನ್ನೋ ಪ್ರಯೋಜನ ದೇವರನ್ನೇ ಕಾಣಬೇಕು. ಪಾಗಿ ಪಾಂಡವ ಬಾಲ ಗೋಪಾಲ ಲೀಲ ಪಾಂಡವ ಗೋಪಾಲ ಗೋವಿಂದನೇ ಮಮ ಪ್ರಾಣ ಹಿ ಪಾಂಡವ ಎನ್ನುವಂತಹ ಮಾತನ್ನು ಇಂದಿನವರೆಗೆ ಉಳಿಸಿಕೊಳ್ಳುವಲ್ಲಿ ನೀನು ನಿನ್ನ ದೊಡ್ಡತನವನ್ನು ತೋರಿಸಿದ್ದಿ ಎನ್ನುವುದು ಸ್ಪಷ್ಟವಾಯಿತು. ನಿನ್ನ ಸಹಾಯದಿಂದ ಧರ್ಮರಾಯನ ಅರ್ಜುನನ ಭೀಮಾತಿಗಳ ಯುದ್ಧದಲ್ಲಿ ಗೆಲ್ಲುವಂತಾಯಿತು ಎಂದ ಮೇಲೆ ನಿನ್ನ ಕರುಣೆ ಇರಲು ಯಾರು ಏನನ್ನು ಅಪೇಕ್ಷಿಸುತ್ತಾರೋ ಅದು ಇಲ್ಲವಾಗುವುದಿಲ್ಲ ಎನ್ನುವುದನ್ನು ತೋರಿಸಿಕೊಟ್ಟಿತ್ತು. ಹೌದಲ್ಲ, ನನಗೂ ಆಗಬೇಕಾದಷ್ಟೇ ನಿನ್ನ ಸಾಕ್ಷಾತ್ಕಾರವನ್ನು ನನ್ನಲ್ಲಿರುವಂತಹ ಈ ಪ್ರಜಾವರ್ಗ ಕಾಣಬೇಕು ಎನ್ನುವುದೇ ನನ್ನ ಜೀವನದ ಉದ್ದೇಶವಾಗಿತ್ತು. ಅದು ಇಂದಿಗೆ ಈಡೇರಿದೆ. ಯಮನ ಒಂದು ಮಾತನ್ನು ಹೇಳಿದ್ದು, ಮಾಲಿನಿ ಎನ್ನುವಂತಹ ಮಗಳನ್ನವರಿಗೆ ಕೊಡುವ ಕಾಲಕ್ಕೆ ಶ್ರೀಕೃಷ್ಣ ದರ್ಶನವಾಗುವಲ್ಲಿವರೆಗೆ ನಿನ್ನ ಪ್ರಾಣಕ್ಕೆ ಚ್ಯುತಿವಾರದ ಹಾಗೆ ನಿನ್ನನ್ನು ನಾನು ನೋಡಿಕೊಳ್ತೇನೆ. ಯಮ ಶೈಮಿಷನ್ನು ಸೇರಿದ್ದಾರೆ. ಶ್ರೀಕೃಷ್ಣ ದರ್ಶನವಾಗಿದೆ. ನಾನು ನನ್ನದ್ದು ಎನ್ನುವುದು ಯಾವುದೂ ಇಲ್ಲ, ಎಲ್ಲವೂ ಕೃಷ್ಣ ಪರಮಾತ್ಮನದು ಎನ್ನುವಂತಹ ಭಾವನೆಯಿಂದ ಕಟ್ಟಿದ ಕುದುರೆಯನ್ನು ಬಿಡುತ್ತಾ ಅಪಾರವಾದಂತಹ ಕಪ್ಪನೊಂದಿಗೆ ನಿಮ್ಮನ್ನು ಹಿಂಬಾಲಿಸಿ ಹರಿನಾರಾಯಣ ಹರಿನಾರಾಯಣ ಎಂಬುದಾಗಿ ಬಯಸುತ್ತಾ ಇದ್ದವರು ನೀವೇ ಅಲ್ಲವೇ? ಶ್ರೀಮದ್ ರಮಾರಮಣ ಗೋವಿಂದಾನಿ ಗೋವಿಂದ ಹೇಳುತ್ತಾ ಇದ್ದವರು ನೀವೇ ಅಲ್ಲವೇ? ಮುಕ್ತಾಯವಾಗುವುದು ಅಲ್ಲಿಗೆ ಅಲ್ಲ. ಹೌದಲ್ಲ, ಆದ್ದರಿಂದ ಈ ಕ್ಷಣದಲ್ಲಿ ನೀವೇನು ನೀವೆಷ್ಟು ಎಂಬುದನ್ನು ಅರ್ಥೈಸಿಕೊಂಡೇ ಈ ಕ್ಷಣದಲ್ಲಿ ಕಾಣಿಸಿಕೊಂಡಿದ್ದೇನೆ. ಅಂದರೆ ಜಗತ್ತಿನ ಕತ್ತಲನ್ನು ಕಳೆದು ಜನಮನ್ನು ಮುದಗೊಳಿಸುವ ಸೂರ್ಯದೇವ ಹಗಲಲ್ಲಿ ಬೆಳಗುತ್ತಾನೆ, ಹಗಲಲ್ಲಿ ಉದ್ಯೋಗಕ್ಕೆ ಸಹಕಾರಿಯಾಗ್ತಾನೆ. ಹಾಗೆ ಅಲ್ಲಿ ಹಗಲು ದುಡಿದು ಬಹಳ ಸುಲಭದ ವಿಷಯ, ರಾತ್ರಿ ದುಡಿದು ಬಹಳ ಕಷ್ಟದ ವಿಷಯ. ಅಂತಹ ರಾತ್ರಿಯಲ್ಲಿ ತಂಪಿನ ಕಿರಣರು ಬೀರುವುದರ ಮೂಲಕವಾಗಿ ರಾತ್ರಿ ದುಡಿಯುವವರಿಗೆ ಬೆಳಕನ್ನು ನೀಡುವ ಚಂದ್ರದೇವ. ಅಂತಹ ಚಂದ್ರಾಂಶದಲ್ಲಿ ಕಾಣಿಸಿಕೊಂಡವರು ಪಾಂಡವರು ದೋಷಕಂಜುತಮರಿಗೆ ವ್ಯಾಸರಾಜ್ಯದಲ್ಲಿ ಯವನಾಶ್ವರಲ್ಲಿದ್ದ ಹಯವಾಕ್ಷಣವೇ ತರಿಸಿ ಬಂದು ಹತ್ಯಾ ದೋಷ ಪರಿಹಾರಾರ್ಥವಾಗಿ ಅಶ್ವಮೇಧವನ್ನು ಕೈಗೊಂಡಿದ್ದಾರೆ ಎಂದಿರುವಾಗ ಇದಕ್ಕೆ ಸಹಾಯಕರಾಗಿ ವರ್ತಿಸುವುದು ನಿಮ್ಮೆಲ್ಲರ ಒಂದು ಒಳ್ಳೆಯ ಗುಣ ಅಂತ ನಾನು ಭಾವಿಸ್ತೇನೆ. ಸಹಕಾರಿಗಳಾಗಬೇಕು. ಸರಿ, ನಿಮ್ಮೊಂದಿಗೆ ನಾವು ಇದ್ದೇವೆ. ಧರ್ಮರಾಯನ ಬಂಧು ಹತ್ಯೆಯನ್ನು ದೋಷ ತನ್ನನ್ನು ಬಾಧಿಸ್ತಾ ಇದೆ ಎನ್ನುವುದಾಗಿ ತಿಳಿದಂತ ಆ ಕ್ಷಣದಲ್ಲಿ ಈ ಸೂಚನೆ ಕೊಟ್ಟದ್ದರಿಂದ ಪಾಂಡವಾಶ್ವಮೇಧ ಎನ್ನುವಂತಹ ಈ ಕಥೆಗೂ ಹಾಡಿದವರಿಗೂ ನೋಡಿದವರಿಗೂ ಕಥಾಂತರ್ಗತವಾದ ತತ್ವಪ್ರಸಾದವೆನಿಸಿ ಕಟೇಶ್ವರ ದುರ್ಗಾಪರಮೇಶ್ವರ ಅಮ್ಮನವರ ಆಯುರಾರೋಗ್ಯ ಭಾಗ್ಯವನ್ನಿತ್ತು ರಕ್ಷಣೆ ಬೇಡಿಕೊಳ್ಳುತ್ತಾ ಕಥೆಗೆ ಮಂಗಲ ಹಾಡೋದಕ್ಕೆ ಸಮೀಕರಣ ಅಪ್ಪಣೆ